ಸ್ವಾಮೀಜಿಯವರನ್ನು ಅವರ ಪಾದಪದ್ಮಗಳಿಗೆ ಪೊಡಮಡುತ್ತಾ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಪೂಜ್ಯ ಸ್ವಾಮೀಜಿಯವರಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ಕಲಾಭಿಮಾನಿಗಳೇ, ನಿಮಗೆ ತಿಳಿದಿರತಕ್ಕಂತೆ 10 ದಿವಸಗಳ ಹಿಂದೆ ಇದೇ ವೇದಿಕೆಯಲ್ಲಿ ಆಮ್ಯಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಈ ವರ್ಷದ ನೂತನ ಯೋಚನೆ ಪಾಕ್ಷಿಕ ತಾಳಮದ್ದಳೆ ಕೂಟಗಳ ಉದ್ಘಾಟನಾ ಸಮಾರಂಭ ಜರುಗಿತ್ತು. ಇದರ ಮುಂದಿನ ಒಂದು ಕಾರ್ಯಕ್ರಮವಾಗಿ ಇಂದು ಪಾಕ್ಷಿಕ ತಾಳಮದ್ದಳೆ ಕೂಟಗಳ ಪ್ರಥಮ ಯಕ್ಷಗಾನ ತಾಳಮದ್ದಳೆ ಶ್ರೀರಾಮ ಪಟ್ಟಾಭಿಷೇಕ ಈ ವೇದಿಕೆಯಲ್ಲಿ ಜರುಗಿದೆ. ಈ ಹಿಂದೆ ನಡೆದಂತಹ ಉದ್ಘಾಟನಾ ಸಮಾರಂಭದಲ್ಲಿ ಸ್ವಾಮೀಜಿಯವರು ಉಪಸ್ಥಿತರಿದ್ದು ನಮ್ಮೆಲ್ಲರನ್ನ ಹರಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ನಮಗೆಲ್ಲರಿಗೂ ಕೂಡ ಉತ್ತೇಜನವನ್ನು ನೀಡಿದ್ದಾರೆ, ಆಶೀರ್ವಾದವನ್ನು ನೀಡಿದ್ದಾರೆ. ಇಂದು ಗುರುಪೂರ್ಣಿಮೆ, ಇಂದು ಅವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಪಾಕ್ಷಿಕ ತಾಳಮದ್ದಳೆ ಕೂಟಗಳ ಪ್ರಥಮ ಕಾರ್ಯಕ್ರಮ ಜರುಗುತ್ತಾ ಇರುವುದು ನಮಗೆಲ್ಲರಿಗೂ ದೊರೆತಂತಹ ದೊಡ್ಡ ಆಶೀರ್ವಾದ ಎನ್ನುವುದಾಗಿ ಭಾವಿಸುತ್ತಾ, ಇದೀಗ ನಮ್ಮ ಈ ಆಮ್ಯಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಸಂಚಾಲಕರಾದಂತಹ ಡಾಕ್ಟರ್ ವಿನಾಯಕ್ ಗಾಳಿಮನೆ ಹಾಗೆಯೇ ಸದಾಶಿವ ನೆಲಿಮರ್ ಸರ್ ಇವರು ವೇದಿಕೆಗೆ ಬಂದು ಸ್ವಪೂಜ್ಯ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಹಣ್ಣು ಹಂಪಲುಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮ ಮುಂದಿನ ದಿವಸಗಳಲ್ಲಿ ಒಂದು ಉತ್ತಮ ಯಶಸ್ಸನ್ನು ಕಾಣಿಸುವಂತೆ ಸ್ವಾಮೀಜಿಯವರು ನಮಗೆಲ್ಲರಿಗೂ ಕೂಡ ಹಾರಸಿ ಆಶೀರ್ವಾದಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಗುರುಪೂರ್ಣಿಮೆಯ ಶುಭಾವಸರದಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪಾಕ್ಷಿಕ ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಮ್ಮಲ್ಲೇ ಆಗಬೇಕು ಅಂತ ಹೇಳಿ ಕೆಲವು ದಿವಸಗಳ ಹಿಂದೆ ನಮಗೆ ಈ ವೇದಿಕೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಪರಮಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಭಟ್ಟಾರಕಾಚಾರ್ಯ ಮಹಾಸ್ವಾಮಿಗಳು ದಿಗಂಬರ ಜೈನ ಮಠ ಮೂಡುಬಿದಿರೆ ಶ್ರೀ ಸಂಸ್ಥಾನ ಮಾಡಿಕೊಟ್ಟಿದೆ. 2 ಮಾತನ್ನು ನಾನು ಅದ್ರ ಬಗ್ಗೆ ಹೇಳದೆ ಹೋದರೆ ಖಂಡಿತ ನಾನು ಕೃತಜ್ಞನಾಗ್ತೇನೆ. ನಮ್ಮ ಬಳಗಕ್ಕೆ ಸದಾಕಾಲ ಆಶ್ರಯ ಕೊಟ್ಟವರು, ಬಳಗವನ್ನು ಇಲ್ಲೇ ಆರಂಭ ಮಾಡಬೇಕು ಅಂತ ಹೇಳಿ ನಮ್ಮ ತಂದೆಯವರನ್ನು ಇಟ್ಟುಕೊಂಡು ಪೂಜ್ಯ ಸ್ವಾಮೀಜಿಯವರು ಕಳೆದ 2 ವರ್ಷಗಳ ಹಿಂದೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ, ಲೋಕಾರ್ಪಣೆ ಮಾಡಿದರು. ಈ ಕಳೆದ ಮೊನ್ನೆಯ ದಿವಸ ಉದ್ಘಾಟನೆಯಲ್ಲಿ ಈ ಪಾಕ್ಷಿಕ ತಾಳಮದ್ದಳೆ ಸರಣಿಯ ಉದ್ಘಾಟನೆ ಹಾಗೂ ಒಟ್ಟು ನಮ್ಮ ಮೊದಲ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿ ನಮಗೆ ಆಶೀರ್ವಚನ ಮಾಡ್ತಾ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಮಾತು ನಮ್ಮ ಕರ್ಣಪಟಲದಲ್ಲಿ ಹಾಗೆ ಅದು ಪ್ರತಿಧ್ವನಿಸ್ತಾ ಇರುವಂಥದ್ದು. ಎಲ್ಲಿಯವರೆಗೆ ಈ ಕಾರ್ಯಕ್ರಮ ಜರುಗ್ತದೋ ನೀವು ಇಲ್ಲಿ ಮಾಡಬಹುದು, ನಮ್ಮ ಆಶ್ರಯ ಇದೆ ಅಂತ ಹೇಳಿದ್ದಾರೆ. ಯಾವತ್ತು ಯಕ್ಷಗಾನ ಇರಲಿ, ಕಲೆ ಇರಲಿ, ಸಂಸ್ಕೃತಿ ಇರಲಿ ಮಠಮಾನ್ಯಗಳ ಪೋಷಣೆಯಿಂದಲೇ ನಡೀತಾ ಇರುವಂಥದ್ದು. ಈಗ ಎಡನೀರು ಮಠ ಇರಬಹುದು, ಇಲ್ಲ ಕಟೀಲು ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ ನಡೀತಾ ಇರುವಂತಹ ಸಪ್ತಾಹಗಳಿರಬಹುದು, ಉಡುಪಿಯಲ್ಲಿ ರಾಜಾಂಗಣದಲ್ಲಿ ನಡೆಯುವ ಸಪ್ತಾಹಗಳಿರಬಹುದು, ಹೀಗೆ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಮೂಡುಬಿದಿರೆಯಲ್ಲಿ ಶ್ರೀ ಸಂಸ್ಥಾನ ಜೈನ ಮಠ ಪೂಜ್ಯ ಸ್ವಾಮೀಜಿಯವರು ನಿರಂತರವಾಗಿ ಇದಕ್ಕೆ ಬೆಲೆ ಕೊಟ್ಟು ಬೆಂಬಲ ಕೊಡ್ತಾ ಬಂದವರು. ಶೇಣಿ ಸಾಮಗ್ರ ಕಾಲದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಇತಿಹಾಸವಾಗಿ ಈ ನೆಲದಲ್ಲಿದೆ. ಅದೇ ನೆಲದಲ್ಲಿ ಅಂಬೆಗಾಲಿಡ್ತಾ ಇರುವಂತಹ ನಮ್ಮಂಥವರಿಗೆ ನಾನಿದ್ದೇನೆ ಅಂತ ಪ್ರೋತ್ಸಾಹ ಕೊಡ್ತಾರೆ, ತಾವು ಉಪಸ್ಥಿತರಿದ್ದು ಸಾನ್ನಿಧ್ಯವನ್ನು ವಹಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ. ಇದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಅಂತ ಭಾವಿಸ್ತೇನೆ. ಹಾಗಾಗಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆಯ ಬಗ್ಗೆ ನಾವು ಹೇಳಬೇಕಾದದ್ದಿಲ್ಲ, ನಾವೆಲ್ಲ ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಳೆದ ಕೆಲವು ದಿವಸದಿಂದ ಶ್ರೀ ಸಂಸ್ಥಾನದ ಈ ಸ್ಥಳದಲ್ಲಿ ಅನೇಕ ಅದಕ್ಕೆ ಸಂಬಂಧಪಟ್ಟಂತಹ
ಕಲಶ ಪೂಜೆ ಇತ್ಯಾದಿಗಳೆಲ್ಲ ಜರುಗಿದೆ. ನಿನ್ನೆ ಮೊನ್ನೆ ಎಲ್ಲ ಬಹಳ ವಿದ್ಯುಕ್ತವಾಗಿ ನಮ್ಮ ಪರಂಪರೆಯನ್ನು ಉಳಿಸುವುದಕ್ಕೆ ಏನು ಬೇಕು ಅದನ್ನ ಶ್ರೀ ಸಂಸ್ಥಾನ ಮಾಡ್ತಾ ಇದೆ. ಇಲ್ಲಿರಬಹುದಾದ ಎಲ್ಲ ಸಮುದಾಯದ ತಾಯಂದಿರಿರಬಹುದು ಅಥವಾ ಹಿರಿಯರಿರಬಹುದು, ಅವರನ್ನೆಲ್ಲ ಕರೆದು ಅವರಿಗೆ ನಿನ್ನೆ ಕಲಶದಾನವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾ ಇರುವುದನ್ನ ನಾನು ನೋಡಿದ್ದೇನೆ. ಅಂದ್ರೆ ಇಷ್ಟು ಆಪ್ತವಾಗಿ ತನ್ನ ಶಿಷ್ಯವೃಂದವನ್ನು ಉದ್ಧರಿಸ್ತಾ ಇಲ್ಲಿದ್ದಾರೆ. ಹೇಗೆ ಹೂವಿನ ಗಂಧ ಲೋಕವನ್ನೆಲ್ಲ ಪಸರಿಸ್ತದೋ, ಅವರು ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಆದರೂ ನಮ್ಮ ಮೂಡುಬಿದಿರೆಯ ಸ್ವಾಮೀಜಿಯವರು ಬೇಕು, ಚೆನ್ನೈದಲ್ಲಿ ಕಾರ್ಯಕ್ರಮ ಆದರೂ ಬೇಕು, ಹೊರ ದೇಶಗಳಲ್ಲಾದರೂ ಅವರು ಅಲ್ಲಿಗೆ ಕೂಡ ಅವರ ಸಾನ್ನಿಧ್ಯ ಬೇಕು ಅಂತ ಬಯಸ್ತಾರೆ. ಸಾವಿರಾರು ಯತಿವರೇಣ್ಯರು ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲೂ ಕೂಡ ಸ್ವಾಮೀಜಿಯವರು ಎಲ್ಲರನ್ನು ಉದ್ದೇಶಿಸಿ ಆಡಿದ ಮಾತುಗಳನ್ನು ನಾವೆಲ್ಲ ಕೇಳಿ ಪಾವನರಾಗಿದ್ದೇವೆ. ಅಷ್ಟು ವ್ಯಾಪ್ತಿ ಇರುವವರು ನಮ್ಮಂತಹ ಒಂದು ಸಾಮಾನ್ಯರಿಗೆ ಇಲ್ಲೊಂದು ಹೀಗೆ ವೇದಿಕೆಯನ್ನು ಕೊಡ್ತಾ ಇರೋದು ನಮಗೆ ಇದು ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತೇವೆ. ಒಂದು ಸತ್ಸಂಗಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಬಳಗದ ಪರವಾಗಿ ಗುರುಪೂರ್ಣಿಮೆಯ ಈ ಶುಭಾವಸರದಲ್ಲಿ ನಾವೆಲ್ಲ ತಮ್ಮ ಚರಣಾರವಿಂದಗಳಿಗೆ ನತಮಸ್ತಕರಾಗಿದ್ದೇವೆ ಅಂತ ಹೇಳುವುದಕ್ಕೆ ಬಯಸ್ತೇನೆ. ಹಾಗೆ ಗುರುಪೂರ್ಣಿಮೆ, ವ್ಯಾಸ ಪೂರ್ಣಿಮೆ, ಸದಾ ಚಿಂತನ ಮಂಥನಗಳು ರಾಮಾಯಣ ಮಹಾಭಾರತದ ನಡೆಯಬೇಕು ಅಂತ ಬಾಯಲ್ಲೇ ಹೇಳ್ತಾ ಇಲ್ಲ, ಅದನ್ನು ಆಚರಿಸಬೇಕು ಅಂತ ನಮ್ಮಂತಹ ಒಂದು ತಂಡಕ್ಕೆ ಅವಕಾಶವನ್ನು ಕೊಟ್ಟು ಅನೇಕರಿಗೆ, ಈಗ ನಮ್ಮ ಆಮ್ನಾಯ ಅಂತಲ್ಲ, ಅನೇಕರಿಗೆ ಪುತ್ತೂರಿನ ತಂಡದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಮೂಡುಬಿದಿರೆಯಲ್ಲಿ ಸುತ್ತಮುತ್ತ ಅನೇಕ ತಂಡಗಳಿದ್ದಾವೆ, ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ನಮಗೆ ಕೂಡ ಅವರು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಯಾವತ್ತಿದ್ರು ವಿನಾಯಕ್ ಭಟ್ರು ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ. ಈ ವ್ಯವಸ್ಥೆಗೆ 18,000 ಖರ್ಚುಂಟು, ನಮಗೆ ಖಂಡಿತವಾಗಿ ಗೊತ್ತಿದೆ. ಅದನ್ನು ಯಾವುದನ್ನೂ ಲೆಕ್ಕಿಸದೆ ಕರುಣಾಮಯಿಗಳಾಗಿ ಕಲಾ ಪ್ರೋತ್ಸಾಹ ಮಾಡಬೇಕು, ಒಂದಷ್ಟು ತಿಳುವಳಿಕೆಯನ್ನು ನಾವೆಲ್ಲ ಹಂಚಿಕೊಳ್ಬೇಕು ಎನ್ನುವ ಉದಾರತೆ ಇದೆಯಲ್ಲ, ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಎನ್ನುವ ಹಾಗೆ ಸಮಗ್ರ ವಸುಧೆ ಪ್ರಪಂಚವನ್ನು ತನ್ನ ಕುಟುಂಬವಾಗಿ ಬೆಳೆದು ಇಲ್ಲಿರುವ ಸದಸ್ಯರೆಲ್ಲ ತನ್ನ ಶಿಷ್ಯನು ಅಂತ ಬಗೆದು ನಮಗೆಲ್ಲ ಈ ಚಾತುರ್ಮಾಸ್ಯದ ಶುಭಾವಸರದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸ್ವಾಮೀಜಿಯವರೇ, ನಿಮ್ಮ ಈ ಒಂದು ಅವಕಾಶ ನೀಡುವಿಕೆ ಆಶೀರ್ವಾದಕ್ಕೆ ನಮ್ಮ ಇಡೀ ತಂಡ ಕೃತಜ್ಞವಾಗಿದೆ ಅಂತ ಹೇಳ್ತಾ, ತಾವು ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಹರಿಸಬೇಕು ಅಂತ ತಂಡದ ಪರವಾಗಿ ಸೇರಿರುವ ಎಲ್ಲ ಭಕ್ತವೃಂದದ ಪರವಾಗಿ ಅತ್ಯಂತ ವಿನಯದಿಂದ ಕೇಳಿಕೊಡ್ತಾ ಇದ್ದೇನೆ. ಓಂಕಾರಂ ಬಿಂದು ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ ಬಿಲು ಅನಂತಾನಂದ ಸಿದ್ಧ ಪರಮೇಶ್ವರಿ ಭಗವಾನ್ ಕಿ. ಮಹಾಮಾತೆಯಾದ ಕುಷ್ಮಾಂಡಿನಿ ದೇವಿಯನ್ನು, ಸರಸ್ವತಿ ಅಮ್ಮನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಎಲ್ಲ ಪೂರ್ವಾಚಾರ್ಯಗಳನ್ನು ಸ್ಮರಿಸಿಕೊಳ್ಳುತ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಜೈನ ಧರ್ಮ, ಹಿಂದೂ ಧರ್ಮ, ಬೌದ್ಧ ಧರ್ಮ ಒಂದೇ ಧರ್ಮದ ಸಂಸ್ಕೃತಿಯಲ್ಲಿ ವಿಕೃತಿಯನ್ನು ದೂರ ಮಾಡುವ ಕೆಲಸವನ್ನು ಗುರು ಪರಂಪರೆ ಮಾಡಿದೆ. ಅಂಥ ಒಂದು ಗುರು ಪರಂಪರೆಯಲ್ಲಿ ಗೌತಮ ಗಣಧರ ಸ್ವಾಮಿಯು ಮಹಾವೀರ ಸ್ವಾಮಿಯ ಜ್ಞಾನವನ್ನು ಹರಿಸುವುದಕ್ಕೆ ಕಾರಣರಾದರೆ, ನಮ್ಮ ವ್ಯಾಸ ಮಹರ್ಷಿಗಳು ವಿಶೇಷವಾಗಿ ಮಹಾಭಾರತವನ್ನು ಗಣೇಶನ ಕೈಯಿಂದ ಬರೆಯುವ ಹಾಗೆ ಪ್ರೇರಣೆ ನೀಡಿದ ಒಂದು ಶುಭ ಸಂದರ್ಭ. ಅದೇ ರೀತಿಯಾಗಿ ಶ್ರೀರಾಮ ಪಟ್ಟಾಭಿಷೇಕ, ಇಲ್ಲಿ ನಮ್ಮ ಶ್ರೀರಾಮಚಂದ್ರನ ಆದರ್ಶ ಪುರುಷೋತ್ತಮ, ಅವನು ಒಂದು ಪಟ್ಟಾಭಿಷೇಕ ಆಗಬೇಕಾದ್ರೆ ಬಂದಂಥ ವಿಘ್ನಗಳೆಷ್ಟು, ಪಿತೃವಾಕ್ಯ ಪರಿಪಾಲನೆಯನ್ನು ಹೇಗೆ ಮಾಡ್ತಾನೆ, ತನ್ನ ತಾಯಿಯನ್ನು 4 ಜನರನ್ನು ಹೇಗೆ, ತನ್ನ 3 ಜನ ತಾಯಿಯರನ್ನು ಒಂದೇ ತಾಯಿಯ ಹಾಗೆ ನೋಡ್ತಾನೆ, ತನ್ನ ಬೈದ್ಯರನ್ನು ಸಹೋದರರನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾನೆ, ಬರುವಂಥ ಸವಾಲುಗಳನ್ನು ಎಷ್ಟೇ ರೀತಿಯ ಉಪಸರ್ಗಗಳಿರಲಿ, ಕೈಕೇಯಿ ಅಂತ ತನ್ನ ಮಲತಾಯಿಯಿಂದ ಬರತಕ್ಕಂಥ ಉಪಸರ್ಗ ಇರ್ಬೋದು, ಅಥವಾ ಅವರ ಮಂತರೆಯಿಂದ ಬರತಕ್ಕಂಥ ಉಪಸರ್ಗಗಳಿರ್ಬೋದು, ಅದೆಲ್ಲವನ್ನು ಸಮಚಿತ್ತದಿಂದ ದೃಢ ಮನಸ್ಸಿನಿಂದ ಕಾಡು ಒಂದೇ ನಾಡು ಒಂದೇ ಅನ್ನುವ ಸಮದೃಷ್ಟಿಯಿಂದ ಹೋಗುವಂಥ ಸಂತ ಭಾವದ ರಾಮ ಪಟ್ಟಾಭಿಷೇಕ ತನಗಾಗದಿದ್ದರೂ ತನ್ನ ಸಹೋದರನ ಮೂಲಕ ಭಾರತವನ್ನು ಕೇವಲ ನಾಮ ಮಾತ್ರದಿಂದ ರಾಮರಾಜ್ಯವನ್ನು ಭರತನು ಒಂದು ಆಳ್ವಿಕೆ ಮಾಡಿದಂಥ ಈ ಪಟ್ಟಾಭಿಷೇಕದ ದ್ವಂದ್ವಗಳು ನಮ್ಮ ಮುಂದಿನ ಜೀವನಕ್ಕೆ ಆದರ್ಶವಾಗಲಿ. ಆ ದ್ವಂದ್ವಗಳಿಂದ ಮುಕ್ತಗೊಳಿಸುವಂಥ ರಾಮನ ಚಾಣಾಕ್ಷತನ, ರಾಮನ ಆದರ್ಶತೆ, ರಾಮನ ಪೂಜ್ಯತೆ, ಇದೆಲ್ಲ ಗುರುತರವಾದ ಜವಾಬ್ದಾರಿಯು ನಮ್ಮ ಸಂಸಾರಿಗಳ ಮೇಲೆ ಭಗವಂತನ ಈ ಕಥೆಗಳು ನೀಡಲಿ. ಆ ಮೂಲಕ ಮೋಕ್ಷವನ್ನು ಸಾಧಿಸುವ ನಮ್ಮ ಒಂದು ದಾರಿ ಏನಿದೆ ಅದು ಸುಗಮವಾಗಲಿ, ಈ ಪುಣ್ಯಾಶ್ರವದಿಂದ ಎಲ್ಲರಿಗೂ ಒಳಿತಾಗಲಿ ಅನ್ನೋ ಭಾವದೊಂದಿಗೆ ಈ ಆಮ್ನಾಯ ವಿನಾಯಕ ಭಟ್ರು, ಸದಾಶಿವರು, ಅದೇ ರೀತಿ ಶಿವಪ್ರಸಾದರು, ಶಾಲಿನಿಯವರು ಉತ್ತಮೋತ್ತಮ ನಮ್ಮನ್ನೆಲ್ಲ ತ್ರೇತಾಯುಗಕ್ಕೆ ತೆಗೆದುಕೊಂಡು ಹೋಗಲಿ.
ಆ ಮೂಲಕ ಪಾತ್ರಕ್ಕೆ ಜೀವ ತುಂಬಲಿ ಅಂತ ಭಾವಿಸುತ್ತೇವೆ. ನಿಜವಾಗಿ ವಿನಾಯಕ ಭಟ್ರು ಒಬ್ಬರು ಲೆಕ್ಚರ್, ಬಿಡುವಿಲ್ಲದ ವೇಳೆಯಲ್ಲೂ ಕೂಡ 12 ಗಂಟೆ ರಾತ್ರಿ ಆದರೂ ಅವ್ರದ್ದು ಆನ್ಲೈನ್ನಲ್ಲಿ ಇರ್ತಾರೆ. ಸಂಸ್ಕೃತದ ಕ್ಯಾಲೆಂಡರನ್ನು ಮಾಡುವವರೆಗೆ ವಿಶ್ರಾಂತಿ ಇಲ್ಲ ಅವರಿಗೆ. ಆದರೂ ನಮ್ಮ ಪರಂಪರೆ ಉಳಿಬೇಕು ಅನ್ನುವ ಒಂದು ತವಕ ಅವರಲ್ಲಿದೆ. ಆ ತುಡಿತದಿಂದ ಈ ಒಂದು ಆಮ್ನಾಯ ಬಳಗ ನಿರ್ಮಾಣ ಆಗಿದೆ. ಅವರ ಜತೆಗೂಡಿದ ಎಲ್ಲರ ಸಹಕಾರದಿಂದ ಮಾತ್ರ ಸಾಧ್ಯ. ಸದಾಶಿವರ ಅವರು ಗಂಟೆಗಟ್ಟಲೆ ಮಾತಾಡ್ಬೋದು. ಹಾಗಾಗಿ ಅವ್ರ ಪಾತ್ರವಾಗಿ ನಾವು ಕೇಳುವುದು ನಮಗೆ ಇಷ್ಟ. ಅದಕ್ಕಾಗಿ ತುಂಬ ಸಂತೋಷ ಆಗಿದೆ. ಇದು ನಿತ್ಯ ನಿರಂತರವಾಗಿ ಪಾಕ್ಷಿಕವಾಗಿ ಈ ಮಳೆಗಾಲ ಪೂರ್ತಿ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ಗುರುಪೂರ್ಣಿಮೆಯ ದಿನ ನಮ್ಮೆಲ್ಲ ಪೂರ್ವಾಚಾರ್ಯರ ಆಶೀರ್ವಾದ, ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನೀವು ನಂಬಿದಂಥ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಇಲ್ಲಿಯ ಕ್ಷೇತ್ರದ ಮಾತೆ ಕುಷ್ಮಾಂಡಿ ಪದ್ಮಾವತಿ ಅಮ್ಮ ಸಹಿತವಾಗಿ ನಮ್ಮ ಪೂರ್ವಾಚಾರ್ಯರ ಆಶೀರ್ವಾದ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವದಿಸಿ ಈ ಕಾರ್ಯಕ್ರಮಕ್ಕೆ ಸದಾ ಬಲ ಬೆಂಬಲವಾಗಿರ್ತಕ್ಕಂತಹ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಮತ್ತೊಮ್ಮೆ ಕೊಡಮಡುತ್ತಾ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹಿಂದೆ ಜರುಗತಕ್ಕಂತಹ ಆಖ್ಯಾನ ಶ್ರೀರಾಮ ಪಟ್ಟಾಭಿಷೇಕ ಕವಿ ಪಾರ್ಥಿ ಸುಬ್ಬನ ಕೃತಿ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಶಿವಪ್ರಸಾದ್ ಭಟ್ ಕಾಂತ ಅವರ, ಚೆಂಡೆ ಮದ್ದಳೆಯಲ್ಲಿ ದಿವಿಜೇಶ್ ಡಿ ಭಟ್ ಬೆಳವಾಯಿ ಹಾಗೆ ವೈಶಾಖ್ ಜೈನ್ ಇವರು ಸಹಕರಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಮುಮ್ಮೇಳದಲ್ಲಿ ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಕಿನ್ನಿಕಂಬಳ, ಡಾಕ್ಟರ್ ವಿನಾಯಕ್ ಚಂದ್ರಶೇಖರ್ ಭಟ್ ಗಾಳಿಮನಿ, ಸದಾಶಿವರಾವ್ ನೆಲ್ಲಿಮಾರ್, ಪುರಂದರ ಆಚಾರ್ಯ ಹಾಗೆ ಶಾಲಿನಿ ಪ್ರಸಾದ್, ಶ್ರೀಮತಿ ಶಾಲಿನಿ ಪ್ರಸಾದ್ ಇವರು ಸಹಕರಿಸಲಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳು ಇಂದಿನ ಈ ಆರಂಭದ ತಾಳಮದ್ದಳೆ ಪೂರ್ಣಗೊಳ್ಳುವವರೆಗೂ ಇಲ್ಲಿ ಇದ್ದು ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ಎಲ್ಲರಲ್ಲೂ ಕೂಡ ಕೇಳಿಕೊಳ್ಳುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಇಂದಿನ ತಾಳಮದ್ದಳೆ ಆಖ್ಯಾನ ಆರಂಭಗೊಳ್ಳಲಿಕ್ಕಿದೆ. ಒಂದು ಕೆಲವೇ ನಿಮಿಷದಲ್ಲಿ ತಾಳಮದ್ದಳೆ ಆರಂಭ ಆಗುತ್ತೆ. ಒಂದು ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ದಯವಿಟ್ಟು ಬಂದವರೆಲ್ಲ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದಾಗ್ತಾ ಇದ್ದಂತೆ ತಾಳಮದ್ದಳೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಹರಜಾತ ಗಜವದನ ಹರಜಾತ ಪರಮೇಶ ಸುಪ್ರೀತ ಸುರನರೋರಗ ನಮಿತ ಪೊರೆಯಂಗ ಸತತ ಗರಿವದನ ಗರಜಾತ ಪರಮೇಶ ಪ್ರೀತ ಧುರ ನರೋರಗ ನಮಿತ ಪೊರೆಯಂದ ಧರಣಿ ಕೋಟಿ ಪ್ರಕಾಶ ಧುರಿತ ಭವ ಭಯನಾಶ ಧರಣಿ ಕೋಟಿ ಪ್ರಕಾಶ ಧುರಿತ ಭವ ಭಯನಾಶ ಕರದೊಳಂಕುಶ ಪಾಜ ಮೆರೆವ ವಿಘ್ನೇಶ ಜಯ ಜಯತು ಜಯತು ಗಣಪಾಯ ದೇವಾ. ಆತ್ಮೀಯ ಕಲಾಭಿಮಾನಿಗಳೇ, ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ವಿದ್ಯುಕ್ತವಾಗಿ ಆಶೀರ್ವಚನ ಪುರಸ್ಸರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನಿಟ್ಟಿದ್ದಾರೆ. ಅವರ ಆಶೀರ್ವಾದವನ್ನು
ಮತ್ತೊಮ್ಮೆ ಬೇಡ್ತಾ ಚಾತುರ್ಮಾಸ್ಯದ ಶುಭಾವಸರದ ಆರಂಭದ ಈ ದಿವಸ ಈಗಾಗಲೇ ನಾವು ನಿಗದಿಪಡಿಸಿಕೊಂಡ ಹಾಗೆ ಪಾಕ್ಷಿಕ ತಾಳಮದ್ದಳೆ ಸರಣಿ ವಿಶ್ವಾವಸು 5127 ಇದರ ಅಂಗವಾಗಿ ಪ್ರಥಮ ತಾಳಮದ್ದಳೆ ಪ್ರದರ್ಶನವನ್ನ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದು ಇದೀಗ ಆರಂಭ ಮಾಡ್ತಾ ಇದೆ. ಗಣಪತಿ ಸ್ತುತಿಯನ್ನ ಈಗಾಗಲೇ ಭಾಗವತರು ಹಾಡಿದ್ದಾರೆ. ಹಿಮ್ಮೇಳದ ಕಲಾವಿದರುಗಳಾಗಿ ಭಾಗವತರಾಗಿ ಹಾಗೂ ಈ ಪಾಕ್ಷಿಕ ತಾಳಮದ್ದಳೆ ಸರಣಿ ಇದರ ಸಂಯೋಜಕರಲ್ಲಿ ಅನ್ಯತಮರಾಗಿರುವವರು ಶಿವಪ್ರಸಾದ್ ಭಟ್ ಕಾಂತಾವರ ಅವರು. ಪ್ರಧಾನ ಭಾಗವತರಾಗಿ ಇಡೀ ಈ ಸರಣಿಯನ್ನ ಅವರು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಹಾಗೆ ಚಂಡೆಮದ್ದಳೆಯಲ್ಲಿ ಅವರ ಜೊತೆಯಲ್ಲಿರುವವರು ನಮ್ಮ ವಿದ್ಯಾರ್ಥಿಗಳು ಅಂತ ಬಹಳ ನಾವು ಸಂತೋಷದಿಂದ ಹೇಳಬಹುದಾದಂತಹ ವೈಶಾಖ್ ರಾಜ್ ಜೈನ್ ಮತ್ತು ದಿವಿಜೇಶ್ ದೇವಾನಂದ್ ಭಟ್ ಬೆಳವಾಯಿ ಇವರು. ಕಲಿಕೆಯ ಉತ್ಸಾಹದ ಜೊತೆಗೆ ತಮ್ಮ ಅಧ್ಯಯನವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಈರ್ವರು ನಮ್ಮ ವಿದ್ಯಾರ್ಥಿಗಳು, ಆತ್ಮೀಯ ವಿದ್ಯಾರ್ಥಿಗಳು. ಕಲಿಕಾ ದೃಷ್ಟಿಯಿಂದ ಹಾಗೂ ಅನುಭವದ ದೃಷ್ಟಿಯಿಂದ ನಮ್ಮ ಜೊತೆಯಲ್ಲಿ ಸದಾಕಾಲ ನಾವಿರ್ತೇವೆ ಎನ್ನುವಂತಹ ಭಾವದಲ್ಲಿ ನಮ್ಮ ಜೊತೆಯಲ್ಲಿ ಸದಾಕಾಲ ಬಹಳಷ್ಟು ವರ್ಷದಿಂದ ನಮ್ಮ ಜೊತೆ ಇರುವವರು ಮೂವರು. ಈ ತ್ರಿತಯರನ್ನು ಕೂಡ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ತಮ್ಮೆಲ್ಲರ ಸಮಕ್ಷದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು. ಹಿಮ್ಮೇಳದಲ್ಲಿ ಕಲಾವಿದರ ಹಾಗೆ ಮುಮ್ಮೇಳದಲ್ಲಿ ನಮ್ಮ ಜೊತೆಯಲ್ಲಿ ಕಲಾವಿದರಾಗಿರುವಂಥವರು ಯಕ್ಷಮೇನಕ ಎನ್ನುವಂತಹ ಸಂಘಟನೆಯೊಂದಿಗೆ ಹಲವು ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನದ ಸೇವಾ ಕೈಂಕರ್ಯವನ್ನ ಮಾಡಿಕೊಂಡು ಬರ್ತಾ ಇರುವವರು. ಶೇಣಿ ಸಾಮಗ್ರ ಕಾಲದಿಂದ ಕಾರ್ಯಕ್ರಮವನ್ನ ನೋಡಿದವರು, ಸಂಯೋಜನೆ ಮಾಡಿದವರು, ಅನುಭವಿಗಳು ಹಾಗೂ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ಸಮಾನ ಮನಸ್ಕತೆಯೊಂದಿಗೆ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಅರ್ಥವನ್ನು ಹೇಳುವುದನ್ನು ಆರಂಭಿಸಿದಂತಹ ಹಿರಿಯರಾದಂತಹ ಸದಾಶಿವರಾವ್ ನೆಲ್ಲಿಮಾರಿವರು ಇವತ್ತು ಮುಖ್ಯವಾದ ಪಾತ್ರಗಳಲ್ಲಿ ಒಂದಾದಂತಹ ಮಂಥರೆಯ ಪಾತ್ರದಲ್ಲಿ ಅವರು ನಮ್ಮ ಜೊತೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಸೇರಿರುವಂತಹ ತಮ್ಮೆಲ್ಲರ ಪರವಾಗಿ ಹಾಗೂ ಲೈವ್ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ಇನ್ನೋರ್ವ ಕಲಾವಿದ ಕಟೀಲು ಮೇಳದಲ್ಲಿ ತಿರುಗಾಟವನ್ನ ಮಾಡ್ತಾ ಇರುವಂತಹವರು, ಹಾಗೆ ಸಮೀಪದ ಎಕ್ಸಲೆಂಟ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು, ಮಾತನ ಮಂಟಪವನ್ನು ತಮ್ಮ ನಾಲಿಗೆಯಲ್ಲಿ ಆರಾಮವಾಗಿ ವಿರಾಮವಿಲ್ಲದೆ ಅದನ್ನು ಅಭಿರಾಮವಾಗಿಟ್ಟುಕೊಂಡು ಮುಂದೆ ಸಾಗ್ತಾ ಇರುವವರು ಡಾಕ್ಟರ್ ವಾದಿರಾಜ್ ಕಲ್ಲೂರಾಯ ಇವರು ಇವತ್ತು ಶ್ರೀರಾಮನ ಪಾತ್ರದಲ್ಲಿ ನಮ್ಮ ಜೊತೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಸೇರಿರುವ ತಮ್ಮೆಲ್ಲರ ಪರವಾಗಿ ಹಾಗೂ ವೀಕ್ಷಿಸುವ ಸರ್ವರ ಪರವಾಗಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಮುಖ್ಯ ಪಾತ್ರ ಕೈಕೇಯಿಯ ಪಾತ್ರದಲ್ಲಿ ಶ್ರೀಮತಿ ಶಾಲಿನಿ ಪ್ರಸಾದ್ ಅವರಿದ್ದಾರೆ. ಗಮಕ ವ್ಯಾಖ್ಯಾನದಲ್ಲಿ ನಿರಂತರವಾಗಿ ತಮ್ಮ ಕೃಷಿಯನ್ನ ತಮ್ಮ ಪರಿಶ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಾ ಜೊತೆಯಲ್ಲಿ ನಾವು ಕರೆದಾಗ ತಮ್ಮ ಎಲ್ಲ ಒತ್ತಡಗಳ ನಡುವೆ ನಮ್ಮ ಜೊತೆಯಲ್ಲಿ ಅರ್ಥಧಾರಿಯಾಗಿ ಅಧ್ಯಯನಶೀಲವಾಗಿ ಕಾಣಿಸಿಕೊಳ್ಳುವಂತಹ ಅಧ್ಯಯನದ ಪ್ರವೃತ್ತಿಯಿಂದ ಮುನ್ನಡೀತಾ ಇರುವಂತಹ ಯಕ್ಷ ಚೈತನ್ಯ ಬಳಗದ ಮಹಿಳಾ ಅರ್ಥಧಾರಿಗಳಲ್ಲಿ ಅಗ್ರಗಣ್ಯರಾಗಿರುವಂತಹ ಶಾಲಿನಿ ಪ್ರಸಾದ್ ಅವರು ಇವತ್ತು ಈ ಪ್ರಸಂಗದ ಮುಖ್ಯ ಪಾತ್ರಗಳಲ್ಲಿ ಒಂದಾದಂತಹ ಕೈಕೇಯಿಯ ಪಾತ್ರವನ್ನ ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೆ ನಾನು ಪ್ರೀತಿಯಿಂದ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಪಾತ್ರ ಲಕ್ಷ್ಮಣನ ಪಾತ್ರ. ಇದನ್ನ ಪುರೋಹಿತರು ನಿರ್ವಹಿಸಿಕೊಳ್ಳಲಿಕ್ಕಿದ್ದಾರೆ. ಆ ಕಾಳಿಕಾಂಬ ದೇವಸ್ಥಾನದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದವರು ಜೈಕರ್ ಪುರೋಹಿತ್, ಪುರಂದರ ಪುರೋಹಿತರು ನಮ್ಮ ಜೊತೆಯಲ್ಲಿ ಈ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ವೇದಾಧ್ಯಯನ ಸಂಪನ್ನರು, ನಿರಂತರವಾಗಿ ಸಂಸ್ಕೃತಿಯ ಒಂದಷ್ಟು ಕಳಕಳಿಯನ್ನು ಹೊಂದಿದಂತಹ ಮಹನೀಯರು. ಸದಾ ನಮ್ಮ ಕಾರ್ಯಕ್ರಮಗಳನ್ನ ಅವರು ಉಪಸ್ಥಿತರಿದ್ದು ಹಾಗೂ ಅರ್ಥಧಾರಿಗಳಾಗಿ ನಮ್ಮ ಜೊತೆ ಇದ್ದು ನಡೆಸಿಕೊಡುವವರು. ಅವರು ಲಕ್ಷ್ಮಣನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕೊನೆಯದಾಗಿ ನಾನು ದಶರಥನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದೇನೆ. ಪ್ರಸಂಗ ಪಾರ್ಥಿಸುಬ್ಬ ವಿರಚಿತವಾದಂತಹ ಶ್ರೀರಾಮ ಪಟ್ಟಾಭಿಷೇಕದ ಎನ್ನುವ ಪ್ರಸಂಗದ ಒಂದು ಆಯ್ದ ಭಾಗ. ಇವತ್ತಿನ ಪ್ರಸಂಗ ದಶರಥನ ಒಡ್ಡೋಲಗದಿಂದ ಆರಂಭವಾಗಿ ಪಟ್ಟಾಭಿಷೇಕ ಭಂಗ ಆಗಿ ರಾಮನ ವನಗಮನದ ವರೆಗಿನ ವೃತ್ತಾಂತವನ್ನು ಒಳಗೊಂಡಿರುತ್ತೆ. ಸುಮಾರು 180 ನಿಮಿಷದಿಂದ 200 ನಿಮಿಷ, 3ರಿಂದ 3:15 ಅಥವಾ 3:30 ಗಂಟೆಯ ವ್ಯಾಪ್ತಿಯಲ್ಲಿ ಈ ಪ್ರಸಂಗವನ್ನ ಪ್ರದರ್ಶನ ಮಾಡುವರೆ ನಾವು ಸೇರಿಕೊಂಡಿದ್ದೇವೆ. ಇದೊಂದು ನಮ್ಮ ತಂಡದ ಮುಖ್ಯ ಧ್ಯೇಯಗಳಲ್ಲಿ ಒಂದಾದ ಅಧ್ಯಯನ, ಅನುಸಂಧಾನ,
ಪ್ರದರ್ಶನ ಮತ್ತು ದಾಖಲೀಕರಣ ಎನ್ನುವಂತಹ ಚತುರ್ಬಾಹುಗಳಿಂದ ಚತುರ್ಭದ್ರದಿಂದ ಕೂಡಿರುವಂತಹ ಒಂದು ಅಧ್ಯಯನಶೀಲವಾದ ತಂಡ. ಈ ತಂಡವನ್ನು ತಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತ ತಂಡದ ಸ್ಥಾಪಕನ ನೆಲೆಯಲ್ಲಿ ಕೇಳಿಕೊಳ್ತಾ, ಇದರ ಗೌರವಾಧ್ಯಕ್ಷರನ್ನ, ಗೌರವ ಸಲಹೆಗಾರರನ್ನ, ಸ್ಥಾಪಕರನ್ನ, ಹಾಗೆ ಎಲ್ಲ ಹಿರಿಯರನ್ನು ಅತ್ಯಂತ ಗೌರವದಿಂದ ಮತ್ತು ಈ ತಂಡದಲ್ಲಿ ಇರುವ ಇತರ ಕಲಾವಿದರನ್ನ, ಅನೇಕ ಕೋಲಾವಿದರು ನಮ್ಮ ಜೊತೆ ಇದ್ದಾರೆ, ಅವರನ್ನೆಲ್ಲ ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ವಿಶೇಷವಾಗಿ ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮ್ಮ ಈ ಭಾಗದ ಅತ್ಯಂತ ಗೌರವಾನ್ವಿತ ವಕೀಲರಾದಂತಹ ಹಿರಿಯರಾದಂತಹ ಬಾಹುಬಲಿ ಪ್ರಸಾದ್ ಅವರಿದ್ದಾರೆ. ಅವರನ್ನು ನಾನು ಅತ್ಯಂತ ಗೌರವದಿಂದ ಗುರುತಿಸ್ತಾ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಮತ್ತೆ ಮೂಡುಬಿದಿರೆ ಪರಿಸರದ ಅನೇಕ ಹಿರಿಯರು ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಅವರನ್ನೆಲ್ಲ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ತಾಳಮದ್ದಳೆಯನ್ನು ಆರಂಭಿಸುವರೆ ತಮ್ಮ ಅಪ್ಪಣೆಯನ್ನು ಕೇಳಿ ಭಾಗವತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ಯಕ್ಷಗಾನಂ ಗೆಲ್ಗೆ. ಅಂಬುರುಗದಳ ನೇಯೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾಗ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾತನ ವಾಣಿಯರಾಯ ಪಾದಾಂಬುಜಕ್ಕೆ ಬಡಮಡುತ್ತ ವಣಿಬೆ ನೀ ಕಥಾಮೃತವೈ ಕುಲ ವಾರಿಧಿಗೆ ಪ್ರತಿಚಂದ್ರನೋ ತಾರಿಣಿಯ ನಾಲ್ತಿರಲು ತಾರಿಣಿಯ ನಾಲ್ತಿರಲು ಕುಜಿಕ ಕುಮಾರರನ್ನು ಕರೆದೊಯ್ಯಲು ಯಜ್ಞ ಗೆಲ್ದೋ ವೀರ ದಶರಥ ನೃಪತಿ ಇನಕುಲವಾರಿಧಿಗೆ ಪ್ರತಿಚಂದ್ರ. ಈ ಮಾತನ್ನು ಸಿಂಹಾಸನವನ್ನ ಏರುವ ಸನ್ನಿವೇಶದಲ್ಲಿ ಪ್ರತಿ ದಿವಸವೂ ನಮ್ಮವರು ಹಾಡಿ ಹೊಗಳುತ್ತಾ ಇದ್ದಾರೆ. ಆ ಮಾತನ್ನು ಕೇಳುವಾಗ ಈ ವೃದ್ಧಾಪ್ಯದಲ್ಲಿಯೂ ಮೈ ಮನಗಳು ರೋಮಾಂಚಗೊಳ್ಳುವುದು ಸುಳ್ಳಲ್ಲವಲ್ಲ. ವೀರ ದಶರಥ ನೃಪತಿ, ಹಿಂದಿನವರು ಬಹುಕಾಲದಿಂದ ಆಳ್ವಿಕೆಯನ್ನ ಮಾಡಿಕೊಂಡು ಬಂದಂತಹ ಅಯೋಧ್ಯೆಯ ಈ ರತ್ನ ಸಿಂಹಾಸನದ ಮೇಲೆ ಸುದೀರ್ಘ ಅಂತ ಹೇಳಬಹುದಾದಂತಹ 50-60 ಸಾವಿರಕ್ಕೂ ಮಿಗಿಲು ಅಂತ ಹೇಳಬಹುದಾದ ಅಗಣಿತವಾದಂತಹ ಆಯುರ್ಮಾನದ ಆಳ್ವಿಕೆಯನ್ನ ನಡೆಸಿಕೊಂಡು ಹೋಗುತ್ತಾ ಇರುವ ದಶರಥ ಚಕ್ರವರ್ತಿ
ಈ ಚಕ್ರವರ್ತಿಗೆ ಜಯವಾಗಲಿ ಎನ್ನುವಂತಹ ಭಾವದಲ್ಲಿ ನೀವೆಲ್ಲ ಆಡುತ್ತೀರಿ. ಹೌದು, ನೀವು ಆಡುವಾಗ ಒಮ್ಮೆ ಎದೆ ಸೆಟೆದು ಉಬ್ಬಿ ಬರುತ್ತದೆ. ಇತಿಹಾಸವನ್ನ ಗ್ರಹಿಸುವಾಗ ನಾವೆಷ್ಟು ಕುಬ್ಜರು ಎನ್ನುವ ಭಾವವೂ ಮನೆ ಮಾಡುತ್ತದೆ. ಕ್ಷತ್ರಿಯರಿಗೆ ಉಪಮೆಯಾಗಿ ಹೇಳಬಹುದಾದ ಮಾತು ವೀರತ್ವ ಅಲ್ಲ ಅಂತ ಅಲ್ಲ, ಆದರೆ ಆ ವೀರತ್ವವನ್ನೇ ಸ್ಥಾಪನೆ ಮಾಡಿ ಸಂಸ್ಥಾಪಿತವಾದಂತಹ ಈ ಅಯೋಧ್ಯೆಯ ರಾಜಸತ್ತೆ ನನ್ನಿಂದ ಮುಂದುವರಿದದ್ದಷ್ಟೇ ಬಿಟ್ರೆ ನಾನೇನು ಸ್ಥಾಪಕನಲ್ವಲ್ಲ. ಸೂರ್ಯನಿಂದ ತೊಡಗಿದಂತಹ ವಂಶ ಸೂರ್ಯವಂಶ, ರಘುವಿನಿಂದ ವಿಸ್ತೃತವಾದ ವಂಶ ರಘುವಂಶ, ಮನುವಿನಿಂದ ಲೋಕಮುಖಕ್ಕೆ ಬೇಕಾದ ಸ್ಮೃತಿಯೂ ಕೊಡಲ್ಪಟ್ಟ ವಂಶ ಮನುವಂಶ, ಮಾನವ ವಂಶ. ಹೀಗೆ ಈ ವಂಶದಲ್ಲಿ ಹುಟ್ಟಿದಂತಹ ಪ್ರತಿಯೋರ್ವ ರಾಜ ಕುಮಾರನು ತನ್ನದ್ದೇ ಆದಂತಹ ಕೊಡುಗೆಯನ್ನು ಯೋಗದಾನವನ್ನು ನೀಡುವ ಮೂಲಕ ಹೆಸರನ್ನು ಸ್ಥಾಯಿಗೊಳಿಸಿಕೊಂಡಿದ್ದಾರೆ. ಅಂತಹ ಸಿಂಹಾಸನದ ಈ ಎತ್ತರದ ಪೀಠವನ್ನು ಹೀಗೆ ನೋಡುವಾಗ, ಸೋಪಾನ ಪಂಕ್ತಿಯಲ್ಲಿ ಹೆಜ್ಜೆಯನ್ನಿಟ್ಟು ಮೇಲೆ ಬರುವಾಗಲೆಲ್ಲ ಅವರ ಯಶೋಗಾಥೆಗಳೇ ಇಲ್ಲಿ ಅನುರಣಿಸುವ ಹಾಗೆ ಭಾಸವಾಗುತ್ತದೆ. ಇವತ್ತಿಗೆ ನೀವು ಆಡ್ತೀರಿ, ಅದೇ ಇನವಂಶದ ಸೂರ್ಯವಂಶದ ಈ ಚಕ್ರವರ್ತಿ ಮನೆತನದಲ್ಲಿ ಹುಟ್ಟಿದ ದಶರಥ ಯಾರು ಅಂತಂದ್ರೆ ಇನುಕುಲ ವಾರಿಧಿಗೆ ಪ್ರತಿಚಂದ್ರ. ಆಹಾ, ಕಾವ್ಯದ ನೆಲೆಯಲ್ಲಿ ಆಡುವಾಗ ಮನಸ್ಸು ಭಾವುಕವಾಗುತ್ತದೆ. ಆ ಭಾವುಕತನವನ್ನೇ ಸ್ಥಾಯಿಗೊಳಿಸಿಕೊಳ್ಳೋಣ ಅಂತಂದ್ರೆ ಹಾಗಲ್ಲವಲ್ಲ. ಭಾವುಕತನದಿಂದ ಮುಂದುವರಿಯಬಹುದಾದಂತಹ ಕೌಟುಂಬಿಕವಾದ ಸಾಮರಸ್ಯದ ನೆಲೆ ಬೇರೆ, ಭಾವುಕತನದೊಂದಿಗೆ ಮನಸ್ಸನ್ನು ಸೇರಿಸಿ ಬುದ್ಧಿಯ ಎತ್ತರದಲ್ಲಿದ್ದು ರಾಜಸತ್ತೆಯನ್ನು ಆಳ್ವಿಕೆ ಮಾಡಬಹುದಾದ ಆ ಸ್ವರೂಪ ಬೇರೆ ಅಲ್ವೇ. ಹೀಗೆ ನೋಡುವಾಗ ನಮ್ಮ ವಂಶದ ಹಿರಿಯನಾದ ಮೂಲಪುರುಷನಾದಂತಹ ಸೂರ್ಯ ನೆನಪಿಗೆ ಬರ್ತಾನೆ. ಯಾವ ಕಾರ್ಯವಿದ್ದರೂ ಸೂರ್ಯನಿಂದಲೇ ಆರಂಭ. ಸೂರ್ಯನ ಉದಯಕ್ಕೆ ಪ್ರಾಶಸ್ತ್ಯ. ಎಲ್ಲಿ ಉದಯಕ್ಕೆ ಪ್ರಾಶಸ್ತ್ಯ ಇದೆಯೋ ಅಲ್ಲಿ ಅಸ್ತಕ್ಕೂ ಒಂದು ಪ್ರಾಶಸ್ತ್ಯ ಇದೆ ಅಂತ ನಮಗೆಲ್ಲ ತಿಳಿಸಿಕೊಟ್ಟ ಮಹನೀಯ ಅವನು. ಎಲ್ಲ ಕಡೆಯಲ್ಲಿ ತನ್ನದಾದಂತಹ ಬೆಳೆದಾದಂತಹ ಕಿರಣಗಳನ್ನು ಪಸರಿಸುತ್ತಾ ನೀವೆಲ್ಲ ಕ್ರಿಯಾಶೀಲರಾಗಬೇಕು ಎನ್ನುವಂತಹ ಭಾವವನ್ನು ಮನಸ್ಸಿನಲ್ಲಿ ಉತ್ತೇಜಿಸುತ್ತಾ, ಪ್ರಾತಸ್ಮರಣೀಯ ಗುರುವರೇಣ್ಯರಾದಂತಹ ವಿಶ್ವಾಮಿತ್ರರು ಹೇಳುವ ಧಿಯೋ ಯೋ ನಃ ಪ್ರಚೋದಯಾತ್, ಬುದ್ಧಿ ಪ್ರಚೋದಕವಾದಂತಹ ಸೂರ್ಯನನ್ನು ಆರಾಧಿಸಿ ಎನ್ನುವ ಭಾವದ ಆ ಮಾತುಗಳೆಲ್ಲ ನೆನಪಿಗೆ ಬರ್ತದೆ. ಹಾಗೆ ನೆನಪಿಸಿಕೊಂಡು ಮುಂದೆ ಸಾಗುವಾಗ ನನ್ನ ಬದುಕನ್ನೇ ನಾನು ಅವಲೋಕನಕ್ಕೆ ಒಳಪಡಿಸಿಕೊಳ್ಳುತ್ತೇನೆ ಬಹಳ ಕಾಲ. ಯಾಕೆ? ಬದುಕಿನಲ್ಲಿ ಬದುಕಾಗಿ ಬಂದಂತಹ ಸರ್ವವು ಸಂತೋಷವಾಗಿಯೇ ಮಾರ್ಪಟ್ರೆ ಬದುಕಿನಲ್ಲಿ ಬವಣೆಗಳಿಲ್ಲದಂತಹ ಆ ಸನ್ನಿವೇಶ ಪುನಸ್ಮರಣೆಗೆ ಅವಕಾಶವನ್ನು ಕೊಡುವುದಿಲ್ಲ. ಆದರೆ ದಶರಥನ ಬದುಕು ಹಾಗಲ್ಲವಲ್ಲ. ಎಲ್ಲವನ್ನೂ ಪಡೆದಿದ್ದೇನೆ, ಸೌಲಭ್ಯದೊಂದಿಗೆ ಬದುಕನ್ನು ಸಾಗಿಸುತ್ತಿದ್ದೇನೆ ಅಂತ ಭಾವಿಸಿಕೊಂಡಾಗಲೇ ಕೌಟುಂಬಿಕ ಬದುಕಿನಲ್ಲಿ ಅನುಭವಿಸಿದಂತಹ ಒಂದಷ್ಟು ಸಂದಿಗ್ಧಗಳು ಏನು ಹೇಳಬೇಕು. ಮಕ್ಕಳಿಲ್ಲದ ಬಹಳ ಕಾಲದವರೆಗೆ ಮಕ್ಕಳಿಲ್ಲ ಎನ್ನುವಂತಹ ಅನಾಥ ಪ್ರಜ್ಞೆಯಿಂದ ಬದುಕನ್ನು ಸಾಗಿಸಿದಂತಹ ನನಗೆ ನನ್ನ ವಂಶದ ಹಿರಿಯನಾದಂತಹ ದಿಲೀಪನೂ ಒಂದು ಅರ್ಥದಲ್ಲಿ ನೆನಪು ಮಾಡಿಕೊಟ್ಟ. ದಿಲೀಪನಿಗೂ ಒಂದು ಕಾಲಘಟ್ಟದಲ್ಲಿ ಇದೇ ಸಂದಿಗ್ಧ ಬಂದಿತ್ತು, ಮಕ್ಕಳಿಲ್ಲ. ವಸಿಷ್ಠರಲ್ಲೂ ಹೋಗಿ ಕೇಳಿದಂತಹ ಸನ್ನಿವೇಶದಲ್ಲಿ ಕಾಮಧೇನುವಿನ ಆರಾಧನೆಯಿಂದ ಮಕ್ಕಳಾಗುತ್ತಾರೆ, ನೀನು ಕಾಮಧೇನುವಿನ ಆರಾಧನೆ ಮಾಡಬೇಕು ಅಂತ ಹೇಳಿದರು. ಕಾಮಧೇನುವಿನ ಆರಾಧನೆಗೆ ತೊಡಗುವಂತಹ ಸನ್ನಿವೇಶಕ್ಕೆ ಕಾಮಧೇನು ಲಭ್ಯವಿಲ್ಲ, ಅದರ ಮಗಳಾದ ನಂದಿನಿಯನ್ನು ಆರಾಧನೆ ಮಾಡು. ನಂದಿನಿಯ ಆರಾಧನೆಯಿಂದ ಮುಂದುವರಿದಂತಹ ಕುಲ ನಮ್ಮದು. ಆ ನೆಲೆಯಲ್ಲಿಯೇ ದಿಲೀಪನ ಮಗನಾದಂತಹ ರಘು ಚಕ್ರವರ್ತಿ, ನಾವೆಲ್ಲ ರಾಘವ ಅಂತ ಹೇಳುವುದಕ್ಕೆ ಇವತ್ತು ಕಾರಣ ಸ್ಥಾನದಲ್ಲಿರುವವನು ಹುಟ್ಟಿದ್ದು ಹಾಗೆ. ಹೀಗೆ ನೋಡುವಾಗ ನಮ್ಮ ಮನಸ್ಸಿನಲ್ಲಿಯೂ ಉಂಟಾದ ಭಾವ, ಯಾವುದೋ ಒಬ್ಬ ಮಹರ್ಷಿ, ಇನ್ಯಾವುದೋ ಒಬ್ಬ ಮಹಾತ್ಮ
ನಮ್ಮ ವಂಶದ ಕುಲದ ಈ ಏಳ್ಗೆಯನ್ನು ಮುಂದುವರಿಸುವುದಕ್ಕೆ ಬೇಕಾದ ಸಂತಾನ ಮುಂದುವರಿಸುವುದಕ್ಕೆ ಬೇಕಾದ ಸಂತಾನಕ್ಕೆ ಹೇತುವಾಗಿ ಒದಗಿ ಬರ್ತಾನೆ ಅಂತ ಭಾವಿಸಿಕೊಂಡೆ. ಹಾಗೆ ಭಾವಿಸಿದಾಗಲೇ ಬಂದದ್ದು ಋಷ್ಯಶೃಂಗರ ದರ್ಶನ. ಋಷ್ಯಶೃಂಗರ ದರ್ಶನದಿಂದ ಸಿದ್ಧವಾದಂತಹ ಪುತ್ರಕಾಮೇಷ್ಟಿ ಯಾಗ, ಅವರ ಘನ ಉಪಸ್ಥಿತಿಯಲ್ಲಿ ಮುಂದೆ ಹೋದಂತಹ ಪುತ್ರಕಾಮೇಷ್ಟಿ ಯಾಗದಿಂದ ಸಂತಾನಕ್ಕೆ ಬೇಕಾದದ್ದು ಒಬ್ಬ ಮಗ. ಆದರೆ ಹುಟ್ಟಿದ್ದು 4 ಮಕ್ಕಳು. ಪಡೆದದ್ದು ವೃದ್ಧಾಪ್ಯದಲ್ಲೇ. ಆದರೆ ಏನಂತೆ, ಈ ವೃದ್ಧಾಪ್ಯದಲ್ಲಾದರೂ ಈ ದಶರಥನಿಗೆ ಒಂದು ಆಲಂಬನವಾಗಬಹುದಾದಂತಹ ಪುತ್ರ ಚತುಷ್ಟಯರು ಹುಟ್ಟಿದ್ರಲ್ಲ ಎನ್ನುವ ಸಮಾಧಾನ. ಹಾಗೆ ಸಂತೋಷವನ್ನೇ ಅನುಭವಿಸುತ್ತಾ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ 3 ತಾಯಂದಿರಿಗೆ 4 ಮಕ್ಕಳನ್ನು ಪಡೆದ ಸುಯೋಗ ನಮ್ಮದು. ತಿಳಿದವರಾಡಿದ್ರು, ವಸಿಷ್ಠಾದಿಗಳೇ ಹೇಳಿದ್ರು, ಇವರು ಕೇವಲ ಮಕ್ಕಳಲ್ಲ, ಇವರು ನಿನ್ನ ಬದುಕಿನ ಪುರುಷಾರ್ಥ ಚತುಷ್ಟಯ ಅಂತ ಆಡಿದ್ರು. ಇವರನ್ನು ನೀನು ಕೇವಲ ನಿನ್ನ ಮಕ್ಕಳು ಅಂತ ಭಾವಿಸಬೇಡ, ಇವರು ಈ ಸಮಗ್ರವಾದಂತಹ ಪೃಥ್ವಿಗೆ ಅಡಿಯಾಗಬಹುದಾದ 4 ಸ್ತಂಭಗಳು, ಕಂಬಗಳು ಅಂತ ಆಡಿದ್ರು. ಹಾಗಾಡುವಾಗ ಮಮಕಾರದ ಮುದ್ದೆಯಾಗಿಯೇ ಕಂಡಂತಹ ಈ ಮಕ್ಕಳನ್ನು ನಾನು ಭಾವಿಸಿದ್ದ ಹೇಗೆ, ಇವರು ನನ್ನ ಮಕ್ಕಳು, ಇವರು ನನ್ನವರು, ನನ್ನ ಮಕ್ಕಳು. ಮಮಕಾರದಿಂದ ಮಮತೆಯು ವರತೆಯಾಗಿ ಹೊಮ್ಮಿದ ಸಂದರ್ಭಕ್ಕೆ ಮಹಾಸಮುದ್ರದೋಪಾದಿಯಲ್ಲಿ ಆ ಮಮಕಾರದ ಸುಳಿಯಲ್ಲಿ ಮಕ್ಕಳನ್ನಿಟ್ಟುಕೊಂಡು ಬೆಳೆಸಿದೆ ನಾನು. ಬೆಳೆಸುತ್ತಾ ಮನೆಯನ್ನೇ ಗುರುಕುಲವನ್ನಾಗಿಸಿಕೊಂಡು ವಸಿಷ್ಠ ವಾಮದೇವಾದಿಗಳಿಂದ ಅವರಿಗೆ ಬೇಕಾದ ಅಧ್ಯಯನಕ್ಕೆ ವ್ಯವಸ್ಥೆಯನ್ನ ಮಾಡಿದರೆ, ಒಂದು ದಿವಸ ಇದೇ ಆಸ್ಥಾನದ ಮುಂದೆ ಬಂದ್ರಲ್ಲ ವಿಶ್ವಾಮಿತ್ರರು. ಬಂದು ಕೇಳಿದ್ದೇನು, ನಿನ್ನ ಮಕ್ಕಳು ನನಗೆ ಬೇಕು. ವಿಶ್ವಾಮಿತ್ರರ ವ್ಯಾಪ್ತಿ ವಿಸ್ತಾರವನ್ನು ನೋಡುವಾಗ ಕ್ಷತ್ರಿಯತ್ವದ ನೆಲೆಯಲ್ಲಿ ಬ್ರಾಹ್ಮಣ್ಯ ಮೇಳೈಸಿದ ಮಹಾತ್ಮ ಅವರು. ಕ್ಷತ್ರಿಯತ್ವದ ರಾಜಸ ಗುಣದ ಆ ಜಯಘೋಷದೊಂದಿಗೆ ಹುಟ್ಟಿರಬಹುದಾದ ಬ್ರಾಹ್ಮಣ್ಯದ ವೇದಘೋಷ ಜಯಘೋಷದ ವೇದಘೋಷವಾಗಿ ಮಾರ್ಪಟ್ಟಾಗ ಅವರ ಆ ಮಾತಿಗೆ ನಾನು ಮಂತ್ರದ ಸ್ಥಾನವನ್ನು ಕೊಡಬೇಕಾದದ್ದು ಕರ್ತವ್ಯವಲ್ವೇ? ಆದ್ರೆ ಅಂದು ನನಗೆ ಮೊದಲ ಬಾರಿಗೆ ಅನುಭವಕ್ಕೆ ಬಂತು, ಮಕ್ಕಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ? ಈ ಮಕ್ಕಳು ನನ್ನ ಮಕ್ಕಳು, ಇವರನ್ನು ನಾನು ಹೇಗೆ ಬಿಟ್ಟಿರುವುದು? ಇನ್ನೂ ಚಿಕ್ಕ ಪ್ರಾಯದ ಮಕ್ಕಳು, ಇವರನ್ನ ಯಜ್ಞ ರಕ್ಷಣೆಗೋಸ್ಕರ ಕರೆದುಕೊಂಡು ಹೋಗ್ತೇನೆ. ನಮ್ಮಲ್ಲಿ ಮಾತಿದೆ, ಮನುವೇ ಹೇಳಿದ ಮಾತು, ಮನುವಿನಿಂದಲೇ ಪ್ರಣೀತವಾದ ಸ್ಮೃತಿಯಲ್ಲಿ ಯುಕ್ತವಾದ ಮಾತು. ಚಿಕ್ಕ ಮಕ್ಕಳು 14, 15, 16 ವರ್ಷ ಆಗುವವರೆಗೂ ರಕ್ಷಿಸಬೇಕಾದದ್ದು ತಾಯಿ ತಂದೆಯರ ಕರ್ತವ್ಯ ಅಂತ ಬಗೆದದ್ದು. ಆದ್ರೆ ಇವರು ಆಡ್ತಾರೆ, ನನಗೆ ಬೇಕು, ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಕ್ರುದ್ಧರಾದ್ರಲ್ಲ. ಆ ಕ್ರೋಧಕ್ಕೆ ಇಡೀ ಅಯೋಧ್ಯೆಯೇ ಸುಟ್ಟು ಹೋದೀತು ಎನ್ನುವ ಎಚ್ಚರಿಕೆಯು ಬಂದಾಗ ವಸಿಷ್ಠರು ಹೇಳಿದ್ರು, ಇಲ್ಲ, ಅವರು ಒಳ್ಳೆಯದಕ್ಕೆ ಕೇಳ್ತಾ ಇದ್ದಾರೆ, ಕಳುಹಿಸಿಕೊಡು ಎನ್ನುವ ಹಾಗೆ. ಏನು ಒಳ್ಳೆಯದು ನನಗೆ ಅರ್ಥವಾಗಲಿಲ್ಲ. ಅಂತೂ ವಸಿಷ್ಠರ ಮಾತಿನ ಮೇಲಿನ ನಂಬಿಕೆಯಿಂದ ಅವರ ಆಜ್ಞಾನುವರ್ತಿಯಾಗಿ ಕಳುಹಿಸಿಕೊಟ್ಟೆ. ಮತ್ತೆ ಗೊತ್ತಾಯಿತು, ಹಾಗೆ ಅಲ್ವೇ, ನಮಗೆ ನಾರಿಕೇಲ ಫಲದ ಸೌಖ್ಯ ಬೇಕು, ಆದ್ರೆ ಆ ನಾರಿಕೇಲ ಫಲ ಸುಲಭವಾಗಿ ಸಿಗುತ್ತದೋ ಅಂತ ಹೇಳಿ. ಒಂದು ನಾರಿಕೇಲ ಫಲ ಬೇಕು 10 ವರ್ಷಗಳ ನಂತರ ಬೇಕು ಅಂತಾದ್ರೆ ಇವತ್ತು ನಾವು ಗಿಡವನ್ನು ನೆಡಬೇಕು, ಅದು ವಿಸ್ತಾರವಾಗಿ ಬೆಳೆಯಬೇಕು. ಎತ್ತರದ ಆ ತುದಿಯಲ್ಲಿ ಬೆಳೆದಂತಹ ಕಾಯಿಯನ್ನು ಕೀಳಬೇಕು, ಕಿತ್ತು ಅದರ ಹೊರ ಆವರಣಗಳನ್ನೆಲ್ಲ ಕತ್ತರಿಸಿ 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 ಪರಿಶ್ರಮ ಭೂಯಿಷ್ಠವಾಗಿ ಮುಂದೆ ಸಾಗಿದಾಗ ಮಾತ್ರ ಅಮೃತೋಪಮವಾದಂತಹ ನಾರಿಕೇಲ ಫಲ ನಮಗೆ ಸಿಗುತ್ತದೆ. ವಿಶ್ವಾಮಿತ್ರರು ನಾರಿಕೇಲ ಫಲೋಪಮರು ಅಂತ ಅರ್ಥವಾದದ್ದು ಅವತ್ತು ನನಗೆ. ಹೊರಗಡೆಯಲ್ಲಿ ಕಾಠಿಣ್ಯ, ಒಳಗಡೆಯಲ್ಲಿ ಮಾರ್ಧವ.
ಹೇಳಿದರಲ್ಲ ಬಂದು ಮಕ್ಕಳ ವೃತ್ತಾಂತವನ್ನೆಲ್ಲ ಕೇಳಿ ಆಯ್ತಲ್ಲ. ಯಾರಿಗೆ ಯಾರು ಕಲಿಸ್ತಾರೆ, ಯಾರಿಗೆ ಯಾರು ಗುರು ಎನ್ನುವುದನ್ನ ಅವರೇ ಮಕ್ಕಳ ನೆಲೆಯಲ್ಲಿ ಆಡಿದರು. ನಮಗೆ ಆಡಿದ ಮಾತು ಈಗಲೂ ಅನುರಣನವಾಗುತ್ತಿದೆ ನನ್ನ ಕರ್ಣಕುಹರಗಳಲ್ಲಿ. ಯಜ್ಞ ರಕ್ಷಣೆಗೆ ಬೇಕಾಗಿ ಫಲ ಅತಿಬಲ ಎನ್ನುವ 2 ವಿದ್ಯೆಗಳನ್ನು ಪ್ರದಾನ ಮಾಡಿದರಂತೆ. ಮೊದಲು ಹಸಿವು ಬಾಯಾರಿಕೆ ನಿದ್ರೆಗಳಿಂದ ವಿಮುಕ್ತರಾದರು ನನ್ನ ಮಕ್ಕಳು. ಜಗತ್ತಿನಲ್ಲಿ ಯಾರೇ ಬದುಕಬೇಕು ಅಂತ ಆದ್ರೆ ಬದುಕಿನ ಹಸಿವು ಬೇಕೋ ಬೇಡವೋ, ನನ್ನ ಮಕ್ಕಳಿಗೆ ಹಸಿವನ್ನೇ ನಿಯಂತ್ರಿಸುವ ಶಕ್ತಿ ಕೊಟ್ರು ಅಂತಂದ್ರೆ ನನ್ನ ಮಕ್ಕಳು ಎಲ್ಲಿ ಹೋದ್ರು ಬದುಕ್ತಾರೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಅವರಿಗೆ ಈ ನಾಡು ಬೇಕು ಅಂತಿಲ್ಲ, ಅವರು ಹೋದಲ್ಲಿ ನಾಡಾದೀತು. ಅವರು ಹೋದದ್ದು ಯಾವ ಬೀಡಾದರೂ ಅದು ನಾಡಾಗಿಸಬಹುದಾದ ಎತ್ತರದ ಬಲ ಅತಿಬಲ ವಿದ್ಯೆ. ಜೊತೆಯಲ್ಲಿ ವೃಷಾಶ್ವರಿಂದ ಪ್ರದತ್ತವಾದಂತಹ ಜೀವಂತ ಶರಗಳು 50 ಶರಗಳನ್ನ ಪ್ರದಾನ ಮಾಡಿದರಂತೆ. ವೃಷಾಶ್ವ ಎನ್ನುವ ಮುನಿಯ ಆ ಇತಿಹಾಸವನ್ನ ಕೇಳುವಾಗಲೇ ಈಗಲೂ ರೋಮಾಂಚಿತ ಒಪ್ಪುವಾಗುತ್ತೇನೆ ನಾನು. 100 ಮಕ್ಕಳು ಬೇಕು ಅಂತ ಪಡೆದುಕೊಂಡಂತಹ ವರಕ್ಕೆ ದೇವರು ಕೊಟ್ಟ ಪ್ರಸಾದ 100 ಹೆಣ್ಣು ಮಕ್ಕಳು. ಹುಟ್ಟಿದಂತಹ ಹೆಣ್ಣು ಮಕ್ಕಳನ್ನ ಹೇಗೆ ನಾನು ಲೋಕದ ರಕ್ಷಣೆಗೆ ವಿನಿಯೋಗಿಸಲಿ ಅಂತ ಯೋಚನೆ ಮಾಡಿದಾಗ ಅವರಿಗೆ ಕಲಿಸಿದ ಪಾಠವಂತೆ ಪ್ರಪಂಚ ಅಲ್ಲ, ಆ ಸಂದರ್ಭ ಕಲಿಸಿದ ಪಾಠವಂತೆ. ಏನು ಹುಟ್ಟಿದ ಮಕ್ಕಳು ಹೆಣ್ಣು ಗಂಡು ಎನ್ನುವುದಲ್ಲ, ಬಂದ ಸಂದರ್ಭ ಕಷ್ಟವೋ ಸುಖವೋ ಎನ್ನುವುದಲ್ಲ, ಇರುವ ಸಂಗ್ರಹವನ್ನು ಇರುವ ಸಾಮಗ್ರಿಯನ್ನು ನೀನು ಹೇಗೆ ಬಳಸಿಕೊಳ್ಳುತ್ತಿ ನೋಡಬೇಕು. ಆ ಕಾಲಕ್ಕೆ ಮಾಡಿದ್ದೇನವರು ತಮ್ಮದ್ದೇ ಆದಂತಹ ಮಂತ್ರಶಕ್ತಿಯಿಂದ 50 ಹೆಣ್ಣು ಮಕ್ಕಳನ್ನು ಅಸ್ತ್ರವಾಗಿ ಮಾರ್ಪಡಿಸಿ ಇನ್ನು 50 ಹೆಣ್ಣು ಮಕ್ಕಳನ್ನ ಅದೇ ಅಸ್ತ್ರಕ್ಕೆ ಬೇಕಾದ ಮಂತ್ರವಾಗಿ ಮಾಡಿ ಜೀವಂತ ಶರಗಳಾಗಿ ತಮ್ಮ ಬತ್ತಳಿಕೆಯಲ್ಲಿ ಇಟ್ಟುಕೊಂಡ್ರಲ್ಲ ಲೋಕಹಿತಕ್ಕೋಸ್ಕರ. ಆ ವೃಷಾಶ್ವರು ಹಾಗೆ ಇಟ್ಟುಕೊಂಡ ಶರಪಂಚಾಶತ್ 50 ಶರಗಳು ತಮ್ಮಿಂದ ಪ್ರಯುಕ್ತವಾಗುವುದು ಅಧರ್ಮವಾಗುತ್ತದೆ ಅಂತ ಬಗೆದು ಅದನ್ನ ಕೊಟ್ಟದ್ಯಾರಿಗೆ? ವಿಶ್ವಾಮಿತ್ರರಿಗೆ. ವಿಶ್ವಾಮಿತ್ರರು ಹಾಗೆ ಇಟ್ಟುಕೊಂಡಿದ್ರು. ಯಾಕೆ? ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ, ಬ್ರಹ್ಮ ಬಲವೇ ಶ್ರೇಷ್ಠ ಅಂತ ಸಾರಿದ ಅವರು ಅದನ್ನು ಕ್ಷತ್ರಿಯೋತ್ತಮನಿಗೋಸ್ಕರ ವಿನಿಯೋಗಕ್ಕೆ ಅಂತ ಇಟ್ಟುಕೊಂಡದ್ದು. ನಮ್ಮ ರಾಮನಿಗೆ ಕೊಟ್ರಲ್ಲ ಅದನ್ನು. ನಮ್ಮ ರಾಮ 50 ಶರಗಳನ್ನ ತನ್ನ ಬತ್ತಳಿಕೆಯಲ್ಲಿ ತುಂಬಿಸಿಕೊಂಡಾಗ ಭತ್ತದ ಆ ಬತ್ತಳಿಕೆ ನಿಜಾರ್ಥವನ್ನು ಹೊಂದಿತು, ಅನ್ವರ್ಥ ಆಯಿತು. ಭತ್ತದ ಬತ್ತಳಿಕೆ ಇವತ್ತು ನಮ್ಮ ರಾಮನಲ್ಲಿ ಮಾತ್ರ ಇರುವ ಶರಗಳು ಜೀವಂತ ಶರಗಳು ಎನ್ನುವ ಆ ಸಾರ್ಥಕ್ಯವನ್ನು ನಾವು ಹೊಂದುವ ಹಾಗಾಯಿತು. ಜೊತೆಯಲ್ಲಿ ತೊಡಗಿದ ಇತಿಹಾಸ ಪ್ರಜ್ಞೆ, ಪುರಾಣ ಪ್ರಜ್ಞೆಗಳನ್ನೆಲ್ಲ ವಿಸ್ತಾರ ಮಾಡಿ ಸಮಗ್ರವಾಗಿ ಅಯೋಧ್ಯೆಯಿಂದ ತೊಡಗಿದಂತಹ ಅಧ್ಯಯನದ ಅನುಸಂಧಾನದ ಆ ವಿಷಯ ಎಲ್ಲಿಯವರೆಗೆ ಹೋಯಿತದು? ಅದು ಹೋಗಿ ಸೇರಿದ್ದು ದೂರದ ಮಿಥಿಲೆಯವರೆಗೆ. ಪ್ರಯೋಗದೊಂದಿಗೆ ವಿದ್ಯೆಯನ್ನ ಕಲಿಸುವುದು ಅಂತಂದ್ರೆ ಏನು ಅಂತಂದ್ರೆ ನಮ್ಮ ವಿಶ್ವಾಮಿತ್ರರನ್ನು ನೋಡಿ ಕಲಿಬೇಕು. ಪ್ರಾಯೋಗಿಕವಾದ ಬೋಧನೆಯ ಆ ಮಹತ್ವಿಕೆ ಏನು ಎನ್ನುವುದನ್ನು ಹೇಳುವುದಿದ್ರೆ ನಮ್ಮ ರಾಮ ಲಕ್ಷ್ಮಣರನ್ನ ನೋಡಿ ಜಗತ್ತು ತಿಳಿಯಬೇಕು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾಸಂಧ್ಯಾ ಎಂಬಿತ್ಯಾದಿ ಮಾತುಗಳಿಂದ ಅವರನ್ನ ಉತ್ತಿಷ್ಠ ಜಾಗೃತಗೊಳಿಸಿ ಮಾ ಸ್ವಪೀಠ ಮಾ ಸುಷುಪ್ತ, ನಿದ್ರೆ ಮಾಡುವುದಕ್ಕಿಲ್ಲ, ನೀನು ಜಾಗೃತನಾಗಿರ್ಬೇಕು. ಹಾಗಾದ್ರೆ ನಮ್ಮ ರಾಮನ ಜಾಗೃತಿ ವಿಶ್ವಾಮಿತ್ರರಂತಹ ಬ್ರಹ್ಮ ಋಷಿಗಳಿಗೆ, ವಸಿಷ್ಠರಂತಹ ಮುನಿ ಮನೀಷಿಗಳಿಗೂ ಬೇಕು ಅಂತಾಯ್ತಲ್ಲ. ಅಂತಹ ರಾಮಭದ್ರ ನಮ್ಮ ಅರಮನೆಯಲ್ಲಿದ್ದಾಗ ರಾಮಚಂದ್ರ, ನಮ್ಮ ವಿಶ್ವಾಮಿತ್ರರು ಗುರುಗಳಾದ ವಿಶ್ವಾಮಿತ್ರ ವಸಿಷ್ಠಾದಿಗಳಿಗೆ ಹೋದಾಗ ರಾಮಭದ್ರ. ರಾಮಚಂದ್ರ ರಾಮಭದ್ರನಾದ. ರಾಮಭದ್ರನಾದ ಅವನು ಅಲ್ಲಿಗೆ ನಿಲ್ಲಲಿಲ್ವಂತೆ. ಮತ್ತೆ ನಾವು ಸನ್ನಿವೇಶಕ್ಕೆ ಸಾಕ್ಷಿಯಾದದ್ದು ಹೌದು. ಎಲ್ಲಿಗೆ ಹೋದ್ರು? ಮುನಿ ಕುಮಾರರನ್ನು ಕರೆದುಕೊಂಡು ಎಲ್ಲಿಗೆ ಸಾಗಿದ? ದೂರದ ಮಿಥಿಲೆಗೆ. ಜನಕರಾಯನ ಧನುವ
ಜನಕರಾಯನ ಧನುವ ನೆತ್ತಿಯೇ ಧನುವ ಎತ್ತಿಯೇ ಧನುವ ಎತ್ತಿ ಜನಕಜೆಯು ಸಹಿತಾಗಿ ರಾಘವಗ ಜನಕಜೆಯು ಸಹಿತಾಗಿ ರಾಘವ ಮುನಿಯ ಯಾಗವ ಕಾಯ್ದು ಅಯೋಧ್ಯೆಗೆ ಮುನಿಯ ಯಾದವ ಕಾಯ್ದು ಅಯೋಧ್ಯೆಗೆ ಪರಾಕ್ರಮಿ ಘನ ಪರಾಕ್ರಮಿ ಬಂದನು ರಾಮಚಂದ್ರ ಜನಕರಾಯನ ಧನುವ ಧನುವ ಎತ್ತಿಗೆ ಜನಕಜೆಯೋ ಸಗಿತಾಗಿ ರಾಘವ ರಾಮಚಂದ್ರ ರೋಮಾಂಚ ಆಗಬಹುದಾದ ಇತಿಹಾಸಕ್ಕೆ ಸಾಕ್ಷಿಯಾದ ನಮ್ಮ ಮಗ ರಾಮ ಅಂತ ಆಡುವಾಗ ತಂದೆಯಾಗಿ ನನಗೆ ಸಹಜವಾಗಿಯೇ ಅಭಿಮಾನ ಮೂಡುವುದಲ್ಲವೇ? ಅದರಲ್ಲಿಯೂ ವೃದ್ಧಾಪ್ಯದ ಕರಿ ನೆರಳು ನನ್ನನ್ನು ಅಡರಿದ ಸನ್ನಿವೇಶಕ್ಕಾದರೂ ಒಬ್ಬ ಮಗ ಇಂತಹ ಪುತ್ರರತ್ನ ಹುಟ್ಟಿದ್ದಾನೆ ಎನ್ನುವುದು ಯಾವ ತಂದೆಗೆ ಸೌಖ್ಯವನ್ನು ಕೊಡುವುದಿಲ್ಲ ಹೇಳಿ? ಎಲ್ಲರೂ ಮಕ್ಕಳಿದ್ದಾರೆ ಅಂತ ಸಂತೋಷದ ಹಾಲ್ಗಡನಲ್ಲಿ ತೇಲುವಂತಹ ಸನ್ನಿವೇಶದಲ್ಲಿ ಒಳಮನೆಗೆ ಸರಿದು ಕಣ್ಣೀರ ಧಾರೆಯನ್ನು ಸುರಿಸಿದ ದಂಪತಿಗಳು ನಾವು. ಇವತ್ತಿಗಾಗುವಾಗ 4 ಮಕ್ಕಳು ಆ ನೆಲೆಯಲ್ಲಿ ಜನಿಸಿದ್ದಾರೆ ಅಂತ ಅಂದುವಾಗ, ಜೊತೆಯಲ್ಲಿ ಅವರು ಪಡೆದ ವಿದ್ಯಾಧ್ಯಯನದ ಆ ವಿವರವನ್ನು ಹೆಮ್ಮೆಯಿಂದ ಆಡುವಾಗ, ಬಿತ್ತರಿಸುವಾಗ, ಒಂದು ಕಾಲದಲ್ಲಿ ತತ್ತರಿಸಿ ಹೋದಂತಹ ಮನಸ್ಸು ಇವತ್ತು ಅತ್ತ ಸರಿಯದೆ ಇತ್ತ ಬಂದು ರಾಮ 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 ಎನ್ನುವ ಹಾಗೆ ಮಾಡಿದೆ. ಮುನಿಮನೀಷಿಗಳಲ್ಲಿ ಶ್ರೇಷ್ಠರಾದಂತಹ ವಿಶ್ವಾಮಿತ್ರರು ಕರೆದುಕೊಂಡು ಹೋದ ನಂತರದಲ್ಲಿ ಕೇವಲ ಪಾಠ ಮಾತ್ರ ಅಲ್ಲ, ರಾಮನೇ ಪಾಠ್ಯವಾದ ಅಂತ ಹೇಳುವವರೆಗೆ ಪ್ರಕರಣ ಮುಂದೋಯಿತು ಅಂತ ಆದ್ರೆ, ನಮ್ಮ ರಾಮ ಎನ್ನುವ ಭಾವ ನನಗೆ ಬರದೆ ಇನ್ಯಾರಿಗೆ ಬರಬೇಕು ಹೇಳಿ? ಸರಿ, ತಾಟಕೆಯ ಸಂಹಾರ 16 ವರ್ಷದಲ್ಲಿ ಯಾಗ ರಕ್ಷಣೆಯ ಪುಣ್ಯ ಫಲ ನಮ್ಮ ರಾಮನಿಗೆ ಭದ್ರವಾದ ಕವಚವಾಗಿ ಅವಚಿಕೊಳ್ಳುವ ಯೋಗ್ಯತೆಯನ್ನು ಕೊಟ್ಟಿದೆ ಅಂತ ಆದ್ರೆ, ನಿಜಾರ್ಥದಲ್ಲಿ ಇದು ಗುರು ಪೂರ್ಣಿಮಾ. ಹೌದು, ಗುರು ಅನುಗ್ರಹದ ವ್ಯಾಪ್ತಿ ಏನು ಅಂತಂದ್ರೆ, ನಮ್ಮ ಮಗನಿಗೆ ಸಿಕ್ಕಂತಹ ಗುರು ಲೋಕಮುಖದಲ್ಲಿ ವಸಿಷ್ಠ ವಿಶ್ವಾಮಿತ್ರರಂದ್ರೆ ಯಾರು? ನಮ್ಮ ಇತಿಹಾಸ ಪುರುಷನಾದಂತಹ ಹರಿಶ್ಚಂದ್ರ ಸಾಕ್ಷಿ ಕೊಡ್ತಾನೆ. ವಸಿಷ್ಠ ವಿಶ್ವಾಮಿತ್ರರು ಯಾರು ಅಂತಂದ್ರೆ, ಅಡ್ಡ ಕತ್ತರಿಯಲ್ಲಿ ಸಿಲುಕಿದಂತಹ ಪೂಗಿ ಫಲದ ಹಾಗೆ ಆದ ಹರಿಶ್ಚಂದ್ರ ನಮಗೆ ದೃಷ್ಟಾಂತವನ್ನು ಒದಗಿಸಿಕೊಡ್ತಾನೆ. ಅಂತಹ ವಸಿಷ್ಠ ವಿಶ್ವಾಮಿತ್ರರು ಇರುವರು ನಮ್ಮ ರಾಮ ಅಂತ ಹೇಳಿ ನಮ್ಮ ರಾಮನನ್ನ ಒಪ್ಪುತ್ತಾರೆ ಅಂತ ಆದ್ರೆ, ಆರಾಮವನ್ನಲ್ಲದೆ ಇನ್ನೇನು ಕೊಡುವುದಕ್ಕೆ ಸಾಧ್ಯ? ಆರಾಮವಾಗಿದ್ದೇನೆ, ವೃದ್ಧಾಪ್ಯದಲ್ಲಿ ಹೀಗೊಂದು ಆರಾಮ ಒಬ್ಬ ತಂದೆಗೆ ಸಿಕ್ಕಿದ್ರೆ ಅದಕ್ಕಿಂತ ಸೌಖ್ಯ ಇನ್ಯಾವುದುಂಟು? ಹಾಗೆ ತಾಟಕಿಯ ಸಂಹಾರದಲ್ಲಿ ಬಳಸಿದಂತಹ ಅಸ್ತ್ರ ಪ್ರಯೋಗದ ಕೌಶಲ್ಯ, ಅವಳ ಜೊತೆಯಲ್ಲೇ ಬಂದಂತಹ ಸುಬಾಹು ಮಾರೀಚ ಎನ್ನುವ ಈರುವರು ರಾಕ್ಷಸರು ಮಾರೀಚನನ್ನು ಯೋಜನಾಂತರದಲ್ಲಿ ಹಾರಿಸುವುದಕ್ಕೆ ಪ್ರಯೋಗಿಸಿದಂತಹ ಮಾನವಾಸ್ತ್ರ ಹಬ್ಬ ಅಂದ್ರೆ, ಬತ್ತಳಿಕೆಯಲ್ಲಿ ಭತ್ತದ ಅಸ್ತ್ರಗಳಿದ್ರೆ ಸಾಕಾಗದು, ಪ್ರಯೋಗಿಸುವ ಕೌಶಲ್ಯ ಭತ್ತದ ಮನಸ್ಸಿನಲ್ಲಿರಬೇಕು, ಮನಸ್ಸು ಭತ್ತದ ಕಣಜವಾಗಬೇಕು ಎನ್ನುವುದು ಅರ್ಥ ಆಯಿತು. ನಮ್ಮ ರಾಮನ ಮನಸ್ಸು ಭತ್ತದ ಕಣಜ ಎನ್ನುವುದು ಅರ್ಥ ಆಯಿತು. ಹೊಟ್ಟನ್ನೆಲ್ಲ ತೂರಿ ಕೇವಲ ಓದನಕ್ಕೆ
ಅನ್ನಕ್ಕೆ ಬೇಕಾದಂತಹ ಅಕ್ಕಿಯ ಕಾಳುಗಳನ್ನು ಮಾತ್ರ ಸಂಗ್ರಹಿಸುವ ಹಾಗೆ ಕಣಜದ ಒಳಗೆ ಅಡಗಿಕೊಂಡದ್ದು ವಿದ್ಯೆ ಎನ್ನುವಂತಹ ಓದನಕ್ಕೆ ಬೇಕಾದ ಅಕ್ಕಿ ತಂಡುಲ. ರಾಮನ ಮನಸ್ಸು ತಂಡುಲದ ಪ್ರಸ್ಥವಾಯಿತೋ ಇಲ್ವೋ, ಇದಕ್ಕೆ ತುಂಬಿಸಿದಂತಹ ವಿಶ್ವಾಮಿತ್ರರು ಅಂತ ಆಗುವಾಗ ಯಾಗ ರಕ್ಷಣೆ ನಮ್ಮ ರಾಮ ಮಾಡ್ತಾನೆ. ನಾನು ಮಾಡ್ತೇನೆ ಗುರುಗಳೇ ಅಂತಂದ್ರೆ ನೀನು ಬೇಡ ಅಂತ ಹೇಳ್ತಾರೆ. ವಿಶ್ವಾಮಿತ್ರರ ಅಂತರಂಗ ಲೋಕದ ಬಹಿರಂಗ ಇದರ ಸಮನ್ವಯ ರಾಮನಿಂದ ಸಿದ್ಧವಾದದ್ದು. ಹೀಗೆ ಮುನಿಯ ಯಾಗವನ್ನು ಕಾಯ್ದಂತಹ ರಾಮ ಮುಂದೆ ಹೋದದ್ದೆಲ್ಲಿಗೆ? ಧನುಸ್ಸನ್ನು ನೋಡುವಂತಹ ತವಕವನ್ನು ರಾಮನ ಮನಸ್ಸಿನಲ್ಲಿ ಹುಟ್ಟಿಸಿದಂತಹ ವಿಶ್ವಾಮಿತ್ರರು ಕರೆದುಕೊಂಡು ಹೋದದ್ದು ಸಾಮಾನ್ಯವಾದ ಪ್ರದೇಶಕ್ಕಲ್ಲ. ನಾವೆಲ್ಲ ರಾಜರುಗಳು, ಚಕ್ರವರ್ತಿ ಮನೆತನವೇ ನಮ್ಮದಲ್ಲ ಅಂತ ಅಲ್ಲ. ಆಗಲೇ ತೊಡಗಿದ ಹಾಗೆ ಸೂರ್ಯನಿಂದ ತೊಡಗಿದ ವಂಶ, ದೈವಿಕವಾದ ಅಂಶ ಇದೆ, ಋಷಿತ್ವ ನಮ್ಮ ವಂಶದಲ್ಲಿದೆ. ಆದರೆ ಇವತ್ತಿನ ಈ ಕಾಲಘಟ್ಟದ ತ್ರೇತೆಯ ಈ ಕೊನೆಯ ಕಾಲಘಟ್ಟದ ಈ ಸನ್ನಿವೇಶವನ್ನು ನೆನಪು ಮಾಡುವಾಗ ವರ್ತಮಾನದ ಏಕೈಕ ರಾಜ ಋಷಿ ಜನಕ. ಜನಕನ ಆಸ್ಥಾನದಲ್ಲಿರುವವರೆಲ್ಲ ಕರ್ಮಯೋಗಿಗಳು. ಪ್ರಾಯ ಈ ಯುಗಕ್ಕಲ್ಲ, ಯುಗಾಂತರದಲ್ಲಿಯೂ ಕೂಡ ಅವನೊಬ್ಬ ಕರ್ಮಯೋಗಿಯಾಗಿ ಗುರುತಿಸಲ್ಪಡುವ ಮಹನೀಯ ಜನಕರಾಯ. ಎಷ್ಟು ಹಿನ್ನೆಲೆ ಇದೆ, ಎಂತಹ ವಂಶದ ನೆಲೆ ಇದೆ, ಅದಕ್ಕಿರಬಹುದಾದ ಬೆಲೆಯ ಎತ್ತರ ಏನು. ಜನಕನ ಪ್ರಶ್ನೆಗಳು ಅಂತಲೇ ಪ್ರಸಿದ್ಧ ಇದೆ. ಜನಕ ಪ್ರಶ್ನ, ಜನಕನ ಆಸ್ಥಾನದಲ್ಲಿರಬಹುದಾದ ಅನೇಕ ಯತಿವರೇಣ್ಯರ ಜೊತೆಯಲ್ಲಿ ಇರಬಹುದಾದಂತಹ ಅನೇಕ ಋಷಿ ಪತ್ನಿಯರು, ಋಷಿ ಸಮಾನವಾಗಿ ಬದುಕನ್ನು ಸಾಗಿಸಬಹುದಾದಂತಹ ಅನೇಕ ಸಂತಾನೋಪಾದಿಯಲ್ಲಿ ನಾವು ಗ್ರಹಿಸಬಹುದಾದ ನೆಲೆ ಬೆಲೆಗಳಿಗೆ ಆಶ್ರಯವನ್ನ ಕೊಟ್ಟ ಮಹನೀಯ ಜನಕ. ಜನಕ ನಾನು ಜನಕನೇ ಅಲ್ಲ ಅಂತ ಅಲ್ಲ, ನಾನು ಜನಕ ಆದದ್ದು ಮೊನ್ನೆ ರಾಮ ಹುಟ್ಟಿದಾಗ. ಆದ್ರೆ ತನ್ನ ಹೆಸರಿನಲ್ಲಿಯೇ ಜನಕತ್ವವನ್ನ ಹೊಂದಿ ಆ ಜನಕ ಎನ್ನಬಹುದಾದ ಬೆಲೆಯನ್ನು ಕನಕದ ಪಾತ್ರೆಯ ಹಾಗೆ ಭೂಮಿಯ ಒಳಗೆ ಹುದುಗಿರಬಹುದಾದಂತಹ ಒಂದು ಪಾತ್ರೆಯಲ್ಲಿ ಪಡೆದಂತಹ ಮಗಳಿದ್ದಾಳಲ್ಲ ಸೀತಾ. ಜನಕ ನಿಜಾರ್ಥದ ಜನಕ ಅಂತ ಅನಿಸಿಕೊಂಡಿದ್ದು ಅವನ ಹೊಟ್ಟೆಯಲ್ಲಿ ಹುಟ್ಟಿದ ಊರ್ಮಿಳೆಯಿಂದ ಮತ್ತಂತೆ. ಮೊದಲು ಹುಟ್ಟಿದ ಈ ಜಾನಕಿಯಿಂದ ಜನಕ. ಜನಕರಾಯನ ಧನುವ ನಿಳುಹಿದ ಹಬ್ಬ. ಯಾವ ಧನುಸ್ಸನ್ನು ಎತ್ತುವುದಕ್ಕೆ ಬೇಕಾದ ಸಿದ್ಧತೆಗೆ ಅಂತ ಆ ಕಡೆಗೆ ಹೊರಟರು, ಮಾರ್ಗ ಮಧ್ಯದಲ್ಲಿ ನಡೆದ ಸನ್ನಿವೇಶ ರಾಮನಿಗೆ ಗೊತ್ತಿಲ್ಲ. ವಿಶ್ವಾಮಿತ್ರರು ತೋರಿಸಿದ್ದಾರೆ. ಏನನ್ನ ತೋರಿಸಿದ್ರು? ಏನು? ಕೆಲವನ್ನು ಮುಟ್ಟು ಅಂತ ಹೇಳಿದ್ರು, ಕೆಲವನ್ನು ಮನಸ್ಸಿನಲ್ಲಿ ಕಟ್ಟು ಅಂತ ಹೇಳಿದ್ರು. ಕೆಲವೊಂದಿಷ್ಟು ಬಂದಾಗ ಇದನ್ನು ಬಿಟ್ಟು ಮುಂದೆ ಸಾಗಬೇಕು ಅಂತ ಹೇಳಿದ್ರು. ಹೀಗೆ ಕಟ್ಟು ಬಿಟ್ಟು ಇತ್ಯಾದಿಗಳನ್ನೆಲ್ಲ ಹೇಳಿ ರಾಮನ ಬದುಕಿಗೊಂದು ಹೊಸ ವಿನ್ಯಾಸದ ಮಟ್ಟನ್ನು ಕೊಟ್ಟಂತಹ ವಿಶ್ವಾಮಿತ್ರರು ಒಂದು ಕಲ್ಲನ್ನ ಕಂಡಾಗ ಮುಟ್ಟು ಅಂತ ಹೇಳಿದ್ರಲ್ಲ, ಹಾಗೆ ಮುಟ್ಟಿದಾಗ ಹುಟ್ಟಿದ್ದು ಯಾವುದು? ಲೋಕದಲ್ಲಿ ಉಂಟು. ಉಪನಯನ ಸಂಸ್ಕಾರವನ್ನು ಪಡೆದಾಗ ಎರಡನೇ ಜನ್ಮ. ಒಂದು ಹೆಣ್ಣು ಮಗಳಿಗೆ ಎರಡನೇ ಜನ್ಮವನ್ನ ಕೊಟ್ಟನಲ್ಲ ನಮ್ಮ ರಾಮ. ರಾಮ ಆದರ್ಶ ಎನ್ನುವ ಹಾಗೆ ಲೋಕ ಬಗೆಯುವುದು ಯಾಕೆ ಎನ್ನುವುದನ್ನು ಹೇಳುವುದನ್ನು ಕೇಳಿದ್ದು ಈ ನೆಲೆಯಲ್ಲಿ ನಾನು. ರಾಮ ಆದರ್ಶದ ಎತ್ತರ ಎನ್ನುವ ಭಾವ ಅಲ್ಲ ಅದು. ಆದರೆ ರಾಮ ಆದರ್ಶ ಲೋಕಕ್ಕೆ ಕಾಣದ್ದನ್ನು ದರ್ಶಿಸುವ, ಸಂದರ್ಶಿಸುವ, ಪ್ರದರ್ಶಿಸುವ ಯೋಗ್ಯತೆ ನಮ್ಮ ರಾಮನೊಳಗಿದೆ ಅಂತ ಹೇಳಿದರಲ್ಲ ವಿಶ್ವಾಮಿತ್ರರು, ತೋರಿಕೊಟ್ರಲ್ಲ. ಹಾಗಾಗಿ ಅದೂ ಗುರುಪೂರ್ಣಿಮೆಯೇ. ಗುರುಪೂರ್ಣಿಮಾ ಎನ್ನುವುದು ಆ ನೆಲೆಯಲ್ಲಿಯೂ ಹೌದದು. ಯಾಕೆ? ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ಗೌತಮರಿಂದ ಶಪ್ತಳಾಗಿ ಬಿದ್ದಂತಹ ಒಬ್ಬಳು ಹೆಣ್ಣು ಮಗಳು ಅಹಲ್ಯ, ಲೋಕೋತ್ತರ ಸೌಂದರ್ಯವನ್ನು ಹೊಂದಿದಂತಹ ಹೆಣ್ಣು ಮಗಳ
ಸೌಂದರ್ಯದ ಕಾಮದ ವಾಸನೆ ಭೂಮಿಯಲ್ಲ ಸ್ವರ್ಗದ ಎತ್ತರಕ್ಕೇರಿದ ಸನ್ನಿವೇಶದಲ್ಲಿ ಆ ಕಾಮದಿಂದಲೇ ನಿಬದ್ಧಳಾದಂತಹ ಅವಳು ಮನಸ್ಸಿನಲ್ಲಿ ಇದ್ದಂತಹ ಇಂದ್ರನ ಕುರಿತಾದ ಅತಿ ಕಾಮ ಅವಳನ್ನ ಕಲ್ಲಾಗಿಸಿದಂತಹ ಪ್ರಕರಣಕ್ಕೆ ಜೀವ ತುಂಬಿದವನು ನಮ್ಮ ರಾಮ ಅಂತಂದ್ರೆ ಕಲ್ಲನ್ನು ಅರಳಿಸಿ ಹೂವಾಗಿಸುವ ಎತ್ತರದ ನಮ್ಮ ಹುಡುಗ ರಾಮ ಅಂತ ಆಯ್ತೋ ಇಲ್ವೋ? ನಮ್ಮ ರಾಮ ಅಂತಹ ರಾಮ. ನಮ್ಮ ರಾಮ ಜೀವವನ್ನು ಕೊಡಬಹುದಾದ ಜೀವರಾಮ. ನಮ್ಮ ರಾಮ ಅಯೋಧ್ಯೆಯ ಎತ್ತರದ ಛಾತ್ರವೃತ್ತಿಯನ್ನು ಪ್ರದರ್ಶಿಸುವಂತಹ ಛಾತ್ರರಾಮ, ಛತ್ರರಾಮ. ಏನು ಹೇಳಿದ್ರೂ ಹೊಂದಿಬಿಡುತ್ತದಪ್ಪ ನಮ್ಮ ರಾಮನಿಗೆ. ಅಬ್ಬಾ ರಾಮ 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 ಅಂತ ಹೇಳದೆ ಬೇರೆ ಮುಂದೆ ಹೋಗುತ್ತಾ ಇಲ್ಲ. ಅಂತಹ ರಾಮ ಅಲ್ಲೊಂದು ದಾಂಪತ್ಯ, ವಿಚ್ಛಿನ್ನವಾದ ದಾಂಪತ್ಯಕ್ಕೆ ಪುನಃ ಅವಿಚ್ಛಿನ್ನದ ಅನುಸಂಧಾನವನ್ನ ಮಾಡಿದ. ಗೌತಮರನ್ನು ಕರೆದು ಅಹಲ್ಯ ಗೌತಮರನ್ನು ಸಂಯೋಗ ಮಾಡುವರೆ ಆ ಪ್ರಕರಣ ಪರ್ಯವಸಾನ ಆಯಿತು. ಪಶ್ಚಾತ್ತಾಪ ದಗ್ಧ ಮಾನಸಿಗಳಾದಂತಹ ಅಹಲ್ಯೆ ಸಾಂತ್ವನದ ನೆಲೆಬೀಡಾಗಿ ರಾಮನ ಪಾದಕ್ಕೆ ನಮಸ್ಕಾರ ಮಾಡುವಾಗ ಉಳಿದವರು ಅವನ ಕಾಲಿಗೆ ನಮಸ್ಕಾರ ಮಾಡುವ ಎತ್ತರವನ್ನು ನಮ್ಮ ರಾಮ ಪಡೆದಿದ್ದಾನೆ ಅಂತಂದ್ರೆ ನನ್ನ ರಾಮ ಚಿಕ್ಕ ರಾಮ ಅಲ್ಲ, ಅವನು ಪ್ರೌಢ ರಾಮ ಎನ್ನುವುದು ನನಗೆ ಅರ್ಥ ಆಗಿದೆ. ಅವನು ಪ್ರಬುದ್ಧ ರಾಮ ಎನ್ನುವುದು ಅರ್ಥ ಆಗಿದೆ. ಅವನು ಲೋಕದ ಬೋಧಕ ರಾಮ ಎನ್ನುವುದು ಅರ್ಥ ಆಗಿದೆ. ಗುರು ಓರ್ವ ವಿದ್ಯಾರ್ಥಿ ಛಾತ್ರನನ್ನು ಸಿದ್ಧಪಡಿಸುವುದು ಅಂತಂದ್ರೆ ನಮ್ಮ ವಿಶ್ವಾಮಿತ್ರರನ್ನು, ನಮ್ಮ ರಾಮನನ್ನು ನೋಡಿ ಲೋಕ ಕಲಿಬೇಕು. ಆದರ್ಶ ಗುರು ಶಿಷ್ಯರು ಯಾರು ಅಂತಂದ್ರೆ ನಮ್ಮ ರಾಮನಿಗೆ ವಿದ್ಯೆಯನ್ನ ಕೊಟ್ಟಂತಹ ವಿಶ್ವಾಮಿತ್ರರ ಜೊತೆಗೂಡಿದ ರಾಮ, ರಾಮನ ನೆರಳಾಗಿ ಬಂದ ಲಕ್ಷ್ಮಣ ಪಡೆದಂತಹ ವಿದ್ಯೆಯ ಆ ಲಕ್ಷ್ಮಣ. ಇದು ಅರ್ಥ ಆಗಿದೆ. ಹೀಗೆ ಜನಕರಾಯನ ಆಸ್ಥಾನವನ್ನ ಒಂದು ಶಿವಧನುಸ್ಸನ್ನು ನೋಡುವುದಕ್ಕೆ ಬೇಕಾಗಿ ಹೋದ್ರು. ಎಷ್ಟು ಹಿನ್ನೆಲೆ ಉಂಟು ಆ ಶಿವಧನುಸ್ಸಿಗೆ. ನಿಮಿಯಿಂದ ತೊಡಗುತ್ತದೆ ಅದರ ಹಿನ್ನೆಲೆ. ಶಿವನನ್ನು ಆರಾಧನೆ ಮಾಡಿ ನಿಮಿ ಚಕ್ರವರ್ತಿ ಪಡೆದನಂತೆ. ಅವನಿಂದ ಮುಂದುವರೆದು ಬೇರೆ ಬೇರೆ ಸ್ಥಳಗಳಲ್ಲಿ ಯುದ್ಧಕ್ಕೆ ಸಿದ್ಧವಾಗಿ ದೇವತೆಗಳ ಯುದ್ಧದಲ್ಲಿಯೂ ಪ್ರಯುಕ್ತವಾದಂತಹ ಶಿವಧನುಸ್ಸು ಜನಕನ ಆಸ್ಥಾನವನ್ನ ಸೇರಿದ್ದು ಜನಕನ ಹಿಂದಿನವರ ಕಾರಣದಿಂದ. 150 ಬಂಡಿಗಳು ಬೇಕು ಒಂದು ಧನುಸ್ಸನ್ನು ತರಲಿಕ್ಕೆ. 150 ಬಂಡಿಗಳು. 150 ಬಂಡಿಗಳಲ್ಲಿ 800 ಯೋಧರು ಆ ಬಂಡಿಯನ್ನು ಎಳೆದುಕೊಂಡು ಬಂದ್ರೆ ಅವರು ಬೆವರುತ್ತಾರೆ. ಅಂತಹ ಒಂದು ಧನುಸ್ಸು. ಅಷ್ಟೇ ಸಣ್ಣದಿದೆ ಧನುಸ್ಸು. ಧನುಸ್ಸು ಅಷ್ಟು ಭಾರ ಎನ್ನುವುದು ಅಲ್ಲಿಯವರೆಗೆ ಲೋಕ ತಿಳಿದಿತ್ತು. ಆದರೆ ನಮ್ಮ ರಾಮ ಅಲ್ಲಿ ಕಾಲಿಟ್ಟು ಆ ಧನುಸ್ಸಿನ ಬಗ್ಗೆ ಕೇಳಿದ್ನಂತಲ್ಲ ಪ್ರಶ್ನೆ. ಗುರುಗಳೇ, ನನಗೊಮ್ಮೆ ಧನುಸ್ಸನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದ್ನಂತೆ. ಕೇಳಬೇಕಿದ್ರೆ ರೋಮಾಂಚ ಆಗುತ್ತದೆ ಇತಿಹಾಸವನ್ನ. ಆ ಧನುಸ್ಸನ್ನ ತೋರಿಸಿದಾಗ ಹೇಳಿದನಂತೆ ನಮ್ಮ ರಾಮ, ಒಮ್ಮೆ ಗುರುಗಳೇ ಇದನ್ನು ಸ್ಪರ್ಶಿಸಲು ಹೇಗೆ, ಒಮ್ಮೆ ಮುಟ್ಟಬೇಕು ಅಂತ ಕಾಣುತ್ತದೆ. ಅದಕ್ಕೂ ಮೌನ ಸಮ್ಮತಿಯ ಮುದ್ರೆಯನ್ನಿತ್ತಂತಹ ಜನಕ ವಿಶ್ವಾಮಿತ್ರರು ಆ ಸನ್ನಿವೇಶದಲ್ಲಿ ಅವನು ಸ್ಪರ್ಶ ಮಾಡುವುದಕ್ಕೂ ಅವಕಾಶ ಕೊಟ್ಟರು. ಆಮೇಲೆ ಈ ಸನ್ನಿವೇಶದ ಮುಂದಿನ ಹಂತಕ್ಕೆ ತೆರೆದುಕೊಂಡದ್ದು ಮಾತ್ರ ವಿಸ್ಮಯಾವಹವಾದ ಸಂಗತಿ. ಲೋಕೋತ್ತರ ವೀರರು ಅಂತ ಯಾರೆಲ್ಲ ವರ್ತಮಾನ ಕಾಲದಲ್ಲಿ ದ್ವೀಪಾಂತರದಲ್ಲಿದ್ದಾರೋ ಅವರೆಲ್ಲರ ತೋಳು ಬಲವನ್ನು ಶರಣಾಗತಿಯಾಗುವ ಹಾಗೆ ಮಾಡಿದಂತಹ ಶಿವಧನುಸ್ಸು ನಮ್ಮ ರಾಮನ ಮುಂದೆ ಶರಣಾಗಿ ಹೋಯಿತು ಅಂತಾಗುವಾಗ ಇನ್ನೇನು ಬೇಕು ನಮ್ಮ ರಾಮನ ಆ ಸೌಭಾಗ್ಯವನ್ನು ಹೇಳುವುದಕ್ಕೆ? ಹೌದದು. ರಾಮನ ಧನುಸ್ಸಿನ ಆ ಯಾವ ಬಾಹುಲ್ಯ ಇತ್ತೋ, ಶಿವಧನುಸ್ಸಿನ ಯಾವ ಬಾಹುಲ್ಯ ಇತ್ತೋ, ಯಾವ ಭಾರ ಇತ್ತೋ, ಆ ಭಾರ ನಮ್ಮ ರಾಮನ ಮನಸ್ಸಿನ ಆ ಭಾರದ ಮುಂದೆ ಹಗುರವಾಯಿತು ಅಂತ ಆಯ್ತೋ ಇಲ್ವೋ? ಹಾಗಾದ್ರೆ ನಮ್ಮ ರಾಮನ ಮನಸ್ಸು 800 ಯೋಧರು ಎಳೆದು ಬೆವರನ್ನು ಸುರಿಸಬಹುದಾದಷ್ಟು ವಿಸ್ತಾರವಾದ ಧನುಸ್ಸಿನಿಗಿಂತ ಹೆಚ್ಚಿದೆ. ಅಲ್ಲ, ಅವನ ಮನಸ್ಸು ಈ ಧನುಸ್ಸಿಗಿಂತ ಮಿಗಿಲಾದದ್ದು ಅಲ್ಲ. ಶಿವಧನುಸ್ಸಿನ ಎತ್ತರವನ್ನು ಮೀರಿದ ಮನಸ್ಸು ನಮ್ಮ ರಾಮನದ್ದು. ಹಾಗಾದ್ರೆ
ಧನುಸ್ಸನ್ನ ಎತ್ತುವುದಕ್ಕೆ ಬೇಕಾದದ್ದು ರಟ್ಟೆಯ ಒಳಗಿರುವ ಕಸುವು ಶಕ್ತಿಯಲ್ಲ, ಮನಸ್ಸಿನ ಒಳಗಿರುವ ಸಂಸ್ಕಾರ ಎನ್ನುವುದನ್ನು ನಮ್ಮ ರಾಮ ತೋರಿಕೊಟ್ಟ. ಹೀಗೆ ತೊಡಗಿದಂತಹ ರಾಮ ಕಾರ್ಯದ ವ್ಯಾಪ್ತಿ ಮುಂದುವರಿದದ್ದು ಸೀತಾ ಕಲ್ಯಾಣವಾಗುವವರೆಗೆ. ಧನುಸ್ಸನ್ನು ಹೆದೆಯೇರಿಸುವ ಸಂದರ್ಭಕ್ಕೆ ಏನಾಗಿ ಹೋಯಿತು? ಹೆದೆಯೇರಿಸಬೇಕಾದಂತಹ ಧನುಸ್ಸು ತಾನಾಗಿ ಮುರಿದು ಬಿತ್ತು ಅಂತ ಕೇಳುವಾಗ, ಮುರಿದು ಬಿದ್ದದ್ದು ಧನುಸ್ಸು, ಸೇರಿದ್ದು ಎರಡು ಮನಸ್ಸು. ಆಹಾ, ಒಂದು ಧನಸ್ಸು ಮುರಿದು ಬಿದ್ದರೇನಾಯ್ತಂತೆ, ಮುರಿದು ಬಿದ್ದ ಧನುಸ್ಸಿನ ಬಗ್ಗೆ ಯಾರೂ ಬೇಸರ ಪಡಲಿಲ್ಲ. ಎರಡು ಮನಸ್ಸು ಒಂದಾಗುವುದಕ್ಕೆ ಇದು ಕಾರಣ ಆಯ್ತು ಅಂತ ಎಲ್ಲ ಹೆಮ್ಮೆಯಿಂದ ಬೀಗಿದ್ರಂತೆ. ಹೀಗೆ ತೊಡಗಿದಂತಹ ಆ ಸನ್ನಿವೇಶ ವಿಸ್ತಾರವಾದದ್ದು ಕಲ್ಯಾಣೋತ್ಸವವಾಗಿ. ನಮಗೂ ಹೇಳಿಕೆ ಬಂತು, ನಾವು ಎಲ್ಲ ಸಡಗರದಿಂದ ಹೋದೆವು. ಕೌಸಲ್ಯೆ, ಕೈಕೇಯಿ, ಜೊತೆಯಲ್ಲಿ ಇರಬಹುದಾದ ಸುಮಿತ್ರೆ, ವಸಿಷ್ಠ ವಾಮದೇವಾದಿಗಳು, ಸುಮಂತ್ರಾದಿ ಅಷ್ಟಮಂತ್ರಿಗಳು, ಸಮೂಹದಲ್ಲಿ ಇರಬಹುದಾದಂತಹ ಮಂತ್ರಿ ಮಾಂಡಳಿಕರು ಸರ್ವರನ್ನು ಸೇರಿಸಿಕೊಂಡು ಅಯೋಧ್ಯೆಯೇ ಪ್ರಯಾಣ ಬೆಳೆಸಿತು. ನಮ್ಮ ರಾಮ ಒಂದು ಕಾರ್ಯಕ್ಕೆ ತೊಡಗಿದರೆ ತಾನಿದ್ದಲ್ಲಿಗೆ ಸರ್ವವನ್ನು ಕರಯಿಸಿಕೊಂಡು ಅದನ್ನೇ ನಾಡನ್ನಾಗಿಸಬಹುದಾದ ಎತ್ತರದ ನಮ್ಮ ರಾಮ ಅಂತ ಮತ್ತೊಮ್ಮೆ ಮನಸ್ಸನ್ನ ಮುಟ್ಟಿ ಹೇಳುವ ಸನ್ನಿವೇಶ ನಿರ್ಮಾಣ ಆಯ್ತಲ್ಲ. ಹೀಗೆ ಜನಕರಾಯನ ಧನುವ ಇಳುಹಿದ, ಜನಕಜಯನ್ನು ಕರೆದುಕೊಂಡು ಬಂದ. ರಾಮನ ಕಲ್ಯಾಣದ ವಿಸ್ತಾರ ಅವನಿಗೆ, ಅವನ ವ್ಯಾಪ್ತಿಗೆ ಅದು ಪರ್ಯಾಪ್ತ ಆಗಲಿಲ್ಲ. ಅವನ ಜೊತೆಯಲ್ಲಿ ತಮ್ಮನಾದ ಲಕ್ಷ್ಮಣ, ಅವರ ಜೊತೆಯಲ್ಲಿರಬಹುದಾದ ಭರತ ಶತ್ರುಘ್ನರಿಗೂ ಒಂದು ವಿವಾಹ ಸಂಸ್ಕಾರದ ಎತ್ತರ ಪ್ರಾಪ್ತಿಯಾಗುವಲ್ಲೂ ಕಾರಣವಾಯ್ತಲ್ಲ. ಹಾಗಾದ್ರೆ ರಾಮ ಇಲ್ಲಿಯವರೆಗೆ ನಮ್ಮ ಬದುಕಿನ ಆರಾಮ ಸ್ಥಿತಿ ಅಂತ ಇತ್ತು. ನಮ್ಮ ಬದುಕಿನ ನೆಲೆಯಲ್ಲಿ ನಾವು ಅದನ್ನು ಅಂದುಕೊಂಡಿದ್ದೆವು. ರಾಮ ಭದ್ರ ಎನ್ನುವ ನೆಲೆಗಿತ್ತು. ಆದ್ರೆ ಈ ಸಂದರ್ಭಕ್ಕೆ ಗೊತ್ತಾಯಿತು, ಇವನು ಕೇವಲ ರಾಮಭದ್ರ ಅಲ್ಲ, ಇವನು ಕೇವಲ ರಾಮಚಂದ್ರನಲ್ಲ. ಇವನ್ ಯಾರು? ಹಾಗಾದ್ರೆ ಇವನು ರಾಮನ ಮುಂದೆ 10 ಹಲವು ಅಂಶಗಳನ್ನು ಸೇರಿಸಬಹುದು. ಆದ್ರೆ ಈ ಕಲ್ಯಾಣೋತ್ಸವದಿಂದ ಅವನ ಹೆಸರಿಗೆ ಸೇರಿದ್ದು ಶ್ರೀಕಾರ. ಆಹಾ, ಶ್ರೀರಾಮ ಆದ್ನಲ್ಲ ನಮ್ಮ ರಾಮ. ಅವನ ಜೊತೆಗೆ ಲಕ್ಷ್ಮೀವಾನ್, ಲಕ್ಷ್ಮೀ ಸಂಪನ್ನ, ದೇವಮಾಯೇವ ನಿರ್ಮಿತಾ ಸೀತಾ, ಜನಕಸ್ಯ ಕುಲೇ ಜಾತ ಎಂಬಿತ್ಯಾದಿ ಮಾತುಗಳೆಲ್ಲ ಬಂತು. ಜನಕನ ಕುಲದಲ್ಲಿ ಜನಿಸಿದ ಸೀತೆ ದೇವತೆಗಳ ಮಾಯಯೋಪಾದಿಯಲ್ಲಿ ಸೃಷ್ಟಳು. ದೇವಮಾಯೆಯಂತೆ ನಿರ್ಮಿತಳಾದ ಸೀತೆ ನಮ್ಮ ವಂಶದ ಸ್ನುಷಾ ಸೊಸೆಯಾಗುತ್ತಾಳೆ ಅಂತ ಆದ್ರೆ ಒಂದರ್ಥದಲ್ಲಿ ದೇವ ಮಾಯೆಯೇ ನಮ್ಮ ಮನೆಯನ್ನು ಹೊಕ್ಕಿದಳು ಅಂತ ಅರ್ಥ ಆಯ್ತು. ದೇವ ಮಾಯೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಮನೆಗೆ ಪ್ರವೇಶಿಸುವ ಸೊಸೆಯಂದರನ್ನೆಲ್ಲ ಮಹಾಲಕ್ಷ್ಮಿ ಅಂತ ಮನೆ ತುಂಬಿಸಿಕೊಳ್ಳುವ ಸಂಸ್ಕಾರದ ಅಯೋಧ್ಯೆಯಲ್ಲಿ ನಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದಳು ಅಂತ ಹೆಮ್ಮೆಯಿಂದ ಬೀಗಿದ ಒಬ್ಬ ಮಾವ ನಾನಾದೆ. ಹೀಗೆ ಎಣಿಸುವಾಗ ಎಲ್ಲ ಸೌಖ್ಯದ ಧಾಮ ಆಯಿತು. ವರ್ಷ ಸಂದಿದೆ, ಕಾಲವೂ ಸಂದಿದೆ. ಮತ್ತೆ ಏನು ಅಂತಂದ್ರೆ ನಿಮಗೂ ಅಭ್ಯಾಸ ಆಗಿದೆ. ರಾಮನ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ನಮ್ಮದು ಪುರಾಣ ಮುಗಿಯುವುದಕ್ಕೆ ಅಷ್ಟು ಉಂಟು. ಹಾಗೆ ಹೇಳಬೇಕು ಅಂತ ಆಗುತ್ತದೆ. ಅವನ ಯಾವ ಗುಣವನ್ನು ಹೇಳದೆ ಬಿಡ್ಲಿಕ್ಕಾಗುತ್ತದೆ ಹೇಳಿ? ಇಷ್ಟಾದ್ರೂ ಹೇಳಿದ್ದು ಈಗಲೂ ನ್ಯೂನ ಆಯ್ತು ಅಂತಲೇ ನಮಗನ್ನಿಸುವುದು. ಇಷ್ಟೇ ವಿಷಯ. ಮಮಕಾರ ಎನ್ನುವುದು ನನ್ನ ತಲೆಗಿಂತ ಮಿಗಿಲಾಗಿ ಬೆಳೆದು ಬಿಟ್ಟಿದೆ ರಾಮನ ಕುರಿತಾಗಿ. ಆ ಮಮಕಾರದಿಂದ ಅವನ ಪ್ರತಿಹಜ್ಞೆಯನ್ನು ಗ್ರಹಿಸುವಾಗ ಮೊನ್ನೆ ನಡೆದ ಒಂದು ವಿದ್ಯಮಾನ ಮನಸ್ಸಿನ ಚಿಂತೆಗೂ ಕಾರಣ ಆಯಿತು. ಏನು? ಹೇಳ್ಬೇಕೋ ಬೇಡ್ಬೇಕೋ, ಅಂತರಂಗದಲ್ಲಿರಬಹುದಾದ ಭಾವಕ್ಕೆ ಸದಾಕಾಲ ನಾವು ಎಲ್ಲವನ್ನು ಪ್ರಕಟ ರೂಪದಲ್ಲಿ ಹೇಳುವುದಕ್ಕಾಗುವುದಿಲ್ವಲ್ಲ. ಒಂದು ದುಸ್ವಪ್ನವನ್ನು ನೋಡುವ ಹಾಗಾಯ್ತು. ನಾವು ರಾಮನ ಕನಸನ್ನ ಕಂಡು ಬದುಕನ್ನೆಲ್ಲ ಎಲ್ಲವೂ ಸಮಗ್ರವಾಗಿ ಸಂತುಷ್ಟವಾಗಿ ಮುಂದೆ ಸಾಗುತ್ತದೆ ಅಂತಿದ್ದಾಗ ಒಂದು ದುಸ್ವಪ್ನ. ಅರಾಜಕವಾಗುವ ಈ ಅಯೋಧ್ಯೆ ಅಲ್ಲ, ನನ್ನ ಬದುಕೇ ಅತಂತ್ರವಾಗುವ ಸ್ಥಿತಿಯ ಯಾವುದೋ ಒಂದಷ್ಟು ಗೋಜಲಾದಂತಹ ಒಂದಷ್ಟು ಚಿತ್ರಗಳು ಮನಸ್ಸಿನಲ್ಲಿ ಬಂದ ಸನ್ನಿವೇಶದಲ್ಲಿ ನಾನಾಗದೆ ಯಾವ ನೆಲೆಯನ್ನು ಹೊಂದಿದೆ? ತತ್ಕ್ಷಣದಲ್ಲಿ ಎದ್ದು ನಿಂತೆ. ಬೆವರಿದೆ,
ಮಲಗಿದಂತಹ ಯಾವ ಪಲ್ಲಂಗ ಇತ್ತೋ ಆ ಪಲ್ಲಂಗವೆಲ್ಲ ಚಲ್ಲಾಪಿಲ್ಲಿಯಾಗುವ ಹಾಗೆ ಹೊರಳಾಡಿದೆ. ಏನಾಯಿತು ಎನ್ನುವ ಹಾಗೆ ಕೌಸಲ್ಯಾದಿಯರು ಕೇಳಿದರೂ ಹೇಳಲಿಕ್ಕಾಗದೇ ಇದ್ದಾಗ ಆ ಕಾಲಕ್ಕೆ ಅರ್ಥ ಆಯ್ತು ನನಗೆ, ಏನು ಇದನ್ನು ಹೀಗೆ ಇಟ್ರೆ ಆಗುವುದಕ್ಕಿಲ್ಲ. ನಮ್ಮ ಮಗನಿಗೆ ಬೇಕಾದ ಅಧ್ಯಯನ ಆಗಿದೆ, ನಮ್ಮ ಮಗನಿಗೆ ಬೇಕಾದ ಸಂಸ್ಕಾರ ಸಿದ್ಧ ಆಗಿದೆ. ಸಂಸ್ಕಾರದಿಂದ ಸಂಸ್ಕೃತವಾದಂತಹ ರಾಮನ ಮನಸ್ಸು ಯಾವುದನ್ನು ಬಯಸುವುದಕ್ಕಿಲ್ಲ. ಆದರೆ ರಾಮನನ್ನು ಲೋಕದ ಮನಸ್ಸು ಬಯಸುತ್ತದೆ ಎನ್ನುವುದು ಸ್ಪಷ್ಟ ಆಯಿತೋ ಇಲ್ವೋ? ಲೋಕದ ಚಾತಕದ ರೂಪದಲ್ಲಿ ಇರಬಹುದಾದಂತಹ ಪ್ರಜಾವೃಂದಕ್ಕೆ ಇರುವ ಕನಸೊಂದೇ. ನಮ್ಮ ಕಾಲದಲ್ಲೇ ಒಂದು ರಾಮನಿಗೊಂದು ಅಯೋಧ್ಯೆಯಲ್ಲೊಂದು ಪಟ್ಟ ಆಗಬೇಕು, ನಮ್ಮ ಕಾಲದಲ್ಲೇ ಆಗಲಿ ಅಂತ ಎಲ್ಲರಿಗೂ ಇದೆ. ಆ ಕಾಲಘಟ್ಟವನ್ನು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಅಂತ ಬಹಳಷ್ಟು ವಿಧದ ಕನಸನ್ನು ಕಂಡು ಕಣ್ಣನ್ನು ಉಜ್ಜಿ ಯಾವಾಗ ರಾಮಪಟ್ಟ ಯಾವಾಗ ರಾಮಪಟ್ಟ ಅನ್ನುವ ಹಾಗೆ ಎಲ್ಲರೂ ಎದುರು ನೋಡ್ತಾ ಇರುವ ವಿಷಯ ಕರ್ಣಾಕರ್ಣಿಕೆಯಾಗಿ ನನ್ನ ಕರ್ಣಗಳಿಗೂ ಬಿತ್ತಲ್ಲ. ಹಾಗಾದ್ರೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸನ್ನಿವೇಶ ದುಃಖ ಸುಖಗಳನ್ನೆಲ್ಲ ಮೀರಿ ಒಂದು ಸಮಾಧಾನದ ಸಾಂತ್ವನದ ವಾನಪ್ರಸ್ಥದ ಎಡೆಗೆ ಸಾಗುವಂತಹ ಜೀವಮಾನ ನನ್ನದ್ದು. ಈಗಲಾದ್ರೂ ನಾನು ವಾನಪ್ರಸ್ಥಕ್ಕೆ ಹೋಗಬೇಕಾದದ್ದು ನನ್ನ ಕರ್ತವ್ಯ ಅಂತ ಆದ್ರೆ ಮಮಕಾರದ ಮುದ್ದಿನ ಮೂಟೆಯಾದ ರಾಮನಿಗೊಂದು ಈ ಅಯೋಧ್ಯೆಯ ಪಟ್ಟವನ್ನ ಕಟ್ಟುವುದಕ್ಕೊಂದು ಓಂಕಾರವನ್ನ ನಾನು ಹೇಳಲೇಬೇಕಲ್ವೇ? ಹಾಗಾಗಿ ಅಂತರಂಗ ಭವನವನ್ನು ಸೇರಿದ್ದೇನೆ, ಬರಲಿಕ್ಕೆ ಹೇಳಿದ್ದೇನೆ. ಸುಮಂತ್ರ ಮತ್ತು ವಸಿಷ್ಠರಿಗೆ ಬರುವುದಕ್ಕೆ ಆಡಿದ್ದೇನೆ. ಬಂದಿದ್ದಾರಲ್ಲ ವಸಿಷ್ಠರೇ, ಸುಮಂತ್ರ, ನಿಮ್ಮಲ್ಲಿ ಒಂದು ವಿಷಯವನ್ನ ಈ ಕ್ಷಣದಲ್ಲಿ ಮೂಡಿದ ಭಾವದ ಜೊತೆಗೆ ಪ್ರಕಟಿಸ್ತೇನೆ. ನಿಮ್ಮ ಅಭಿಪ್ರಾಯವನ್ನ ಕೇಳ್ತೇನೆ ಅಂತಲ್ಲ, ನನ್ನ ಮನದ ಇಂಗಿತವನ್ನು ನಿಮ್ಮಲ್ಲಿ ಹೇಳ್ತೇನೆ. ನೀವದಕ್ಕೆ ನೀವು ಮಾತ್ರ ಕಿವಿಯಾಗಬೇಕು. ನೀವು ಮಾತ್ರ ಇದಕ್ಕೆ ಕಿವಿಯಾಗಿ ಕೇಳ್ತೇನೆ, ಗುಟ್ಟಿನಲ್ಲಿ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಬೇಕು. ಮಹಾವೀರ ಮಂತ್ರಿ ಮಗವೀರ ಸುಮಂತ್ರ ಬಹುಧೀರ ಮಂತ್ರಿ ಬಹುಧೀರ ಅಂತರಂಗದಿ ಹೇಳ್ವೆ ಬೇಳ್ವೆ ನೀ ತಿಳಿದು ಬೇಳೋ ಮಂತ್ರಿ ಮಗವೀರತು ಮಂತ್ರ ಬಹುಧೀರ ಅಂತರಂಗದಿ ಬೇಳ್ವೆ ನೀ ತಿಳಿದು ಬೇಳು ಒಡಲು ನೆಲೆಗೆಂದು ಬಹುಕಾಲ ಪರ್ಯಂತ ಒಡಲು ನೆಲೆಯೆಂದು ಬಹುಕಾಲ ಪರ್ಯಂತ ಒಡಬಿಯಾಡಿದೆ ನಿನ್ನು ಕಡು ವೃದ್ಧನಾದೆ ಒಡವಿಯನು ರಾಘವಗೆ ಕೊಡುವೆ ನಾನದಕ್ಕೆ ಕೇಳಿಸಿಕೊಳ್ಳಬೇಕು ನೀವು. ಒಡವಿಯನು ರಾಘವಗೆ ಕೊಡುವೆ ನಾನದಕ್ಕೆ ಒಡವಿ ಪತಿಗಳ ಕರೆದು ಪುರವ ಶೃಂಗರಿಸೋ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ಪುರವ ಶೃಂಗರಿಸೋ
ದುಸ್ವಪ್ನವನ್ನನ್ನು ಕಂಡೆ ಎನ್ನುವುದನ್ನು ನಿಮ್ಮಲ್ಲಿ ಈಗಾಗಲೇ ನಾನು ಆಡಿದ್ದೇನೆ. ಸ್ವಪ್ನ ಫಲದ ಪ್ರಕಾರ ಅದನ್ನು ನೀವು ಚಿಂತಿಸಿ ಆಡಿದ್ದೀರಿ. ನೀವು ಹಾಗೆ ಆಡಿದ ಮೇಲೆ ನಾನು ನನ್ನ ದರ್ಪಣದಲ್ಲಿ ಮುಖ ನೋಡುವಾಗ ಗೊತ್ತಾಯಿತು, ವರ್ಷ ಹೆಚ್ಚಾಯಿತು. ಇದು ಅರ್ಥ ಆಗಿದೆ. ವರ್ಷ ಹೆಚ್ಚಾದದ್ದಷ್ಟೇ ಅಲ್ಲ, ನಮ್ಮ ರಾಮನಿಗೆ ಪಟ್ಟ ಕಟ್ಟುವ ಹರ್ಷವೂ ಹೆಚ್ಚಾಯಿತು. ನಿಮ್ಮಲ್ಲಿ ನಿಮ್ಮೀರ್ವರನ್ನು ಕರೆದದ್ದು ಅದಕ್ಕೆ. ಲೋಕವೆಲ್ಲ ನಾಳೆ ಸಂತೋಷಗೊಳ್ಳಬೇಕು. ಲೋಕಕ್ಕೆ ಈ ವಾರ್ತೆ ಎನ್ನುವುದು ಮಧುರ ಅಮೃತ ಸಿಂಚನದೋಪಾದಿಯಲ್ಲಿ ನಾಳೆ ಸಿಗಬೇಕು. ಯಾರಲ್ಲೂ ಹೇಳುವುದಕ್ಕಿಲ್ಲ ಎನ್ನುವ ಗೌಪ್ಯದ ವಿಚಾರ ಇದಲ್ಲದಿದ್ದರೂ ನಾಳೆ ಪ್ರಜಾವೃಂದ ಅದನ್ನು ಸಂಭ್ರಮಿಸುವ ರೀತಿಯನ್ನು ನೋಡಿ ನಾವು ಸಂಭ್ರಮಿಸಬೇಕು. ಯಾಕೆ ಇಷ್ಟು ವರ್ಷಗಳ ಕಾಲ ನನ್ನನ್ನು ಸಹಿಸಿಕೊಂಡಿದೆಯಲ್ಲ ನಮ್ಮ ಈ ಪ್ರಜಾವೃಂದ. ಇಷ್ಟಾಗುವಾಗ ಇವತ್ತಿನವರೆಗೆ ಒಂದಿನಿತೂ ನಮಗೆ ನೋವಾಗುವ ಹಾಗೆ ಈ ದಶರಥನಿಗೆ ಮಕ್ಕಳಿಲ್ಲ, ಯಾವ ಪ್ರಜೆಯೂ ಆಡಲಿಲ್ಲ. ಈ ದಶರಥ ಮುಂದೆ ನಮ್ಮನ್ನು ಅರಾಜಕ ಮಾಡ್ತಾನೆ, ಎಲ್ಲಿಂದಲೂ ಈ ಮಾತು ನಾವು ಕೇಳಲಿಲ್ಲ. ನಮ್ಮ ಯಾವ ಗೂಢಚರರು ಈ ವಾರ್ತೆಯನ್ನ ಇವತ್ತಿನವರೆಗೆ ನಮಗೆ ಆಡಿದ್ದಿಲ್ಲ ಅಂತ ಆಗುವಾಗ ನಮ್ಮ ಪ್ರಜಾವೃಂದದ ಸಂಸ್ಕಾರ ಬಹಳ ದೊಡ್ಡದು. ನಮ್ಮ ಪ್ರಜಾವೃಂದ ನಮ್ಮ ಮೇಲಿಟ್ಟಂತಹ ನಂಬಿಕೆ ಬಹಳ ದೊಡ್ಡದು. ಹೀಗಿರುವಾಗ ನಿವೃತ್ತಿಯೋ ಪ್ರವೃತ್ತಿಯೋ ನಾನು ಆಡುವುದಕ್ಕಿಲ್ಲ. ಬಂದ ಸನ್ನಿವೇಶವನ್ನು ಉತ್ತರಿಸುವುದಕ್ಕೆ ಬೇಕಾಗಿ ನಾನೊಂದು ಮುಖ್ಯವಾದಂತಹ ಸಂಕಲ್ಪವನ್ನು ನಾನು ಹೊಂದಿದ್ದೇನೆ. ವಸಿಷ್ಠರೇ, ಜಗತ್ತಿನಲ್ಲಿ ನಿಮಗಿರಬಹುದಾದ ಎತ್ತರ ಸೂರ್ಯವಂಶದ ನೆಲೆಯಲ್ಲಿ ಒಂದೇ. ನಮ್ಮ ಸಂತಾನ ಎಲ್ಲ ನಿಂತು ಹೋಗುತ್ತದೆ ಅಂತಾದಾಗ ನೀವು ಸಂತಾನ ಮುಂದುವರಿಸುವುದಕ್ಕೆ ಬೇಕಾದ ಮಾರ್ಗವನ್ನು ತೋರಿದವರು. ಇಕ್ಷ್ವಾಕೂಣಾಂ ದುರಾಪೆ ಅರ್ಥೇ ತ್ವದಧೀನಾಹಿ ಸಿದ್ಧಯ. ಇಕ್ಷ್ವಾಕು ವಂಶದವರಿಗೆ ಕಷ್ಟ ಸಾಧ್ಯವಾದದ್ದು ಯಾವುದು ಅಂತ ಆದಾಗಲೆಲ್ಲ ಬಂದು 2 ಕಾಯಿಟ್ಟು ಸ್ವಾಮೀಜಿ ನಮಸ್ಕಾರ ಮಾಡುವುದು. ಸ್ವಾಮಿಗಳೇ, ಇದಕ್ಕೇನು ಪರಿಹಾರ, ಅವಕಾಶ ಏನು, ಹೇಗೆ ಅಂತ ಕೇಳಿದ್ರೆ ಅಭಯವನ್ನಿತ್ತು ಹರಸುವುದು. ನಮ್ಮ ಸ್ವಾಮೀಜಿಯವರು ಇರುವುದು ಹಾಗೆ. ಏನು ಬಂದರೂ ರಿಕ್ತ ಹಸ್ತರಾಗಿ ಕಳುಹಿಸಿ ಕೊಟ್ಟಿಲ್ಲ. ಏನಾದರೂ ಒಂದು ಕೊಟ್ಟು ಹರಸಿ ಹಾರೈಸಿ ಶುಭವನ್ನು ಶುಭಸೇಸೆಯನ್ನು ಆಶೀರ್ವಾದವಾಗಿ ಕೊಡುವವರು. ವಸಿಷ್ಠ, ಅದಕ್ಕೆ ಅವರು ವಸಿಷ್ಠರು. ಶಿಷ್ಟರು ವಿಶಿಷ್ಟರು ಆದವರೇ ವಸಿಷ್ಠರು. ಹಾಗಾಗಿ ವಶಿನಿ ಶ್ರೇಷ್ಠ ವಸಿಷ್ಠ. ಇಂದ್ರಿಯ ನಿಗ್ರಹಿಗಳು ಹಲವರಿದ್ದಾರೆ. ಆ ಇಂದ್ರಿಯ ನಿಗ್ರಹಿಗಳಲ್ಲೆಲ್ಲ ಶ್ರೇಷ್ಠಾದಿ ಶ್ರೇಷ್ಠರಾದದ್ದರಿಂದಲೇ ಅವರ ಹೆಸರು ಶಾಶ್ವತ ಆಯಿತಂತೆ, ವಸಿಷ್ಠ ಎನ್ನುವ ಹಾಗೆ. ಅಂತಹ ವಸಿಷ್ಠರೇ ನೀವಿವತ್ತಿದ್ದೀರಿ. ಮಾರ್ಗದರ್ಶನ ಮಾಡಬೇಕು. ನಿಮಗೆ ಪಂಚಾಂಗ ಬೇಡ, ನೀವೇ ಪಂಚಾಂಗ. ನಮ್ಮ ಬದುಕಿನ ಪಂಚಾಂಗ ನೀವು. ಸುಮಂತ್ರ, ಅಷ್ಟಮಂತ್ರಿಗಳನ್ನೆಲ್ಲವನ್ನು ನಿನ್ನ ಜೊತೆಯಲ್ಲಿಟ್ಟುಕೊಂಡು ಸಾಗಿಸುವ ನಮ್ಮ ಇಷ್ಟದ ಮಂತ್ರಿ, ನಮ್ಮ ಕಷ್ಟಕ್ಕಾಗುವ ಮಂತ್ರಿ, ನಮ್ಮ ನಷ್ಟವನ್ನೆಲ್ಲ ಸರಿದೂಗಿಸುವಂತಹ ನಮ್ಮ ಬದುಕಿನ ಮಂತ್ರಿಯ ಸ್ಥಾನದಲ್ಲಿರುವ ಸುಮಂತ್ರ, ನೀನು ಕೇವಲ ಮಂತ್ರಿ ಅಲ್ಲ, ನನ್ನ ಆಪ್ತ ಮಿತ್ರ ಎನ್ನುವುದು ನಿನಗೂ ತಿಳಿದಿದೆ, ನನಗೂ ತಿಳಿದಿದೆ. ಒಂದು ಬ್ರಹ್ಮಜ್ಞಾನದ ವಸಿಷ್ಠರೇ ನೀವು, ಇನ್ನೊಂದು ಆಪ್ತ ಮಿತ್ರನಾಗಿಯೂ ಮಂತ್ರಿಯಾಗಿಯೂ ಅಯೋಧ್ಯೆಯನ್ನು ಮುನ್ನಡೆಸುವ ನೀವು. ನಿಮ್ಮೀರುವರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಶೀಘ್ರಾತಿ ಶೀಘ್ರವಾಗಿ ರಾಮನಿಗೆ ಪಟ್ಟ ಕಟ್ಟಬೇಕು ಎನ್ನುವ ಇಂಗಿತ ಯಾಕೆ ಬಂತೋ ತಿಳಿದಿಲ್ಲ. ವರ್ಷ ಆಗಿದೆ, ಮದುವೆ ಆಗಿ ಬಂದು ಹಲವು ಸಂವತ್ಸರಗಳನ್ನು ಅಯೋಧ್ಯೆಯಲ್ಲಿ ರಾಮಾದಿಗಳು ಕಳೆದಿದ್ದಾರೆ. ಈ ಕ್ಷಣಕ್ಕೆ ಒಡಮೂಡಿದ ಆಸೆ. ಒಟ್ಟಿನಲ್ಲಿ ನಾಳೆ ರಾಮನಿಗೊಂದು ಪಟ್ಟ ಕಟ್ಟಲೇಬೇಕು ಎನ್ನುವ ಆ ತುಡಿತದ ಹಿಂದೆ ಇರಬಹುದಾದ ನಾಡಿಯ ಮಿಡಿತ ನಿಮಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ, ನನಗದ ಅರ್ಥ ಆಗಲಿಲ್ಲ. ಆದ್ದರಿಂದ ನಿಮ್ಮ ಮುಂದೆ ಭಿನ್ನಯಿಸ್ತಾ ಇದ್ದೇನೆ. ಶೀಘ್ರಾತಿ ಶೀಘ್ರವಾಗಿ ರಾಮನ ಪಟ್ಟಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳು ಒದಗಿ ಬರಬೇಕು. ಪುರವನ್ನು ಶೃಂಗರಿಸಬೇಕು. ಹೇಳಿಕೆ ಕೊಡಬೇಕಾದವರು ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ಕರೆಯಬೇಕು. ಯಾರೆಲ್ಲ ಆಗುತ್ತದೆ, ಎಷ್ಟು ಜನ ಬಂದರೂ ನಮಗೆ ಬೇಕು, ಹಾಗಂತ ಶೀಘ್ರವಾಗಿ ಆಗಬೇಕಾದದ್ದು. ಮತ್ತೆ ಆಡುವುದಕ್ಕೇನೂ ಇಲ್ಲ. ಆ ಶೀಘ್ರತೆಯಲ್ಲಿರಬಹುದಾದದ್ದು ನಾನು ಬೇಗನೆ ನಿವೃತ್ತಿಯನ್ನು ಹೊಂದಬೇಕು. ವೃತ್ತಿ ಸಾಕು ಅಂತ ಆಗಿದೆ. ಯಾವ ವೃತ್ತಿ? ಈ ರಾಜಕೀಯದ ವೃತ್ತಿ. ಆ ಸುಳಿ ವೃತ್ತದ ಒಳಗಿಂದ ಹೊರಗಡೆ ಬಂದು ಬದುಕನ್ನು ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರ ಜೊತೆಯಲ್ಲಿ ಆರಾಮವಾಗಿ ಆ ರಾಮನನ್ನು ಆರಾಮವಾಗಿ ನೋಡುತ್ತಾ, ಅವನು ಸಿಂಹಾಸನದಲ್ಲಿ ಕುಳಿತದ್ದನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು
ಅವನು ಸೀತೆಯ ಜೊತೆಯಲ್ಲಿ ಸಿಂಹಾಸನಾರೂಢನಾಗಿ ಚಕ್ರವರ್ತಿಯ ಆ ಮುತ್ತಿನ ಕಿರೀಟ ಅವನಿಗೆ ತಲೆಗೆ ಅಡರಿದಾಗ ಉಘೆ ಉಘೆ ಎನ್ನುವ ಜಯಘೋಷವನ್ನೇ ಕಿವಿಯಲ್ಲಿ ಶ್ರುತಿಯೋಪಾಧಿಯಲ್ಲಿ ತುಂಬಿಕೊಂಡು ಅವನ ನಡೆ ನುಡಿಗಳನ್ನೆಲ್ಲವನ್ನೂ ಸಂತೋಷದಿಂದ ಅನುಸರಿಸುತ್ತ ಕುಳಿತುಕೊಳ್ಳಬೇಕು, ನೋಡಬೇಕು ಎನ್ನಬಹುದಾದ ಭಾವ ನನ್ನದ್ದು. ಹಾಗಾಗಿ ವಸಿಷ್ಠರೇ, ಮುಹೂರ್ತ ಯಾವಾಗಿದೆ ಅಂತ ಕೇಳಿದ್ರೆ ನೀವು ಆಡ್ತೀರಿ, ನಾಳೆಯೇ ಒಳ್ಳೆಯ ಮುಹೂರ್ತ, ತಪ್ಪಿದ್ರೆ ಸದ್ಯ ಮುಹೂರ್ತ ಇಲ್ಲ ಅಂತ. ನೋಡಿ, ನಿಮ್ಮ ಬಾಯಲ್ಲಿ ಬಂದ್ರೆ ಮಂತ್ರವಾಗ್ತದೆ. ಶುಭಸ್ಯ ಶೀಘ್ರಂ. ಪುರೋಹಿತರೇ, ನಿಮ್ಮ ಆಗಮನ, ನಿಮ್ಮ ಆ ಗಮನ ಎರಡೂ ನಮಗೆ ಬೇಕು. ಹಾಗಾಗಿ ಅದರಿಂದ ಸಿದ್ಧವಾದಂತಹ ವ್ಯವಸ್ಥೆಯಲ್ಲಿ ನಾಳೆ ಮುಹೂರ್ತ, ನಾಳೆನೇ ಅಲ್ವಾ, ಇನ್ನು ಸದ್ಯ ಮುಹೂರ್ತ ಇಲ್ಲ ಅಂತ ನೀವು ಆಡ್ತಾ ಇದ್ದೀರಿ. ಹಾಗಾದ್ರೆ ರಾಮ ಪಟ್ಟಕ್ಕೆ ನಾಳೆಯೇ ಮುಹೂರ್ತ, ಡಂಗುರ ಸಾರಿ ಸಿದ್ಧತೆ ಆಗ್ಲಿ. ನಾನಂತೂ ಇವತ್ತು ನಿದ್ರೆ ಮಾಡ್ಲಿಕ್ಕಿಲ್ಲ. ನನ್ನ ಬದುಕಿನ ಅತ್ಯಂತ ಸ್ಮರಣೀಯವಾದ ದಿವಸ ನಾಳೆ ಬರುತ್ತದೆ ಎನ್ನುವ ಅದನ್ನೇ ಕಾಣುತ್ತೇನೆ. ರಾಮಾದಿಗಳಿಗೂ ಹೇಳೋಣ, ವ್ರತಸ್ನಾತರಾಗಿ ಇವತ್ತು ನೆಲದಲ್ಲಿ ನಿದ್ರೆ ಮಾಡಿ ನಿರಾಹಾರದಿಂದ ಇರಬೇಕು ಎನ್ನುವುದನ್ನು ಅವರಿಗೆ ಸೂಚಿಸೋಣ. ದರ್ಭಾಸ್ತರಣವಾಗ್ಲಿ, ನಿದ್ರೆಯನ್ನ ಮಾಡಲಿ, ಜೊತೆಯಲ್ಲಿ ನಾಳೆಗೆ ಬೇಕಾದ ಸಿದ್ಧತೆಯನ್ನ ರಾಮ ಸೀತೆಯರು ಮಾಡಲಿ. ಎಲ್ಲ ಕಡೆಯಲ್ಲಿ ಡಂಗುರ ನಾಳೆ ಸಾರಿ ಸಿದ್ಧವಾಗೋಣ, ಸಿದ್ಧವಾಗೋಣ. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದು ಎಂದೋ ಅಭಿಷೇಕವಾಗುವುದು ಎಂದೋ ಕೇಳಿದಳು ಮರೆಯಲ್ಲಿ ನಿಲ್ದೋ, ಕೇಳಿದಳು ಮರೆಯಲ್ಲಿ ನಿಲ್ದೋ, ಅಂದರೆ ಹೋಗಿ ಬೇಳಿದಳು ಕೈಗೆಯೋಳು ಇಂತೆಂದೋ, ಮಲ್ದರೆ ಹೋಗಿ ಬೇಳಿದಳು ಕೈಗೆಯೋಳು ಇಂತೆಂದೋ. ನಾಳೆ ರಾಮಚಂದ್ರಗ ಅಭಿಷೇಕವಾಗುವುದೆಂದೋ ಕೇಳಿದಳು ಮರೆಯಲ್ಲಿ ನಿಲ್ದೋ, ಮಲ್ದರೆ ಹೋಗಿ ಬೇಳಿದಳು ಕೈಗೆಯೋಳು ಇಂತೆಂದೋ. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದೆಂದೋ ಹೇಳಿದಳು ಮರೆಯಲ್ಲಿ ನಿಲ್ದೋ. ಲೋಕವೇ ಹೇಳುತ್ತದೆ ಮಂತರೆ ಚಾಡಿಗಾರ್ತಿ ಚಾಡಿಗೋರ್ತಿ ಅಂತ. ಹೌದಾ? ಲೋಕದ ಮಾತಿಗೆ ನಾನಷ್ಟು ಗಮನ ಕೊಡುವುದಿಲ್ಲ. ಆದರೆ ನಮ್ಮ ಆಸ್ಥಾನ ವಿದ್ವಾಂಸರೇ ಹೇಳಿದ್ರಲ್ಲ, ಏನು ಅಂತರಂಗದಲ್ಲಿ ಮಂತರೆ ಕಿವಿ ಕೊಟ್ಲು, ಹೌದು, ಮಾತಾಡಿದ್ಲು ಅಂತ. ಇನ್ನೇನು ಉಳಿತು? ಈ ದಿನಕ್ಕಾಗಿಯೇ ಕಾಯ್ತಾ ಇದ್ದೆ, ಇದೇ ದಿವಸಕ್ಕಾಗಿ ಕಾಯ್ತಾ ಇದ್ದೆ. ಏನಾಯ್ತು? ಹುಳುಕು ಹೊರಗೆ ಬಿದ್ದಿದೆ. ನಾನು ಸಿಕ್ಕಿದ್ದು ಕಾಡಿನಲ್ಲಿ ಕೇಕೆಯ ದೇಶದ ಅಶ್ವಪತಿ ಮಹಾರಾಜರಿಗೆ. ಆಳ್ತಾ ಇದ್ದಂತೆ ಮೈಯೆಲ್ಲ ಕಪ್ಪಿರುವೆ, ಕೆಂಪಿರುವೆ, ನನ್ನ ದೇಹಕ್ಕೆ ಕಚ್ಚಿ 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 ಅಷ್ಟಾವಕ್ರಳಾಗಿದ್ದೇನೆ ನೋಡಿ. ಮುಖ ಹೀಗೆ, ಕಿವಿ ಹೀಗೆ, ಮೂಗು ಸೊಟ್ಟ, ಬೆನ್ನುಗು. ಏನು ಮಾಡೋಣ? ಆಳ್ತಾ ಇದ್ದಾಗ ಕೊಂಡೋಗಿ ಸಾಕಿದವರ ಪುಣ್ಯಾತ್ಮ ಅಶ್ವಪತಿ ಮಹಾರಾಜರು. ನಾನು
ಆ ಮನೆ ಒಳಗೆ ಹೋದದ್ದು, ಅಂದ್ರೆ ಅವ್ರು ಎತ್ತಿಕೊಂಡು ಹೋದದ್ದು. ಅಲ್ಲಿವರೆಗೆ ಅವರಿಗೆ ಮಕ್ಕಳಾಗ್ಲಿಲ್ಲ. ಅಶ್ವಪತಿ ಮಹಾರಾಜ ದಂಪತಿಗಳಿಗೆ ಮಕ್ಕಳೇ ಆಗ್ಲಿಲ್ಲ. ನಾನು ಯಾವಾಗ ಆ ಮನೆ ಒಳಗೆ ಹೊಕ್ಕಿದನೋ 2 ವರ್ಷಗಳ ಬಳಿಗೆ ಅವರಿಗೆ ಮಕ್ಕಳಾಯ್ತು. ಹೌದಾ? ಆ ಮಗುವಿಗೆ ಕೈಕೆ ಅಂತ ಹೆಸರಿಟ್ರು. ನಾನು 2 ವರ್ಷ, ಅವಳು ಹುಟ್ಟಿದ ಮಗು ನನ್ನನ್ನು ಆಗಿನಿಂದಲೇ ಅವಳ ಲಾಲನೆ ಪಾಲನೆಗೆ ಬಿಟ್ರು. ಅಂದಿನಿಂದ ಆ ಕೈಕೆಗೆ ತಾಯಿ ನಾನೇ. ಅವಳ ಒಡನಾಟ, ಅವಳದು ಬೆಳೆದು ದೊಡ್ಡವಳಾಗುವಲ್ಲಿವರೆಗೆ ಅವಳ ಚಂದದ ಸ್ಫುರದ್ರೂಪಕ್ಕೆ ದೃಷ್ಟಿ ಬೀಳಬಾರದು ಎಂಬಂತೆ ನಾನು ಕುರುಪಿ ಅವಳ ಎದುರಲ್ಲಿ. ಯಾವುದೋ ಕಾರಣಕ್ಕೆ ಬಂದ ಅಯೋಧ್ಯೆಯಿಂದ 3 ಜನ ಬಂದದ್ದು. ರಾಜ ಅಂತೆ, ಮಂತ್ರಿ ಅಂತೆ, ಋಷಿ ಅಂತೆ. ಏನೋ ನಮ್ಮ ತಂದೆಯಾದಂತಹ ಅಶ್ವಪತಿ ಮಹಾರಾಜರಲ್ಲಿ ಪಿಸ 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 ಮಾತಾಡಿದ್ರು. ಪಿಸ ಪಿಸ ಮಾತಾಡಿದ್ದು ಹೆಸರು ಯಾರಿಗೆ? ಹೆಂಗಸರಿಗೆ. ಪಿಸು ಪಿಸು ಮಾತಾಡಿದ್ಯಾರು? ಯಾರು? ಅವರು. ಅಷ್ಟೇ ಗೊತ್ತು. ಏನು? ಮದುವೆ. ಕೈಕೆಗೆ 60,000 ವರ್ಷ ಬಾಳಿದ ಮಕ್ಕಳಿಲ್ಲದಂತಹ ದಶರಥನೊಂದಿಗೆ ಮದುವೆ. ಹಾಗಾದ್ರೆ ತಾಯಿ ಮನೆಯಿಂದ ಏನಾದ್ರು ಬಳುವಳಿ ಕೊಡ್ಬೇಕಲ್ಲ. ಜೀವಂತ ಬಳುವಳಿ ನನ್ನನ್ನೇ ಕೈಕೆಯೊಂದಿಗೆ ಅಯೋಧ್ಯೆಗೆ ಕಳಿಸಲಾಯಿತು. ಕೈಕೆಯೇನೋ ಬಲಗಾಲಿಟ್ಲು ಸಾಕೇತದ ಅರಮನೆ ಒಳಗೆ ಹೊಕ್ಕಿದಳು. ಅವಳ ಹಿಂದೆಯೇ ನಾನು ಹೊಕ್ಕಬೇಕಾದ್ದು. ತಪ್ಪಿ ಎಡಗಾಲು ಮುಂದೆ ಹೋಯ್ತು, ಬಲಗಾಲು ಹೋಗ್ಲಿಲ್ಲ. ಏನ್ ಮಾಡು? ಅಲ್ಲಿಂದ ನನಗೆ ಈ ಮನೆತನದ ಮೇಲೆ ಒಂದು ಸಂಶಯ, ಇಲ್ಲಿ ಏನೋ ತಾರತಮ್ಯ ಉಂಟು, ತರತಮ ಉಂಟು ಅಂತ. ಹೀಗೆ ನಾನು ಓಲಗ ಚಾವಡೆಯಿಂದ ಪಡಸಾಲೆಗಾಗಿ ಬರಬೇಕಾದ್ರೆ ಅಲ್ಲಿ ಒಂದು ಮಂತ್ರಾಗಾರ. ನನ್ನ ಕಿವಿ ಆ ಮಂತ್ರಾಗಾರದ ಗೋಡೆಗೆ ಒರೆಸಿ ಹೋಯ್ತು. ಒರೆಸುವಾಗಲೇ ಒಳಗಿಂದ ಮತ್ತೆ ಶಬ್ದ, ಪಿಸು ಪಿಸು, ಕೆಮ್ಮು, ಪಚ ಪಚ ಪಚ, ಕೆಮ್ಮು ಕೆಮ್ಮು. ಕೇಳ್ತೇನೆ, ಕಿವಿ ಕೊಡ್ತೇನೆ. ಮಹಾರಾಜರಿಗೆ ಮೈಯೆಲ್ಲ ಸೆಗಣಿ ಮೆತ್ತಿ ದಕ್ಷಿಣ ದಿಕ್ಕಿಗೆ ಕತ್ತೆಯ ಮೇಲೆ ಕುಳಿತು ಹೋಗುವಂತ ಕನಸು ಬಿತ್ತಂತೆ. ಅದನ್ನು ಹೇಳ್ತಾ ಇರುವುದು ವಸಿಷ್ಠರ ಹತ್ರವು ಸುಮಂತ್ರ ಹತ್ರವು. ನನಗಿನ್ನು ಕೂಡುದಿಲ್ಲ, ಆಗುದಿಲ್ಲ ರಾಜ್ಯಭಾರ ಮಾಡ್ಲಿಕ್ಕೆ. ನಾಳೆಯೇ ರಾಮನಿಗೆ ಪಟ್ಟ ಅಂತ ವಸಿಷ್ಠರು ಹೇಳಿದ್ರು. ನಾಳೆ ಬಿಟ್ರೆ ಮತ್ತೆ ಮುಹೂರ್ತ ಇಲ್ಲ, 14 ವರ್ಷ ಮುಹೂರ್ತವೇ ಇಲ್ಲ. ನಾಳೆ ಮುಹೂರ್ತ ಕಟ್ಟುದಾದ್ರೆ ನಾಳೆ. ಅಷ್ಟೊತ್ತಿಗೆ ಯುವ ತಯಾರಾದ ಸುಮಂತ್ರ. ನನಗೆ ಬಿಡಿ, ಜವಾಬ್ದಾರಿ ನನಗೆ ಬಿಡಿ. 56 ದೇಶಗಳಲ್ಲಿ 56 ಅಂತ ಹೇಳುವಾಗ ನೋಡಿ, 2 ಬೇಡ, ಕೇಕಯ ಮತ್ತು ಇತಿಲೆ, ಅದು 2 ಬಿಟ್ಟು 54 ದೇಶಕ್ಕೆ ಮಾತ್ರ ಆಮಂತ್ರಣಂತೆ. ಎಷ್ಟು ಹುಷಾರಿದ್ದಾರೆ ನೋಡಿ. ಅದು 2ಕ್ಕೆ ಬೇಡ. ಯಾಕೆ? ನಮ್ಮ ಕೈಕೆಗೆ ಅನ್ಯಾಯ ಮಾಡ್ಲಿಕ್ಕೆ. ಈ ಕೈಕೆಯ ಬಿಳಿದ್ದದ್ದನ್ನೆಲ್ಲ ಹಾಲಂತ ನಂಬುವವಳು. ಇನ್ನೂ ತಡ ಮಾಡಿದ್ರೆ ಈಗ ನಾನು ಹೋಗ್ಬೇಕಲ್ವಾ, ಅವಳಿಗೆ ವಿಚಾರ ಮುಟ್ಟಿಸ್ಬೇಕಲ್ವಾ. ಇದರ ಮಧ್ಯೆ ನನ್ನ ಆವಿರ್ಭಾವ ಯಾಕಾಗಿದೆ ಅಂತ ಒಮ್ಮೊಮ್ಮೆ ಅಂತರಂಗದಿಂದ ನನಗೆ ಕೊಡ್ತಾ ಉಂಟು. ಹಾಗಾಗಿ ಓಡ್ತೇನೆ ಕೈಕೆ ಇದ್ದಲ್ಲಿ. ಕೈಕಮ್ಮ, ಓ ಕೈಕಮ್ಮ, ಕೈಕಮ್ಮ. ಯಾರೇ? ಏನು ಮಂತರೆ? ಹೌದು, ನಾನೇ. ಏನೇ ಇದು ನಿನ್ನ ಅವಸ್ಥೆ? ಅಲ್ಲಲ್ಲ, ಇದು ಎಂತದಿದು? ಮಲ್ಕೊಂಡೇ ಇರುದಾ? ಮಹಾರಾಣಿ ಅಲ್ವೇನೆ? ಆಹಾ, ಇದು ಎಂತದು? ಅಲ್ಲ ಮಂತರೆ, ಪರಿವರ್ತನೆ ಜಗದ ನಿಯಮ ಅಂತ ಒಂದು ಮಾತುಂಟು. ಹೌದು. ಆದ್ರೆ ಆ ಪರಿವರ್ತನೆ ನಿನಗೆ ಅನ್ವಯವೇ ಆಗುವುದಿಲ್ಲ. ಯಾವಾಗಲೂ ಪರಿವರ್ತಿತಳಾಗದೇ ಇರುವವಳು ಇಂದು ಏಕೋ ನಿನ್ನಲ್ಲಿ ಪರಿವರ್ತನೆ ಕಾಣ್ತಾ ಇದ್ದೇನೆ. ಯಾಕೋ ಥರ 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 ಆಗ್ತಾ ಇದೆಯಲ್ಲ ಮಂಥರೆ? ಈ ಮಂಥರೆ ಒಂಥರ ಇರುವಾಗ ಕೆಲವು ಸಲ ಅದರಲ್ಲಿ ತಮ್ಮ ಅಸ್ತಿತ್ವ, ಒಳ್ಳೆಯತನದ ಅಸ್ತಿತ್ವ ಅಡಗಿದೆ. ಆ ಒಳ್ಳೆತನಕ್ಕೆ ಎಲ್ಲಿ ಸಂಚಕಾರ ಬರ್ತದೋ ಆಗ ಎಚ್ಚರಿಸಬೇಕಾದ ಕರ್ತವ್ಯ ನಿಮ್ಮ ಸಖಿಯಾದ ನನ್ನ ಒಂದು ಆದ್ಯ ಕರ್ತವ್ಯ ಅಲ್ವಾ? ಈಗ ಅಂತದ್ದೇನಾಯ್ತು? ಅಂತದ್ದು ಏನಾಯ್ತು ಗೊತ್ತಿಲ್ಲ ಅಲ್ವಾ? ಏನಾಯ್ತು? ಓ ಬಾಲೆ, ಬಾಲೆ ಕೇಳು ಪೋ ಬಾಲೆ ಚಾರು ಶೀಲೆಯುಂದೋ ನಿನ್ನ ಕಾಂತ ಬಾಲೆ ಬಾಲೆ ಚಾರು ಶೀಲೆ ಇಲ್ದೋ ನಿಲ್ದ ಕಾಂತ ಯಾರು? ಚಾರು ಶೀಲೆ ಇಲ್ದೋ
ಮುದುಕ ಮುದುಕ. ಭೂಲೋಕವ ರಾಮನಿಗೆ ಏನು ಏನು ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಹೋಯ್ತು ಹೋಯ್ತು. ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಬಾಲೆ ಕೇಳ್ಬುವರು ಚಾರುಲಿಲೆ ನಿನ್ನ ಗತ ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಬಾಲೆ ಕೇಳ್ಬು ಮಾಲೆ ಚಾರುಶೀಲೆಗಿಂದು ನಿನ್ನ ಕಾಂತ ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಕೇಳೋ ಕೇಳೋ ಓ ಕೈಕಾ, ಮಂಥರ 24 ಗಂಟೆಯು ಶೃಂಗಾರ, ಊಟ, ನಿದ್ರೆ ಇಷ್ಟೇ ಆಯ್ತು. ಶೃಂಗಾರ, ಹೊಟ್ಟೆಗೆ ಊಟ, ನಿದ್ರೆ, ಮತ್ತೆ ಜಡತ್ವದಲ್ಲಿ ಹೆಬ್ಬಾವು ಮಲ್ಕೊಳ್ತಲ್ಲ ಹಾಗೆ ಅಲ್ಲ. ಮಲ್ಕೊಳ್ಳೋದು, ಹೊರಲಾಡುವುದು. ಈಗ ನನ್ನ ನೀನು ಹೊಸತ್ತ ನೋಡುವುದು ಅಂದ್ರೆ ಆ ಬಹಳ ಚಂದದವಳು ನೀನು. ನೀನು ಬಂದ ಮೇಲೆ ಹಳತನ್ನ 2 ಬಿಟ್ಟ. ಏನಾಯ್ತು? ಮೊದಲಿದ್ದ 2 ನಿನ್ನ ಅಕ್ಕಂದಿರನ್ನು ಹಾ. ಬಿಟ್ಟು ಹಾ. ನಿನ್ನ ಕೋಣೆಗೆ, ಆಡಳಿತ ನಿನ್ನ ಕೋಣೆಯಿಂದಲೇ ಹಾ, ಹಾ. ಮಾಡಬೇಕಾದಂತ ಸುಮಂತ್ರ. ಹಾ. ಯಾಕಂದ್ರೆ ನಿನ್ನ ಕೋಣೆಯಲ್ಲಿ ನಡೆಯುವುದಲ್ಲ. ನಿನ್ನ ಚಂದವನ್ನು ನೋಡ್ತಾ ಈ ಮುದುಕ ಬೇಕಾದ ಏ, ರಾಜ್ಯ ಏನ್ ಹೇಳಿದ್ದು ನೀನು? ಮಹಾರಾಜರು ಮಹಾರಾಜರು ಗೌರವ ಇರಲಿ. ಆಡಳಿತಕ್ಕೆ ಬೇಕಾದಂತಹ ಕಡತಗಳಿಗೆ ಹಸ್ತಾಕ್ಷರ ಮಾತ್ರ, ಬಾಕಿ ಎಲ್ಲ ಅಲ್ಲಿ ಎಲ್ಲ ನಿನ್ನ ಎದುರಿಂದಲೇ ನಡೀತಾ ಇತ್ತು. ಅದಕ್ಕೇನೀಗ ನಿನಗೆ? ಹೌದಾ? ನಿನ್ನನ್ನು ಒಂದು ಅವ ಹೊಗಳುದು, ನೀನೊಂದು ಶೃಂಗಾರ ಮಾಡುದು, ಬಾಲೆ ಪೂಮಾಲೆ. ಅಲ್ಲ ಬಾಲೆ, ನಾನು ಹೌದು. ಅದ್ರಲ್ಲೇನು ಸಂಶಯ ಉಂಟ ನಿನಗೆ? ಬಾಲೆ ಹೌದು. ಆ ಹೂ ಮಾಲೆ ನೋಡು, ಹೂ ನನಗೆ ಮಾತ್ರ ಇಡ್ಲಿಕ್ಕೆ ಆಗ್ತದೆ, ನಿನಗಾಗ್ತದ? ಇಲ್ವಲ್ಲ. ಬಾಲೆಯ ಅಸ್ತಿತ್ವಕ್ಕೆ ಸಂಚಕಾರ ಬರುವಾಗ ಎಚ್ಚರಿಸುವಂತಹ ಕೆಲಸ ನನ್ನದು. ಬಾಲೆಯ ಅಸ್ತಿತ್ವಕ್ಕೆ ಸಂಚಕಾರ ಹಾ, ಏನಾಯ್ತಂತ? ನಿನ್ನ ಚಂದ, ಕಣ್ಣುಗಳು, ಕಿವಿಗಳು, ತುಟಿಗಳು ಹೂಮಾಲೆಯಂತೆ ಎಲ್ಲ ಇರುವಾಗ ಇವಳು ನಾನು ಏನು ಮಾಡಿದ್ರು ನಡೀತದೆ ಅಂತ ಹೇಳಿ ನಿನಗೆ ಗೊತ್ತಿಲ್ಲದ ವಿಚಾರವೊಂದು ನಡೀತಾ ಉಂಟು. ಇಲ್ಲಿ ಗೊತ್ತಿಲ್ಲದ ವಿಚಾರ? ಎಂತದಂತದ್ದು ವಿಚಾರ? ಅಲ್ಲಿ ಒಂದು ಮಂತ್ರಾಗಾರ ಉಂಟಲ್ಲ, ಗೊತ್ತುಂಟಲ್ಲ ನಿನಗೆ? ಮಂತ್ರಗಾರ ಉಂಟು. ಹೌದು. ಅದ್ರಲ್ಲೇನೀಗ? ಇಲ್ಲಿವರೆಗೆ ತೆರೆದಿತ್ತ ಅದು? ಸಂದರ್ಭ ಬರಲಿಲ್ಲಪ್ಪ ತೆರಲಿಕ್ಕೆ. ಇವತ್ತು ತೆರೆದಿದೆ, ಹಾ, ಬಾಗಿಲು ಮುಚ್ಚಿದೆ. ಬಾಗಿಲು ಮುಚ್ಚಿದೆ. ಸ್ವಲ್ಪ ತೆರೆದಿದೆ. ಹಾ, ನಾನೇನು ಹೋಗಿ ಅದನ್ನು ನೋಡಿದಲ್ಲ, ಬಾಗಿಲು ತೆಗಿಲಿಲ್ಲ. ಯಾರಿದ್ದಾರೆ ಒಳಗೆ, ಯಾರಿಲ್ಲ ಎಂದು ಕೇಳಿದವಳಲ್ಲ. ಮತ್ತೆ ನೀನು ಆ ಬದಿಯಿಂದಾಗಿ ಬರುವಾಗ ನನ್ನ ಕಿವಿ ಆ ಗೋಡೆಗೆ ಒರೆಸಿ ಹೋಯ್ತು. ಹಾ, ಒರೆಸಿ ಹೋಯ್ತು. ಹಾ, ಅಷ್ಟೊತ್ತಿಗೆ ಎಂತದಿದು ಅಂತ ಕೇಳುವಾಗ ನನಗೆ ತೆರೆದಲ್ಲಿ ಸರಿ ಕೇಳುವುದಿಲ್ಲ. ಹಾ, ಹೀಗೆ ಎಲ್ಲಿ ಒರೆಸ್ತದೋ, ಎಲ್ಲಿ ಒಂದು ಅಡ್ಡ ಗೋಡೆ ಇರ್ತದ, ಹಾ. ಆಗ ನನ್ನ ಕಿವಿ ಸರಿ ತೆರೆದುಕೊಳ್ತದೆ. ಓ ದೇವ್ರೇ, ಹಾ, ಮಂತ್ರಗಾರದಲ್ಲಿ ಏನೋ ಕೇಳಿತು ಅಂತ ಹೇಳಿದ ಮೇಲೆ ಹಾ. ಅದು ಏನೋ ಒಂದು ಗುಟ್ಟಿನ ವಿಚಾರ ಇರಬೇಕು ಅಂತ ತಿಳಿದುಕೊಂಡು ಸುಮ್ಮನೆ ನೆಟ್ಟಗೆ ಬರುವುದು ಬಿಟ್ಟು ಹಾ. ಯಾರಾದ್ರೂ ನೋಡಿದ್ರೆ ನಾಲ್ಕು ಬಾರಿಸ್ತಿದ್ರು ಆ ನಿನಗೆ. ಗುಟ್ಟಿನ ವಿಚಾರ ಏನಂತ ಕೇಳಿದ್ರಿಂದಲೇ ಗೊತ್ತಾದ್ದು. ಮೂವರ ಮುದುಕರ ಹುನ್ನಾರ. ಮೂವರ ಏನದು? ಮುದುಕರ ಹುನ್ನಾರ. ಮಾತಿನಲ್ಲಿ ಶಿಷ್ಟಾಚಾರವಿರಲಿ. ಇರಲಿ, ನನಗೆ ನನ್ನವಳ ಧ್ಯೇಯೋದ್ದೇಶ ಆಗ್ಬೇಕಲ್ವಾ? ಹಾ, ಅದಕ್ಕೆ ನಾನು ಆಗಲೇ ಹೇಳಿದೆ, ನೀನು ಬಲಗಾಲಿಟ್ಟು ಒಳಗೆ ಹೋಗ, ನಿನ್ನ ಹಿಂದೆ ನಾನೇ ಬಂದದ್ದು. ಎಡಗಾಲು ಹೌದಪ್ಪ, ನನ್ನೊಟ್ಟಿಗೆ ನೀನೇ ಬಂದವಳು, ಅದರಲ್ಲಿ ಸಂಶಯವೇ ಇಲ್ಲ. ಆಗಿನಿಂದ ಬಂದ ಸಂಶಯ ಇಂದು ನಿಜವಾಗ್ತಾ ಇದೆ. ಎಂತ ಸಂಶಯ ನಿನಗೆ ಆಗ ಬಂದದ್ದು? ನಿನ್ನ ಗಂಡನಿಗೆ ಕನಸು ಬಿತ್ತಂತೆ, ದಕ್ಷಿಣ ದಿಕ್ಕಿಗೆ ಕುದುರೆಯ ಮೇಲೆ ಸಗಣಿಯೆಲ್ಲ ಮೆತ್ತಿಕೊಂಡು ಹೋದಂತೆ, ಕನಸಂತೆ. ಕನಸ? ಅದು ನನ್ನ ಕಿವಿಗೆ ಬಿತ್ತು. ಹೌದಾ? ನಾನಿನ್ನು ರಾಜ್ಯಭಾರ ಆಳುವುದಿಲ್ಲ, ಹಾ, ಚಕ್ರವರ್ತಿ ಪದ ತ್ಯಜಿಸ್ತೇನೆ. ಓ, ಕನಸಿಗೆ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಹೊರಟ್ರ ಈಗ? ಹೌದು ಹೌದು ಹಾಗೆ. ಅಷ್ಟು ಹೊತ್ತಿಗೆ ನಮ್ಮ ಕುಲಗುರುಗಳು ವಸಿಷ್ಠರು ಮತ್ತೆ ಸಮಯ ಇಲ್ಲ, ಸಮಯ ಇರುದಾದ್ರೆ ನಾಳೆ, ಮತ್ತೆ 14 ವರ್ಷಗಳ ಸಮಸ್ಯೆ ಇಲ್ಲ ಅಂತ
ಹಾ 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 14 ವರ್ಷಗಳ ಕಾಲ ಹಾ. ಮುಹೂರ್ತ ಇಲ್ಲ ಅಂತ. ಹೋ 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 ಹೋ. ಅಷ್ಟೊತ್ತಿಗೆ ಇದ್ದಾನಲ್ಲ ದೊಡ್ಡ ಮಂತ್ರಿಶ ಹ್ಮ್ ಸುಮಂತ್ರ, ಹ್ಮ್. ನಾನು ವ್ಯವಸ್ಥೆ ಮಾಡ್ತೇನೆ ಅಂತ. ಏನಕ್ಕೆ? ರಾಮನಿಗೆ ಚಕ್ರವರ್ತಿ ಪಟ್ಟ ನಾಳೆ ಕಟ್ಟಲಿಕ್ಕೆ ಅಂತ. ಅಷ್ಟು ಹೊತ್ತಿಗೆ ಹಾ ಮಹಾರಾಜರು ಹಾ 2 ಕಡೆ ಬೇಡ ಎರಡು ಕಡೆ ಬೇಡ. ಬೇಡ, ಹಾ. ಕೇಕಯಕ್ಕೂ ಹ್ಮ್ ಕೇಕಯಕ್ಕೂ ಹಾ ಮಿಥಿಲೆಗೂ ಹಾ. ಆಮಂತ್ರಣ ಬೇಡ ಅಂತ. ಅಲ್ಲ ಅದು ಬಹಳ ದೂರ ಅಲ್ವೇನೆ, ಅಲ್ಲಿಂದ ಹಾಗಾದ್ರೆ ಇದು ಬರ್ಬೇಕಲ್ವಾ? 54 ದೇಶಗಳ ಹತ್ತಿರ ಅಲ್ಲಿಗೆ ವ್ಯವಸ್ಥೆ ಮಾಡ್ತಾನಂತೆ ಅವ. ಹಾ. ಅಲ್ಲಿಗೆ 2ಕ್ಕೆ ಬೇಡಂತೆ. ಹ್ಮ್ ರಾಮನಿಗೆ ನಾಳೆಯ ಪಟ್ಟ ಕಟ್ಟಬೇಕು ಎಂಬಂತಹ ನಿರ್ಣಯ ತಗೊಂಡು ಅಲ್ಲ ಆ, ನಿರ್ಧರಿಸಿದ್ಯಾರು? ರಾಮನಿಗೆ ನಾಳೆಯ ಚಕ್ರವರ್ತಿ ಪಟ್ಟ. ನಾಳೆ ರಾಮನಿಗೆ ಪಟ್ಟ ಹಾ. ನಿರ್ಧರಿಸಿದ್ದು ವಸಿಷ್ಠಾದಿಗಳು ಹಾ. ಅಂತರಂಗದಲ್ಲಿ ರಾಜರ ಸಮ್ಮುಖದಲ್ಲಿ. ಆಹಾ ಆಹಾ ಎಂತಹ ಮಾತನಾಡಿದೆ. ಆಹಾ ಅಲ್ವಾ ನಿನಗೆ? ಮಂದರೆ ಕೇಳು ಒಳ್ಳಿತು ಕೇಳೋ ಒಳ್ಳಿತು ಮಂದರಿಗೆ ಕೇಳೋ ಒಳ್ಳಿದು ಚಂದವಾಯಿತು ಇದಕ್ಕೇನೋ ಮಂದರೆ ಚಂದವಾಯಿತು ಇದಕ್ಕೆ ಏನೋ ಚಂದವಾಯ್ತು. ಚಂದ ರಾಮಚಂದ್ರನ ನಮ್ಮ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ರಾಮಚಂದ್ರನ ಆನಂದವ ನೋಡುವ ನಾಳೆ ಬಂದರೆ ಕೇಳೋ ಒಳ್ಳಿದು ಚಂದವಾಯಿತು ಇದಕ್ಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಡಿ ಮಂದರಿ ಕೇಳೋ ಒಳ್ಳಿತು ಚಂದವಾಗಿತೋ ಇದಗಿನೋ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಹೌದೇ? ಮಂದರೆ ಮಂಥರ ಹಾ ಕೈಕ ಎಷ್ಟು ಒಳ್ಳೆಯ ಮಾತನ್ನು ಹೇಳಿದೆಯೇ. ಮುತ್ತಿನಂತಹ ಮಾತು. ತೆಗೆದುಕೋ ತೆಗೆದುಕೋ, ಈ ಮುತ್ತಿನ ಹಾರವನ್ನ ತೆಗೆದುಕೋ. ಅಬ್ಬಬ್ಬಬ್ಬ, ಮಾತು ಅಂತ ಹೇಳಿದ್ರೆ ಇದು. ನೋಡುವ ನೋಡುವ ನೋಡುವ, ನಾಲಗೆ ತೋರಿಸು ನಿನ್ನದು. ಇಡೀ ಊರಿನವರು ಆಡಿಕೊಳ್ತಾರೆ, ಮಂಥರೆಯ ನಾಲಗೆಯಲ್ಲಿ ಹುಳುಕುಗಳಿದೆ, ಅವಳು ಯಾವಾಗಲೂ ಚಾಡಿಯನ್ನೇ ಹೇಳುತ್ತಾಳೆ ಎಂಬುದಾಗಿ. ಆದರೆ ಮಂಥರ, ಎಷ್ಟು ಒಳ್ಳೆಯ ಮಾತನ್ನು ಹೇಳಿದೆ. ನೆನಪಿಸಿಕೋ, ಆ ರಾಮಚಂದ್ರ ಕಂದನಾಗಿದ್ದಾಗ ಅವನು ಏನು ಮಾಡಿದ? ಚಂದ್ರ ಬೇಕು ಚಂದ್ರ ಬೇಕು ಎಂದು ಅಳುತ್ತಿದ್ದಂತಹ ರಾಮಚಂದ್ರನನ್ನು ಸಮಾಧಾನ ಮಾಡಲಿಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ. ನಾನು ಎತ್ತಿದೆ, ಸಮಾಧಾನ ಆಗಲಿಲ್ಲ. ಕೌಸಲ್ಯ ಎತ್ತಿದ್ರು, ಸಮಾಧಾನ ಆಗಲಿಲ್ಲ. ಕೊನೆಗೆ ದಶರಥ ಮಹಾರಾಜ ಯಾರಿಗೂ ಕೇಳದೆ
ಅಳುತ್ತಾ ಇದ್ದಂತಹ ರಾಮಚಂದ್ರನಿಗೆ ನಾನು ಚಂದ್ರನನ್ನು ತೋರಿಸ್ತೇನೆ ಅಂತ ಹೇಳಿ ಆ ಹುಣ್ಣಿಮೆಯ ಚಂದ್ರನನ್ನು ದರ್ಪಣದಲ್ಲಿ ತೋರಿಸಿ ರಾಮಚಂದ್ರನಿಗೆ ಆನಂದವನ್ನು ಉಂಟು ಮಾಡಿದವಳು ನೀನೇ ಹೇಳಬೇಕೆ? ರಾಮನಿಗೆ ನಾಳೆ ಪಟ್ಟಾಭಿಷೇಕ ಎನ್ನುವಂತಹ ವಿಷಯವನ್ನು ನೀನೇ ಹೇಳಬೇಕಾದ್ದು. ಯಾಕೆ? ಕಂದ ರಾಮಚಂದ್ರನಿಗೆ ಆನಂದವನ್ನು ಕೊಟ್ಟವಳು ನೀನಲ್ಲವೇ? ಆಹಾ, ಅಂಬೆ ಕಾಲಿಗುತ್ತಿದ್ದಂತಹ ಬರುತ್ತಿದ್ದಂತಹ ರಾಮಚಂದ್ರ ಇಂದು ದೊಡ್ಡವನಾಗಿದ್ದಾನೆ, ನಾಳೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿದ್ದಾನೆ. ಆಹಾ ಆಹಾ, ಬಂಗಾರದ ಹೂವಿಗೆ ಪರಿಮಳ ಬಂತಲ್ವೇನೆ. ಎಂತಹ ಒಳ್ಳೆಯ ಮಾತನ್ನು ಹೇಳಿದಿ ಮಂಥರ. ನಿನ್ನ ಮುತ್ತಿನ ಹಾರದ ಆಸೆಗಾಗಿ ನಾನು ವಿಷಯ ತಂದದ್ದ? ನೀನು ರಾಮಚಂದ್ರನಂದು ಮಾತ್ರ ಹೇಳ್ತಾ ಇದ್ದಿ, ಇನ್ನೊಂದು ಹೇಳು. ಪಟ್ಟರಾಣೆ ಶತ್ರಂಜಯ ಅದು ಬೇಕು, ನನ್ನ ಊಟದ ತಟ್ಟೆಯೊಳಗೆ ಕೂಡ್ಬೇಕಂತ ಹಠ ಇಡ್ತಿದ್ದ. ಆಗ ಚಿಕ್ಕ ಆನೆಯನ್ನು ತಂದು ಅದರ ಒಳಗೆ ಕೂತು ಸಮಾಧಾನ ಪಟ್ಟಿದ್ದ. ಅಲ್ಲ, ಒಟ್ಟು ಸಾರಾಂಶ ಏನು? ಕಂದ ರಾಮಚಂದ್ರನಿಗೆ ಆನಂದ ಕೊಟ್ಟವಳು ನಾಳೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಏರುವ ದೃಶ್ಯವನ್ನು ನೋಡಿ ನಾವೆಲ್ಲರೂ ಇಂದು ನಾಳೆ ಆನಂದ ತುದಿಲರಾಗಬೇಕು. ಹುಳುಕು ಹುಟ್ಟುವುದು ಅಲ್ಲಿಂದ, ನಿನ್ನ ಗಂಡನಲ್ಲಿಂದ, ಮುದುಕ ಗಂಡನಲ್ಲಿಂದ ಹುಳುಕು ಹುಟ್ಟಿದೆ ಈಗ. ಎಂತ ಹುಳುಕೆ? ಎಂತ ಹುಳುಕು? ನಿನ್ನ ಮಗ ಭರತ ಇರುವಾಗ ಅಥವಾ ಭರತ ಅಲ್ಲಿ ಇರುವಾಗ ಇಲ್ಲಿ ಮುಹೂರ್ತ ನಿಗದಿ ಮಾಡುದು ಎಂತದದು? ಎಂತದೆ ನಿನ್ನದು? ಇಲ್ಲ ಸಲ್ಲದನ್ನೆಲ್ಲ ಹೇಳುವುದು. ಈಗ ಭರತನಿಗೆ ರಾಮನಿಗೆ ಪಟ್ಟ ಕಟ್ಟುದಂತಾದ್ರೆ ಭರತ ಏನಾಗ್ತದೆ ಅಂತ ಗೊತ್ತುಂಟ ನಿನಗೆ? ಭರತ ಧರಣಿ ಅಧಿಪತಿತ್ವ ನಮಗಾದರೆ ನಿಲ್ದ ಕೇಳು ಕೇಳು ಧರಣಿ ಅಧಿಪತಿತ್ವ ರಾಮಗಾದರೆ ನಿಲ್ದ ಭರತಗಾತನಲ್ಲಿ ಚಕರಿಗವುದಮ್ಮ ಭರತಗಾತನಲ್ಲಿ ಚಕರಿಗವುದಮ್ಮ ತರುಣಿ ಜಾನಕಿ ಪಟ್ಟ ದರಸಿಯಾಗುವಳು ತರುಣಿ ಜಾನಕಿ ಪಟದರಸಿಯಾಗುವಳು ನಿರತ ಸೇವಕ ವೃತ್ತಿ ಪರಿಚಾರಕೀಯದೆ ಧರಣಿ ಅಧಿಪತಿತ್ವ ರಾಮಗಾದರೆ ನಿನ್ನ ಭರತಗಾತನಲ್ಲಿ ಚಾಕರಿಯಾವುದಮ್ಮ ಕೇಳೋ ಕೇಳೋ ನೋಡು, ನಮ್ಮ ಅರಮನೆಯ ಹೊರಗಿರುವಂತಹ ನಮ್ಮದೇ ನಾವೇ ಸಾಕಿದ ಅಂದ್ರೆ ನೀನೇ ಸಾಕಿದ ಗ್ರಾಮ ಸಿಂಹ ಕೂಡ ಕೌಸಲ್ಯ ದಾಸಿಯರು, ಸುಮಿತ್ರೆಯ ದಾಸಿಯರು ನನಗೆ ಇಗೋ ತಿನ್ನು ಅಂತ ಕೊಟ್ಟಂತಹ ಲಾಡು ತಿನ್ನೋಣವೇ ಒಪ್ಪಿಗೆ ಆದಂತೆ, ಬಿಸಾಡೋಣವೇ ತಪ್ಪಾಗ್ತದೆ. ಸೆರಗಲ್ಲಿ ಕಟ್ಟಿಕೊಂಡು ಬಂದು ನಮ್ಮ ಗ್ರಾಮ ಸಿಂಹಕ್ಕೆ ಹಾಕಿದೆ. ಅದು ಕೂಡ ಬೇಡ 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 ಅಂತ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈಗ ರಾಮನಿಗೆ ಪಟ್ಟ ಅಂತ ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಭರತನಿಗೆ ಏನು? ಭರತನಿಗೇನು? ಭರತನಿಗೆ ಬರುತ್ತವೆ ಏನಾಗ್ತದೆ? ಭರತನಿಗೆ ಬರುತ್ತವೆ ಅಲ್ವಾ? ಅವ ರಾಮ ಚಕ್ರವರ್ತಿ ಆದರೆ ಅಲ್ಲಿ ಅಧಿಕಾರ ಎಂಬಂತಹ ಒಂದು ಸ್ವಲ್ಪ ಅಹಮ್ಮೋ ಮದವೋ ಹೊಕ್ಕಿದರೆ ಭರತ ತಮ್ಮಾಗಿರುವುದಿಲ್ಲ. ಇಲ್ಲಿ ಬಾರ, ಈಗ ಆ ಪಕ್ಕದ ದೇಶದಿಂದ ಬಂದಿದ್ದಾರೆ, ಅವರಿಗೆ ಪಾನೀಯ ಕೊಡು ಅಥವಾ ಇನ್ನೇನಾದ್ರೂ ಮಾಡುವಂತ ಚಾಕರೇವನನ್ನಾಗಿಸ್ತಾನೆ, ಅಧಿಕಾರ ಮಾಡಿಸ್ತದೆ. ಮಂಥರೆ, ಒಂದು ಪಕ್ಷ ಭರತ ರಾಮನ ಸೇವೆ ಮಾಡುವುದಿಲ್ಲ ಅಂತ ಆದ್ರೆ ತಾಯಿಯಾದ ನಾನು ಏನು ಮಾಡ್ತೇನೆ ಗೊತ್ತುಂಟ? ಅವನ ಕಿವಿ ಹಿಂಡಿ ರಾಮ ಸೇವೆ ಮಾಡುವಂತೆ ಮಾಡ್ತೇನೆ. ಗೊತ್ತಾಯ್ತಲ್ಲ? ಅದು ಚಾಕರಿ ಅಲ್ವೇ, ಅದು ರಾಮನ ಸೇವೆ. ನೀನು ಇಲ್ಲಿಗೆ ಬರುವಾಗ ಅಲ್ಲಿ ಅವರು ಮಾತಾಡಿಕೊಂಡಿದ್ದಾರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಭರತನಿಗೆ ಪಟ್ಟ ಅಂತ. ಅದು ಆಗ ಮಕ್ಕಳಿರ್ಲಿಲ್ಲ, ಆಗ ಮಾತಾಡಿದ್ದಾರೆ. ಈಗ ಅದು ಊರ್ಜಿತನಲ್ಲಿ ಇಲ್ಲ. ಆಗ್ಲಿ,
ಸೀತೆ ಏನಾಗ್ತಾಳೆ? ಸೀತೆ ಏನಾಗ್ತಾಳೆ? ಮಹಾರಾಣಿ ಆಗ್ತಾಳೆ. ಮಹಾರಾಣಿ ಅಲ್ವಾ? ಸೀತಾ ಮಹಾರಾಣಿ ಆದ್ರೆ ನಿನ್ಗೆ ಚಂದ ಆಗ್ತದೆ ನೋಡ್ಲಿಕ್ಕೆ? ನಿನ್ನ ಸೊಸೆ ಆಗುದು ಬೇಡವಾ? ಪಾಪ ನಮ್ಮ ಸೊಸೆ ಸೀತೆ ಮುತ್ತಿನಂತಹ ಸೊಸೆ. ಅಂತಹ ಸೊಸೆಯನ್ನು ಪಡೆಯಲಿಕ್ಕೆ ನಾವು ಆಗಿದ್ದೇವೆ ಅಂತ ಆಡಿಕೊಳ್ತಾ ಇರ್ತೇವೆ. ಅಂತಹ ಸೊಸೆ ನಮ್ಗೆ ಲಭಿಸಿದ್ದೇ ನಮ್ಮ ಪುಣ್ಯ. ನನಗೆ ಮಂತರೆಗೆ ಕೈಕೆಯನ್ನು ರಾಜಮಾತೆಯಾಗಿ ನೋಡ್ಬೇಕಂತ ಉಂಟು. ಕೈಕೆಯನ್ನು ಈಗ ರಾಜಮಾತೆ ಆಗುದು ರಾಮ ಚಕ್ರವರ್ತಿ ಆದ್ರೆ ರಾಜಮಾತೆ ಆಗುದು ಕೌಸಲ್ಯ ಅಲ್ವಾ? ರಾಮ ಚಕ್ರವರ್ತಿ ಆದ್ರೆ ರಾಜಮಾತೆಯರು 3 ಜನವು ರಾಜಮಾತೆಯರೇ, ಅದರಲ್ಲಿ ಸಂಶಯವೇ ಇಲ್ಲ. ರಾಮನ ಹೆತ್ತ ತಾಯಿ ರಾಜಮಾತೆ. ಈಗ ನೋಡಿ ಇಲ್ಲಿವರೆಗೆ ನೀನೇ ರಾಜಮಾತೆ ಆಗಿದ್ದಿ, ಹೌದಾ? ಅವರಿಬ್ರು ಹಿಂದೆ ಸರಿದಿದ್ರು. ಈಗ ನಾವು ಪಟ್ಟ ವೈಶ್ಯರು ಎಷ್ಟು ಜನ ಇಲ್ಲಿ? 3 ಜನವು. ನಾಳೆ ರಾಮ ಚಕ್ರವರ್ತಿ ಆದ್ರೆ 3 ಜನವು ರಾಜಮಾತೆಯರು, ಅದರಲ್ಲಿ ಸಂಶಯವೇ ಬೇಡ ನಿನಗೆ. ಆದೀತು. ಆದ್ರೆ ಒಂದು ಒಳಬೇಗುದು ಇಬ್ಬರಿಗೂ ಉಂಟು. ಯಾವಾಗ ನೀನು ಬಂದಿಯೋ ಇಲ್ಲಿಗೆ 3ನೇವಳಾಗಿ ಅವರಿಬ್ಬರನ್ನು ತಿರಸ್ಕರಿಸಿದಂತೆ ಕೌಶಲ್ಯ ಮತ್ತು ಸುಮಿತ್ರನ ಆ ಬೇಗುದಿ ಈಗ ನಿನ್ನಲ್ಲಿ ಹೊರಸೂಸ್ತಾರೆ ಅವರು. ಇಲ್ಲಿ ಬಾ, ಕೈಕೆ ನೋಡು, ನೆಲ ಒರೆಸು, ಈಕೋ ಅಂಗಳ ಗುಡಿಸು, ಸಾರಿಸು. ಯಾಕೆ ಹೇಳು? ನಿನ್ನನ್ನು ಮದುವೆ ಆದ ಮೇಲೆ ದಶರಥ ಸರಿಯಾಗಿ ಅವರಿಬ್ಬರ ಮುಖ ನೋಡ್ಲಿಲ್ಲ. ಆ ಒಳ ಬೇಗುದಿ ಸಿಟ್ಟು ಅವರಿಗಿಬ್ಬರಿಗೆ ಉಂಟು. ಈ ಸಮಯವನ್ನು ಸಾಧಿಸ್ತಾರೆ. ಅವರಿಗಿಲ್ಲದಿದ್ರು ನಿನಗುಂಟು. ಅಷ್ಟು ಮಾತ್ರ ಅಲ್ಲ, ಸೀತೆಗೂ ನಿನ್ನ ಮೇಲೆ ಸಿಟ್ಟು ಉಂಟು. ನಿನ್ನನ್ನು ಏಕವಚನದಲ್ಲೇ ಕರೆದು ಹೀಯಾಳಿಸಿ ಹಂಗಿಸಿ ಬೇಡದನ್ನು ಮಾತಾಡ್ತಾಳೆ. ಇದನ್ನು ಕೇಳಲಿಕ್ಕೆ ನನ್ನಿಂದ ಸಾಧ್ಯವಾ? ಸೀತೆಯ ಬಗ್ಗೆ ಹೀಗೆಲ್ಲ ಹೇಳ್ಬೇಡ ನೀನು. ಮತ್ತೆ ಸಂಸ್ಕಾರ ಎಂತದ್ದು? ರಾಜರ್ಷಿ ಅಂತಹ ಜನಕನ ಮಗಳವಳು. ಮಾತು ಆಡಿದ್ರೆ ಮುತ್ತು ಉದುರ್ತದೆ, ಆ ರೀತಿ ಮಾತನಾಡುವವಳು ಸೀತೆ. ಅಂತವಳು ಇದೆಲ್ಲ ಇರುವುದು ನಿನಗೆ ಕಲ್ಪನೆಯ ಪರ್ವತವನ್ನ ಏರಿ ಹೋಗುತ್ತಾ ಇರುವುದು ನೀನು. ಗೊತ್ತಾಯ್ತಲ್ಲ? ಎಂತಹ ಮಾತನ್ನು ಹೇಳ್ತೀಯ? ಎಂತ ಮಾತನಾಡ್ತಿದ್ದಿ ನೀನು? ಮಾತಾಡುವರೆ ಆಳಿ ಹೇ ಹುಚ್ಚು ಮೂಳಿ ಕಾಮಿನಿಯರೊಳ್ ನಿವಾಳಿ. ಹೇ ಹುಚ್ಚು ಮೂಳಿ ಕಾಮಿನಿಯರೊಳ್ ನಿವಾಳಿಗೆ ರಾಮನು ಗಿರಿಯವ ತಾಗಿದ್ದ ಮೇಲೆ ಸೀಮೆಯು ಬರತ ನಳುವುದು ಲೋಕಕ್ಕೆ ಸರಿಯೇ ಗುಣ ಮೆರೆಯೇ ಇದು ಪರಿಯೇ ನೀನೇ ನರಿಯೇ. ಈ ಮಾತಾಡುವರೆ ಆಳಿಯೇ ಹೇ ಹುಚ್ಚು ಮೂಳಿ ಕಾಮಿನಿಯರೊಳ್ ನಿವಾಳಿ. ಹೇ ಹುಚ್ಚು ಮೂಳಿ ಎಂತಹ ಮಾತನ್ನು ಹೇಳುತ್ತಿದ್ದೀಯೇ? ಮಾತನ್ನು ಹಡೆದ ಜನನಿಗೆ ಹೋಲಿಸ್ತೇವೆ ನಾವು. ಯಾಕೆ? ಮಾತು ಕಲಿಸಿದವಳು ಮಾತೆ. ಅಂತಹ ಮಾತೆಯ ಸ್ಥಾನದಲ್ಲಿರುವ ನಿನ್ನ ಬಾಯಿಂದ ಇಂತಹ ಮಾತುಗಳು ಬರುತ್ತಾ ಇದೆ ಅಲ್ಲ? ನಿನ್ನ ಹಿತಕ್ಕಾಗಿ. ನಿನ್ನ ಮಾತಿನಲ್ಲಿ ಎಷ್ಟು ತೂತುಂಟು ಗೊತ್ತುಂಟೋ, ಕೆಟ್ಟ ತೂತು. ಆ ನಿನ್ನ ಮಾತನ್ನೇನಾದ್ರೂ ಕೃತಿಗೆ ಇಳಿಸಿದ್ರೆ ಉಂಟಲ್ಲ, ಅದು ಹಾಳಾಗಿ ಹೋಗ್ತದೆ. ಅಂತಹದ್ರಲ್ಲಿ ಇಲ್ಲಿ ಬಂದು ಮಾತನಾಡತಿ. ರಾಜ ಆದ್ರೆ ಭರತ ಹೀಗಾಗ್ತಾನೆ, ಜಾನಕಿ ಹೀಗೆ ಮಾಡ್ತಾಳೆ. ಏನು ಅಯೋಧ್ಯೆಯ ಸಂಸ್ಕಾರ ಗೊತ್ತಿಲ್ವಾ? ಸಾಕೇತ ಪುರದ ಸಂಸ್ಕಾರ ದೊಡ್ಡದು. ನೀತಿಯೊಡನೆ ಪ್ರೀತಿಯೊಡನೆ ನೀತಿ, ಇದು ನಮ್ಮ ಅಯೋಧ್ಯೆಯ ರೀತಿ. ಬಾಹ್ಯ ನಯನಗಳಾದರೂ ನಿದ್ರಿಸಲಿ ಚಿಂತೆ ಇಲ್ಲ, ಆದರೆ ಬದುಕಿನಲ್ಲಿ ನೀತಿ ನಯನಗಳು ನಿದ್ರಿಸಿದರೆ ಭೀತಿ ತಪ್ಪಿದ್ದಲ್ಲ ಎನ್ನುವಂತಹ ರಾಮಚಂದ್ರ. ಅಂತವನು ತನ್ನ ತಮ್ಮಂದಿರಲ್ಲಿ ತಾರತಮ್ಯವನ್ನು ಮಾಡುತ್ತಾನೆ. ಅಧಿಕಾರ ಹಾಗೆ ಮಾಡಿಸ್ತದೆ. ಇದುಂಟಲ್ಲ ನಿನ್ನದುಂಟಲ್ಲ, ಈ ಗೂನು ಬೆನ್ನುಂಟಲ್ಲ, ಇದು ಕೆಟ್ಟತನದ ಭಾರ ಹೊತ್ತು ಹಾಗೆ ಆಗಿದೆ. ಮತ್ತೆ ಹೇಳ್ತಾರಲ್ಲ ಎಲ್ಲರೂ, ಚಾಡಿ ಹೇಳ್ತಾಳೆ ಅಂತ. ನಿನಗುಂಟಲ್ಲ, ನಿನ್ನ ಈ ದಮನಿಗಳಲ್ಲಿ ಕೆಟ್ಟತನ ಅಲ್ಲ, ನಿನ್ನ ಮೂಳೆಗಳಲ್ಲಿ ಕೆಟ್ಟತನ. ಹಿಂದೆ ಉದ್ದೇಶ ಅದಕ್ಕೆ ಒಂದು 4 ಗುದ್ದಿದ್ರೆ ಉಂಟಲ್ಲ, ಮತ್ತೆ ಏಳಬಾರ್ದು ನೀನು, ಮತ್ತೆ ಏಳಬಾರ್ದು.
ನರಿ ನರಿ ಉಳಿಡ್ತದಲ್ಲ, ನರಿ ಉಳಿಡ್ತದೆ ಅಪಶಕುನದ ಹಾಗೆ ಹಾಗೆ ಮಾತಾಡ್ತೀನಿ. ಮಕ್ಕಳು ನಾಲ್ವರೊಳಗೆ ತಮ್ಮಳು ಬೇದ ವಿಕಿನಡೆವರೇ ಹೀಗೆ ಹಿಕ್ಕಲದವರೇ ಕೇಳಿದರೆಯು ನಿನ್ನ ಸೊಕ್ಕು ಮೊರೆದು ಬಾಯ್ ಹೊಯ್ವರು ಸುಮ್ಮಗೆ ಹೋಗೆ ಮುದಿ ಘೂಮೆ ಸತ್ತ ಹಾಗೆ ಚಾಡೆಯು ನಿನಗೆ ಮುದಿಗೂಬೆ ಹೋಗೆ ಇಲ್ಲಿಯವರೆಗೆ ನಮ್ಮ ಅಯೋಧ್ಯೆಯಲ್ಲಿ ಯಾವ ತರ ಬೆಳೆದು ಬಂದಿದೆ ಎಂಬುದನ್ನು ಕಣ್ಣಾರೆ ಕಂಡವಳು ನೀನು. 4 ಮಕ್ಕಳುಗಳಲ್ಲಿ ಯಾವತ್ತಾದ್ರೂ ಭೇದವನ್ನು ಕಂಡಿದ್ದೀಯಾ? ಅಂತಹದ್ರಲ್ಲಿ ಬಂದು ಹೇಳ್ತೀಯಂತ ನನ್ನ ಹತ್ರ ಈ ಭರತನಿಗೆ ಸೀಮೆಯನ್ನು ಕೊಡಬೇಕು. ಇದು ಇಲ್ಲಿ ಹೇಳಿದ್ದಕ್ಕೆ ನೀನು ಉಳಿದುಕೊಂಡಿ. ಎಲ್ಲಿಯಾದರೂ ನೀನು ಇದನ್ನು ಬೀದಿಯಲ್ಲಿಯೋ ರಾಜಬೀದಿಯಲ್ಲಿಯೋ ಅಥವಾ ಹೊರಗಡೆ ಆಡಿದ್ದಿದ್ರೆ ಏನು ಮಾಡ್ತಿದ್ರು ಗೊತ್ತುಂಟ? ಸೀಮೆ ಕೋಲು ಹಿಡ್ಕೊಂಡು ನಿನಗೆ ಬಾರಿಸ್ತಿದ್ರು. ಈಗ ನಾನೇ ಕೊಡ್ತೇನೆ ನಿನಗೆ, 4 ಬಾರಿಸಿ ಕೊಡ್ತೇನೆ. ಮತ್ತೆ ಭರತ ಕೇಳು, ಭರತ ಈಗ ನೀನು ಕೇಳು, ಇಲ್ಲಿ ಅಣ್ಣ ತಮ್ಮಂದ್ರಲ್ಲಿ ಕೇಳು, ಯಾರ ಹತ್ರ ಹೋಗಿ ಕೇಳು, ಯಾರಿಗೆ ಬೇಕು ಈ ಪಟ್ಟಾಭಿಷೇಕ ಕೇಳಿದ್ರೆ ಎಲ್ಲರೂ ತೋರಿಸುವುದು ರಾಮನತ್ತ, ಯಾರು ತನಗೆ ಬೇಕು ಅಂತ ಹೇಳುವುದಿಲ್ವೇ? ಆ ರೀತಿಯಲ್ಲಿ ಬೆಳೆದು ಬಂದವರು ನಮ್ಮ ಮಕ್ಕಳು. ಅದರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ ಭೇದ ಇಲ್ಲ. ಭೇದ ಮಾಡ್ತಾ ಇರುವುದು ನೀನು. ಕಲ್ಪನೆಯ ಪರ್ವತವನ್ನ ಎತ್ತಿ ಹೋಗ್ತಾ ಇದ್ದಿ ನೋಡು. ಇಂತಹ ದುಷ್ಟರ ಸಹವಾಸ ಮಾಡಿದ್ರೆ ನಮಗೆ ದುಷ್ಟತನ ಬರ್ತದಂತೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳಿದ್ದಲ್ಲವೇ, ಯಾವಾಗಲೂ ನಾವು ಯಾರ ಸಹವಾಸ ಮಾಡಬೇಕು? ಸಜ್ಜನರ ಸಹವಾಸ ಮಾಡಬೇಕು ಅಂತ. ಈ ನೀನುಂಟಲ್ಲ, ಇನ್ನು ಒಂದು ಕ್ಷಣ ನನ್ನ ಕಣ್ಣೆದುರಿಗಿರ್ಲಿಕ್ಕೆ ಕೊಡುದು. ನೀನಿಲ್ಲಿ ಇದ್ದಿ ಅಂದ್ರೆ ಉಂಟಲ್ಲ, ಅಷ್ಟು ಕೆಟ್ಟತನ ನಿನ್ನಲ್ಲಿ ಅಡಕವಾಗಿ ಹೋಗಿದೆ ನೋಡು. ನನ್ನ ಕಣ್ಣೆದುರಿಗೆ ಇರಬಾರ್ದು, ನೀನು ಹೊರಟು ಹೋಗು. ಗೂಗೆಯ ಹಾಗೆ ರಾತ್ರಿ ಇದ್ದದ ಅಜ್ಞಾನದಲ್ಲಿ ನೋಡ್ತಾ ಇದ್ದಿ ನೀನು. ಕಾಗೆಯ ಹಾಗೆ ಒಳ್ಳೆತನಕ್ಕೆ ಹೋಗೆ. ನನ್ನ ಕಣ್ಣ ಎದುರಿಗಿನ್ನು ಒಂದು ಕ್ಷಣ ನಿಂತಿದ್ದಾದ್ರೆ ನಾನು ಏನು ಮಾಡ್ತೇನೋ ಗೊತ್ತಿಲ್ಲ. ನನಗೆ ಈಗ ಸದ್ಯಕ್ಕೆ ವಿಶ್ರಾಂತಿ ಬೇಕು. ನಾಳೆಯ ಪಟ್ಟಾಭಿಷೇಕಕ್ಕೆ ನಾನು ತಯಾರಾಗಬೇಕು. ಅದು ನಿನ್ನಂತಹ ಮನಸ್ಸಿಲ್ಲದವರ ಮನಸ್ಸಿನಲ್ಲಿ ನಾನು ಸಿದ್ಧಳಾಗ್ಲಿಕ್ಕೆ ತಯಾರಿಲ್ಲ. ನೋಡು, ನನಗಲ್ಲಿ ಮರದ ಪೆಟ್ಟಿಗೆಯಲ್ಲಿರುವ ಆಭರಣಗಳನ್ನು ತೆಗೆಯಬೇಕು. ನಾಳೆಗೆ ನನಗೆ ಪಟ್ಟೆ ಸೀರೆ ತಯಾರಾಗಬೇಕು. ಅದಕ್ಕೆ ಯಾವುದಕ್ಕೂ ನೀನು ಬೇಡ, ನಾನು ಬೇರೆ ದಾಸಿಯರೊಂದಿಗೆ ತಯಾರಾಗ್ತೇನೆ. ನಡಿಯಲಿಂದ ಕ್ಷಣ ನನ್ನ ಕಣ್ಣು ಒಳಗಿಂದ ಹೊರಗೆ ಹೋಗ್ತೇನೆ ಅಷ್ಟೇ. ನೋಡುವ ಸೊಕ್ಕಿದ ಹೆಣ್ಣೆಲ್ದವಳು ಚಕ್ಕುಲಿಸಿಯೇ ಹೋಗು ನಾಯಿ ಸುಮ್ಮನೆ ಎನ್ನಲು ಹೊಕ್ಕಳು ಹೃದಯವ ಮಾಯಾರಕ್ಕಸಿ ಕದಡಿದಳು ಕೈಕೆಯಂತ ಕರಣಮೋ ಹೊಕ್ಕಳು ಹೃದಯವ ಮಾಯಾರಕ್ಕಸಿ ಕದಡಿದಳು ಕೈಕೆಯಂತ ಕರಣಮೋ ಕದಡಿದಳು ಕೈಕೆಯಂತ ಕರಣಮೋ. ಶುದ್ಧ ಮಾತೃ ಹೃದಯ ಎಂದರೆ ಏನೆಂದು ಈಗ ಅರ್ಥವಾಗುತ್ತಿದೆ. ಈ ಕೈಕೆಯ ಮಾತೃ ಹೃದಯ ಭರತನಿಗಿಂತ ರಾಮನೇ ಹೆಚ್ಚು. ಅಷ್ಟು ಶುದ್ಧ ಮಾತೃ ಹೃದಯದ ಕೈಕೆಯ ಮನ ಪರಿವರ್ತನೆ ಮಾಡುವಲ್ಲಿ ನಾನು ವಿಫಲಲಾದೆ. ಆದರೆ ಬಂದಂತಹ ರೋಗಕ್ಕೆ ಗುಣವಾಗಬೇಕಾದರೆ ಕೆಲವೊಮ್ಮೆ ಕಹಿ ಗುಳಿಗೆಯನ್ನೇ ತಗೊಳ್ಳಬೇಕಾಗ್ತದೆ. ನನ್ನ ಈ ಮಂತರೆಯ ಆವಿರ್ಭಾವ ಏಕಾಗಿದೆ ಎಂಬಂತಹ ಒಂದು ಅಂಶ ನನ್ನ ಮನದಲ್ಲಿ ಚುಚ್ಚುತ್ತಾ ಇದೆ. ಆ ಮೂಲಕವಾಗಿ ನಾನು ಕೈಕೆಯ ಮನದ ಒಳಗೆ ಹೊಕ್ಕು ಅವಳನ್ನು ಮನ ಪರಿವರ್ತನೆ ಮಾಡಿ
ಮುಂದಿನ ಶುಭ ಕಾರ್ಯಗಳಿಗೆ ನಾಂದಿ ಹಾಡಬೇಕಾಗಿದೆ. ಬೈದಿದ್ದಾಳೆ, ಹೊರಗೆ ಬಂದಿದ್ದೇನೆ, ಆದರೆ ಇಲ್ಲಿಂದ ಹೊರ ಹೋಗುವುದು ಸಲ್ಲ. ಅವಳಿಗೆ ಮತ್ತೊಮ್ಮೆ ಮಾತನಾಡಿಸುತ್ತೇನೆ. ಏನಿದು ಏನಿದು ನನ್ನ ಮನದಲ್ಲಿ ಮಂತರೆ ಹೇಳಿದ ಮಾತುಗಳೆಲ್ಲವೂ ಅನುರಣಿಸ್ತಾ ಇದೆ ಅಲ್ವಾ? ಹೌದು ಹೌದು, ಅಂತರಂಗದಲ್ಲಿ ಮಂತರೆಯ ಮಾತುಗಳೇ ಮತ್ತೆ 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 ಪ್ರತಿಧ್ವನಿಸ್ಲಿಕ್ಕೆ ಆರಂಭ ಆಗಿದೆ ಅಲ್ವಾ? ಹೌದು ಹೌದು, ಅವಳು ಆಡಿದ್ರಲ್ಲಿ ಯಾವ ಸುಳ್ಳಿಲ್ಲ. ಅವಳು ಸ್ವಾರ್ಥದಿಂದ ಆಡಿದ್ದಲ್ಲ, ನನ್ನ ಹಿತಕ್ಕಾಗಿ ಆಡಿದ್ದಾಳೆ. ಹಾಗಾಗಿ ಈ ಮಂತರೆಯನ್ನೇ ಕರೆಯುತ್ತೇನೆ. ಮಂತರೆ ಮಂತರೆ, ಬಾರೆ ಇಲ್ಲಿ. ಕಾಗೆ ಗೂಗೆ ಗೂಗೆ, ಹೌದು. ಹೌದು ಗೂಗೆ ಅಂತ ಹೇಳಿದ್ದು ಬೇಸರ ಮಾಡಬೇಡ. ಈ ನನ್ನ ದಶರಥನಲ್ಲಿರುವ ಅಜ್ಞಾನವನ್ನ ಹುಡುಕಿ ಹೇಳಿದಂತವಳು ನೀನು, ಹಾಗಾಗಿ ಗೂಗೆ. ಹುಚ್ಚು ಮೂಳಿ ನಾನೇ ನಾನೇ. ಹೌದಪ್ಪ, ಬೇಸರವಾಯ್ತೇನೆ. ಆಡಿದ ಮಾತು ಬೇಸರವಾಯ್ತೇನೆ ಸಖಿ. ಎಷ್ಟಾದ್ರೂ ನೀನೇ ಅಲ್ವಾ, ನನ್ನವಳಲ್ವಾ, ನಾನು ಸಾಕಿದವಳಲ್ವಾ. ಬೇಸರ ಮಾಡಿ ಏನಾಗ್ಬೇಕು? ಅಲ್ಲ. ನನಗೆ ನನ್ನ ಅಶ್ವಪತಿ ಮಹಾರಾಜರ ಹಾಗೂ ನನ್ನನ್ನು ಸಾಕಿದವರ ಋಣ ತೀರಿಸಬೇಕಾಗಿದೆ. ಹಾಗಾಗಿ ಆ ಮಾತಿಗಳಿಗೆಲ್ಲ ನಾನು ಬೆಲೆ ಕೊಡುವುದಿಲ್ಲ. ಹೇಳು ಹೇಳು. ನಿನ್ನ ಸೌಖ್ಯದಲ್ಲೇ ನನ್ನ ಸುಖ ಇರುವುದು ಸಖಿ. ಸಖಿನಿ ಪೇಳಿದ ಮಾತು ಸಕಲವು ಲೇಸಾಯಿತೋ, ಸಖಿನಿ ಪೇಳಿದ ಮಾತು ಸಕಲವು ಲೇಸಾಯಿತೋ, ಯುಕ್ತಿಯೇನಿದಕ್ಕಿನ್ನೋ ಯುಕ್ತಿಯೇನಿದಕ್ಕಿನ್ನೋ എന്നൊൾ പേൾ കണ്ടുതനോ, സഖിനി പേളിದ ಮಾತೋ ಲೇಸಾಯಿತೋ. ಸಖಿ, ಹೇಳು ಹೇಳು. ಆ ಕದವನ್ನ ಮುಚ್ಚಿ ಇಲ್ಲಿ ಬಾರೆ, ನನ್ನ ಹತ್ತಿರ ಬಾರೆ. ಬರ್ಬೋದ ಒಳಗೆ? ಬಾರೆ, ಹಾ, ಬಾ. ಬಂದಿದ್ದೇನೆ. ಕದವನ್ನ ಮುಚ್ಚಿ ಬಾ. ಮುಚ್ಚಿದ್ದೇನೆ. ಹ, ಈಗ ನನ್ನ ಹತ್ತಿರದಲ್ಲಿ ಕೂತುಕೊಂಡು ನಾವೀಗ ಅಂತರಂಗದಲ್ಲಿ ನಾವು ಮಾತನಾಡೋಣ. ಆಯ್ತು. ಏನು ಹೇಳಿದೆ? ರಾಮನಿಗೆ ಚಕ್ರವರ್ತಿ ಪಟ್ಟ ನಾಳೆ. ನಾಳೆ ನಾಳೆ ರಾಮನಿಗೆ ಪಟ್ಟ ಅಂತಾದ್ರೆ ಭರತನಿಗೆ ಚಾಕರಿಯವ, ಹ, ನೀನು ಸೇವಕಿ. ಮತ್ತೇನು ಹೇಳಿದಿ? ಆಮಂತ್ರಣವನ್ನು ಎರಡು ಕಡೆ ಹೋಗ್ಲಿಲ್ಲ, ನನ್ನ ಅಪ್ಪನ ಮನೆಗೆ ಹೋಗ್ಲಿಲ್ಲ. ಹೌದು, ನೀನಾಗ ಹೇಳುವಾಗ ನನಗೆ ಇದೆಲ್ಲ, ಈ ಕಾರ್ಯದ ಹಿಂದೆ ಇಷ್ಟೆಲ್ಲ ಉಂಟೆಂಬುದು ಗೊತ್ತೇ ಆಗ್ಲಿಲ್ಲ. ಈಗ ನೋಡು, ದಶರಥ ರಾಮ ಲಕ್ಷ್ಮಣರಿಗೆ ಮಾತ್ರ ಯಾಕೆ ಕಳಿಸಿದ? ಅವರಿಗಿಬ್ಬರಿಗೆ ಮಾತ್ರ ವಿದ್ಯೆ ಸಿಗ್ಲಂತವ, ವಿಶ್ವಾಮಿತ್ರರಿಂದ ಬಲ ಅತಿ ಬಲ, ಅಲ್ಲಿಯೇ ತಾರತಮ್ಯ ಶುರು ಮಾಡಿದಾನವ. ಅದೇ ನನಗೆ ಅರಿವೇ ಆಗ್ಲಿಲ್ಲ ಅಂತ. ಅರಿವಿಗೆ ಬರಲೇ ಇಲ್ಲ ಅಲ್ವಾ? ಬರುವಾಗ ಪರಶುರಾಮರು ಸೀತೆಯನ್ನು ಮದುವೆಯಾಗಿ ಬರುವಾಗ ಪರಶುರಾಮರು ಎದುರು ಬಂದಾಗ ಈ ದಶರಥ ರಾಮನ ಕರವಸ್ತ್ರದ ಒಳಗೆ ಸೇರಿ ರಾಮನನ್ನು ಮಾತ್ರ ಬಿಡು, ಬೇರೆ ಯಾರನ್ನು ಏನು ಬೇಕಾದ್ರೂ ಮಾಡು. ನೋಡು, ಅಲ್ಲಿ ಗೊತ್ತಾಗ್ಲಿಲ್ವಾ ರಾಮನ ಮೇಲೆ ಮಾತ್ರ ಪ್ರೀತಿ ಅಂತ? ನನಗೆ ಗೊತ್ತಾಗಿದೆ, ಅಲ್ಲಿ ಅವನ ದ್ವಿಮುಖ ನೀತಿ ದಶರಥ ಅಂತ. ಆದ್ರೆ ನೀನು ಆಗೆಲ್ಲ ಸುಮ್ಮಗಿದ್ದೆ, ಅವಾಗೆಲ್ಲ ಸುಮ್ಮನಿದ್ದೆ ನೀನು. ಆವಾಗ ಇದು ನನ್ನ ಕಿವಿಗೆ ಈ ವಿಚಾರ ಬೀಳಿಲ್ಲ ಅಲ್ವಾ? ಅಲ್ಲ, ಆದ್ರೆ ಲೋಕ ಆಡ್ತಾ ಇತ್ತಲ್ಲ. ಅಲ್ಲಲ್ಲ, ನಾಳೆ ಪಟ್ಟ ಎಂಬುದು ನಿನ್ನೆ ಒಂದಲ್ಲ ಒಂದು ದಿವಸ ಪಟ್ಟ ಯಾರಿಗೆ? ರಾಮನಿಗೆ ಅಂತ ಹೇಳಿ ಇಡೀ ಲೋಕವೇ ಆಡ್ತಾ ಇದ್ದ ಮಾತಲ್ವೇ? ನಾನು ಅದಕ್ಕೆ ಅಲ್ಲ ನಿನ್ನ ಕಾಗೆ ಹೇಳಿದ್ದು. ನೋಡು, ಕಾಗೆ ಹೇಗೆ ಎಲ್ಲ ಸುತ್ತಾಡಿ ತಿರುಗ್ತದೆ, ನಾನು ಹಾಗೆ ಸುತ್ತಾಡಿ ವಿಚಾರ ತಿಳ್ಕೊಳ್ತಾ ಇದ್ದೆ. ಜನಗಳಿಗೇನೋ ಪ್ರೀತಿ ಇತ್ತು ಬಿಡು, ಜನಗಳು ಹೇಳಿದ್ರೆ ಆಗ್ತದ. ಇವ ಯಾವಾಗ ಹೇಳಿದ್ನೋ ಅಲ್ಲಿಂದ ನಂತರ ನಾನು ಕಾರ್ಯಪ್ರವರ್ತರಾಗಿ ನಿನ್ನನ್ನು ಎಚ್ಚರಿಸಿದ್ದು. ಅಲ್ಲ, ಈಗ ನಾಳೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗಿದೆ. ಈಗ ನಾವು ಇನ್ನೇನ್ ಮಾಡೋದು? ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಚಂದ ನೋಡ್ತಾ ಕೂತ್ಕೊಳ್ಳುವುದಷ್ಟೇ. ಅನ್ಯಾಯ ಆಗಿದೆ, ಅನ್ಯಾಯವನ್ನು ಮನಸ್ಸಿನಲ್ಲಿ ಸಹಿಸಿಕೊಂಡು ಕುಳಿತುಕೊಳ್ಳುವುದು, ಅದು ಬಿಟ್ರೆ ಬೇರೆಂತ ಉಂಟು? ಈಗ ಪದಾರ್ಥ ಮಾಡ್ಲಿಕ್ಕೆ ತಯಾರಾದವಳಿಗೆ ಅದಕ್ಕೆ ಏನು ಮಸಾಲೆ ಹಾಕಬೇಕೆಂಬುವಂಥದ್ದು ಗೊತ್ತಿಲ್ವಾ? ಗೊತ್ತಿದೆ. ಹಾಗಾದ್ರೆ ನೀನು ತಯಾರಿದ್ರೆ ಉಪಾಯವನ್ನು ನಾನು ಹೇಳ್ತೇನೆ. ಏನದು ಉಪಾಯ?
ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತ ನೆರಡ ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಎರಡು ಮಾತ ಎಂದು ಕೇಳು ಕೊಟ್ಟ ಮೇಲೆ ಎಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ ಹಿಂದೆ ನಿನಗೆ ನರೇಂದ್ರ ಕೊಟ್ಟ ಮಾದ ಎರಡ ಕೇಳು ಬಾಲೆ ಮಂಥರ ಕೈಕ ಹ್ಮ್ ಈಗ ನಾನು ಹೇಳಿದಂತೆ ಕೇಳುವವಳಾಗಬೇಕು ನೀನು. ಈಗ ನೀನು ಹೇಳಿದಂತೆ ನಾನು ಕೇಳಬೇಕು. ಹೌದು. ಹ ದಶರಥ ಮಹಾರಾಜ 10 ದಿಕ್ಕುಗಳಿಗೆ ಏಕಕಾಲಕ್ಕೆ ರಥವನ್ನು ಓಡಿಸುತ್ತಿದ್ದರಿಂದ ಅವನಿಗೆ ಬಂದಂತಹ ಹೆಸರು ದಶರಥ. ಹೌದಪ್ಪ. ದೇವತೆಗಳು ಸೋಲುವಂತಹ ಸಂದರ್ಭದಲ್ಲಿ ರಾಕ್ಷಸರೊಡನೆ ಯುದ್ಧದಲ್ಲಿ ಸೋಲುವಾಗಲೆಲ್ಲ ಇವನದೇ ಸಹಾಯ ಕೇಳ್ತಿದ್ದದ್ದು. ಹೌದು. ನಿನ್ನ ಮದುವೆ ಆದ್ಮೇಲೆ ತಿಮಿಧ್ವಜ ಶಂಬರಾಸುರ ದೇವತೆಗಳೊಂದಿಗೆ ಕಾಳಗಕ್ಕೆ ಹೋದಾಗ ದೇವತೆಗಳು ಸೋಲುವ ಸಂದರ್ಭದಲ್ಲಿ ದಶರಥನ ಸಹಾಯ ಕೇಳಿದ್ರು. ಆಗ ನೀನು ಹೋಗಿದ್ಯಲ್ವಾ? ಹೌದು. ಆಗ ದಶರಥ ಕೂಡ ಸೋಲುವಂತಹ ಸಂದರ್ಭದಲ್ಲಿ ಶೈತ್ಯೋಪಚಾರ ಮಾಡಿ ಜಯಿಸಿ ಜಯಶೀಲಲಾಗುವಂತೆ ಮಾಡಿದವಳು ನೀನು. ಹೌದಪ್ಪ. ಅದೊಂದು ಮರೆಯಲಾಗದ ಘಟನೆ, ಅಭೂತಪೂರ್ವವಾದ ಘಟನೆ. ಆಗ ಅವ ಚಕ್ರವರ್ತಿ, ಈಗಲೂ ಚಕ್ರವರ್ತಿ, ಈಗಲೂ ಅದು ನಾಳೆ ಮಧ್ಯಾಹ್ನವರೆಗೆ ಮಾತ್ರ. ಆಗ ಅವ ಜಯಶಾಲಿಯಾದುದಕ್ಕೆ 2 ವರ ನಿನಗೆ ಕೊಟ್ಟ. ಹೌದಾ? ನನ್ನನ್ನು ಜಯಶೀಲಳಾಗಿ ಮಾಡಿದ್ದಕ್ಕೆ ನಿನಗೆ 2 ವರ. ನೀನೇನ್ ಹೇಳಿದೆ ಆಗ? ನೀವೇ ವರವಾಗಿ ನನಗಿರುವಾಗ ಯಾಕೆ 2 ವರ ನನಗೆ ಎಂದೆ. ಅದು ನ್ಯಾಸವಾಗಿ ನಿನ್ನಲ್ಲಿ ಉಂಟು. ಹೌದಾ? ಮತ್ತೆ ನೀನಿಗೆ ಏನು ಹೇಳಬೇಕು? ಮತ್ತೆ ಚಕ್ರವರ್ತಿಗಳೆಲ್ಲ ಪಡೆದುಕೊಳ್ಳಲೇಬೇಕು ಅಂತ ನನಗೆ ಒತ್ತಾಯ ಮಾಡಿದ ಸಂದರ್ಭದಲ್ಲಿ ನಾನು ಹೇಳಿದೆ, ಈಗ ಬೇಡ, ಮುಂದೆ ಯಾವಾಗಾದ್ರೂ ಸಂದರ್ಭ ಬಂದಾಗ ನಾನು ಅದನ್ನ ಪಡೆದುಕೊಳ್ಳುತ್ತೇನೆ. ಈಗ ನಿನ್ನ ಗಂಡನನ್ನು ವಚನ ಭ್ರಷ್ಟರಾಗದಂತೆ ಮಾಡುವಂತ ಕೆಲಸ ನಿನ್ನದು. ವಚನ ಭ್ರಷ್ಟನಾಗಬಾರದು. ವಚನ ಭ್ರಷ್ಟ? ಹೌದು. ಎಂತ ವಚನ ಭ್ರಷ್ಟ? ಅದು 2 ವರ ಕೊಡ್ತೇನೆ ಅಂತ ಹೇಳಿದ್ದು ಅಲ್ಲ. ಈಗ ನಾಳೆಯ ಪಟ್ಟಾಭಿಷೇಕಕ್ಕೂ ಈ 2 ವರಕ್ಕೂ ಎಲ್ಲಿಯ ಸಂಬಂಧ? 2 ವರ ಕೇಳಲಿಕ್ಕೆ ಉಂಟು, ಕೇಳಬೇಕು ನೀನು. ವರ ಕೇಳಬೇಕು? ಹೌದು. ಎಂತ ವರ ಕೇಳುದು? 2 ವರ ಕೇಳಲಿಕ್ಕೆ ಉಂಟು. ಎಂತದು? ನಾಳೆ ಅಲ್ಲಿ 7 ವರ್ಷ ರಾಮ ಅರಣ್ಯದೊಳು ಇರಬೇಕು. 7 ವರ್ಷ ರಾಮ ಅರಣ್ಯದೊಳು ಇರಬೇಕು. ಧಾರಣಿಯನು ಎಲ್ಲ ಪುತ್ರ ಭರತಗೆ ಕಟ್ಟಬೇಕು. ಏನು ಏನು ಏನು? ಧಾರಣಿಯನು ಎಲ್ಲ ಪುತ್ರ 2 ವರ ಭರತಗೆ ಕಟ್ಟಬೇಕು ಎಂದು ಕಾಂತನೊಳು ಸಂದೇಹವ ಮಾಡಬೇಡ. ಮುಂದೆ ಕಾರ್ಯವೆಲ್ಲಲೇತು ಇಂದಿರಾಕ್ಷಿ ಕೇಳು ನೀನು. ಮುಂದೆ ಕಾರ್ಯವೆಲ್ಲಲೇತು ಇಂದಿರಾಕ್ಷಿ ಕೇಳು ನೀನು. ರಾಮ ಅರಣ್ಯದೊಳಿರಬೇಕು.
2 ವರಗಳನ್ನು ಕೇಳಲಿಕ್ಕೆ ಉಂಟು. 2 ವರ. ಹಾಗಂತ ಈಗಲೇ ಹೋಗುದಲ್ಲ. ನಾನು ಹಾಗೆ ಭಾವಿಸಿದ್ದೆ. ಇಲ್ಲ ಇಲ್ಲ, ಈಗ ಹೋಗ್ಲಿಕ್ಕಿಲ್ಲ. ರಾಮ ಯಾವುದಕ್ಕೂ ಹೆದರುವುದಿಲ್ಲ. ಹೌದು. ಅಪವಾದಕ್ಕೆ ಅಂಗಾರಕ ಗುರಿ ಎಂಬಂತೆ ಅಪವಾದಕ್ಕೆ ಹೆದರ್ತಾನೆ. ಎಷ್ಟು ಸಂಪ್ರದಾಯಸ್ಥ, ನೀನೇ ಹೇಳಿದಿ. ಅವ ಪಟ್ಟ ಏರುವ ಮೊದಲು ಬೇಕಾದರ ಗುರು ಹಿರಿಯರನ್ನು, ತಂದೆ ತಾಯಿಗಳನ್ನು ಎಲ್ಲರನ್ನು ನಮಸ್ಕರಿಸ್ತಾ ಹೋಗುವಾಗ ನಿನ್ನ ಅನುಪಸ್ಥಿತಿ ಅಲ್ಲಿ ಇರಬೇಕು. ಅಂದ್ರೆ ನೀನು ಅಲ್ಲಿಗೆ ಹೋಗಬಾರ್ದು. ಅಲ್ಲ, ನಾನಿಲ್ಲ ಅಂದವ ಪಟ್ಟ ಏರುವುದೇ ಇಲ್ಲ, ಅದು ಗೊತ್ತುಂಟ ನನಗೆ. ಆವಾಗ ಅವ ಬರ್ತಾನೆ. ಕೈಕಮ್ಮನಿಗೆ ಏನಾಯ್ತು, ಚಿಕ್ಕಮ್ಮಲ್ಲ ಕೈಕಮ್ಮನಿಗೆ ಏನಾಯ್ತು ಅಂತ ಕೇಳಲಿಕ್ಕೆ ಬರ್ತಾನೆ. ಅವನು ಬರ್ಬೋದು, ಲಕ್ಷ್ಮಣನು ಬರ್ಬೋದು. ಬಂದವರನ್ನಿಬ್ಬರನ್ನು ಹೀಗೆ ಹಿಂದೆ 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 ನನಗೆ ಅವ್ರ ಹತ್ರ ಮಾತ್ರ ಮಾತು ಅಂತ. ಅಷ್ಟೊತ್ತಿಗೆ ಅವರು ಬರ್ತಾರೆ. ಬರುವಾಗ ನಿನಗೆ ಶೃಂಗಾರದಲ್ಲಿ ಇರುದಲ್ಲ. ಅಲ್ಲ, ಅದು ಶೃಂಗಾರದ ವಿಚಾರ ಮತ್ತೆ ನೋಡುವ. ವಿಷಯ ಎಂತ ಹೇಳು? ವಿಷಯ ನೋಡು, ಇಲ್ಲಿವರೆಗೆ ತೆರೆಯದ ಕೋಪಾಗಾರ. ನೀನು ಮದುವೆಯಾಗಿ ಬಂದ್ಮೇಲೆ ಆ ಕೋಪಾಗಾರ ತೆರೆದಿದ? ತೆರೆಯುವ ಸಂದರ್ಭವೇ ಬರಲಿಲ್ಲ. ಇವತ್ತು ತೆರಿಬೇಕದು. ಅದನ್ನ ತೆರೆಯಬೇಕು. ತೆರೆದು ಅಲ್ಲಿರುವ ಬಲೆ, ಧೂಳು, ಕೊಳಕು ಯಾವುದು ಮುಟ್ಟಬಾರದು. ಹಾಗೆ ಇದ್ದು ನಾನು ಉಡ್ತಿದ್ದಂತ ಒಂದು ಕಪ್ಪು ಸೀರೆಯನ್ನು ಈಗ ಆ ವಿಚಾರ ಮತ್ತೆ. ಈಗ ಮೊದಲು ನನಗೆ ಕುತೂಹಲ ಆಗುತ್ತಿರುವುದು ಏನು ಗೊತ್ತುಂಟು? 2 ವರ ಅಂತ ಹೇಳ್ತಿದ್ಯಲ್ಲ, ಏನು ಅದು 2 ವರ? ತಯಾರಿ ಆಯ್ತು. 2 ವರ ತಯಾರಿ ಮತ್ತೆ ಮಾಡುವನೆ, ಮೊದಲು ವಿಷಯ ಹೇಳಿ. ಆದಿತ್ತು, ಹಾಗೆ ಆಗಲಿ. 1ನೇ ವರವಾಗಿ ನಾಳೆ ಇಟ್ಟಂತಹ ಮುಹೂರ್ತದಲ್ಲಿ ನಿನ್ನ ಸುಪುತ್ರ, ನಿನ್ನ ಮಗ ಅಂದ್ರೆ ನೀನು ಕೇಳಬೇಕಾದ್ದು, ನನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು. 1ನೇ ವರ ಭರತನಿಗೆ ಪಟ್ಟ. 1ನೇ ವರ. ಹೌದು. ಅಲ್ಲ, ನಾಳೆ ಇಟ್ಟ ಮುಹೂರ್ತದಲ್ಲಿ ಭರತನಿಗೆ ಪಟ್ಟ ಕಟ್ಟಲಿಕ್ಕೆ ಆಗ್ತದೇನೆ? ಇದ್ದಾನಲ್ಲ ಸುಮಂತ್ರ, ವ್ಯವಸ್ಥೆ ಮಾಡ್ತಾನೆ. ಅಂತ ಅಶ್ವಗಳು ಉಂಟು ನಮ್ಮಲ್ಲಿ. ವ್ಯವಸ್ಥೆ ಆಗ್ತದೆ. ಹಾಗಾದ್ರೆ 1ನೇ ವರವಾಗಿ ಭರತನಿಗೆ ಪಟ್ಟ. ಹೌದು. 2ನೇ ವರ ರಾಮನಿಗೆ ಸ್ವಲ್ಪ ಹೃದಯ ಹಗುರ ಇದ್ರೆ ಕಷ್ಟವಾದಿತ್ತು. ಹಾಗಾಗಿ ಸುಲಭವಾಗಿ ಹೇಳು, 7 ವರ್ಷ. ಒಂದೇ ಸಲ 14. ಏನು 7 ವರ್ಷ? 7 ವರ್ಷ ಏನದು? 7 ವರ್ಷ ವನವಾಸ. ರಾಮನಿಗೆ ಯಾಕೆ ವನವಾಸ? ಅಯ್ಯೋ, ವನವಾಸಕ್ಕೆ ಹೋಗದಿದ್ರೆ ನನ್ನ ಮಗನಿಗೆ ಪಟ್ಟ ಸರಿ, ಅವನಿಗೆ ಯಾಕೆ ವನವಾಸ? ಪ್ರತಿಸ್ಪರ್ಧೆಯಲ್ಲಿ ಎದುರು ಕಾಣಬಾರದು, ವಿರೋಧ ಪಕ್ಷದವ ಕಾಣಬಾರದು, ಅವನಿಗೆ ಆಡಳಿತ ಮಾಡುವವನಿಗೆ ಮಾನಸಿಕ ಹಿಂಸೆ ಆಗ್ತದೆ. ಅದಕ್ಕೆ ಅವ ಕಣ್ಣೆದುರು ಇರಬಾರ್ದು, ಅವ ಹೋಗಬೇಕು ಕಾಡಿಗೆ. ಓ, ರಾಮನಿಗೆ ವನವಾಸ. ವನವಾಸ 14 ವರ್ಷ. ಭರತನಿಗೆ ಪಟ್ಟ. ಹೌದು. ಇಷ್ಟು ಕೇಳಿದ್ರೆ ಆಯ್ತಲ್ಲ. ಅದು ಕೇಳುದು ನಾನು ಹೇಳಿದೆ ಅಲ್ಲ. ಅಲ್ಲ, ಇನ್ನು ತಯಾರಿ ನಾ ಮಾಡ್ತೇನೆ. ಕಪ್ಪು ಸೀರೆ ಅದೆಲ್ಲ ನಾ ಮಾಡ್ತೇನೆ. ಇದು ಒರೆಸ್ಬೇಕು, ಅದೆಲ್ಲ ನನಗೆ ಗೊತ್ತುಂಟು. 2 ವರ ಕೇಳಲಿಕ್ಕೆ 2 ವರ. ಅದರಲ್ಲಿ ಮೊದಲನೆಯಲ್ಲಿ ರಾಮನಿಗೆ ಅಲ್ಲ, 1ನೇ ವರ ಭರತನಿಗೆ ಪಟ್ಟಾಭಿಷೇಕ, 2ನೆಯ ವರವಾಗಿ ರಾಮನಿಗೆ ವನವಾಸ. ದಶರಥ ಜೀವದಲ್ಲಿ ಇದ್ದಾನೆ, ಹಾಗಾಗಿ ಇದು ಕುಂಕುಮ ಪೂರ್ತಿ ಅದೆಲ್ಲ ನನಗೆ ಗೊತ್ತುಂಟೆ. ಉಳಿದದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ. ಈಗ ನೀನಿಲ್ಲಿ ನಿನ್ನ ಸಮ್ಮುಖದಲ್ಲಿ ಆಗುವುದು ಅಥವಾ ನೀನು ಎಲ್ಲಿ ಮರೆಯಲ್ಲಿ ನಿಂತು ನೋಡುವುದು? ನಾನು ಇಲ್ಲಿಂದ ನಿರ್ಗಮನವೇ. ಅಲ್ಲಿ ಮರೆಯಲ್ಲಿ ನಿಂತು ನೋಡ್ತೀಯಲ್ವಾ? ಏನು ಮಾಡ್ಬೇಕಂತ ನಾನು ಆಡ್ತೇನೆ. ಗೊತ್ತಾಯ್ತು, ಅರಿವಾಯ್ತು. ಸುದಗೆ ಪಟ್ಟವ ಕಟ್ಟಬೇಕು ಮತದೋಳಂದು ಕೈಗೆ ಅತಿಶಯದ ಛಲದಿಂದ ತೆಗೆದಳ, ಅತಿಶಯದ ಛಲದಿಂದ ತೆಗೆದಳ ಭರಣಗಳನ್ನು ಕೈಗೆ. ಮಂಥರೆ ಹೇಳಿದಂತೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ನನ್ನ ಭವಿತವ್ಯವನ್ನ ಇಟ್ಟುಕೊಂಡು ಅಂತಾದ್ರೆ ನಾನು ಈಗ ಕಾರ್ಯಪ್ರವೃತ್ತಳಾಗಬೇಕು ಎಂದು ತೆರೆಯದೇ ಇದ್ದಂತಹ ಕೋಪಾಗಾರವನ್ನ ತೆರೆದು ಮಲಿನ ವಸ್ತ್ರ ಧರಿಸಿ ಈ
ಶೃಂಗಾರವನ್ನೆಲ್ಲ ತ್ಯಜಿಸಿ ಆ ಮಂತರೆಯ ಕೂದಲುಂಟಲ್ಲ, 4 ಕೂದಲು, ಹಾಗೆ ಈ ಕೂದಲುಗಳನ್ನೆಲ್ಲ ಕೆರೆದುಕೊಂಡು ಇಲ್ಲಿಯೇ ದುಃಖ ತಪ್ತಳಾಗಿ ಬಿದ್ದಿರ್ತೇನೆ. ಆ ಸದಾಶಿವನೇ ಗತಿಯೆಂದು ರೋಧಿಸ್ತಾ ರೋಧಿಸ್ತಾ ಇಲ್ಲಿರ್ತೇನೆ. ಮುಂದೇನಾಗುತ್ತದೆ ಎಂಬುದನ್ನು ನೋಡೋಣವಂತೆ, ನೋಡೋಣ. ಪನ್ನೀಗಿರ ರಾಮನಿಗೆ ಪಂಕಜಾಕ್ಷಿಯರೆರೆದೋ ಎರೆದೋ ಜಾಗಚಿಯರು ಎರೆನೋ ಚಿನ್ನಗಳ ತೊಡಿಸಿದರು, ಚಿನ್ನಗಳ ತೊಡಿಸಿದರು ಚಿನುಮಯಾತ್ಮಕಗೆ ಪನ್ನೀರರ ಮನೆಗೆ ಪಂಕಜಾಕ್ಷಿಯರೆರೆದು ಚಿನ್ನಗಳ ತೊಡಿಸಿದರು ಚಿನುಮಯಾತ್ಮಗೆಗೆ. ಅಗರು ಚಂದನ ಗಂಧ ಕಸ್ತೂರಿ ಲೇಪನವಾ, ಅಗರು ಚಂದನ ಗಂಧ ಕಸ್ತೂರಿ ಲೇಪನವಾ, ಸೊಗಸಾಗಿ ರಚಿಸಿದರು ಸಿಂಹಾಸನವನೇರೋ, ಸಿಂಹಾಸನವನೇರೋ ಶ್ರೀರಾಮನ್ಯಂದು ಬ್ರಾಹ್ಮಣರು ಬರಸಿದರು ಬಗಳ ಬಗೆಯಿಲ್ದ ಸಿಂಹಾಸನವನೇರು ಶ್ರೀರಾಮಂತೆಂದು ಬ್ರಾಹ್ಮಣರು ಬರಸಿದರು ಬಗಳ ಬಗೆಯಿಲ್ದ ಶ್ರೀರಾಮ ರಘುರಾಮ ರಾಮ ರಾಮ ಸಾಕೇತದ ಸಮಸ್ತ ಜನತೆಯೇ ಆನಂದಾಂಬುದಿಯಲ್ಲಿ ಮುಳುಗಿ ಮಿಂದು ಮಡಿಯಾಗಿದೆ. ಕರುಳಿಗಂಟಿಕೊಂಡಿದ್ದ ಜಡತೆಯ ಕವಚ ಕಳಚಿ ಬಿದ್ದಿದೆ. ಉಪೇಕ್ಷೆಯ ಮುಪ್ಪು ಮೂಲೆ ಸೇರಿದೆ. ಅಪೇಕ್ಷೆಯ ತಾರುಣ್ಯ ಮೈದೆಳೆದು ನಿಂತಿದೆ. ಅಯೋಧ್ಯೆಯ ಜನರ ಚಿತ್ತದಿಂದ ಚಿಮ್ಮಿದ ಚಿನ್ನದ ನೀರಿನಿಂದ ಇಲ್ಲಿನ ದಿಗಂತಗಳೆಲ್ಲವೂ ಕೂಡ ಚಿನ್ನದ ಬೆಟ್ಟಗಳಾಗಿದೆ. ಗುರುಗಳ ನಿರ್ದೇಶನದಂತೆ ನೆಲದಲ್ಲೇ ಹಾಕಿದಂತಹ ದರ್ಬೆಯಲ್ಲಿ ಪವಡಿಸಿ ಎದ್ದು ಇಂದು
ಉದಯಿಸುತ್ತಿರುವಂತಹ ಸೂರ್ಯನನ್ನು ನೋಡಿದರೆ ನಮ್ಮ ವಂಶದ ಮೂಲ ಪುರುಷ ಒಂದು ನಿರ್ದೇಶನವನ್ನು ಕೊಟ್ಟ ಹಾಗೆ ಕಾಣುತ್ತಾ ಇದೆ. ಅವನಿಂದ ಹರಿಯ ಬಿಟ್ಟಂತ ಕಿರಣವನ್ನು ಕಣ್ಣುಗಳಲ್ಲಿ ತುಂಬಿಸಿಕೊಂಡಾಗ ಎಲ್ಲವನ್ನೂ ಕಳಚಿಟ್ಟು ಹೊರಡು, ಉಡಲು ಬೆಳಕೇ ಸಿಕ್ಕೀತು ಎನ್ನುವಂತಹ ಒಂದು ಶ್ರೇಷ್ಠ ಸಂದೇಶ ಅವನನ್ನು ಕಂಡಾಗ ನನ್ನ ಒಳಗಡೆ ಟಿಸಿಲೊಡೆಯುತ್ತಾ ಇದೆ. ಏನು ಬೆಳಗು, ಏನು ಬೆಳಕು. ಕುಂಕುಮ ಧೂಳಿಯ ದಿಕ್ತಟ ವೇದಿಯ ಓಕುಳಿಯಲ್ಲಿ ಮಿಂದು ಕೋಟಿ ವಿಹಂಗಮಳ ರವಕ್ಕೆ ಮಾರು ಹೋಗಿ ಚಿನ್ನದ ಚೆಂಡಿನಂತೆ ಮೂಡಿ ಹೊನ್ನಿನ ಹೊಯ್ನೀರಲ್ಲಿ ಹೊಯ್ದು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆಯನ್ನೇ ಹರಿಯಿಸಿ ರವಿ ಇಂದ್ರಾಶಯಲ್ಲಿ ಮೂಡಿದಾಗ ಜಡದೊಡಲಲ್ಲಿಯೂ ಕೂಡ ಭಾವಜ್ವಾಲೆ ಸ್ಪಂದಿಸುತ್ತಾ ಇದೆ. ಸಕಲಾರಾಧನದ ಬೋಧನದ ಅನುಭವರಸ ಪುಂಜಗೊಳ್ಳುವಂತೆ ಹಿಂದಿನವರು ಹಾಕಿಕೊಟ್ಟಂತಹ ದಾರಿ ಏನುಂಟು, ಆ ದಾರಿಯಲ್ಲಿ ನಾ ಪಾಂಥನಾಗಬೇಕು, ಪಥಿಕನಾಗಬೇಕು ಎನ್ನುವಂತಹ ಕರ್ತವ್ಯ ಪ್ರಜ್ಞೆ. ಈಗ ನಾನು ಎದ್ದರೂ ಕೂಡ ನನಗೆ ಪ್ರತಿ ಬಾರಿನ ಬೆಳಗಿನ ಏಳುವಿಕೆಗೂ ಕೂಡ ನೆನಪಾಗುವುದು ಅದೇ ಮಾತು, ಉತ್ತಿಷ್ಟ ನರಶಾರ್ದೂಲಂ ಕರ್ತವ್ಯಂ ದೈವ ಮಾಲಿಕ. ನಿನ್ನದ್ದಾದಂತಹ ಕರ್ತವ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಎದ್ದೇಳು. ಹೇಗೆ ಎದ್ದೇಳು? ಕೌಸಲ್ಯ ಸುಪ್ರಜಾರಾಮ, ತಾಯಿ ಮೆಚ್ಚುವ ಮಗನಾಗಿ ನೀನೆದ್ದೇಳಬೇಕು. ಹೆತ್ತ ತಾಯಿಯಾಗಿರಲಿ, ಭೂಮಿ ತಾಯಿಯಾಗಿರಲಿ, ಆ ತಾಯಿ ಮೆಚ್ಚುವಂತಹ ವ್ಯವಹಾರವನ್ನು ಮಾಡಬೇಕು. ಆ ತಾಯಿ ಮೆಚ್ಚುವ ಹಾಗೆ ನಿನ್ನದ್ದಾದಂತಹ ನಡೆಯಲ್ಲಿ ನೀನು ನಡೆದುಕೊಳ್ಳಬೇಕು. ಇಂತಹ ಪ್ರಜ್ಞೆಯನ್ನೇ ಜಾಗೃತಿಗೊಳಿಸಿಕೊಂಡು ಹರಿಯ ಬಿಟ್ಟಂತಹ ಕಿರಣ ಸಾರುತ್ತಿರುವಂತಹ ಸಾರ್ವತ್ರಿಕ ಸತ್ಯವೇನುಂಟು ಅದನ್ನೊಳಗೂ ಮಾಡಿಕೊಂಡೆ. ಕಳಚಿಟ್ಟು ಹೊರಡು ಅಂತಂದ್ರೆ ಏನು? ನೀ ಏರಲಕ್ಕಿರುವಂತಹ ಜಾಗ ಅಂತದ್ದು. ಅಲ್ಲಿ ನಾನು, ನನ್ನದು, ನನ್ನ ಬಂಧುಗಳು ಎನ್ನುವಂತಹ ಭಾವದಿಂದಲೇ ನೀನು ವಿವರಿಸಿದೆ ಅಂತಾದರೆ ರಾಜ್ಯವನ್ನಾಳುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಕಳಚಿಕೊಳ್ಳುವುದು ಆ ಪಟ್ಟವನ್ನೇರುವವನಿಗೆ ಅದು ಸ್ವಭಾವವಾಗಿರಬೇಕು. ಆದ್ದರಿಂದಲೇ ಸೂರ್ಯಪಥವೇನುಂಟು ಅದನ್ನು ಅರ್ಥೈಸಿಕೊಂಡು ಮುಂದೆ ಬಂದೆ. ಸುಮಂಗಲೆಯರೆಲ್ಲರೂ ಕೂಡ ಬಗೆ ಬಗೆಯಿಂದ ನನ್ನನ್ನು ಶೃಂಗರಿಸಿದರು. ಅಗರು, ಚಂದನ, ಗಂಧ, ಮತ್ತೊಂದು ಇನ್ನೊಂದು, ಅವುಗಳೆಲ್ಲವೂ ಕೂಡ ದೇಹದ ಪರಿಮಳವನ್ನು ಹೆಚ್ಚು ಮಾಡುತ್ತದೆ. ಅವರ ಸಂಭ್ರಮ ದೊಡ್ಡದು, ಅವರ ಉತ್ಸಾಹ ದೊಡ್ಡದು, ಪೂರ್ತಿಯಾಗಿರುತ್ತಾ ಅವರು ತೊಡಗಿಸಿಕೊಳ್ಳುವಂತಹ ಕ್ರಮ ದೊಡ್ಡದು. ಇದೆಲ್ಲ ಹೀಗೆ ಮಾಡಬೇಕು ಎನ್ನುವಂತಹ ಗುರುಗಳ ನಿರ್ದೇಶನ ಏನುಂಟು ಅವೆಲ್ಲದಕ್ಕೂ ಕೂಡ ಸಮ್ಮತಿಯನ್ನೇ ಸೂಚಿಸಿ ಶಿರಬಾಗಿಸಿ ನಿಂತಿದ್ದೇನೆ. ಯಥಾರ್ಥಕ್ಕಾದ್ರೆ ಏನರ್ಥ? ಹಾಕಿಕೊಂಡಿರುವಂತಹ ಆಭರಣವನ್ನು ನೋಡುವುದಲ್ಲ, ಚಿನ್ನವನ್ನು ನೋಡು. ಶಿಲ್ಪವನ್ನು ನೋಡುವುದಲ್ಲ, ಅದರ ಹಿಂದಿರುವಂತಹ ಕಲ್ಲನ್ನು ನೋಡು. ಮೂಲ ಏನುಂಟು ಎನ್ನುವುದನ್ನು ಅರ್ಥೈಸಿಕೊಂಡು ತೊಡಗಿಸಿಕೊಳ್ಳಬೇಕಾದಂತಹ ಕುಶಲಮತಿ ನೀನಾಗಬೇಕು ಎನ್ನುವಂತಹ ಪಾಠವನ್ನು ಈ ಮೂಲಕವಾಗಿ ಮಾಡುತ್ತಾ ಇದ್ದಾರಲ್ಲ. ಬಗೆ ಬಗೆಯಿಂದ ಶೃಂಗರಿಸಿದಂತಹ ಅವರಿಗೆ ಕೈ ಮುಗಿದು ಮುಂದಡಿ ಇಟ್ರೆ ಗುರುಗಳು ಹೇಳ್ತಾ ಇದ್ದಾರೆ, ರಾಮ ಏರು ಏರು ಪಟ್ಟವನ್ನೇರು. ಹೌದು, ಅವರ ಅಂತರಂಗ ಬಿಂಬಿಸುವ ಭಾವತರಂಗಗಳಿಗೆ ಸ್ಪಂದಿಸಬೇಕಾದಂಥವನೇ ನಾನು. ಹಾಗಂತ ನಾ ತೊಡಗಿಸಿಕೊಳ್ಳುವುದಕ್ಕೊಂದು ಕ್ರಮ ಅಂತ ಉಂಟಲ್ಲ. ಅಮ್ಮ ಮೆಚ್ಚುವ ಹಾಗೆ ಬದುಕಬೇಕು ಎನ್ನುವಂತಹ ಸಿದ್ಧಾಂತ, ಜನ್ಮ ಕೊಟ್ಟವಳು ಮಾತೃಭೂಮಿಗೂ ಯಾವುದೇ ರೀತಿಯಾದಂತಹ ದ್ರೋಹ ಮಾಡಕೂಡದು ಎನ್ನುವಂತಹ ಸಿದ್ಧಾಂತದಲ್ಲಿರೋ ರಹಸ್ಯ ಏನು? ಪಟ್ಟವನ್ನೇರುವಂತಹ ನೀ ಯಾವ ಕಾಲಕ್ಕೂ ಮಾತಿಗೆ ಮಾತೆಯ ಸ್ಥಾನ ಕೊಡಬೇಕು ಅಂತಲ್ಲವೇ? ಆದ ಕಾರಣವೇ
ಅಂತ ಸ್ಥಾನವನ್ನೇರಬೇಕು ಅಂತಾದ್ರೆ ನಾನ್ ನೆನಪಿಸಿಕೊಳ್ಳಲೇಬೇಕಾದದ್ದು ಮೊದಲು ಮಾತೆಯನ್ನಲ್ವೇ? ಆ ಜನನಿಗೆ ಜನಕ ಜನನಿಯರಿಂಗೆ ರಾಘವಗ, ಜನಕ ಜನನಿಯರಿಂಗೆ ರಾಘವ, ಗಣತರದಿ ಕೈ ಮುಗಿದು ಗಣತರದಿ ಕೈ ಮುಗಿದು ರಾಘವ ತಮ್ಮಯ ಮನೆಯ ದೈವವ ಬೇಗಿಗೇನಿ, ಗುರುಗಿರಿಯರಿಗೆ ತಲೆಬಾಗಿ ತಮ್ಮಯ ಮನೆಯ ದೈವವ ಬೇಗಿ ಗುರುಗಿರಿಯರಿಗೆ ತಲೆಬಾಗಿ ನೆನೆಸಿ ಪಡಮಡ್ಡನು ಸುಮಿತ್ರೆಗೆ, ರಾಘವ ನೆನೆಸಿ ಬೊಡಮಟ್ಟನು ಸುಮಿತ್ರೆಗೆ, ಜನಕ ಜನನಿಯರಿಂಗೆ ರಾಘವ ಕೈ ಮುಗಿದು ರಾಘವ ಕೇವಲ ಗುರುಗಳ ಧ್ವನಿಯೆಲ್ಲ ಸೇರಿದ ಸಮಸ್ತರೂ ಕೂಡ ಹೇಳುವುದನ್ನೇ ರಾಘವ ರಾಘವ. ಏರು, ನಾ ಏರಬೇಕು ಅಂತಾದ್ರೆ ನಾನು ಏರುವುದಕ್ಕೆ ಕಾರಣೀಕರ್ತರಾದವರನ್ನು ಮನಸ್ಸಿನಲ್ಲಿ ಏರಿಕೊಳ್ಬೇಕು ತಾನೆ, ನಾನು ಏರಿಸಿಕೊಳ್ಬೇಕು ತಾನೆ. ಆದ್ದರಿಂದಲೇ ತಂದೆಯವರ ಪದಪಯೋಜಗಳಿಗೆ ನೆತ್ತಿಯನ್ನೊತ್ತಿದೆ. ಯಾವ ಆಶೀರ್ವಾದ ಬಲದಿಂದ ಇದು ತನಕವೂ ಕೂಡ ರಾಮನ ಜೀವನ ಎನ್ನುವುದು ನಡೆದು ಬಂತು, ಆ ಆಶೀರ್ವಾದ ಬಲ, ಅದರ ಶ್ರೀರಕ್ಷೆ ಮುಂದೆಯೂ ನನಗೆ ನನ್ನ ನಡೆಗೆ ಬಲ ತುಂಬಲಿ, ಬೆಂಬಲವಾಗಲಿ ಎನ್ನುವಂತಹ ಭಾವದಿಂದಲೇ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ತುಂಬಿಕೊಂಡಂತಹ ನಮ್ಮಯ್ಯ ನನ್ನನ್ನು ಆಲಂಗಿಸಿಕೊಂಡರು. ಅವರ ಉಚ್ಛ್ವಾಸ ನಿಶ್ವಾಸ ನನಗೆ ಹೊಸ ಭರವಸೆಯನ್ನು ಕೊಟ್ಟಿತು. ಅಮ್ಮ ಕೌಸಲ್ಯಗೆ ವಂದಿಸಿದೆ. ಕಣ್ಣುಗಳಲ್ಲಿ ಬೆಳಕನ್ನೇ ತುಂಬಿಕೊಂಡಂತಹ ನಮ್ಮವ್ವ ಬೆಳಕಿನ ಪಥದಲ್ಲಿ ನೀನು ಮುಂದೆ ಹೋಗು ಮಗನೇ ಎನ್ನುವ ಹಾಗೆ ಆಶೀರ್ವದಿಸಿದಂತಿತ್ತು. ರಾಮನು ನಡೆದ ದಾರಿ ಮತ್ತೊಬ್ಬರಿಗೆ ಬೆಳಕಾಗಬೇಕು ಮಗು ಎನ್ನುವಂತಹ ಅವಳ ಅಂತರಂಗದ ಭಾವ ಏನುಂಟು ಎನ್ನುವುದನ್ನು ತಿಳಿದುಕೊಂಡೆ. ಎರಡೂ ಕೈಗಳನ್ನು ಮುಗಿದು ಗುರುಗಳಾದಂತಹ ವಸಿಷ್ಠರ ಪದಪಯೋಜಗಳಿಗೆ ಹಣೆ ಹಚ್ಚಿದಂತಹ ಸಂದರ್ಭ. ಅವರ ಮುಖದಲ್ಲಿನ ಮಂದಹಾಸವೇ ಸಾಕಾಗಿತ್ತು. ಮುಂದಿನ ನಡೆಗೆ ಅದೊಂದು ಬಲವನ್ನು ಕೊಡುವುದಕ್ಕೆ ಕುಲದೇವರಾದಂತಹ ರಂಗನಾಥ ಸ್ವಾಮಿಯನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅಯೋಧ್ಯೆಯ ಪ್ರತಿಯೋರ್ವರ ಮನೆಯಂಗಳದಲ್ಲಿಯೂ ಮನದಂಗಳದಲ್ಲಿಯೂ ಮಧುರ ಭಾವನೆಯ ಚೇತೋಹಾರಿ ಚಿಲುಮೆಯಾಗಿ ಭ್ರಾತೃರಸ ಹರಿಯುವ ಹಾಗೆ ಆಶೀರ್ವಾದದ ಬಲ ನಮ್ಮ ಮೇಲಿರಲಿ ದೇವರೇ ಅಂತ ಕೈ ಮುಗಿದುಕೊಂಡೆ. ಇನ್ನೇನು ಪಟ್ಟವನ್ನೇರಬೇಕು ಅಂತ ಆಗುವಾಗಲೇ ಇದು ತನಕ ನನ್ನನ್ನು ಹರಸಿದಂತಹ ಎಲ್ಲ ಹಿರಿಯರಿಗೂ ಕೈ ಮುಗಿದೆ, ಎಲ್ಲ ಬಂಧುಗಳಿಗೂ ಕೈ ಮುಗಿದೆ, ಊರಿನ ಪ್ರಜೆಗಳಿಗೂ ಕೈ ಮುಗಿದೆ. ಸುಮಿತ್ರೆಯ ಪದದ್ವಯಗಳಿಗೆ ಅನತಮಸ್ತಕನಾದ ನಾನು ನಮಸ್ಕರಿಸುವುದನ್ನು ನೋಡಿದ್ದೇ ತಡ. ಅಪ್ಪಿಕೊಂಡಂತಹ ಅವಳು ಆಶೀರ್ವದಿಸಿ ಹೇಳಿದ್ದು, ಮಗು ನೀನು ನಮ್ಮೆಲ್ಲರ ಆಶೀರ್ವಾದ ನಿನ್ನ ಮೇಲುಂಟು, ಹೋಗು ಪಟ್ಟವನ್ನೇರು. ಆ ಬಳಿಕ ನಾನು ಹುಡುಕುವುದು
ಇರಲೇಬೇಕಾದವಳು ಯಾಕೆ ಕಾಣುತ್ತಾ ಇಲ್ಲ ಎನ್ನುವ ಹಾಗೆ. ಎಲ್ಲರಿಗಿಂತ ಹೆಚ್ಚಿನ ಸಂಭ್ರಮವನ್ನೋ ಸಡಗರವನ್ನೋ ಹೊಂದಬೇಕಾದಂತಹ ಕೊರಳು. ರಾಮ ಅಂತ ಹೇಳಿದ್ರೆ ನನ್ನ ಕೊರಳು ಕೊಳಲಾಗುತ್ತದೆ ಎನ್ನುವಂತಹ ಸಂಭ್ರಮವನ್ನು ತೋರಿಸುತ್ತಾ ಇದ್ದವಳು ಕಾಣಿಸ್ತಾ ಇಲ್ಲವಲ್ಲ. ಪಟ್ಟವನ್ನು ಹಾಗೇ ಏರಬಹುದು ಎಲ್ಲರ ಒತ್ತಾಯದ ಮೇಲೆ. ಹಾಗಂತರ ಮಾತೃರಕ್ಷೆ ಎನ್ನುವುದು ಸಾರ್ವಕಾಲಿಕವಾಗಿ ಇರಲೇಬೇಕೆನ್ನುವಂತಹ ಸಿದ್ಧಾಂತವನ್ನು ಒಪ್ಪಿಕೊಂಡವ. ಪಟ್ಟವನ್ನೇರುವಾಗ ಮಾತೃ ಆಶೀರ್ವಾದ ನ್ಯೂನತೆ ಯಾವ ಕಾಲಕ್ಕೂ ಕೂಡ ರಾಮನಿಗೆ ಕಾಡಕೂಡದು ಮಾತ್ರವಲ್ಲ, ರಾಮನ ಆಡಳಿತಕ್ಕೂ ಕೂಡ ಕಾಡಕೂಡದು. ಆದ ಕಾರಣವೇ ತಂದೆಯ ಮುಖವನ್ನು ನೋಡಿದ್ರೆ ಒಮ್ಮೆ ಅಸಹಾಯಕತೆ ಕಾಣುತ್ತದೆ, ಮತ್ತೊಮ್ಮೆ ಧಾವಂತ ಕಾಣ್ತದೆ, ನೀನೇರು. ಹಾಗಂತ ಕೈಕಾಮಾತೆಯ ಆಶೀರ್ವಾದವಿಲ್ಲದೆ ನಾನು ಪಟ್ಟವೇರುವ ಹಾಗಿಲ್ಲ. ಯಾರನ್ನು ಕೇಳಲಿ ತಮ್ಮ? ಅಣ್ಣದೇವ, ನಿನ್ನನ್ನಲ್ಲದೆ ಇನ್ಯಾರಲ್ಲಿ ಕೇಳುವುದು ಮಗು? ಏನಣ್ಣ? ಆದ್ದರಿಂದಲೇ ನಿನ್ನನ್ನು ಹತ್ತಿರಕ್ಕೆ ಕರೆದಿದ್ದೇನೆ. ಬಂದಿದ್ದೇನೆ. ಎಲ್ಲರಿಗೂ ಕೇಳುವ ಹಾಗೆ ಇದನ್ನು ಉಸುರುವ ಹಾಗಿಲ್ಲ, ಎಲ್ಲರ ಗಮನಕ್ಕೂ ಬರುವ ಹಾಗೆ ಇದನ್ನು ಉದ್ಘೋಷಿಸುವ ಹಾಗಿಲ್ಲ ತಮ್ಮ. ಓಹೋ, ನಿನ್ನನ್ನು ಕರೆದರೆ ಸಮಸ್ತ ಅಯೋಧ್ಯೆ ಜನತೆಯ ಸಂಭ್ರಮವೂ ನಿನ್ನ ಕಣ್ಣಲ್ಲೇ ಕಾಣುತ್ತಾ ಉಂಟು. ಹೌದು. ಈ ಕ್ಷಣಕ್ಕಾದರೂ ಅನಿಮಿಷತ್ವದ ಯೋಗ ಒದಗಿ ಬರಲಿ ಎನ್ನುವ ಹಾಗೆ ನಿನ್ನ ಹೃದಯ ಮಿಡಿಯುತ್ತಾ ಇರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಹೌದು. ಕಣ್ಣು ಮುಚ್ಚುವುದಕ್ಕೆ ನಿನಗಿಷ್ಟ ಇಲ್ಲ, ರಾಮ ಪಟ್ಟವನ್ನೇರುವುದನ್ನು ಕಣ್ತುಂಬಿಸಿಕೊಳ್ಳಬೇಕು. ಸುಂದರ ಕ್ಷಣವನ್ನು ಕಾಣುವುದಕ್ಕೋಸ್ಕರವಾಗಿ. ಅದು ಸುಂದರ ಕ್ಷಣವಾಗುವುದು ಯಾವಾಗ ಬಲ್ಲೆಯ? ಆಶೀರ್ವಾದ ಮಾಡುವವರೆಲ್ಲರೂ ಆಶೀರ್ವಾದ ಮಾಡುವಂತಹ ಜಾಗದಲ್ಲಿದ್ದರೆ ಮಾತ್ರ. ನೋಡಿದ್ಯಾ ನೀನು ಅಣ್ಣ? ಏಕೆ ಭರತನ ಮಾತೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ, ನೀ ಕರೆದು ತಾರನು ಲಕ್ಷ್ಮಣನೇ ವೀರಗ. ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ, ನೀ ಕರೆದು ತಾರನು ಲಕ್ಷ್ಮಣನೇ ವೀರ. ತಿಳಿಸಲಿಲ್ಲವೇ ಮೊದಲೇ ತಾಯಿ ಕೈಗಮ್ಮನಿಗೆ, ಬಲು ಬೇಗ ಕರೆಕೊಂಡು ಬಾರು ತಮ್ಮ, ಬಲು ಬೇಗ ಕರೆಕೊಂಡು ನೀ ಬಾರೋ ತಮ್ಮ. ಲಕ್ಷ್ಮಣನೇ ವೀರ ಲಕ್ಷ್ಮಣ. ಮತ್ತೆ 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 ನನ್ನೊಳಗೆ ಹುಟ್ಟಿಕೊಂಡಂತ ಪ್ರಶ್ನೆ ಏಕೆ? ಏನಣ್ಣ? ಏಕೆ ಭರತನ ಮಾತು ಈ ಕಡೆಗೆ ಬರಲಿಲ್ಲ? ಓಹೋ ಹೋ, ಹೌದಲ್ಲ. ಸಂಭ್ರಮದಲ್ಲೇ ತುಂಬಿಕೊಂಡಂತಹ ಸಕಲರ ಮನಸ್ಸು ಅದನ್ನು ಗಮನಿಸದೇ ಇರಬಹುದು. ಆದರೆ ಭರತನ ಮಾತೆ ಬೇರೆ ಅಲ್ಲ, ನಮ್ಮ ಮಾತೆ ಬೇರೆ ಅಲ್ಲ ತಾನೆ. ಹೌದು ಹೌದು ಹೌದು. ಕೈಕಾದೇವಿಯ ಉಪಸ್ಥಿತಿ ಇಲ್ಲದೆ ಪಟ್ಟಾಭಿಷೇಕ ಎನ್ನುವಂತಹ ಪ್ರಸಂಗ ಪೂರ್ಣವಾಗುವುದಾದರೂ ಹೇಗೆ ಹೇಳು? ಅಲ್ವೇ? ಆದ್ದರಿಂದಲೇ ಆದಷ್ಟು ಬೇಗ ಆ, ನೀ ಇಲ್ಲಿಂದ ತೆರಳಿ. ಆ, ಕೈಕಾಮಾತೆಗೆ ಏನಾಗಿದೆ, ಯಾಕೆ ಈ ಕಡೆಗೆ ಬರಲಿಲ್ಲ ಆ, ಎನ್ನುವುದನ್ನು ತಿಳಿದು ಬರುವಂತಹ ಕೆಲಸದಲ್ಲಿ ಆ. ಶೀಘ್ರಗಾಮಿಯಾಗಬೇಕು. ಹೋಗ್ತೀಯ ತಮ್ಮ?
ಈ ಸಂದರ್ಭದಲ್ಲಿ ಅವರಿಲ್ಲದ ಕಾರಣದಿಂದಾಗಿ ನಾನು ನೋಡಿ ಬರಬೇಕೇ, ಕರೆದು ತರಬೇಕೆ? ಯಾಕೆ ಬರಲಿಲ್ಲ ಅಂತ ಕೇಳು, ಮತ್ತೆ ಅವಳೇ ಬರ್ತಾಳೆ. ಹೌದಾ? ಪಟ್ಟಾಭಿಷೇಕಕ್ಕೆ ಇರುವಂತಹ ಮುಹೂರ್ತ ಇನ್ನು ಸ್ವಲ್ಪವೇ ಹೊತ್ತು. ಹಾ. ಆದ್ದರಿಂದ ಹಾ. ಅದನ್ನು ಕಣ್ತುಂಬಿಸಿಕೊಳ್ಳುವಂತಹ ಮಹಾದವಕಾಶಕ್ಕಾಗಿ ಸಕಲರು ಕಾಯ್ತಾ ಇದ್ದಾರೆ. ಹಾ. ಬೇಗ ಮಾಮ ಅಂತ ನಿಮ್ಮ ಕರೆದು ಬಾ. ಮಾತನ್ನು ಶಿರದಲ್ಲಿರಿಸಿಕೊಂಡು ತಾಯಿ ಇದ್ದಳಿಗೆ ಹೊರಡ್ತೇನೆ. ನಿರೀಕ್ಷೆಯಲ್ಲಿರ್ತೇನೆ, ಬೇಗ ಬಾ. ನೋಡೋಣ, ಹೋಗಿ ಬರ್ತೇನೆ, ಹೋಗಿ ಬರುತ್ತೇನೆ. ಅಣ್ಣನ ಈ ಒಂದು ಪಟ್ಟಾಭಿಷೇಕದ ಶುಭವಸರದ ಸಂದರ್ಭದಲ್ಲಿ ಸರ್ವರ ಆಶೀರ್ವಾದವನ್ನು ಪಡೆದುಕೊಂಡು ಪಟ್ಟವನ್ನು ಏರುತ್ತೇನೆಂಬಂತಹ ಸಂಭ್ರಮ ಉಲ್ಲಾಸದ ಸಂದರ್ಭದಲ್ಲಿ ಎಲ್ಲರ ಗುರು ಹಿರಿಯರ ಪಾದ ತಳಗಳಿಗೆ ತನ್ನ ಶಿರವನ್ನೇ ಭಾಗಿಸಿ ಹಣೆಯನ್ನೇ ಮುಡಿಗಿರಿಸಿದಂತೆ ನಮಸ್ಕರಿಸಿಕೊಂಡು ಬರ್ತಾ ಇದ್ರೆ ತಾಯಿ ಎರಡು ಪಾದಗಳು ಕಾಣುತ್ತಿಲ್ಲ ಎಂಬಂತಹ ವಿಚಾರ ಅಣ್ಣನಿಗೆ ಗೊತ್ತಾದದ್ದು ನನಗೂ ಅರಿವಾಯಿತು. ಅಣ್ಣನನ್ನು, ನಮ್ಮನ್ನು, ಎಲ್ಲರನ್ನು ಕೂಡ ಮಕ್ಕಳನ್ನು ತೊಡೆಯಲ್ಲಿ ಇರಿಸಿ ಲಾಲನೆ ಪಾಲನೆ ಮಾಡಿದಂತಹ ನಮ್ಮ ತಾಯಿ ಕೈಕಾದೇವಿಯ ಪಾದತಳ ಇಲ್ಲಿ ಈ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಸ್ಪರ್ಶ ಆಗಲಿಲ್ಲ ಈ ನೆಲಕ್ಕೆ ಅಂತ ಹೇಳಿದ್ರೆ ಏನಿರ್ಬೋದು? ಹೌದು, ಅಣ್ಣ ಹೇಳಿದಾಗ ಎಲ್ಲ ಗೋಚರ ಆಯಿತು. ಅಣ್ಣ ನನಗೆ ಗುರುತರವಾದಂತಹ ಒಂದು ವಿಚಾರವನ್ನು ಹೇಳಿದ್ದಾರೆ, ಜವಾಬ್ದಾರಿಯ ಕೆಲಸವನ್ನು ಕೊಟ್ಟಿದ್ದಾರೆ. ತಾಯಿ ಇದ್ದಲ್ಲಿ ಗಮನಿಸ್ತೇನೆ, ತೆರಳ್ತೇನೆ ಆ ಕಡೆ. ಈ ಒಂದು ಪಟ್ಟಾಭಿಷೇಕದ ಸಂಭ್ರಮ ಉಲ್ಲಾಸದಲ್ಲಿ ಸಡಗರದಿಂದ ತಳಿರು ತೋರಣಗಳಿಂದ ಇಡೀ ಅಯೋಧ್ಯ ನಗರವೇ ಸಂಭ್ರಮಿಸ್ತುಂಟು. ತಾಯಿ ಇರ್ತಕ್ಕಂಥ ಅಂತಃಪುರದ ಕಡೆಗೆ ಹೋದೆ. ಅಂತಃಪುರದ ಕಡೆಗೆ ಹೋದಾಗ ಕೈಕಾಮಾತೆಯ ಅಂತಃಪುರವನ್ನು ಬಾಗಿಲನ್ನು ತೆರೆದು ನೋಡಿದರೆ ಬರಿದಾದ ಅಂತಃಪುರ ಇದೆ. ತಾಯಿ ಎಲ್ಲಿದ್ದಾಳೆ ಎಂದು ಯೋಚಿಸಿದರೆ ಅಲ್ಲಿ ತಾಯಿ ಇಲ್ಲಲ್ಲ. ಎಲ್ಲಿ ಹೋಗಿರಬಹುದು? ತಾನು ವೈಯಾರದಿಂದ ತನ್ನ ವೇಷಭೂಷಣಗಳನ್ನು ಅಚ್ಚುಕಟ್ಟಾಗಿ ತನಗೆ ಒಪ್ಪುವ ಹಾಗೆ, ಎಲ್ಲರೂ ಮೆಚ್ಚುವ ಹಾಗೆ ನವಿರಾಗಿ ತನ್ನ ವೇಷಭೂಷಣ ತೊಡಗಿಸಿಕೊಳ್ಳುವಂತ ತಾಯಿ ಇಲ್ಲಿಂದ ಪಟ್ಟಾಭಿಷೇಕ ಕಡೆಗೆ ಹೋಗಿರಬಹುದೇ? ಇಲ್ಲ. ಪಕ್ಕದಲ್ಲಿದ್ದಂತಹ ದಾಸಿಯರ ಹತ್ರ ಕೇಳಿದೆ, ನಮ್ಮಮ್ಮ ಕೈಕಾದೇವಿಯಲ್ಲಿ ಅಂತಃಪುರದಲ್ಲಿ ಇಲ್ಲಲ್ಲ ಎಂಬುದಕ್ಕೆ ಕೇಳಿದಾಗ ದಾಸಿಯರು ಮುಖವನ್ನು ನೋಡದೆ ಮುಖವನ್ನು ನೆಲಮುಖ ಮಾಡಿಕೊಂಡು ಎಡಗೈಯಲ್ಲಿ ದಾರಿಯನ್ನು ತೋರಿಸಿದರು. ಸ್ವರವಿಲ್ಲದಂತೆ ದುಃಖದಪ್ಪಳಾಗುವ ಹಾಗೆ ಎಡಗೈಯಲ್ಲಿ ತೋರಿಸಿದ ದಾರಿಯನ್ನು ಯೋಚಿಸಿದಾಗ ತಾಯಿ ಹೋದ ದಾರಿ ಯಾವುದೆಂಬುದು ಯೋಚಿಸಿದರೆ ಅಯೋಧ್ಯ ನಗರದಲ್ಲಿ ಎಂದೂ ಕೂಡ ತೆರೆದೇ ಇರತಕ್ಕಂತಹ ಬಾಗಿಲು ತೆರೆದೇ ಇರತಕ್ಕಂತಹ ಒಂದು ಗೃಹ, ಆ ಕಡೆಗೆ ಹೋದ ದಾರಿ ಅದು. ಅಂತಹ ದಾರಿಯಲ್ಲಿ ಯಾಕಾಗಿ ಅಮ್ಮ ಹೋದಳು ಎಂಬುದಾಗಿ ಯೋಚಿಸುತ್ತಾ ಹುಲಿಯ ನಡೆಯಂತೆ, ಶಬ್ದ ಬಾರದಂತೆ, ನನಗೆ ಅರಿವಿಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಅತ್ತ ಕಡೆ ದಾಪುಕಾಲು ಇಟ್ರೆ ಆ ಕ್ರೋಧಾಗಾರ ಅದು ಅಯೋಧ್ಯೆಗೆ ಸಂಬಂಧಪಟ್ಟದ್ದು ಅಲ್ಲವೇ ಎಂಬ ರೀತಿಯಲ್ಲಿ ಇದ್ದಂತ ಒಂದು ಕ್ರೋಧಾಗಾರ. ಅದನ್ನು ನೋಡಿದರೆ ಅರೆತೆರೆದ ಬಾಗಿಲೊಳಗೆ ಇಣುಕಿ ನೋಡಿದರೆ ಎಂದು ಬೀಗಮುದ್ರೆಯನ್ನು ಅಚ್ಚಾಗಿರಿಸಿದಂತ ಈ ಒಂದು ಗ್ರಹ ಇಂದು ತೆರೆದಿದೆ ಅಂತ ಹೇಳಿದರೆ ಆ ದಾಸಿಯರಿ ಹೇಳಿದ್ದು ಸರಿ. ನಮ್ಮವ್ವ ಕೈಕಾದೇವಿ ಇಲ್ಲಿರಬಹುದೇ? ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅರೆತೆರೆದ ಬಾಗಿಲೊಳಗೆ ಶಿರವನ್ನು ಹೊಕ್ಕಿಸಿ ನೋಡಿದರೆ ಅಪ್ಪ ಅಯ್ಯೋ, ದುರಂತಮಯವಾದಂತಹ ಒಂದು ದೃಶ್ಯ ನನ್ನ ಕಣ್ಣೆದುರಿ ಕಾಣ್ತಾ ಉಂಟಲ್ಲ. ಏನು? ನಮ್ಮವ್ವ ಕೈಕಾದೇವಿ ವಿಚಿತ್ರವಾಗಿ ವಿಭಿನ್ನವಾಗಿ ತನ್ನನ್ನು ಶೃಂಗರಿಸಿಕೊಂಡಿದ್ದಾಳೆ. ಮಾತನಾಡಲೇ ಭಯವಾಗ್ತಾ ಉಂಟು. ಮಾತನಾಡದಿದ್ದರೆ ಯಾಕೀದಂತ ಪರಿಸ್ಥಿತಿ ಎಂಬುದಾಗಿ ಅರಿವಿಲ್ಲದೆ ಹೋಗುತ್ತದೆ. ಅಮ್ಮನನ್ನು ಮಾತನಾಡಬೇಕಾದರೆ ಅಮ್ಮನ ಅವಸ್ಥೆಯನ್ನು ಕಂಡರೆ ಕೆದರಿದ ಕೂದಲು, ಮೈಯೆಲ್ಲ ಕೊಳೆ,
ಆ ಒಂದು ಅಜ್ಞಾನದ ರೂಪವಾದಂತಹ ಪ್ರತಿರೂಪವಂತಹ ಕಪ್ಪು ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ, ಮೈಗೆ ಹಾಕಿಕೊಂಡಿದ್ದಾಳೆಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಧರಿಸಿಕೊಳ್ಳುವಂತಹ ವಿದ್ಯೆ ಇಲ್ಲದವಳಲ್ಲ, ಮೈ ಮೇಲೆ ಕಪ್ಪು ವಸ್ತ್ರವನ್ನು ಹಾಕಿಕೊಂಡಿದ್ದಾಳೆ, ಉಟ್ಟುಕೊಂಡಿದ್ದಾಳೆ. ಇಂತಹ ಬಲೆ ಹಿಡಿದಂತಹ ಧೂಳು ಇರತಕ್ಕಂತಹ ಈ ಕ್ರೋಧಾಗರದಲ್ಲಿ ಕೈಕಾ ಮಾತೆ ಅಮ್ಮನನ್ನು ಮಾತಾಡಿಸಲೇ, ಅಮ್ಮ ಅಮ್ಮ ನಾನು ಇತ್ತ ಬಂದಿದ್ದೇನೆ, ಕಂತಿರೋದು ನೋಡಮ್ಮ, ಕಂತಿರೋದು ನೋಡು. ಜಯ ಜಯ ಮಗ ಕಮಲಲೋಚನೆ ಭಯ ನಿವಾರಣೆ ಭಾಗ್ಯಶಾಲಿನಿಗೆ ಅಮ್ಮ ಭಯ ನಿವಾರಿಣಿಗೆ ಭಾಗ್ಯಶಾಲಿನಿ ಚಿಂತೆಗೆ ಕೌವ ನಿಮ್ಮ ಮನಸ್ಸಿಗೆ ಸಂತಸದಿಂದ ಅಣ್ಣ ರಾಮಗೆ ಸಂತಸದಿಂದ ಅಣ್ಣ ರಾಮಗೆ ಜಯ ಜಯ ಮಗ ಕಮಲಲೋಚನೆ ಭಯ ನಿವಾರಿಣಿ ಅಮ್ಮ. ಅಮ್ಮ ಕರದಲ್ಲಿರತಕ್ಕಂಥ ಬೆರಳನ್ನು ಮುಗುಳಾಗಿರಿಸಿಕೊಂಡು ನಿಮ್ಮ ಪಾದಲಕ್ಕೆ ಜಯ 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 ಎಂಬುದಾಗಿ ನಮಸ್ಕರಿಸಿದ್ದೇನಮ್ಮ. ಬಂದವನು ನಾನೆಂದು ತಿಳಿಯಿತಲ್ಲವೇ ಅಮ್ಮ? ನಾನು ಲಕ್ಷ್ಮಣ ಬಂದಿದ್ದೇನೆ, ಅರಿವಾಯ್ತಲ್ಲ? ನಿಮ್ಮ ಪಾದ ತಳಗಳಿಗೆ ನಮಸ್ಕರಿಸುವುದೇ ಒಂದು ದೊಡ್ಡ ನನ್ನ ಯೋಗ ಭಾಗ್ಯ ಅಂತ ಎಣಿಸಿಕೊಳ್ತೇನೆ. ಹಾಗಂತ ಹೇಳಿ ಈ ಕ್ರೋಧಾಗಾರದಲ್ಲಿ ನಿಮ್ಮ ಪಾದದೊಳಗೆ ನಮಸ್ಕರಿಸುವುದು, ಜಯ ಜಯ ಎನ್ನುವುದು ಒಂದು ರೀತಿಯಲ್ಲಿ ಆತಂಕದಲ್ಲಿ ಹೇಳಿದಾಗ ಆಗ್ತದೆ. ಈ ಅಯೋಧ್ಯ ನಗರಕ್ಕೆ ಭಯವೇ ಇಲ್ಲೆಂಬಂತ ರೂಪವನ್ನು ತಂದವರಲ್ಲಿ ನೀವಲ್ಲವೇ? ಒಂದು ಕಾಲದಲ್ಲಿ ಅಯೋಧ್ಯ ನಗರಾಧಿಪತಿಯಾದಂತಹ ನಮ್ಮೊಡೆಯ ನಮ್ಮಯ್ಯನಿಗೆ ಬಂದಂತಹ ಒಂದು ಶಂಭರಾಸುರ ಕಾಳಗ. ಆ ಸಂದರ್ಭದಲ್ಲಿ ನನ್ನಯ್ಯನನ್ನು ಉಳಿಸಿದಂತಹ ಕೆಲಸಕ್ಕೆ ತಾವು ನಿರತರಾಗಿ ನನ್ನಯ್ಯನನ್ನು ಉಳಿಸಿ ಈ ಅಯೋಧ್ಯ ನಗರಕ್ಕೆ ಬಂದಿರತಕ್ಕಂಥ ಭಯ ನಿವಾರಣೆ ಮಾಡಿದಂತ ಶಕ್ತಿ ನೀವಲ್ಲವೇ ಅಮ್ಮ? ಇನ್ನು ನಿಮ್ಮನ್ನು ನೋಡುವಾಗ ನನಗೆ ಭಯ ಆಗ್ತಾ ಉಂಟಮ್ಮ. ಯಾಕಮ್ಮ ಈ ಸ್ಥಿತಿ? ತಾವು ಭಾಗ್ಯಶಾಲಿ. ಯಾರಿಗೆ ಭಾಗ್ಯಶಾಲಿ? ಕೇವಲ ನಮಗೆ ರಾಮ ಲಕ್ಷ್ಮಣಾದಿ ಪುತ್ರರಿಗೆ ಮಾತ್ರ ಭಾಗ್ಯಶಾಲಿ ಅಲ್ಲ, ಇಡೀ ಅಯೋಧ್ಯ ನಗರದ ಸುಪ್ರಜೆಗಳಿಗೆ ನೀನು ಭಾಗ್ಯಶಾಲಿ ಅಲ್ಲವೇ ಅಮ್ಮ? ಒಂದು ಸಂದರ್ಭದಲ್ಲಿ ರಾಜವಂಶಕ್ಕೆ ಸಂತಾನವೇ ಇಲ್ಲ ಎಂಬಂತಹ ಒಂದು ಯೋಚನೆಯಲ್ಲಿರುವಾಗ, ಚಿಂತೆಯಲ್ಲಿರುವಾಗ, ನಾವು ಭಾಗ್ಯ ತುಂದಿರಲ್ಲ ಎಂಬಂತ ಯೋಚನೆಯಲ್ಲಿ ಮಾತನಾಡುತ್ತಿರುವಂತಹ ಕಾಲದಲ್ಲಿ ಈ ಅಯೋಧ್ಯ ನಗರವನ್ನು, ಅರಮನೆಯನ್ನು ನೀನು ಬಲಕಾಲು ಇಟ್ಟು ಹೊಕ್ಕಿದ ಮೇಲೆ ಈ ಅಯೋಧ್ಯ ನಗರದಲ್ಲಿ ಸತ್ಸಂತಾನ ಪ್ರಾಪ್ತಿಯಾಯಿತಲ್ಲ ತಾಯಿ. ಆದ್ದರಿಂದ ನೀವು ಭಾಗ್ಯಶಾಲಿ. ನೀವು ಮಾತ್ರ ಭಾಗ್ಯಶಾಲಿ ಅಲ್ಲ, ನಾವೆಲ್ಲರೂ ಭಾಗ್ಯಶಾಲಿಗಳು. ಆ ವಿಷ್ಣುದೇವರಿಗೆ ಚತುರ್ಬಾಹುಗಳು ಹೇಗುಂಟು, ಈ ಅಯೋಧ್ಯ ನಗರದ ಪಡವಿ ಬದಿಗೆ 4 ಮಕ್ಕಳು 4 ಕೈಯಂತೆ ನೀವು ಈ ಅಯೋಧ್ಯೆಗೆ ಪಾದಸ್ಪರ್ಶ ಮಾಡಿದಿಂದ ಪ್ರಾಪ್ತಿ ಆಯ್ತಲ್ಲ ಅಮ್ಮ. ಇಂತಹ ಒಂದು ಭಾಗ್ಯಶಾಲಿಯಾದ ನೀವು ಕಮಲದಂತೆ ನೀರಿನಲ್ಲಿದ್ದರೂ ಕೆಸರಲ್ಲಿದ್ದರೂ ಕೆಸರನ್ನು ಅಂಟಿಸಿಕೊಳ್ಳದೆ ಜೀವನಾಳವನ್ನು ಪಾತಾಳಕ್ಕಿರಿಸಿಕೊಂಡು ಅರಳಿದಂತ ಮುಖ ಕಮಲವು ದೇವಲೋಕವನ್ನು ಕಾಣುವಂತೆ ನಿಮ್ಮ ಅರಳಿದ ಮೊಗದಲ್ಲೇ ಇನ್ನೊಂದು 2 ಕಣ್ಣುಗಳು ಕಮಲದಂತೆ ಅರಳುತ್ತಿರುವಂತಹ ನಿಮ್ಮ ಶೃಂಗಾರವಾದಂತಹ ರೂಪ ಇವತ್ತು ನೋಡುವಾಗ, ಅಮ್ಮ ಯಾಕಮ್ಮ, ಯಾಕೆ ಈ ರೀತಿ? ನಿಮ್ಮನ್ನು ಅಣ್ಣ ಕಾಯ್ತಾ ಇದ್ದಲ್ಲಿ, ಅಣ್ಣ ನಿಮಗಾಗಿ ಕಾಯ್ತಾ ಇದ್ದಾರೆ, ತಿಳಿಲಿಲ್ಲವೇ ಏನಂತ ಹೇಳಿ? ಇಡೀ ನಮ್ಮ ಅಯೋಧ್ಯ ನಗರ ಸಂಭ್ರಮಿಸುತ್ತುಂಟು.
ಬರಬೇಕು ಅಂತೇಳಿ ಅಣ್ಣ ಹೇಳಿ ಕಳಿಸಿದ್ದಾರೆ. ನನ್ನಣ್ಣ ಶ್ರೀರಾಮಚಂದ್ರ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರಭುವಾಗಿ ಅಯ್ಯನಲ್ಲಿರತಕ್ಕಂಥ ಯಾವೊಂದು ಆಧಿಪತ್ಯ ಉಂಟು ಆ ಆಧಿಪತ್ಯವನ್ನು ನನ್ನಣ್ಣ ನನ್ನಗ್ರಜ ಶ್ರೀರಾಮಚಂದ್ರ ದೇವನಾಗಿ ಪ್ರಭುವಾಗಿ ಅಯೋಧ್ಯ ನಗರವನ್ನು ಆಳುವಂತಹ ಪಟ್ಟಾಭಿಷೇಕದ ಸಮಯ ಬಂದೊದಗಿದೆ. ಹಾಗಾಗಿ ನಮ್ಮಣ್ಣ ಆ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಪಟ್ಟವನ್ನು ಏರುವುದಕ್ಕೋಸ್ಕರವಾಗಿ ಪಟ್ಟಾಭಿಷಿಕ್ತನಾಗುವುದಕ್ಕೋಸ್ಕರವಾಗಿ ಗುರು ಹಿರಿಯರ ಎಲ್ಲರ ಆಶೀರ್ವಾದವನ್ನು ಪಡೆಯುವುದಕ್ಕೋಸ್ಕರವಾಗಿ ತಾಯಂದಿರೆಲ್ಲರನ್ನು ನೆನೆಸಿಕೊಂಡು ಪಾದಸ್ಪರ್ಶ ಮಾಡುತ್ತಿದ್ದಾಗ ತಮ್ಮ ಪಾದವಿಲ್ಲದೆ ವಿಚಲಿತನಾಗಿದ್ದ ನನ್ನಯ್ಯ. ಅಮ್ಮ, ಆದ್ದರಿಂದ ಅಣ್ಣನ ದೂತನಾಗಿ ಈ ಹೊತ್ತಿಗೆ ಪಟ್ಟಾಭಿಷೇಕಕ್ಕೆ ವಿಘ್ನ ಬರಬಾರದು ಎಂಬಂತ ನಿಟ್ಟಿನಲ್ಲಿ ಮುಹೂರ್ತಕ್ಕೆ ಸರಿಯಾಗಿ ಪಟ್ಟಾಭಿಷೇಕ ಆಗಬೇಕೆಂಬ ವಿಚಾರವನ್ನು ಅಣ್ಣನಿಂದ ಹೊತ್ತುಕೊಂಡು ಬಂದಿದ್ದೇನೆ. ಅಮ್ಮ, ಪಟ್ಟಾಭಿಷೇಕಕ್ಕೆ ಬರಬೇಕು ತಾವು ಆ ಕಡೆ ಎಂಬುದಾಗಿ ವಿಜ್ಞಾಪನೆ ಮಾಡುತ್ತಿದ್ದೇನಮ್ಮ. ಲಕ್ಷ್ಮಣ, ಅಮ್ಮ, ಲಕ್ಷ್ಮಣನೇ ಮಗ ವೀರ ನಿಂತೊಳಾಡುವುದೇನೋ ಲಕ್ಷವಾದರೂ ಬಾರಿ ಲಕ್ಷವಾದರೂ ಬಾರಿ ಕಾರಣವು ಬೇರೆ ಲಕ್ಷ್ಮಣಗ ಲಕ್ಷ್ಮಣ, ಅಮ್ಮ, ನೀನು ಮಹಾವೀರನಿರಬಹುದು, ತಾಟಕಿ ಸುಬಾಹುಗಳನ್ನ ಕೊಂದು ರಟ್ಟೆಯಲ್ಲಿ ಕಸುವಿರಬಹುದು ನಿನ್ನಲ್ಲಿ. ಆದರೆ ನಿನ್ನಲ್ಲಿ ಬುದ್ಧಿಯ ಬಲ ಇನ್ನೂ ಬಲಿತಿಲ್ಲ, ಕ್ಷೀಣವಾಯಿತೆ. ಯಾಕಂದ್ರೆ ಕೆಲವು ವಿಷಯದ ಸೂಕ್ಷ್ಮಾತಿ ಸೂಕ್ಷ್ಮವನ್ನ ಗ್ರಹಿಸುವ ಸಾಮರ್ಥ್ಯ ನಿನಗಿಲ್ಲ. ಬೇಗನೆ ಸಿಟ್ಟು ಬರ್ತದೆ. ಹಾಗಾಗಿ ಹೇಳ್ತಾ ಇರುವುದು, ಈಗ ನೀನು ಹೇಳಿದಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆದಿದೆ. ಹೌದು, ಅಲ್ಲಿ ನಾನಿಲ್ಲ ಎನ್ನುವಂತಹ ಲಕ್ಷ್ಯ ನಿಮಗಾಗಿದೆ. ಹೌದು, ನಿಮಗೆ ನಾನಿಲ್ಲದಿರುವ ಲಕ್ಷ್ಯ ನಿಮಗೆ ಆದರೂ ಈಗ ನನ್ನ ಲಕ್ಷ್ಯ ಬೇರಾಗಿದೆ. ಏನಮ್ಮ ಅದು ಏನು ಅಂತ ಹೇಳುವ ವಿಚಾರ ಉಂಟಲ್ಲ, ಅದು ನಿನ್ನಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಯಾರಲ್ಲಿ ಹೇಳಬೇಕು ಅವರಲ್ಲಿಯೇ ಹೇಳಬೇಕು. ನಿನ್ನಲ್ಲಿ ಎಂತಹ ಮಾತು, ನೀನಿನ್ನೂ ಹುಡುಗ, ಸಣ್ಣವನು ನೀನು ಈ ವಿಚಾರವನ್ನು ಅರಗಿಸಿಕೊಳ್ಳಿಕ್ಕೆ. ಹಾಗಾಗಿ ಹೇಗೆ ಬಂದಿದ್ದೀಯೋ ಹಾಗೆ ಹೋಗಬೇಕು. ಹೋಗಿ ಪೊಡವಿ ಪಾಲಕ. ಯಾರು ಪೊಡವಿ ಪಾಲಕ? ರಾಮ ಅಲ್ಲ, ನಮ್ಮಯ್ಯ, ದಶರಥ ದಶರಥ ಮಹಾಪ್ರಭುಗಳು. ಅವರಲ್ಲಿ ನನಗೆ ಮಾತುಂಟು. ಹೇಗೆ ಬಂದಿದೆಯೋ ಹಾಗೆ ಹೋಗಬೇಕು. ಅಮ್ಮನ ಮಾತನ್ನು ನಾನು ಧಿಕ್ಕರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅಣ್ಣ ಕೊಟ್ಟಂತಹ ವಿಷಯವನ್ನು ಹಿಡಿಕೊಂಡು ಬಂದಿದ್ದೇನೆ, ಅಮ್ಮನ ಪಾದಕಮಲಕ್ಕೆ ಇರಿಸಿದ್ದೇನೆ. ಅಮ್ಮ ಕೊಟ್ಟಂತಹ ಮಾತನ್ನು ಹಿಂದಿರುಗಿ ಅಗ್ರಜನಲ್ಲಿಗೆ ತಗೊಂಡೋಗಿ ಮುಟ್ಟಿಸುತ್ತೇನೆ. ಈ ಕಾರ್ಯದಿಂದ ಬೇರೆ ದಾರಿ ನನಗಿಲ್ಲ. ಮುಂದುವರಿಯುತ್ತೇನೆ. ತಮ್ಮ, ಅಣ್ಣ, ನಾ ನಿನ್ನ ಹಿಂದೆ ನೋಡುವುದು, ಒಬ್ಬನೇ ಬಂದೀಯ ಅಣ್ಣ. ನಿನ್ನ ಮಾತನ್ನು ಶಿರದಲ್ಲಿ ಚಿನ್ನದ ಪಲ್ಲಕ್ಕಿಯಂತೆ ಹೊತ್ತುಕೊಂಡು ಹೋದೆ ಅಣ್ಣ. ಆದರೆ ನನಗೆ ಸಿಗಬೇಕಾದಂತಹ ಅಮೃತದಂತಹ ವಸ್ತು ನನ್ನ ಕಣ್ಣೆದುರಿಗೆ ಅದು ಏನೋ ಒಂದು ರೀತಿಯಲ್ಲಿ ಕಾಣಿತಣ್ಣ. ಹೇಳಲಿಕ್ಕೆ ಅಸಾಧ್ಯವಾದಂತ ವಿಚಿತ್ರವಾದಂತ ಸನ್ನಿವೇಶ ನನ್ನ ಕಣ್ಣಿಗೆ ದೃಶ್ಯವು ಪ್ರಾಪ್ತಿಯಾಯಿತು. ಆದರೆ ನೀ ಹೇಳಿದಂತೆ ಅಮ್ಮನನ್ನು ಕರ್ಕೊಂಡು ಬರಲಿಕ್ಕೆ ಆಗ್ಲಿಲ್ಲ. ವಿಚಾರವನ್ನು ತಿಳಿಸಿದೆ. ಹಾಗಂತ ಹೇಳಿ ವಿಚಾರವನ್ನು ತಿಳಿಸಿದ ಕಾರಣದಿಂದಾಗಿ ತಾಯಿ ಆಡಿದ ಮಾತು, ನಾವು ಹುಡುಗರು, ನಿಮಗೆ ಇದು ಸಲ್ಲುವುದಲ್ಲ, ಪಡವಿಪತಿಯಿಂದ ತಿಳಿದರೆ ಮಾತ್ರ ಇದಕ್ಕೆ ಉತ್ತರ ಸಿಗುವುದು ಎಂಬುದಾಗಿ ಹೇಳಿದಳಣ್ಣ. ಆಗಮ ಬೇರಾಗಿದೆ ಅಂತ ಹೇಳಿ ಆದೇಶವನ್ನು ಹೇಳಿ ಆಯಿತು. ಹೌದು, ಲೋಪವಾಗದಾಗೆ ನೋಡಿಕೊಳ್ಳುವುದು ನಮ್ಮ ಅಯ್ಯ ಅಂತ ಅಯ್ಯನ ಕಣ್ಸನ್ನೆಯಿಂದಲೇ ಅರ್ಥ ಮಾಡಿಕೊಂಡೆ.
ನಿರೀಕ್ಷೆಯಲ್ಲಿರ ಏನಾಗುತ್ತದೆ ನೋಡೋಣ ನೋಡೋಣ. ಇವರಿಂದ ಆಗಬಹುದಾದಂತಹ ಕಾರ್ಯ ಇದಲ್ಲ ಎನ್ನುವುದು ಸ್ಪಷ್ಟ ಆಯಿತು. ನಾನೇ ಹೋಗಬೇಕಾದದ್ದು ಕರ್ತವ್ಯ ಅಂತ ನಾನು ಭಾವಿಸಿ ಕ್ಷಣ ಮಾತ್ರದಲ್ಲಿ ಬಂದು ಒದಗುತ್ತೇನೆ ಎನ್ನುವ ಮಾತನ್ನು ಆಡಿ ನೇರವಾಗಿ ಕೈಕೇಯಿಯ ಆ ಸ್ಥಾನಕ್ಕೆ ಹೋಗುತ್ತೇನೆ. ಕೈಕ, ಏನೇ ಇದು? ಏನಾಯಿತಂಬೂಜ ನೇತ್ರೆ ಮಾನಿನಿಯರ ಮೌಳಿ ಚಿಂತಿಸುತ್ತಿಪ್ಪೆ ಬೇಡಬೇಕೆ ನಗೀಗ ಅನಾನಬೇಕೆ ಪಾಡಿದು ಅಂಬುಜದಳಾಕ್ಷಿ ಈ ನಿರೋಧಗಳು ಏಕೆ ಕೋಮಲಾಂಗಿ ಬೆಳೆ ಏನಾಗಿತ್ತು ಅಂಬುಜ ನೇತ್ರೆ ಕೈಕ ಎಲ್ಲಿದ್ದಾಳೆ ಕೈಕ ಎನ್ನುವ ಹಾಗೆ ನಾವು ಹುಡುಕುತ್ತಾ ಬಂದ್ರೆ ಇದೇನೆ ಈ ಕೋಪಾಗಾರದಲ್ಲಿ ಈ ರೀತಿಯಲ್ಲಿ ನೀನು ಕುಳಿತುಕೊಂಡಿದ್ದಿ? ಈಗ ನೆನಪಾಯ್ತಾ? ಛೇ, ಮರೆತು ಹೋದವರಿಗಲ್ವೇನೆ ನೆನಪು ಅಂತ ಬರುವುದು. ಮರೆಯದೇ ಇದ್ದವರಿಗೆ ನೆನಪಿನ ವಿಷಯ ಎಲ್ಲಿರ್ತದೆ ಹೇಳು? ಹೃದಯದ ಬಡಿತವಾಗಿ ಹೃದಯದ ತುಡಿತವಾಗಿ ಇರುವವರಿಗೆ ಪುನಃ ನೆನಪು ಮರೆವು ಎನ್ನುವಂತಹ ಆ ಭಾವದ ಬದಲಾವಣೆಗಳು ಇರ್ತದೋ ಹೇಳು? ಈಗ ಬರ್ತಾಳೆ, ಇನ್ನೊಂದು ಕ್ಷಣಕ್ಕೆ ಬರ್ತಾಳೆ, ಬಂದು ಒದಗುತ್ತಾಳೆ ಎನ್ನುವಂತಹ ಭಾವದಲ್ಲಿ ನಾವು ನಿರೀಕ್ಷೆಯಲ್ಲಿದ್ರೆ ಕೆಲವೊಮ್ಮೆ ಹಾಗೆ ಆಗುತ್ತದೆ. ದೊಡ್ಡದಾದಂತಹ ಈ ಅರಮನೆಯ ಒಳಗಿರಬಹುದಾದಂತಹ ಬೇರೆ ಬೇರೆ ಪರಿವಾರಗಳು, ಪರಿಸಮೂಹಗಳು ಹೀಗೆಲ್ಲ ಇರಬೇಕಿದ್ರೆ ಕೆಲವೊಮ್ಮೆ ಆಗುತ್ತದೆ. ಆದ್ರೆ ಇದು ತೀರಾ ಆಭಾಸ ಅಥವಾ ತೀರಾ ಅನೂಹ್ಯವಾದದ್ದು ಅಂತ ಹೇಳಬಹುದಾದ ರೀತಿಯಲ್ಲಿ ನೀನಿದ್ದಿ. ನೋಡ್ತಾ ಇದ್ದೇನೆ, ಇದು ನನ್ನ ಕೈಕೇಯಿ ಹೌದೋ ಅಂತ ಪ್ರಶ್ನೆ ಬರುವ ಹಾಗೆ. ಅದಲ್ಲ, ಇವಳು ಈ ದಶರಥನ ಮಡದಿಯಾದ ಕೈಕೇಯಿ ಅದೂ ಅಲ್ಲ, ಅಯೋಧ್ಯೆಯ ಚಕ್ರವರ್ತಿಯ ಪತ್ನಿಯಾದಂತಹ ಕೈಕೇಯಿ ಹೌದೋ ಅಂತ ಯೋಚನೆ ಬರುವ ಹಾಗೆ, ಒಂದು ಭ್ರಮೆ ಹುಟ್ಟಿಸುವ ಹಾಗಿದ್ದಿ. ನೀನು ಆಗಾಗ ಹೀಗೆ ಮಾಡುವುದುಂಟು, ಇಲ್ಲ ಅಂತಲ್ಲ. ಗಂಡ ಹೆಂಡತಿಯರ ನಡುವೆ ಚೆಲ್ಲಾಟದ ಸರಸಾಟದ ನೆಲೆಯಲ್ಲಿ ಭಾವಿಸುವಾಗ ಮುದುಕನಾದರೂ ನನ್ನಲ್ಲಿಯೂ ಒಂದು ಭಾವದ ಬದಲಾವಣೆಯನ್ನು ತರುವುದಕ್ಕೆ ಬೇಕಾಗಿ ಆಗಾಗ ಚೆಲ್ಲಾಟವಾಡುವುದೋ ಸಂತೋಷದಲ್ಲಿ ಇರುವುದೋ ಇದೆಲ್ಲ ಉಂಟು. ಆದ್ರೆ ಅದೆಲ್ಲವನ್ನೂ ಮೀರಿದ ಹಾಗೆ ಈ ರೀತಿಯಲ್ಲಿದೆ. ಇವನು ನನ್ನ ದಶರಥನು ಎನ್ನುವ ಭಾವ ನನಗೆ ಮೂಡಿದಾಗ ಈ ರೀತಿಯಾದ ವೇಷ. ಕೈಕ, ಚಕ್ರವರ್ತಿ ಸ್ಥಾನದಲ್ಲಿರುವವನು ಯಾವ ವೇಷಭೂಷಣ ತೊಡಬೇಕು, ಆ ವೇಷಭೂಷಣವನ್ನು ತಟ್ಟೇ ಇದ್ದೇನೆ. ಚಕ್ರವರ್ತಿಯಾದಂತಹ ನೆಲೆಯನ್ನು ಹೊರತುಪಡಿಸಿ ಕೈಕೇಯಿಯ ಗಂಡನಾಗಿ ವ್ಯವಹರಿಸುವ ದಶರಥನಾದ್ರೆ ಏನಾಯಿತು ಅಂತ ಕೇಳುವುದಕ್ಕೆ ದಶರಥನೇ ಬಂದಿದ್ದಾನೆ. ಹಾಗಾದ ಮೇಲೆ ಆ ಪ್ರಶ್ನೆ ಬರಬಾರದಲ್ವೋ, ಇದು ನನ್ನ ದಶರಥ ಹೌದೋ ಅಂತ ಭಾವ ಬರಬಾರದಲ್ಲ. ಸ್ವಾಮಿ ಬಂದಿದ್ದಲ್ಲ, ನಾ ಭರಿಸಿದ್ದು. ಅಲ್ಲ ಸರಿಯಪ್ಪ,
ಕೆಲವರಿಗೆ ಮಾತ್ರ. ಅಯೋಧ್ಯೆಯಲ್ಲಿ ನಿನಗೆ ಮಾತ್ರ ಇರುವುದೇ ಆ ಯೋಗ್ಯತೆ, ಭರಿಸುವ ಯೋಗ್ಯತೆ. ಭರಿಸುವ ಯೋಗ್ಯತೆಯು ನಿನಗೆ ಮಾತ್ರ ಇದೆ ಅಂತ ಹೇಳಿದೆ ಅಯೋಧ್ಯೆ. ಎಲ್ಲರೂ ಆಡುತ್ತಾರೆ. ಭರಣ ಯೋಗ್ಯತೆ ನಿನಗೊಬ್ಬಳಿಗೆ ಅಲ್ಲ, ನಿನಗಿರುವ ಯೋಗ್ಯತೆಯ ವಿಸ್ತಾರ ಏನು ಅಂತಂದ್ರೆ, ಇಲ್ಲಿಯವರೆಗೆ ಪಂಜೆ ಅಂತಲೇ ಹೇಳುತ್ತಾ ಇದ್ದಂತಹ ಅವರಿರುವರು ಭರಣ ಮಾಡುವ ಹಾಗಾಯ್ತಲ್ಲ. ಹಾಗಾಗಿ ನಿನಗೆ ಮಾತ್ರ ಭರಿಸುವ ಯೋಗ್ಯತೆ. ಭಾರವು ಅದಕ್ಕೆ ನೀನ್ ಹೆಚ್ಚು. ಭಾರವಾದ ವಸ್ತು ಇಲ್ಲಿದೆ, ಸಂಭಾರಗಳು ಅಲ್ಲಿದ್ದಾವೆ. ಅದು ಏನು ಪ್ರಯೋಜನ ಹೇಳು? ಭಾರ ಇಲ್ಲಿದ್ದು ಸಂಭಾರ ಅಲ್ಲಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಹಾಗಾಗಿ ಸಂಭಾರ ಸಾಮಗ್ರಿಗಳ ಸಮೂಹವನ್ನು ಹುಡುಕಿಕೊಂಡು ಅಲ್ಲ, ಅದರಿಂದಲೇ ಆಕರ್ಷಿತನಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಬಂದ ಮೇಲೆ ಸಹಜವಾಗಿ ಬರುವಾಗಲೇ ಮೂಡಿದ ಪ್ರಶ್ನೆ, ರಾಮ ಲಕ್ಷ್ಮಣನನ್ನ ಕಳುಹಿದನಂತೆ. ಏನೋ ಅವರಲ್ಲಿ ಕುಳಿತುಕೊಂಡಿದ್ರು, ಏನೋ ಮಾತನಾಡಿದ್ರು, ನನ್ನ ಗಮನಕ್ಕೆ ಬರಲಿಲ್ಲ ಅಂತಲ್ಲ. ಆದ್ರೆ ಲಘು ಬಗೆಯಿಂದ ಲಕ್ಷ್ಮಣನೇ ಹೊರಟಾಗ ಮೌನ ಮುದ್ರೆಯನ್ನ ಅಂತೆ. ಆಗ ಲಕ್ಷ್ಮಣ ಬಂದು ರಾಮನಲ್ಲಿ ಹೇಳಿದ ತಕ್ಷಣದಲ್ಲಿ ನನಗೆ ಅರ್ಥ ಆಯ್ತು, ಇದು ಹಾಗೆ ಭರಿಸುವವರವರು, ಬರಬೇಕಾದವರು ನಾವು. ಹಾಗಾಗಿ ಲಕ್ಷ್ಮಣ ಅಲ್ಲ ಏನು ಅಂತ ಅಂದ್ಕೊಂಡಿರ್ಬೇಕು. ಈಗ ಭರಿಸಿದ್ದೀಯಲ್ಲ, ಈಗ ನೀನು ಬಾ ಅಲ್ಲಿ ಹೋಗೋಣ. ಯಾಕೆ ಅಂತಂದ್ರೆ ಅಯೋಧ್ಯೆಯ ಪಟ್ಟದ ಆ ವ್ಯವಸ್ಥೆಯ ನೆಲೆಯಲ್ಲಿ ಸಿಂಹಾಸನದ ಸಿದ್ಧತೆ ನಡೆದಿದೆಯಲ್ಲ, ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಕೇಳಿದ್ದು ಏನು, ಸಂತೋಷದ ಸಮೂಹವೆಲ್ಲ ಒಂದು ಕಡೆ ಇದ್ದಾಗ ಅದನ್ನೆಲ್ಲ ನೋಡಿ ಆಸ್ವಾದನೀಯ ಆನಂದ ಅಂತ ಭಾವಿಸಿಕೊಂಡಿದ್ದಂತಹ ಕೈಕೇಯಿ ಅಂಬುಜದಳಾಯತಾಕ್ಷಿ, ಅಂಬುಜ ನೇತ್ರೆ, ಕೋಮಲ ಗಾತ್ರೆ ಆದಂತಹ ಈ ಕೈಕೇಯಿ ಇಲ್ಲಿ ಹೀಗೆ ಕುಳಿತ್ರೆ, ಆ ವಸನ ಉಂಟಲ್ಲ, ನೀನು ಧರಿಸಿದ ವಸನ, ಅದು ಈ ಕಾಲ ಅಂತಲ್ಲ, ಯಾವ ಕಾಲಕ್ಕೂ ನಿನಗೆ ಅದು ಸೂಕ್ತವಲ್ಲ. ನನಗೆ ಕಾಣುತ್ತದೆ ಇದು ನಿನ್ನ ಪೆಟ್ಟಿಗೆಯಲ್ಲಿದ್ದ ವಸ್ತ್ರವೇ ಅಲ್ಲ. ಮತ್ತೆ ನೀನು ಮಾತನಾಡುವುದು ನೋಡಿದ್ರೆ ಅರ್ಥ ಆಗ್ತದೆ, ಇದು ನಿನ್ನ ಮಾತಿನ ಮಟ್ಟು ಅಲ್ಲ, ತಿಟ್ಟು ಅಲ್ಲ. ಎಂತದ್ದೇ ಇದು? ಹಾಗಾಗಿ ನಾನು ಕೇಳುವುದು, ಈ ವಸನ ಇದು ನಿನ್ನದ್ದು ಬಿಡು. ಉಂಟು, ಹಾಗಾಗಿ ವಸನ. ಈಗ ವ್ಯಸನ ಯಾರಿಗಿಲ್ಲ. ನಾನು ವ್ಯಸನ ಕಳೆಯುವುದಕ್ಕೆ ಅಂತಲೇ ವ್ಯವಸ್ಥೆ ಮಾಡಿದ್ದೇನೆ. ನಿನ್ನ ವ್ಯಸನ ಅಲ್ಲ, ಜಗತ್ತಿನ ವ್ಯಸನ ಕಳೆಯುವವನಿಗೆ ವ್ಯವಸ್ಥೆ ಮಾಡುವುದಕ್ಕಿದ್ರೆ ನೀನಿಲ್ಲಿ ಒಬ್ಬಳೆ ನಿನ್ನ ವ್ಯಸನ ಅಂತ ತಲೆ ಮೇಲೆ ಕೈ ಹೊತ್ತಿ ಕೊಡುತ್ತಿದ್ದಿ. ಯಾಕೆ ಕೈಗೆ ಇದು ನಿನ್ನ ಬುದ್ಧಿ ಹೌದು ಅಂತ ನನಗೆ ಸಂಶಯ ಬರ್ತದೆ. ನನ್ನ ಕೈಕೇಯಿಯ ಬುದ್ಧಿಯ ವ್ಯಾಪ್ತಿ ಏನು ಅಂತ ನಾನು ಕಂಡುಂಡವನಲ್ವೋ? ಊಟ ಮಾಡಿದ ನನಗೆ ಈ ಭೋಜನ ಹೇಗೆ ಅಂತ ನನಗೆ ಗೊತ್ತಿಲ್ವೋ? ಭೋಜ್ಯಳಾದ ನೀನು ಭೋಜನವನ್ನು ಭೋಗ್ತಾ ಅಂತ ಊಟ ಮಾಡಿದ ನನಗೆ ಯಾಕೋ ಇವತ್ತಿನ ಭೋಜನದಲ್ಲಿ ಮಾಧುರ್ಯ ಇಲ್ಲ. ಬೇಕಾದ ಸ್ವಲ್ಪ ಅಗತ್ಯಕ್ಕೆ ಇದ್ದಂತಹ ಉಪ್ಪಿಗಿಂತ ಹೆಚ್ಚು ಉಪ್ಪು ಸೇರಿದ ಹಾಗೆ ಕಾಣುತ್ತದೆ. ಭೋಜನದಲ್ಲಿ ಕಹಿ ಇಲ್ಲಿಯವರೆಗೆ ಅನುಭವ ಬಂದಿದ್ದಿಲ್ಲ. ನಿನ್ನ ಬದುಕೆನ್ನುವ ಭೋಕ್ತಾ ಮತ್ತು ಭೋಜನದಲ್ಲಿ ಇಲ್ಲಿಯವರೆಗೆ ಕಹಿ ಬಂದಿದ್ದಿಲ್ಲ. ಇವತ್ತಿನ ಭೋಜನದ ಪಾತ್ರೆಯೆಲ್ಲ ಕಹಿಯೇ ತುಂಬಿಕೊಂಡಿದೆಯೋ ಅಂತ ಭಾವಿಸುವ ಹಾಗೆ ಕಾಣ್ತದೆ. ಯಾಕಂದ್ರೆ ನನ್ನ ಅಂತರಂಗದ ಕಣ್ಣು ತೆರೆದಿದೆ. ಇಕ ನಿನ್ನ ಅಂತರಂಗ ಏನು ನಾವು ನೋಡದೇ ಇದ್ದದ್ದಲ್ಲ. ಆ ಅಂತರಂಗ ಏನು ಅಂತ ನಿನ್ನ ಹೃದಯವನ್ನ ಎದೆಯನ್ನ ಮುಟ್ಟಿದ್ರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಆ ಬಡಿತದ ತುಡಿತ ಏನಿದೆ, ಅದರ ಮಿಡಿತ ಏನು, ಅದನ್ನೆಲ್ಲ ನೋಡಿದ್ದು. ಅತ್ಯಂತ ಮಡಿಯಾದ ಮಿಡಿತ ಇದ್ರೆ ಅದು ಕೈಕೇಯಿಯ ಮಿಡಿತ ಅಂತ ನಾನಲ್ವೇ ಕೌಸಲ್ಯಯು ಹೇಳಿದವಳೆ. ಹಾಗಿರುವಾಗ ಆಯತದಲಾಕ್ಷಿ ಅಂತ ತೊಡಗಿದ್ದು ಆ ಕಾರಣಕ್ಕೆ ನಾನು ಎಲ್ಲವನ್ನು ಸಮಗ್ರವಾಗಿ ಸೂಕ್ಷ್ಮವಾಗಿ ಗ್ರಹಿಸುವ ಯೋಗ್ಯತಾ ಸಂಪನ್ನಳು. ಕೇವಲ ಕ್ಷಾತ್ರಿಯಾಣಿ ಎನ್ನುವ ಹುಟ್ಟಿನ ನೆಲೆ ಅಲ್ಲ, ಅದಕ್ಕೂ ಮಿಗಿಲಾಗಿ ಕ್ಷತ್ರಿಯೋಚಿತವಾದಂತಹ ನೆಲೆಯಲ್ಲಿ ಬದುಕನ್ನು ಸಾಗಿಸುವುದಕ್ಕೆ ಒಂದು ಚಕ್ರವರ್ತಿ ಪೀಠಕ್ಕೆ ಯೋಗ್ಯವಾದ ಮನದನ್ನೆಯಾಗಿ ಸಮ್ರಾಜ್ಞಿಯಾಗಿ ಇರಬಹುದಾದ ಎತ್ತರದ ನೀನು ಸಮ್ರಾಟನೆ ಬರಿಸಬೇಕು ಎನ್ನುವಂತಹ ಭಾವದಲ್ಲಿ ಆಡಿದ್ರೆ ಬಹಳ ಸೋಜಿಗ ಕಾಣುತ್ತದೆ. ಆದ್ರೂ ಆಯ್ತು, ಈಗ ಸಮ್ರಾಟ ಭರಿಸಬೇಕು, ನೀನು ಬರ್ತಿ ಅಂತ ಆದ್ರೆ ನಾನೇ ಬಂದಿದ್ದೇನಲ್ಲ, ಬಾ ಅಂತ ಕರೆಯುತ್ತಿದ್ದೇನಲ್ಲ.
ಹೀಗೆ ಈ ನಿರೋಧಗಳು ಯಾಕೆ ಅರ್ಥ ಆಗುವುದಿಲ್ಲ. ಜಗತ್ತು ಯಾವುದನ್ನು ನಿರೋಧ ಅಂತ ಭಾವಿಸಿತೋ, ಯಾವುದು ತಡೆಯಲ್ಪಡಬೇಕಾದದ್ದು ಅಂತ ಹೇಳಿತೋ, ಯಾವುದು ತಡೆಯಲ್ಪಡಬಾರದು ಅಂತಲೂ ಬೋಧಿಸಿತೋ, ಅದಕ್ಕೆಲ್ಲ ಕಾರಣ ಸ್ಥಾನದಲ್ಲಿದ್ದಂತಹ ಕೈಕೆ ನೀನು. ಅಂತಹ ನೀನು ಇವತ್ತು ಎಲ್ಲ ಬಾಗಿಲನ್ನು ಭದ್ರಪಡಿಸಿ, ಈ ಮನೆಯ ಬಾಗಿಲೇ ತೆರೆದದ್ದು ನೆನಪಿಲ್ಲ ಅಂತ ನಾನಲ್ಲ, ಎಲ್ಲರೂ ಆಡುತ್ತಾರೆ. ಈ ಮನೆಯ ಬಾಗಿಲನ್ನು ತೆರೆದು ಇಲ್ಲಿರಬಹುದಾದಂತಹ ಎಲ್ಲ ಯಾವುದೋ ಒಂದು ಬಲೆಯ ಒಳಗೆ ಸಿಲುಕಿಕೊಂಡ ಹಾಗೆ, ಯಾವುದೋ ಒಂದು ವಿಷಯದ ಒಳಗೆ ಹುದುಗಿದ ಹಾಗೆ ಈ ಕೆಲವೊಮ್ಮೆ ಆಗಿಬಿಡುತ್ತದೆ. ಸರೋವರದ ಮೇಲೆಲ್ಲ ತರಗೆಲೆಗಳು ತುಂಬಿಕೊಂಡಿರುತ್ತದೆ. ಮದ್ದಾನೆಯೊಂದು ಮದಿಸಿಕೊಂಡು ಹೋಗಬೇಕಿದ್ರೆ ಅದರದ್ದು ಕೆಲವರು ದಾರಿ ತಪ್ಪಿಸುವವರು ಇರ್ತಾರಂತೆ. ನೋಡು ಹೀಗಲ್ಲ, ಹೀಗೆ ಹೋಗು ಅಂತ. ಆ ಮದ್ದಾನೆ ಓಹೋ ನನಗೆ ಒಳ್ಳೆಯ ದಾರಿ ತೋರಿಸ್ತಾರೆ ಅಂತ ಹೋಗ್ತದಂತೆ. ಹೋಗಿ ಆ ಸರೋವರದ ಕೆಸರಿನಲ್ಲಿ ಬಿದ್ದು ಒದ್ದಾಡುವುದು. ಬಿದ್ದ ಮೇಲೆ ಅದಕ್ಕೆ ಅರ್ಥ ಆಗ್ತದೆ, ಓ ನನ್ನನ್ನು ಕೆಡಗಿದ್ರು ಅಂತ. ಹೀಗೆ ಆಯ್ತಲ್ಲೇ ಇವತ್ತು ಈ ಕೋಪಾಗಾರದಲ್ಲಿ, ಕ್ರೋಧಾಗಾರದಲ್ಲಿ. ನೋಡು, ನೀನು ಇರಬೇಕಾದದ್ದು ಸೌಂದರ್ಯದ ಆಗಾರದಲ್ಲಿ. ನನ್ನ ಮನೆಯಲ್ಲಿದ್ದದ್ದು ನೀನು ಹೀಗೆ, ನಮ್ಮ ಮನೆಯಲ್ಲಿದ್ದದ್ದು ನೀನು ಹಾಗೆ. ನೀನಿರಬೇಕಾದದ್ದು ಮಾತೃ ನೆಲೆಯ ಮಾತ್ರಾಗಾರದಲ್ಲಿ ಇರಬೇಕಾದವಳು. ನೀನಿರಬೇಕಾದ ನೆಲೆ ಕ್ರೋಧವಲ್ಲವೇ, ಶಾಂತಾಗಾರದಲ್ಲಿ ಇರಬೇಕಾದವಳು. ಕೈಕೇಯಿಯ ಕೋಪವನ್ನು ನೋಡಿದ ಒಂದು ದಾಸಿಯನ್ನ ತೋರಿಸು, ಕೈಕೇಯಿಯ ಕೋಪದ ಕಣ್ಣುರಿಯನ್ನ ಕಂಡಂತಹ ಒಬ್ಬ ಭಟನನ್ನು, ಒಬ್ಬ ವ್ಯಕ್ತಿಯನ್ನ ನಮ್ಮ ಈ ಅರಮನೆಯಲ್ಲಿ ತೋರಿಸು. ಹಾಗಾದ್ರೆ ಇಲ್ಲಿಯವರೆಗೆ ಇಲ್ಲದೆ ಇರುವ, ಈಗ ಮಾತ್ರ ಎಲ್ಲಿಂದಲೋ ಸ್ವಲ್ಪ ಬೇಕು ಅಂತ ಕರೆದುಕೊಂಡು ಬಂದಾಗಿದೆಯೋ ಅಂತ ಕಾಣುವಂತಿರುವ ಈ ಕೋಪವನ್ನೆಲ್ಲ ಬಿಡು. ಮತ್ತೆ ಇನ್ನೊಂದಿದೆ, ಈಗ ಅಲ್ಲ ನಾನು ಹೇಳ್ತೇನೆ, ಇನ್ನು ಒಂದಿದೆ. ಏನು? ಕೆಲವೊಂದು ಸ್ಥಳ ಮಹಾತ್ಮೆ ಅಂತ ಇರ್ತದೆ. ಆ ಸ್ಥಳದ ಒಳಗೆ ಪ್ರವೇಶ ಮಾಡಿಬಿಟ್ರೆ ನಾವು ಹಾಗೆ ಆಗಿಬಿಡ್ತೇವೆ. ಈಗ ನೀವು ಹಾಗೆ ಆದ್ರಾ? ಈಗ ನೀವು ಹಾಗೆ ಆದಿರಾ? ಇಲ್ವಲ್ಲ, ನಾನಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅದು ನಿನ್ನೊಳಗುಂಟು ನೋಡು. ನಾನಾಗ್ಲಿಲ್ಲ, ಅದು ಪೂರ್ತಿ ನಿನ್ನೊಳಗೆ ಆಗಿದೆ. ನೀನು ತೊಟ್ಟ ಈ ಬಟ್ಟೆಯ ಬಗ್ಗೆ ನಾನು ಆಡುವುದಿಲ್ಲ. ಕಮಲವಾದರೂ ಕೆಸರಿನಲ್ಲಿದ್ದರೂ ಆ ಕಮಲಕ್ಕೆ ಅದರದ್ದೇ ಆದ ಸೌಂದರ್ಯ ಇದೆ. ನಿನ್ನ ಸೌಂದರ್ಯಕ್ಕೆ ಇದು ಕುಂದು ಅಂತಲ್ಲ. ಆದ್ರೆ ಈ ಬಟ್ಟೆ ನಿನಗೆ ಶೋಭಿಸಲಾರದು. ಪೂರ್ಣ ಚಂದಿರ ಹೇಳುವುದಕ್ಕೆ ಸಂಪೂರ್ಣವಾಗಿ ಮೋಡ ಮುಸುಕಿದೆ. ಹಾಗಾದ್ರೆ ಏನಾಗ್ತದೆ? ಚಂದಿರನ ಕಾಂತಿಯೂ ಇಲ್ಲ, ಬೆಳದಿಂಗಳೂ ಇಲ್ಲ, ಚಂದ್ರನ ಆಹ್ಲಾದವಾದ ಕಿರಣವೂ ಇಲ್ಲ ಅಂತ ಆಗ್ತದೆ. ಸ್ವಲ್ಪ ಆ ಕಪ್ಪು ಬಟ್ಟೆ ಎನ್ನುವ ಮೋಡದ ಮುಸುಕಿನಿಂದ ಹೊರಗೆ ಬಂದು ಬೆಳ್ಳಂ ಬೆಳಗು ಎನ್ನಬಹುದಾದ ಆ ಬೆಳಕಿನ ತೀವ್ರತೆಯ ಅನುಭವವನ್ನ ಪಡೆಯುವುದಕ್ಕೆ ಹೇಳಿದ್ದೀಯಲ್ಲ, ಭರಿಸಿದ್ದೇನೆ ಅಂತ. ಹೋಗೋಣ. ಬೆಳಕು ಅಲ್ಲಿದೆ, ಕತ್ತಲು ಇಲ್ಲಿದೆ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಬಾರೆ ಹೋಗೋಣ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಇದು ಸುಮ್ಮನೆ. ಆಗಲೇ ನೀವೇನು ಹೇಳಿದ್ರಿ? ಕೈಕೇಯಿ ಇರುವುದು ಮಾತೃ ಹೃದಯ, ಮಾತ್ರಾಗಾರ, ಮಾತ್ರ ತಾಯಿಯ ಒಂದು ತಾಯ್ತನದ ಏನಿದ್ದವಳು. ಅದೇ ಮಾತೃತ್ವ ಜಾಗೃತವಾಗಿ ಏನು ಈ ರೀತಿ ಏನಾಯ್ತು? ಹಾಗಿದ್ರೆ ಕಾರಣ ಕೇಳು. ಏನೋ ಕಾರಣ ಇರ್ಬೇಕಲ್ಲ, ಹೇಳು, ಕೇಳೋಣ. ಅದಕ್ಕೇನು ಕೇಳಿ. ವಲ್ಲಭ ಕೇಳೆಂದ ಮನದಲ್ಲಿರುವ ಕ್ಲೇಜವೆಲ್ಲ ನಿನ್ನೊಡನೆ ಬೇಳುವೆ, ನಿನ್ನೊಡನೆ ಬೇಳುವೆ ಕಲ್ಯಾಣ ಕೇಳೋ. ಬಿಲ್ದೆ ನೀ ಕೊಟ್ಟ ಮಾತರಡುಂಟು ನಿಲ್ದ ಮೇಗೇಲೆ ಸಂತೋಷವ ಮಾಡಿಕೊಡುವ ಸಂದೇಗವ ಬಿಟ್ಟು ವಲ್ಲಭನೆ ಕೇಳೆಲ್ಲ ಮನದಲ್ಲಿರುವ ಕ್ಲೇಶವನೆಲ್ಲ ವಲ್ಲಭ, ಕೈಕಾ, ಇಲ್ಲಿಯವರೆಗೆ ನಾನು ನಿಮ್ಮನ್ನು
ಸಂಬೋಧಿಸಿದ್ದು ಹೇಗೆ? ಹೇಗೆ? ವಲ್ಲಭ ಹೌದು, ಎಂದೆ. ಹೌದು. ಆದ್ರೆ ಇವತ್ತಿಂದ ಹಾಗಲ್ಲ ಸ್ವಾಮಿ. ಮತ್ತೆ ನೀವು ವಲ್ಲಭ ಅಲ್ಲ, ಓ? ವಲ್ಲಭರಾಗಿದ್ರೆ, ವಲ್ಲಭ ಅಂದ್ರೆ ಏನು? ಏನು? ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ವ್ಯಕ್ತಪಡಿಸದೆ ನೀವು ತಿಳಿದುಕೊಳ್ಳುವ ಸಾಮರ್ಥ್ಯದಿಂದಾಗಿ ನಿಮ್ಮನ್ನು ವಲ್ಲಭ. ನಾನು ವಲ್ಲಭ ಸರಿ. ಅಂತಿದ್ದೆ. ಇವತ್ತೇನಾಯ್ತು? ಆದ್ರೆ ಇವತ್ತೀಗ ನನ್ನ ಅಂತರಂಗ ಏನು ಎಂಬುದೇ ನಿಮಗೆ ತಿಳಿಯದಾಗಿದೆ. ಓ ಆಗ ಹೌದು. ಈಗ ನನಗೆ ತಿಳಿದಿಲ್ಲ ಅಂತ ಅಂದುಕೊಳ್ಳುವ. ಹ. ಈಗ 5 ಬೆರಳು ಒಂದೇ ರೀತಿ ಅಲ್ಲ, ಇರುವುದಿಲ್ಲ. ಯಾವಾಗಲೂ ತಿಳಿದುಕೊಳ್ತಿದ್ದವರು ಅದೇ ಅದನ್ನೇ ಇವತ್ತು ಹೇಳು. ತಿಳಿದುಕೊಳ್ತಿಲ್ಲ ಅಂತ. ಅದನ್ನೇ ಆಡಿದ್ದು. ಹಾ, ಏನು? ಇವತ್ತು 5 ಬೆರಳು ಒಂದೇ ರೀತಿ ಇರುವುದಿಲ್ಲ. ಹಾಗೆ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಸುಧಾರಿಸುವುದಕ್ಕೆ ನೀನಿಲ್ವ. ಈಗ ಏನಾಯಿತು? ಇವತ್ತು ನಿನ್ನ ಅಂತರಂಗವನ್ನು ತಿಳಿದಿಲ್ಲ ಅಂತ ಆಡುವುದಕ್ಕೆ ಕಾರಣ ಏನು? ನನ್ನನ್ನು ಇಷ್ಟು ಹೊರಗಿನವಳು ಮಾಡಿಟ್ಟದಲ್ಲ ನೀವು. ಆ? ನನ್ನನ್ನು ಹೊರಗಿನವಳೇ ಮಾಡಿಬಿಟ್ರಿ ನೀವು. ಛೇ. ಯಾವುದಕ್ಕೂ ಈ ಕೈಕೆಯಲ್ಲಿ ಏನಿಲ್ಲ. ಇಲ್ವಾ? ಏನಾದ್ರೂ ಕೇಳಿದ್ರ? ಈಗ ಅಲ್ಲ, ಅಲ್ಲಿ ಏನಾಗುತ್ತಾ ಇದ್ದದ್ದು? ಅಲ್ಲಿ ನಿನ್ನ ರಾಮನಿಗೆ ಪಟ್ಟ ಆಗ್ತಾ ಉಂಟು, ನೀನಿಲ್ಲಿ ಕುಳಿತು. ನನ್ನ ರಾಮನಿಗೆ ಪಟ್ಟ ಅಂತ ನೀವು ಹೇಳಿದ್ರೆ ಆಗ್ತದ? ನನಗೆ ಗೊತ್ತಾಗುದು ಬೇಡ ವಿಷಯ. ಎಂತದ್ದೇ? ಯಾರಿಗೆ ಹೇಳಿದ್ದೇವೆ ಹೇಳಿ ಬೇಡವಾ? ಯಾರಿಗೆ ಹೇಳಿದ್ದೇವೆ? ಎಲ್ಲ ಬಾಯಿಂದ ಬಾಯಿಗೆ. ನೀನೀಗ ಈ ಕೋಪಾಗಾರದಿಂದ ಹೊರಗಡೆ ಬಂದು ನೋಡು. ಯಾರಿಗಾದ್ರೂ ಅಧಿಕೃತ ಆಮಂತ್ರಣ ಉಂಟು ಅಂತ ಕೇಳು. ಎಲ್ಲ ಕೇಳಿಕೊಂಡೇ ಬಂದವರು. ಮತ್ತೆ ಈಗ ಆ ಕಾಲ, ತ್ರೇತೆಯಲ್ಲಿ ಆ ಕಾಲ ಹೋಗಿದೆ. ರಾಮ ಬರ್ತಾನೆ, ರಾಮ ಇದ್ದಾನೆ ಅಂತಾದ್ರೆ ಜನಸಮೂಹ ಬರ್ತದೆ, ಬಂದು ಕುಳಿತುಕೊಳ್ಳುತ್ತದೆ. ಕರ್ಣಾಕರ್ಣಿಕೆಯಾಗಿ ಕೇಳುವುದು ಬರುವುದು. ಕೆಲವು ಸಮಾರಂಭ ಹೇಗೆ ಅಂತಂದ್ರೆ ಹೀಗೆ ಕೇಳಿಕೊಂಡೇ ಬರಬೇಕಾಗ್ತದೆ. ಇಲ್ಲಿಯವರೆಗೆ ಮನೆಯಲ್ಲಿ ಮತ್ತೊಂದಿದೆ. ಇಲ್ಲಿಯವರೆಗೆ ಮನೆಯಲ್ಲಿ ನೀವು ಹೇಗೆ ವರ್ತಿಸ್ತಾ ಇದ್ದದ್ದು? ಇಲ್ಲಿಯವರೆಗೆ ಮನೆಯಲ್ಲಿ ನಿಮ್ಮ ವರ್ತನೆ ಹೇಗಿತ್ತು? ಯಾವುದೇ ಸಮಾರಂಭ ಇರಲಿ, ಕೈಕ ನಾನು ಈ ರೀತಿಯಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೇನೆ ಎಂದು ನನ್ನಲ್ಲಿ ಹೇಳಿ ನೀವು ಮತ್ತೆ ವಿಷಯಕ್ಕೆ ಮುಂದಡಿರ್ತಿದ್ರಿ. ಆದ್ರೆ ಇದು ಹಾಗಲ್ಲ. ಇಷ್ಟು ದೊಡ್ಡದಾದಂತಹ ವಿಷಯವನ್ನು ನೀವೇ ನಿರ್ಧರಿಸಿದ್ದು ಮಾತ್ರ ಅಲ್ಲ, ಅದರ ನಂತರ ಒಮ್ಮೆಯಾದ್ರೂ ಇಲ್ಲಿಗೆ ಬಂದು ಹೇಳುವಷ್ಟು ಒಂದು ಸೌಜನ್ಯ, ಒಂದು ವ್ಯವಧಾನ ನಿಮಗಿತ್ತ? ಬೇಡ ಬಿಡಿ. ನಮ್ಮ ಅಪ್ಪನ ಮನೆಗೆ ಆಮಂತ್ರಣ ಕಳಿಸಿದ್ರ? ಅಪ್ಪನ ಮನೆಗೆ ಅದು ಮರ್ತು ಹೋಗಿದೆ ನೋಡು. ಭರತ ಇಲ್ಲಿದ್ದಾನ? ಕೆಲವೊಮ್ಮೆ ನಮ್ಮ ಮಗನಾದ ಭರತನು ಇಲ್ಲಿಲ್ಲ. ನಮ್ಮ ಅಪ್ಪನ ಮನೆಗೆ ಆಮಂತ್ರಣವೂ ಹೋಗಲಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ತೂಕ ಜಾಸ್ತಿ ಅಲ್ವೇ ಆಗ ಬಂದು ಕೈಕ ಬಹಳ ದೂರ ಉಂಟು, ನಿನ್ನ ಅಪ್ಪನ ಮನೆಗೆ ಆಮಂತ್ರಣ ಕಳಿಸ್ಲಿಕ್ಕಾಗ್ಲಿಲ್ಲ, ಭರತನೂ ಇಲ್ಲಿಲ್ಲ, ಹಾಗಾಗಿ ನೀನು ಬೇಸರ ಮಾಡಬೇಡ, ನಾಳೆ ನಮ್ಮ ಹೀಗೆ ಒಂದು ಮಾತು ನನಗೆ ಹೇಳದೆ, ಬೇಡ ದಾನ ಧರ್ಮಾದಿಗಳನ್ನು ಮಾಡುವಂತೆ ನನಗೆ ಯಾವುದೇ ರೀತಿಯ ನನಗೆ ಒಂದು ಪ್ರೇರೇಪಣೆ ಮಾಡದೆ ನನ್ನನ್ನು ಪೂರ್ತಿಯಾಗಿ ಹೊರಗಿಟ್ಟು ಈಗ ಅಲ್ಲಿ ಸಿದ್ಧತೆ ನಡೆಯುತ್ತದೆ. ಬಾರೆ ಅಂದ್ರೆ ಏನು? ಕೈಕ ಅಪ್ಪನ ಮನೆಯ ಸುದ್ದಿ, ಹೇಳಿಕೆಯ ಸುದ್ದಿ, ಕೆಲವೊಮ್ಮೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ತುಂಬಾ ಹತ್ತಿರದವರೇ ಬಿಟ್ಟು ಹೋಗ್ತಾರೆ. ಹಾಗಂತ ಅವರು ಬಿಟ್ಟು ಹೋದ್ರು ಅಂತ ಬೇಸರ ಮಾಡ್ಲಿಕ್ಕಿಲ್ಲ, ಅವರಾಗಿಯೇ ಬರ್ತಾರೆ. ನೀವು ಏನೋ ಗಡಿಬಿಡಿಯಲ್ಲಿ ಬಿಟ್ಟು ಹೋಗಿರಬಹುದು, ನಾವು ಬರ್ತೇವೆ ಅಂತ ಬರ್ತಾರೆ. ಈಗ ನೀನ್ ಹೇಳಿದ ವಿಷಯವನ್ನು ನೋಡೋಣ. ಅವರಿಗೆ ಹೇಳಿಕೆ ಇಲ್ಲ, ಇವರಿಗೆ ಹೇಳಿಕೆ ಇಲ್ಲ ಅಂತ ಆಡುವುದಿದ್ರೆ ಒಂದು ನಿನ್ನ ಸಮಾಧಾನಕ್ಕೆ ಅದು ಏನು ಉತ್ತರ ಅಂತಲ್ಲ. ಜನಕನಿಗೂ ಹೇಳಿಕೆಗೆ ಹೋಗ್ಲಿಲ್ಲ. ಅದು ನನಗೆ ಅರ್ಥ ಆಗಿದೆ ನಿಮ್ಮ ಅಲ್ಲ, ಹಾಗಲ್ಲ. ಯಾಕೆ ಅಂದ್ರೆ ಹೇಳಿಕೆ ಕೊಡಬೇಕು ಎನ್ನುವ ಈಗ ತಾರತಮ್ಯವೇ ಹೌದು ಅಂತ ಆದ್ರೆ ನಾನು ಇಲ್ಲಿಯವರೆಗೆ ಬರಬೇಕಾದದ್ದೇ ಇಲ್ಲ. ತಾರತಮ್ಯ ಮಾಡಲೇಬೇಕಾದ ಅನಿವಾರ್ಯತೆ ದಶರಥ ಚಕ್ರವರ್ತಿಗೆ ಇದ್ದದ್ದು ಸತ್ಯ ಅಂತ ಆದ್ರೆ ಗಡಿಬಿಡಿಯಲ್ಲಿ ಅಲ್ಲಿ ಎಲ್ಲ ವಿಧವಾದಂತಹ ಚಕ್ರವರ್ತಿ ಸ್ಥಾನದ ಯೌವರಾಜ್ಯಾಭಿಷೇಕ ಮಾಡಿ ಆಮೇಲೆ ನಿನ್ನ ಹುಡುಕಿಕೊಂಡು ಬರ್ತಿದ್ದೆ. ಈಗ ಅದು ಅಲ್ಲ ಎನ್ನುವುದಕ್ಕೆ ನಾನು ಬಂದದ್ದೇ ಕಾರಣ. ಈಗ ನೀವೀಗ ಹೇಳಿದ ಮಾತಿಗೆ ಪೂರಕವಾಗಿ ನಾನೊಂದು ಮಾತು ಹೇಳ್ತೇನೆ. ಹೇಳು. ಅಲ್ಲಿ ರಾಮ ನನ್ನ ಅನುಪಸ್ಥಿತಿಯನ್ನು ಗಮನಿಸದೆ ಹೋಗಿದ್ರೆ ನೀವು ಬರ್ತಿದ್ದದ್ದು ಯಾವಾಗ? ಎಲ್ಲ ಪಟ್ಟಾಭಿಷೇಕ ಮುಗಿದ ಮೇಲೆ ಏನೇ ಕೈಕ ನೀನು ಬರ್ಲೇ ಇಲ್ಲ ಅಂತ ಕೇಳಲಿಕ್ಕೆ ಆಗ ಬರ್ತಿದ್ರಿ. ಅವ ಗಮನಿಸಿದ್ರಿಂದ ನೀವು ಈಗ ಗಮನಿಸಿ ಅನಿವಾರ್ಯ ಕಾರಣಗಳಿಂದ
ಇಲ್ಲಿಗೆ ಬಂದಿದ್ದೀರಿ, ಕೈಕಾ. ಮತ್ತೆ ಮಿಥಿಲೆಗೂ ಕಳಿಸ್ಲಿಲ್ಲ. ಕೈಕಾ. ಅದು ಸಮರ್ಥನೆಗೆ ಬೇಕಾಗಿ ಹೇಳ್ತಾ ಇದ್ದೀರಿ. ಕೈಕಾ, ಏನು ಬಾಲಿಶವಾಗಿ ಮಾತನಾಡ್ತಾ ಇದ್ದಿ. ಬಾಲಿಶ ಯಾಕೆ ನೀನು ಕೇಳಬೇಕು? ಇಷ್ಟು ಹೇಳಿದ ಮೇಲೆ ನಾನು ಹೇಳುವುದನ್ನು ನೀನು ಕೇಳಬೇಕು. ರಾಮ ಹೇಳಿದ ಮೇಲೆ ನಾನು ಬಂದೆ, ಅವನು ಪಟ್ಟ ಏರುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಹಾಗಾಗಿ ಬಂದೆ ಅಂತ ಹೇಳ್ತೀನಿ. ರಾಮ ಹೇಳಿದ ಕಾರಣಕ್ಕೆ ಬಂದದ್ದು ಹೌದು ಎನ್ನುವುದನ್ನು ನೀನು ಹಾಗೆ ಅಂದುಕೊಳ್ಳುವುದಿದ್ರೆ ಇದನ್ನು ತಾರತಮ್ಯ ಅಂತ ನೀನು ಹೇಳಕೂಡದು. ಯಾಕೆ? ಅದನ್ನು ಮಾಡಿದ ನನಗೆ ತಾರತಮ್ಯಕ್ಕೆ ನಾನು ಹಾಗೆ ಮಾಡುತ್ತೇನೆ ಎನ್ನುವುದು ಸತ್ಯ ಅಂತ ಆದ್ರೆ ರಾಮನ ಮಾತನ್ನು ಮೀರಿ ಅವನಿಗೆ ಪಟ್ಟ ಮಾಡುವುದಿಲ್ವೇನೆ ನಾನು? ರಾಮನ ಮಾತಿಗೆ ಯಾಕೆ ನಾನು ಅಷ್ಟು ಮೌಲ್ಯವನ್ನು ಕಲ್ಪಿಸಬೇಕು ಹೇಳು? ರಾಮನಿಗೆ ನಾನು ಆಡ್ತೇನೆ. ನಿನ್ನೆಯ ದಿವಸ ನಾನು ಹೇಳಿದ ಮಾತನ್ನು ಒಪ್ಪಿ ರಾಮ ಬರಿನೆಲದಲ್ಲಿ ಯೌವರಾಜ್ಯಾಭಿಷೇಕಕ್ಕೆ ಸಿದ್ಧನಾಗಿ ಮಲಗುತ್ತಾನೆ ಎನ್ನುವುದು ಸತ್ಯ ಅಂತ ಆದ್ರೆ ಆ ಮಾತನ್ನು ಕೇಳಿದಂತಹ ರಾಮ ಇವತ್ತು ಮಾತು ಕೇಳುವುದಿಲ್ವೋ ನನ್ನದ್ದು? ಇವತ್ತು ಆಗ ಇಲ್ಲ, ಅವನೇ ಬಂದು ನಿನ್ನ ಆಶೀರ್ವಾದಕ್ಕೆ ಅಂತ ಬರುವುದಿಲ್ವೋ? ನನಗೆ ಬರಬೇಕು ಎನ್ನಬೇಕಾದ ಅಗತ್ಯ ಏನಿರ್ಲಿಲ್ಲ. ರಾಮ ಕಳುಹಿದ, ಲಕ್ಷ್ಮಣ ನಿನ್ನಲ್ಲಿಗೆ ಬಂದ, ಲಕ್ಷ್ಮಣನಲ್ಲಿ ನೀನು ಮಾತನಾಡಿದೆ, ರಾಮ ಸುಮ್ಮನೆ ಕುಳಿತ. ನೀನು ಗ್ರಹಿಸ್ಬೇಕು ಇದನ್ನ, ಸೂಕ್ಷ್ಮ ಪ್ರಸಂಗದ ಸೂಕ್ಷ್ಮ. ರಾಮ ಯಾಕೆ ಸುಮ್ಮನೆ ಕುಳಿತದ್ದು ಅಂತ ಆಗುವಾಗ ದಶರಥನೇ ಬರ್ತಾ ಇದ್ದಾನೆ. ಅಂತಂದ್ರೆ ಈ ಪ್ರಸಂಗದಲ್ಲಿ ಕೌಸಲ್ಯಗೆ ಸುಮಿತ್ರೆಗೆ ಯಾವ ಮೌಲ್ಯ ಕಲ್ಪಿತವಾಗಿದೆಯೋ ಒಂದಿನಿತು ಗುಲಗಂಜಿಯಷ್ಟು ನ್ಯೂನತೆ ಇಲ್ಲದೆ ನಿನಗೂ ಅದೇ ಮೌಲ್ಯ ಕಲ್ಪಿತವಾಗಿದೆ, ನಿನ್ನ ಮೌಲ್ಯವೂ ಅಷ್ಟೇ ಎತ್ತರದ್ದು ಎನ್ನುವ ಕಾರಣಕ್ಕೆ ಇನ್ನೊಂದಾಡುತ್ತೇನೆ. ಏನು? ರಾಮ ಕಳುಹಿದ್ದಕ್ಕೆ ಬಂದ ಎನ್ನುವುದನ್ನೇ ನಾನು ಒಪ್ಪಿಕೊಂಡಾಡುತ್ತೇನೆ. ರಾಮನಿಗೆ ಪಟ್ಟ ಆಗಬೇಕು ಕೈಕ. ಇದು ನನ್ನ ಅಪೇಕ್ಷೆ ಅಂತ ಅಲ್ಲ, ನನ್ನ ಒಬ್ಬನ ಅಪೇಕ್ಷೆ ಅಂತ ಅಲ್ಲ. ಅಯೋಧ್ಯೆ ಬಯಸಿದ ಅಪೇಕ್ಷೆ ಇದು, ಅಯೋಧ್ಯೆಯ ಅಪೇಕ್ಷೆ ಇದು. ಆ ಅಯೋಧ್ಯೆಯ ಅಪೇಕ್ಷೆಯಲ್ಲಿ ನೀನು ಸೇರಿಕೊಳ್ಳುತ್ತೆ ಅಂತ ಆದ್ರೆ ನೀನು ಹೇಳಿಕೆ ಯಾರಿಗೆ ಯಾಕೆ ಹೋಗಲಿಲ್ಲ ಎನ್ನುವಂತಹ ವಿಚಾರವನ್ನು ಮುಂದಿರಿಸದೆ, ಆ ಕಾರಣ ಪರಂಪರೆಯನ್ನಾಡದೆ ನೇರವಾಗಿ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಬಂದು ನಂತರದಲ್ಲಿ ಇದು ಏನು ಅಂತ ಯೋಚನೆ ಮಾಡಬೇಕು ಎನ್ನುವ ಔದಾರ್ಯವನ್ನು ಪ್ರಕಟಿಸುತ್ತಿ. ಇದು ಪ್ರಕಟಿಸಬೇಕಾದದ್ದು. ಅದಲ್ಲ ಅಂತ ಆದ್ರೆ ಕೆಲವು ಮಾತಿದೆ, ಲೋಕದ ಒಂದು ನ್ಯಾಯ ಅದು. ನಿದ್ರೆ ಬಂದವನನ್ನು ಎಬ್ಬಿಸಬಹುದು. ಮುಂದಿನ ಮಾತು ನಾನು ಆಡ್ಬೇಕೇನೆ ಕೈಕ. ಕೆಲವೊಮ್ಮೆ ನಾವು ನಿದ್ರೆ ಬಂದ ಹಾಗೆ ನಟಿಸುವವರನ್ನ ಎಲ್ಲಾದ್ರೂ ಎಬ್ಬಿಸ್ಲಿಕ್ಕೆ ಆಗ್ತದೆ. ಯಾಕೆ? ನಿದ್ರೆ ಬಂದವರಂತೆ ನಟಿಸುವುದೇ ಹಾಗೆ ಅಂತ ಆಗುವಾಗ ಆ ನಟನೆಯ ಚಾಕಚಕ್ಯತೆ ಮುಗಿಯುವವರೆಗೂ ಎಬ್ಬಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ನೀನು ಬರದೆ ರಾಮ ಪಟ್ಟವನ್ನೇರುವುದಿಲ್ಲ ಎನ್ನುವ ಮಾತು ನಿನ್ನ ಕಿವಿಗೆ ಬಿದ್ದ ಮೇಲಾದರೂ ನಿನ್ನ ಹೃದಯದಲ್ಲಿ ಅವನ ಕುರಿತು ಕೌಸಲ್ಯಗಿಂತ ಹೆಚ್ಚು ಪ್ರೀತಿ ಇದೆ ಅಂತ ಆಗಾಗ ಹೇಳಿದ ಮಾತು ಸತ್ಯ ಎನ್ನುವುದು ನಿನ್ನ ಎದೆ ಮುಟ್ಟಿ ಪ್ರಮಾಣ ಮಾಡಿ ನೀನು ಒಪ್ಪಿಕೊಳ್ಳುತ್ತೆ ಅಂತ ಆದ್ರೆ ಈ ಮಾಲಿನ್ಯದ ಈ ಧೂಳಿ ಕಣಗಳಿಂದ ಆವೃತವಾದ ಈ ಕೋಪಾಗಾರವನ್ನು ತ್ಯಜಿಸಿ ತಾನಾಗಿ ಬಂದು ಅಲ್ಲಿ ಕುಳಿತುಕೊಳ್ತಿದ್ದೀನಿ. ನಿನಗೆ ನಿಜವಾಗಿ ಅದು ಭಾವ ಇದ್ದದ್ದು ಹೌದು ಅಂತ ಆದ್ರೆ ಅದಲ್ಲ, ಇದನ್ನೇ ನೀನು ಪರಂಪರೆಯಾಗಿ ನೀನು ಹೇಳುತ್ತೆ, ಕಾರಣ ಪರಂಪರೆಯಾಗಿ ಇಡುತ್ತೆ ಅಂತ ಆದ್ರೆ ನಿನಗೆ ಆದಂತಹ ಕಾರಣ ಏನು? ಈಗ ಬರಲಿಲ್ಲ, ನಾನು ಮುಂದೆ ಹೋಗ್ತಾ ಇದ್ದೇನೆ, ಬರಲಿಲ್ಲ, ಕಾರಣ ಏನೋ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ಕಾರಣವನ್ನಾದ್ರೂ ಕೇಳೋಣ, ಈಗಾದ್ರೂ ಭರಿಸುವುದಕ್ಕಾಗುತ್ತದೋ ನೋಡುವ. ಯಾಕೆ ಅಂದ್ರೆ ನಿನ್ನ ಧಾಟಿಯನ್ನ ನೋಡಿದ್ರೆ ಜಗತ್ತು ರಾಮನನ್ನು ಅಯೋಧ್ಯೆಯ ಅಧಿಪತಿಯಾಗಿ ಭರಿಸುವುದಕ್ಕೆ, ಅಂದ್ರೆ ಅಯೋಧ್ಯೆಯ ಸಿಂಹಾಸನದಲ್ಲಿ ವಿರಾಜಮಾನನಾಗಬೇಕು ಎನ್ನುವುದನ್ನ ಕಾದು ಕುಳಿತಿದ್ರೆ ನಿನ್ನ ಭರಣದ ವಿಷಯ, ನಿನ್ನ ಆಭರಣದ ವಿಷಯ ಅದು ಬೇರೆ ಏನೋ ಇರಬೇಕು. ಏನೇ ಅದು? ಅದನ್ನಾದ್ರೂ ಹೇಳು ಕೇಳೋಣ. ನಿನ್ನ ಅಭಿಪ್ರಾಯ ಏನು? ನಿಮಗೆಲ್ಲ ಮರ್ತೇ ಹೋಗಿದೆ. ಅಲ್ಲ, ನಿನ್ನಂತವಳಿದ್ದಾಗ ನನಗೆ ಮರೆತ್ರೆ ಏನೂ ಸಮಸ್ಯೆ ಇಲ್ಲ. ನೋಡಿ, ಈಗ ನೀನು ನೆನಪು ಮಾಡುವುದಕ್ಕೆ ನಿನ್ನಂತಹ ಪತ್ನಿ ಇದ್ದಾಳೆ, ನನ್ನ ಮರೆವಿಗೆ ತೊಂದರೆಯೇ ಇಲ್ಲ ಅಂತ. ಹೌದಪ್ಪ. ಏನು? ಈಗ ನೀವು ಹಿಂದೆ ಎಷ್ಟು ಹಿಂದೆ ಅಂತ ಹೋಗ್ಬೇಕಾಯ್ತು ಈಗ? ಹೌದು, ಬಹಳ ಹಿಂದೆ, ನಮ್ಮ ಮದುವೆಯಾದ ಹೊಸತ್ತರ ಕಾಲದಲ್ಲಿ. ಸರಿ, ಬಹಳ ಹಿಂದೆ ನಾವು ಸ್ವರ್ಗಕ್ಕೆ ಹೋದದ್ದು ನೆನಪುಂಟ ನಿಮಗೆ? ಯಾರು ಮರೀತಾರೆ? ನಿನ್ನ ಜೊತೆಗೆ ನಾವು ಹೇಳಬಾರದು. ಒಂದರ್ಥದಲ್ಲಿ ಮದುವೆಯ ಹೊಸತರಲ್ಲಿ ಕೆಲವು
ಗಂಡ ಹೆಂಡತಿ ನವತಾರುಣ್ಯದ ಆ ಸಂದರ್ಭದಲ್ಲಿ ಮನೆಯನ್ನ ಬಿಟ್ಟು ಕೆಲವು ಕಡೆಗೆ ಹೋಗಿ ಕೆಲವು ದಿವಸ ವಾಸವಾಗಿ ಬರುವ ಕ್ರಮ ಉಂಟಂತೆ. ಲೋಕದಲ್ಲೊಂದು ಸಾಮಾನ್ಯ, ಅವರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕೆ ಸುಲಭವಾಗ್ಲಿ ಅಂತ ಮಾಡಿದ ಸೌಲಭ್ಯ. ಹೌದು, ನಮ್ಮ ಯೋಗ ದೊಡ್ಡದು, ಸ್ವರ್ಗಕ್ಕೆ ಹೋದದ್ದು, ಹಾ, ಅಲ್ಲಿ ಮತ್ತೆ ಕಾಳಗ ನಡೆದದ್ದು, ಅದೆಲ್ಲ ನೆನಪು. ಕ್ಷತ್ರಿಯನಿಗೆ ಅದಕ್ಕಿಂತ ದೊಡ್ಡದು, ಅದು ಮರೆಯಲಾರದ ಘಟನೆ, ಮರೆಯಬಾರದ ಘಟನೆಯೂ ಹೌದು. ಎಲ್ಲ ಕಾಳಗ ಮುಗಿದ ಮೇಲೆ ನೀವು ಏನ್ ಹೇಳಿದ್ರಿ ನನ್ನ ಹತ್ರ? ಸುಮಾರು ಮಾತುಗಳನ್ನು ಆಡಿದ್ದೇವೆ. ಈಗ ನೆನಪು ಮಾಡ್ಕೊಳ್ಬೇಕಾದ ಮಾತು ಯಾವುದು ಅಂತ ನೀನೇ ಆಡಿದ್ರೆ ನನಗೆ ನೆನಪಾದೀತು. ಯಾಕೆ ಅಂದ್ರೆ ಈಗ ತಲೆಯ ಒಳಗೆ ಆಭರಣವಾದದ್ದು ಅಲ್ಲಿ ತಿರುವ ಸಮಾರಂಭ, ಹಾಗಾಗಿ ಇದು ಭರಣ ಆಗುತ್ತಿಲ್ಲ. ನೀನು ಹೇಳು, ಕೇಳುತ್ತೇನೆ. 2 ವರಗಳನ್ನ ಕೊಡ್ತೇನೆ ಅಂತ ನೀವು ಹೇಳಿದ್ರಿ ಅಲ್ವಾ? ಅದಕ್ಕೆ ಯಾಕೆ ಇಷ್ಟು ಏದುಸಿರು ಬಿಡ್ತಾ ಹೇಳುವುದು 2 ವರಗಳನ್ನ? ಹೌದಪ್ಪ, ಏನು ಉಂಟೆ ಅದರೊಳಗೆ? 2 ವರಗಳನ್ನ ಕೊಡುತ್ತೇನೆ ಅಂತ ಹೇಳಿದ್ದೆ. ಸರಿ, ಆಗ ನಾನೇನ್ ಹೇಳಿದೆ? ನನ್ನ ಮಾತೇನ್ ನೆನಪಿಲ್ಲ, ನಿನ್ನ ಮಾತನ್ನು ನಾನು ಹೇಗೆ ಹೇಳುವುದು? ಹೇಳು, ನೀನೇನ್ ಹೇಳಿದೆ? ನೀವೇ ವರವಾಗಿರುವಾಗ ನನಗೆ ಯಾಕೆ ಈ ವರ? ಹೌದು, 1 ವರ ಸಾಕು, ಒಬ್ಬ ವರ ಸಾಕು. ಆ 2 ನಿರ್ಜೀವ ವರ ಯಾಕೆ? ಒಬ್ಬ ಜೀವಂತ ವರ ಇದ್ದಾನೆ. ನೆನಪುಂಟು. ನಾಟಕ ಯಾರು ಮಾಡ್ತಿರುವುದು? ಯಾರ ಮುಂದಾದ್ರೂ ನಾಟಕ ಮಾಡಬಹುದು. ಹೆಂಡತಿಯ ಮುಂದೆ ಗಂಡ ನಾಟಕ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಅದು ಅವತ್ತಿನ ಕೊನೆಯ ದಿವಸ, ಮತ್ತೆ ಅದು ಮುಂದೆ ಹೋಗ್ಲಿಕ್ಕಿಲ್ಲ ಅಂತ. ಏನು ನಾಟಕ ಏನಿದೆ ಇದ್ರೊಳಗೆ? ನೆನಪಾಯಿತು, ಈಗ ನೆನಪಾಯಿತು. ಹೌದು. ಆಗ ನಾನೇನ್ ಹೇಳಿದೆ? ನೀವು ಮತ್ತು ಒತ್ತಾಯ ಮಾಡಿ ಚಕ್ರವರ್ತಿಯ ಹಿನ್ನೆಲೆಯಲ್ಲಿ ನಾನು 2 ವರಗಳನ್ನು ನಿನಗೆ ಕೊಡ್ತೇನೆ ಅಂತ ಹೇಳುವಾಗ, ಈಗ ಬೇಡ, ಮುಂದೆ ಸಂದರ್ಭ ಬಂದಾಗ ನಾನು ತೆಗೆದುಕೊಳ್ಳುತ್ತೇನೆ ನ್ಯಾಸವಾಗಿ ನಿಮ್ಮಲ್ಲಿಡಿ. ಯಾಕೆ ಅಂದ್ರೆ ನನ್ನ ಬದುಕಿನ ವಿನ್ಯಾಸವೇ ಹಾಳಾಗಿ ಹೋಗುತ್ತಿತ್ತು ದೇವಲೋಕದಲ್ಲಿ. ಆಗ ನಿನ್ನ ಕೈಯನ್ನು ನ್ಯಾಸವಾಗಿಸಿಕೊಂಡು, ನಿನ್ನ ಕೈ ಕೇವಲ ನ್ಯಸ್ತವಾದದ್ದಲ್ಲ, ನಿನ್ನ ಕೈ ಸನ್ಯಸ್ತವಾದದ್ದು, ನಿನ್ನ ಕೈಯನ್ನು ಸನ್ಯಾಸಗೊಳಿಸಿದೆ. ಬದುಕಿನ ದಶರಥನ ಬದುಕಿನ ವಿನ್ಯಾಸಕ್ಕೆ ಕೈಕೇಯಿಯ ಬೆರಳ ಸನ್ಯಾಸ ಎಷ್ಟು ದೊಡ್ಡದದು, ಅದನ್ನ ಮರಿಲಿಕ್ಕುಂಟ? ಹಾಗಾದ್ರೆ ಅವತ್ತಾಯ್ತು. ಆ ಸಂದರ್ಭಕ್ಕೆ ಏನಾಯ್ತು? ಶಂಬರಾಸುರನನ್ನ ಕೊಲ್ಲುವುದಕ್ಕೆ ಬೇಕಾಗಿ ಅಮೋಘ, ಅಪೂರ್ವ 2 ಶಬ್ದವನ್ನು ನಾನು ಇವತ್ತು ನೆನಪು ಮಾಡ್ತಾ ಇದ್ದೇನೆ. ವ್ಯರ್ಥವಿಲ್ಲದ್ದು ಅಮೋಘ, ಪೂರ್ವದಲ್ಲಿ ಆಗದೇ ಇರುವ ಕಾರಣ ಅಪೂರ್ವ. ಒಂದರ್ಥದಲ್ಲಿ ಯಜ್ಞದಲ್ಲಿ ಹುಟ್ಟುವ ಅಪೂರ್ವದ ಹಾಗೆ, ಪುಣ್ಯದ ಹಾಗೆ ಹುಟ್ಟಿದ ಪುಣ್ಯ. ಅದು ಯಾವ ಪುಣ್ಯ? ಆ ಸಂದರ್ಭಕ್ಕೆ ನನ್ನ ಮರ್ಯಾದೆ ಉಳಿಸಿದೆ ಅಂತ ಅಲ್ಲ, ಅಯೋಧ್ಯೆಯ ಚಕ್ರವರ್ತಿ ಪೀಠದ ಮರ್ಯಾದೆಯನ್ನು ಉಳಿಸಿದೆ ಎನ್ನುವ ಕಾರಣಕ್ಕೆ ನೀನಿದನ್ನು ಪಡೆದುಕೊಳ್ಳಲೇಬೇಕು ಅಂತ ಹಠ ಹಿಡಿದ. ಮತ್ತೆ ಕೈಕೇಯಿ ಯಾರು ಅಂತ ಅಂದ್ರೆ ದಶರಥನಿಗೆ ಉಳಿದವರಾಡುವ ಬಗೆ ಬೇರೆ, ನಾವು ವೈಯಕ್ತಿಕವಾಗಿ ನಾವಿಬ್ಬರು ಸೇರಿದಾಗ ಆಡುವ ರೀತಿ ಬೇರೆ. ಯಾರು ಕೈಕೇಯಿ ಅಂತಂದ್ರೆ ಹೃದಯದ ಬಡಿತ. ಆಗಲೂ ಅದನ್ನೇ ಆಡಿದ್ದೇನೆ, ಈಗಲೂ ಆಡುತ್ತೇನೆ. ಈ ಹೃದಯದ ಬಡಿತ ಇರುವವರೆಗೆ ಕೈಕೇಯಿ ದಶರಥನ ಮನಸ್ಸಿನಲ್ಲಿ ಜೀವಂತ, ಅಲ್ಲಿ ಯಾವ ಕೊರತೆಯೂ ಆಗುವುದಕ್ಕಿಲ್ಲ. ಇಷ್ಟನ್ನು ನೆನಪಿಸಿಕೊಂಡು ಆಡ್ತೇನೆ. 2 ವರ ಕೇಳಿದ್ದು ಹೌದು, ಈಗ ನ್ಯಾಸವಾಗಿಟ್ಟದ್ದು ಹೌದು. ಈಗ ನನಗ ಆ ವರ ಬೇಕು. ಅದಕ್ಕೂ ಏದುಸರೇ ಬಿಡ್ತೀನಿ. ನನ್ನನ್ನು ಮುಖ ಕೊಟ್ಟು ಮುಖ ನೋಡುವುದಕ್ಕೂ ಸಿದ್ಧ ಇಲ್ಲ, ಆ ಕಡೆಗೆ ತಿರುಗಿಕೊಂಡು 2 ವರ ಬೇಕು. ಏನೇ? ಯಾಕಂದ್ರೆ ಮನಸ್ಸು ಆಗುಂಟು, ಕೊತ್ತ 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 ಕುದೀತ ಉಂಟು. ವರ ಬೇಕು ಅಂತ ಕೊತ್ತ ಕೊತ್ತ ಕೂದಿದ್ರೆ ವರ ಸಿಗ್ತದ? ಅಲ್ಲ, ಅದಕ್ಕೆ ಕೇಳಿದ್ದು. ಅಲ್ಲ, ವರ ಬೇಕು ಅಂತ ಅಂದ್ರೆ ಜ್ವರ ಬಂದ ಹಾಗೆ ಮಾಡಿದ್ರೆ ಅದು ವರ ಆಗ್ತದೇನೆ. ಇಷ್ಟು 2 ವರವನ್ನ ಪಡೆದುಕೊಳ್ಳುವುದಕ್ಕೆ ಇಷ್ಟೆಲ್ಲ ಪೀಠಿಕೆ, ಆ ದೇವಲೋಕಕ್ಕೆಲ್ಲ ನೆನಪಿಸಿ. ಈಗ ಏನು ಗೊತ್ತುಂಟ? ಏನು? ದೇವಲೋಕ ಅದು ಅಂತ ಇಲ್ಲಿಯವರೆಗೆ ಪ್ರಥೆ ಇತ್ತು, ಒಂದು ಮಾತಿತ್ತು. ಅಯೋಧ್ಯೆಯ ಚಕ್ರವರ್ತಿ ರಾಮ ಆದ್ರೆ ಅಯೋಧ್ಯೆ ದೇವಲೋಕ ಆಗ್ತದೆ ಅಂತ ಉಳಿದವರು ಆಡ್ತಾ ಇದ್ದಾರೆ. ನೀನು ಇದನ್ನು ದೇವಲೋಕ, ಈ ದೇವಲೋಕ ಬಿಟ್ಟು ಆ ದೇವಲೋಕದಲ್ಲಿ ಅಂದಿನಂತ ಹೇಳ್ತಿ. ಆದೀತಪ್ಪ, ವರ ಕೊಡಬೇಕಲ್ವಾ? ಆ ವರ ಕೊಡಬೇಕು ಅಂತಲ್ವಾ? ಅದು ನಾನು ನ್ಯಾಸ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದೆ. ಎಂತ ಆಗುವಾಗ ಅದಕ್ಕೊಂದು ಏನೋ ಗಾಂಭೀರ್ಯ ಇದೆ ಅಂತ ಅಂದುಕೊಳ್ತಿ. ಕೈಕೇಯಿ ಮತ್ತು ದಶರಥನ ದಾಂಪತ್ಯದಲ್ಲಿರಬಹುದಾದದ್ದು ಶೃಂಗಾರ ಮಾತ್ರ, ಅಲ್ಲಿ ಗಾಂಭೀರ್ಯ ಎನ್ನುವುದಕ್ಕೆ ಅವಕಾಶ ಇಲ್ಲ. ಆ ಗಾಂಭೀರ್ಯದ ಪರಿಧಿಯಲ್ಲಿ ನಮ್ಮ ಸಂಬಂಧ ಬೆಳೆದೂ ಇಲ್ಲ. ಹಾಗಾಗಿಯೇ ದೇವಲೋಕಕ್ಕೆ ಹೋದ್ರೂ
ದಶರಥನಿಗೆ ಕೈಕೇಯಿ ಬೇಕು. ಇಲ್ಲಿ ಅಂತರಂಗ ಭವನದಲ್ಲಿದ್ರೂ ದಶರಥನಿಗೆ ಕೈಕೇಯಿ ಬೇಕು. ಚಕ್ರವರ್ತಿ ಪೀಠವನ್ನು ತನ್ನ ಮಗನಿಗೆ ಕೊಡುವುದಿದ್ದರೂ ಇದೇ ಕೈಕೇಯಿ ಬೇಕು. ಕೈಕಾ, ಹಾಗಾಗಿಯೇ ಬಂದಿದ್ದೇನೆ. ಏನು ವರ ಬೇಕೆ ನಿನಗೆ? ವರ ಕೊಡ್ತೇನೆ ಅಂತ ಹೇಳಿದ್ರೆ ಮತ್ತೆ ಹೇಗೆ ಹೇಳ್ಬೇಕು? ಹಾಗಾಗುವುದಿಲ್ಲ ಸ್ವಾಮಿ. ಮೇಬಲ್ದೇನು ಕೈಯ ಮೇಲೆ ಕೈಯ ತಟ್ಟು, ಕಾಮರೂಪದಿದ್ದನೆಂದು ಕೊರಳ ನೀ ಮುಟ್ಟು, ಕೈಯ ಮೇಲೆ ಕೈಯ ತಟ್ಟು. ವರ ಕೊಡ್ತೇನೆ ಏನು ಬೇಕೆ ನಿನಗೆ ಅಂತ ಬರೀಯ ಬಾಯಿ ಮಾತಿನಲ್ಲಿ ಕೇಳಿದ್ರೆ ಆಗುವುದಿಲ್ಲ ಸ್ವಾಮಿ. ಮತ್ತೆ ಈ ನನ್ನ ಕೈಯನ್ನ ತಟ್ಟಿ ನೀವು ನನಗೆ ಪ್ರಮಾಣ ಮಾಡಬೇಕು. ಇದೊಂದು ರುಜು ಹಾಕಿದ ಹಾಗೆ ಬರೀಯ ಬಾಯಿ ಮಾತಿನಲ್ಲಿ ಆಗುವುದಿಲ್ಲ. ನೋಡು, ನಾನು ನಿನ್ನ ಕೈಯನ್ನ ಮುಟ್ಟುವುದು ಹೊಸದಲ್ಲ, ಆದರೆ ಪ್ರಮಾಣ ಬೇಕು ಅಂತ ನೀನು ಕೇಳಿಕೊಂಡ ಹಾಗೆ ಹೇಳಿದ್ರೆ ನಿನ್ನ ಗಂಡನನ್ನೇ ಇಲ್ಲಿಯವರೆಗೆ ನೀನು ಅಪ್ರಾಮಾಣಿಕ ಅಂತ ಹೇಳಿದಾಗ ಆಗ್ತದೆ. ನನ್ನ ಗಂಡನನ್ನು ಅಪ್ರಾಮಾಣಿಕ ಅಲ್ವ? ನೀನೇ ಯೋಚನೆ ಮಾಡು. ಇಷ್ಟು ಮಾತಿಗೆ ಪ್ರಮಾಣದ ನಿಬದ್ಧತೆ ಬರಲಿಲ್ಲ, ಈಗ ಬರ್ತದೆ ಅಂತಂದ್ರೆ ಇಲ್ಲಿಯವರೆಗೆ ಹೇಳಿದ್ದು ಅಪ್ರಾಮಾಣಿಕ ಅಂತ ಆಯ್ತೋ ಇಲ್ವೋ? ಆಗ ಆ ಮಾತು ಅಪ್ರಾಮಾಣಿಕ ಅಂತ ಆಗಿಬಿಡ್ತದೆ ಕೈಕೆ. ಯಾವಾಗ ದೇವಲೋಕದಲ್ಲಿ ಕೊಟ್ಟ ಮಾತಿಗೂ ಅಪ್ರಾಮಾಣಿಕತ್ವ ತಾನಾಗೆ ಬಂದು ಬಿಡ್ತದೆ. ಯೋಚನೆ ಮಾಡು. ಸಮಯ ಸಂದರ್ಭಗಳಲ್ಲಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ನನಗೆ ನನ್ನ ದಾರಿ ಏನು ಎಂಬುದು ಅರಿವಾಗಿದೆ. ಹಾಗಾದ್ರೆ ನಿನಗೆ ಭಾಷೆ ಕೊಟ್ಟು ನಾನು ಈ ಮಾತನ್ನ ನಡೆಸಿಕೊಡ್ತೇನೆ ಅಂತ ಹೇಳಬೇಕು. ಕೈಕಾ, ಏನು ನನಗೇನು ಭಾಷೆ ಕೊಟ್ಟು ಹೇಳುವುದು, ಭಾಷೆ ಬಿಟ್ಟು ಹೇಳುವುದು, ಭಾಷೆ ಇಟ್ಟು ಹೇಳುವುದು ಅಂತ ವ್ಯತ್ಯಾಸ ಕಾಣುವುದಿಲ್ಲ. ನಿನ್ನ ಸಮಾಧಾನಕ್ಕೆ ಬೇಕಾಗಿ ಕೈಯ ಮೇಲೆ ಕೈಯನ್ನಿಟ್ಟು ಭಾಷೆಯನ್ನು ಪ್ರಮಾಣವನ್ನು ಕೊಟ್ಟು ಹೇಳ್ತೇನೆ. ಎಂತದ್ದು ಹೇಳ್ದೆಯಲ್ಲ, ರುಜು ಅಂತ. ನಾನು ಅದನ್ನೇ ಮಾಡಿದ್ದು. ಪ್ರಾಮಾಣಿಕವಾಗಿ ಆಡುತ್ತೇನೆ. ಅಷ್ಟು ಸಾಕಾಗುವುದಿಲ್ಲ ನನಗೆ. ಈಗ ನನಗೆ ಬೇಕಾದ್ದನ್ನು ಕೊಡುವವರು ಯಾರು ಕೇಳಿದ್ರೆ ನೀವೇ. ಕಾಮ ರೂಪರು ಯಾರು ನನಗೆ? ನೀವೇ. ಈಗ ನೀವು ನಾನು ಇಚ್ಛಿಸಿದ್ದನ್ನು ಕೊಟ್ರೆ ನಿಮಗೆ ಮೋಕ್ಷವಾಗ್ತದೆ, ನಿಮಗೆ ಸುಖ ಆಗ್ತದೆ. ಬಹಳ ದೊಡ್ಡ ಪದವಿಯನ್ನು ಹೇಳ್ತಾ ಇದ್ದಿ. ನಿನಗೆ ನಿನ್ನ ಬದುಕಿನ ಅಭ್ಯುದಯಕ್ಕಿಂತ ನನಗೆ ಮೋಕ್ಷ ಆಗುವುದೇ ಹೆಚ್ಚು ಇಷ್ಟ ಅಂತ ಕಾಣುತ್ತದೆ. ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಆ ಮೋಕ್ಷ ಅಂತ ತಿಳಿದುಕೊಳ್ಬೇಡಿ. ಈ ಸಂದರ್ಭದಿಂದ ಮೋಕ್ಷ ಆಗ್ತದೆ ಅಂತ ಹೇಳಿದ್ದು. ಕೈಕೇಯಿ ಮಾತಿಗೆ ಕೈಕೇಯಿಯೇ ಹೇಳಬೇಕು ಅರ್ಥವ್ಯಾಪ್ತಿಯನ್ನ. ಯಾಕೆ ಅಂದ್ರೆ ನಿನ್ನ ಮಾತಿನ ಒಟ್ಟು ಧಾಟಿಯೇ ಬದಲಾಗಿ ಹೋಗಿದೆ. ಈ ಮಾತಿನ ಧಾಟಿಯನ್ನು ಇಲ್ಲಿಯವರೆಗೆ ನಿನ್ನ ಬಾಯಲ್ಲಿ ಇಲ್ಲಿಯವರೆಗೆ ಪ್ರಮಾಣ, ಕೈಯನ್ನ ಮುಟ್ಟು ಅಂತ ಹೇಳಿದ್ದಿಲ್ಲ ಅಂತ ಆಡುವುದಿಲ್ಲ, ಆದ್ರೆ ಪ್ರಮಾಣಕ್ಕೆ ಬೇಕಾಗಿ ಕೈ ಮುಟ್ಟು ಅಂತ ಹೇಳಿದವಳಲ್ಲ. ಇನ್ನು ಮುಂದುವರಿದು ಹೀಗೆ ಆಡಬೇಕು ಎನ್ನುವಂತಹ ನಿಬಂಧನೆಯೋ ನಿಬದ್ಧತೆಯೋ ಇದ್ದು ಮುಂದೆ ಹೋದವಳಲ್ಲ. ಇವತ್ತು ಹೀಗೆ ಆಡುತ್ತೆ ಅಂತ ಆದ್ರೆ ಸಂದರ್ಭ ಹಾಗಾಗಿದೆ ಅಲ್ಲ, ಆದೀತು. ನಾನು ಅದಕ್ಕೆ ಆಕ್ಷೇಪವನ್ನೇ ಆಡುವುದಿಲ್ಲ. ನೀನಾಡಿದ ಅಷ್ಟೂ ಮಾತುಗಳನ್ನು ಒಪ್ಪಿಕೊಳ್ಳುತ್ತೇನೆ. ನೀನು ಆಡಿದೆಯಲ್ಲ, ವರ ಕೇಳುತ್ತೇನೆ ಅಂತ. ಯಾವ ವರ ಅಂತ ಹೇಳು. ಅಷ್ಟಾಗೋದಿಲ್ಲ. ಭಾಷೆ ಕೊಟ್ರಿ. ಈಗ ಈ ತಾಳಿ ಕಟ್ಟಿದ್ದೀರಲ್ಲ, ಮಾಂಗಲ್ಯವನ್ನು ಕಟ್ಟಿದ್ದೀರಲ್ಲ, ಆ ಕೊರಳನ್ನ ಮುಟ್ಟಿ ಪ್ರಮಾಣ ಮಾಡಿ ಹೇಳಬೇಕು. ಇದು ಮತ್ತೊಂದು ಪ್ರಮಾಣ. ಹೆಣ್ಣು ಪ್ರಮಾಣಕ್ಕೆ ಬೇಕಾಗಿ ಹೀಗೊಂದು ಹೊಸದಾದ ವ್ಯವಸ್ಥೆಯನ್ನ ಮಾಡಿ ಕೊಡುತ್ತಾಳೆ ಅಂತ ಆದ್ರೆ ಗಂಡನಿಗೇನು ತಾಳಿಯ ಭಾಗ್ಯದ ಬಗ್ಗೆ ಹೆಣ್ಣಿಗಿದ್ದಷ್ಟೇ ಅಭಿಮಾನ ಇದೆ. ನಾನೇ ಕಟ್ಟಿದ ತಾಳಿ. ಬದುಕಿನಲ್ಲಿ ಸಂದರ್ಭ ಸನ್ನಿವೇಶಗಳು ವ್ಯತ್ಯಾಸವಾದರೂ ದುಃಖ ಬಂದರೂ ತಾಳಿ, ಸ್ವಲ್ಪ ತಾಳಿ ಅಂತ ಹೇಳುವುದಕ್ಕೆ ಇರುವ ತಾಳಿ ಅದು. ಆ ತಾಳಿಯನ್ನೇ ನಾನು ಮುಟ್ಟಬೇಕು ಅಂತ ಆದ್ರೆ ಈ ಕಾಳಿಯ ರೂಪದಿಂದ ನೀನು ಹೊರಗಡೆ ಬರ್ತೆ ಅಂತ ಆದ್ರೆ ತಾಳಿಯನ್ನು ನಾನು ಮುಟ್ತೇನೆ. ಕೇಳುವಂತಹ ವರವನ್ನ ಸಂತೋಷದಿಂದ ಕೊಡಬೇಕು, ಸಂಭ್ರಮದಿಂದ ಕೊಡಬೇಕು. ಇದಕ್ಕೆ ಪ್ರಮಾಣ ಮಾಡ್ಲಿಕ್ಕಾಗುವುದಿಲ್ಲ. ಯಾಕೆ? ಪ್ರಮಾಣ ಅಲ್ಲ, ಬೇಡಲ್ಲ, ಇದಕ್ಕೆ ಪ್ರಮಾಣ ಬೇಡ. ಸರಿ,
ಅಷ್ಟು ನನ್ನ ಸೌಭಾಗ್ಯ, ನನ್ನ ಔದಾರ್ಯ, ನನಗೊಂದು ಒಳ್ಳೇದಾಯ್ತು. ಹ, ಇದಕ್ಕೆ ಪ್ರಮಾಣ ಏನಿಲ್ಲ, ವರಕ್ಕೆ ಬೇಕು, ವರಕ್ಕೆ ಬೇಕು. ವರ ಕೊಟ್ಟಿದ್ದೇನೆ. ಹ, ಹಾಗಾದ್ರೆ ಕೇಳಲು ಹಾ. ಭೂಮಿಯ ನೀನೆನ್ನ ಪುತ್ರ ಭರತ ನಿಂಗೆ ಕೊಟ್ಟು ರಾಮಚಂದ್ರ ನಿನ್ನಿ ಒದ್ದೆ ವನವಾಸ ಕಟ್ಟು. ಭೂಮಿಯ ನೀನೆನ್ನ ಪುತ್ರ ಭರತನಿಗೆ ಕೊಟ್ಟು ರಾಮಚಂದ್ರನ ನೀ ಒದ್ದೆ ವನವಾಸ ಕಟ್ಟು. ಕೊರಳ ನೀ ಮುಟ್ಟು. ಸ್ವಾಮಿ, ಕೈಕಾ, ನೀವೀಗ ಉದ್ವೇಗದಿಂದ ಇದ್ದೀರಿ. ಆ ಉದ್ವೇಗಕ್ಕೆಲ್ಲ ಒಂದು ನಿಯಂತ್ರಣವನ್ನ ಹಾಕಿ ಮನಸ್ಸನ್ನ ಹತೋಟಿಗೆ ತಂದುಕೊಳ್ಳಿ. ಈ ಭುವಿಯನ್ನ ಆಳುವವರು ಯಾರು? ಅವರಿಗೆ ಏನನ್ನುತ್ತಾರೆ? ಭೂಪಾಲರು. ಭೂಪ ಅಂತಹ ಭೂಪಾಲರು ಹೇಗಿರಬೇಕು? ಭರಿತನಾಗಿರಬೇಕು. ಈಗ ನನ್ನ ಕಣ್ಣಿಗೆ ಈ ಭೂಮಿಯನ್ನು ಆಳ್ಲಿಕ್ಕೆ ಭರಿತನಾಗಿರುವವರು ಯಾರು ಅಂತ ಕೇಳಿದ್ರೆ ನನ್ನ ಮಗನಾದಂತಹ ಭರತ. ಏನು? ನನ್ನ ಮಗನಾದಂತಹ ಭರತ. ಅವನಿಗೆ ಈ ಧರಣಿಯ ಅಧಿಪತ್ಯವನ್ನ ಕೊಡಬೇಕು. ಇದು ನನ್ನ ಮೊದಲನೆಯ ವರ. ಏನು ಏನು ಇನ್ನೊಮ್ಮೆ? ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಯಾವ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ ನೀವು ನಿರ್ಧರಿಸಿದ್ದೀರೋ ಅದೇ ಮುಹೂರ್ತದಲ್ಲಿ ನನ್ನ ಮಗನಾದಂತಹ ಭರತನಿಗೆ ಪಟ್ಟ ಆಗಬೇಕು. ಏನು ಮುಂದೆ ಮುಂದೆ ಒಂದಾಯ್ತು, ಒಂದು ವರ ಆಯ್ತು. ಎರಡನೆಯದ್ದು ಕೇಳ್ತೇನೆ. ಅಲ್ಲ, ಇಷ್ಟು ಕೇಳಿದ ಮೇಲೆ, ಇಷ್ಟು ಪ್ರಮಾಣ ಅಲ್ಲ ಆದ ಮೇಲೆ ಇನ್ನು ಮತ್ತೆ ಕೇಳುತ್ತೇನೆ ಅಂತ ಹೇಳಲಿಕ್ಕಿಲ್ವಲ್ಲ? ಎರಡನೆಯ ವರವಾಗಿ ರಾಮನಿಗೆ ವನವಾಸ. ಓ, ರಾಮನಿಗೆ ವನವಾಸ. ರಾಮನಿಗೆ ವನವಾಸ. ಏನು ವನವಾಸ? ಹಾಗಂದ್ರೆ ರಾಮನಿಗೆ ಅಯೋಧ್ಯೆಯಲ್ಲಿ ಇರಬೇಕಾದ ರಾಮ ಎಲ್ಲಿರಬೇಕು? ಎಲ್ಲಿ ವಾಸವಾಗಬೇಕು? ವನವಾಸ. ವನದಲ್ಲಿ, ಅರಣ್ಯದಲ್ಲಿ, ಕಾಡಿನಲ್ಲಿ. ಹೊಸತಲ್ವಲ್ಲ ಅದೇನು ಅವನಿಗೆ? ರಾಮನಿಗೆ ಕಾಡಿನಲ್ಲಿ ವಾಸ. ಕೈಕಾ, ಏನೇ ಇದು? ಕುಶನಿಗೆ ಮನುಜರು ನೆನೆದುದೊಂದು ವಿಧಿವಶದೊಳಿಂದಾಯ್ತು. ಕೈಕಾ ಕೈಕಾ, ಮೀರುವರಾರು ಕಲ್ಪಿತವ. ಏನು ಆಡ್ತಾ ಇದ್ದಿ ನೀನು? ವಸುದೇಶ ಕೊಟ್ಟ ನಂಬುಗೆಗೆ ಹೀಗ ಮಾಡುವುದು? ವಸುದೇಶ ಕೊಟ್ಟ ನಂಬುಗೆ ಮೂರ್ಛಿತನಾಗಿ ಒಮ್ಮೈದಿ ಬಿದ್ದಿದ್ದನು. ರಾಮ 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 ಉಸುರಲಾರದೆ ಉಸಿರುಗಟ್ಟಿದ ಅನುಭವ, ಮೂರ್ಛೆ ಹೋಗಿದೆ. ಪರ್ಯಂತ ಹೃದಯದ ಬಡಿತ ಸ್ತಬ್ಧವಾದ ಅನುಭವ. ಉಸುರಲಾರದೆ ಮೂರುಗಳಿಗೆ ಪರ್ಯಂತ ತನು ವಶವಿಲ್ಲದಂತಾಯ್ತು. ಸರ್ವೇಂದ್ರಿಯಗಳು ಬಿಸಜಲೋಚನೆ ಕೈಕೈ ನೋಡಿ. ಇಲ್ಲ, ಎದ್ದು ನಿಂತಿದ್ದೇನೆ.
ಕೈ ಕಾಲುಗಳು ನಡುಗುತ್ತಾ ಇದೆ. ಎಲ್ಲಿದ್ದಾಳೆ? ಕೈಕೇಯು ನೋಡಿ ಏನೇ ಕೈಕಾ ಇದು? ದೈನ್ಯದಿಯು ದಶರಥೇಂದ್ರವು ನುಡಿದನು. ಕೈಕೇಯು ನೋಡಿ ದೈನ್ಯದಿಯು ದಶರಥೇಂದ್ರವು ನುಡಿದನು. ಕಂಬು ಕಂಟಿನಿ ಚಾರುಚೀನೇ, ಕಂಬು ಕಂಟಿನಿ ಚಾರುಚೀಲೆ ಕಮಲಮುಖಿ. ಕೈಕಾ ಕುಂಭಗುಜ ಪುತ್ತಳಿಯ ಬೊಂಬೆ, ಕುಂಭಗುಜ ಪುತ್ತಳಿಯ ಗೊಂಬೆ ಪ್ರತಿರಂಬೆ. ಮಕ್ಕಳಿಲ್ಲದೆ ಬಗಳ ಕಾಲ ನಾನಿರಲು, ಮಕ್ಕಳಿಲ್ಲದೆ ಬಗಳ ಕಾಲ ನಾನಿರಲು ದುಃಖದೊಳಗಾಗ ಮುನಿಪಾಲ. ಬಲ್ದೆನಗೆ ಅಕ್ಕರಿಂದು ಉಪದೇಶವಿತ್ತುತ್ತಿದೋ. ಕಂಬು ಕಲ್ತಿನಿ ಚಾರುಚೀಲೆ ಕಮಲಮುಖಿ, ಕಮಲಮುಖಿ. ಕೈಗೆ ಕೈಗಾ ಕೈಗಾ ಕೈಕಾ 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 ಎಲ್ಲಿದ್ದೇನೆ ನಾನು ಅಂತ ಸುತ್ತಮುತ್ತ ಎಲ್ಲ ನೋಡುವ ಸನ್ನಿವೇಶವನ್ನು ನಿರ್ಮಾಣ ಮಾಡಿಬಿಟ್ಟಿಯಲ್ಲೇ ಕೈಕಾ. ಬಾಯಿಯಿಂದ ಬಂದಂತಹ ಮಾತು ಸತ್ಯ ಎನ್ನುವ ದೃಢ ನಿಲುವಿನಲ್ಲಿ ಮುಖ ತಿರುಗಿಸಿ ನಿಂತಿದ್ದೀಯಲ್ಲೇ ಕೈಕಾ. ನೀನು ಮುಖ ತಿರುಗಿಸಿದ್ದು ನನಗಲ್ಲ ಕೈಕಾ, ಸಮಗ್ರ ಅಯೋಧ್ಯೆಯ ಸಂತೋಷಕ್ಕೆ ಮುಖ ತಿರುಗಿಸಿ ನಿಂತಿದ್ದಿ ನೀನು ಈ ಕಾಲಕ್ಕಾಗುವಾಗ. ಯಾರು ಏನು ಎನ್ನುವ ಹಾಗೆ ನಿನ್ನನ್ನು ಗ್ರಹಿಸಿಕೊಂಡಂತಹ ಈ ದಶರಥೇಂದ್ರನಿಗೆ ಮೂರ್ಛೆ ತಪ್ಪಿ ಬೀಳುವ ಸನ್ನಿವೇಶವನ್ನ ನಿರ್ಮಾಣ ಮಾಡಿಬಿಟ್ಟಿಯಲ್ಲೇ ಕೈಕಾ. ಮೂರ್ಛಾಗತನಾದವನ ಮೈಸ್ಪರ್ಶವನ್ನು ಮಾಡುವುದಕ್ಕೆ ಹಿಂಜರಿಯುವ ಹಾಗೆ ನಡುಗುತ್ತಿರುವಂತಹ ಕೈಕಾಲುಗಳನ್ನ ಸಾವರಿಸಿಕೊಂಡು ಪಕ್ಕದಲ್ಲಿರಬಹುದಾದಂತಹ ಗೋಡೆಯನ್ನ ಹಿಡಿದು ಎಲ್ಲಿದ್ದಾಳೆ ಕೈಕಾ ಅಂತ ನೋಡುತ್ತಾ ಇಡೀ ಶರೀರ ಕಂಪನವಾಗುತ್ತಿದ್ರೂ ಗ್ರಹಿಸದೆ ಮುಖ ತಿರುಗಿಸಿ ನಿಂತಿದ್ದೀಯಲ್ಲ ಕೈಕಾ. ನನ್ನ ಕೈಕಾ ಹೌದೇನೆ ನೀನು? ನನ್ನ ಮನದರಸಿಯಾದಂತಹ ಕೇಕೆಯ ರಾಜಪುತ್ರಿಯೇ ನೀನು? ನಂಬಿಕೆ ಬರ್ತಾ ಇಲ್ಲ. ಯಾಕೆ? ಈ ಮನೆಯನ್ನು ನೀನು ಪ್ರವೇಶಿಸಿದ್ದು ಚಿಕ್ಕ ಪ್ರಾಯದಲ್ಲಿ ಕೈಕಾ, ನೆನಪು ಮಾಡಿಕೊಳ್ಳೆ. ಆ ಪ್ರಾಯದಲ್ಲಿ ಇದ್ದಂತಹ ನಿನ್ನ ಸೌಶೀಲ್ಯದ ಪರಾಕಾಷ್ಠೆ ನಿನ್ನ ನಡೆಯಲ್ಲಷ್ಟೇ ಕಂಡದ್ದಲ್ಲ, ನಿನ್ನ ಶಂಖದ ಉಪಾಧಿಯಲ್ಲಿ ಇದ್ದಂತಹ ಕಂಬು ಕಂಠದಲ್ಲಿ ಕೂಡ ಅದನ್ನ ಕಂಡಿದ್ದೆವು. ನೀನು ಹಾಡುತ್ತೀ ತಾಳಿಯನ್ನ ಮುಟ್ಟಿ ಪ್ರಮಾಣ ಮಾಡುವಂತ ಈ ದಶರಥ ಅಂದೇ ನಿನ್ನ ಕಂಠವನ್ನು ಮುಟ್ಟಿ ಪ್ರಮಾಣ ಮಾಡಿದ್ದಾನೆ. ನೆನಪಿಟ್ಟುಕೋ, ನೀನು ನೆನಪು ಮಾಡಿಕೋ. ಆ ಕಂಠ ಅದು ಶ್ರೀಕಂಠ ಅಂತ ಭಾವಿಸಿದ್ದೆ ಕೈಕಾ. ವಿಷಕಂಠ ಅಂತ ಹೇಳ್ತಾ ಇದ್ದೀಯಲ್ಲ, ಹೇಗೆ ನಂಬಲೆ ನಾನು? ಹೇಗೆ ನಂಬಲೆ ಹೇಳು? ಇಬ್ಬರು ಪತ್ನಿಯರನ್ನ ಪಡೆದು
ಓರ್ವ ಪುತ್ರನನ್ನು ಪಡೆಯುವ ಭಾಗ್ಯ ಇಲ್ಲ ಅಂತ ಭಾವಿಸಿಕೊಂಡಿದ್ದಾಗ ನೆನಪು ಮಾಡಿಕೊಳ್ಳುತ್ತೇನೆ. ಅಂದು ಚಿಕ್ಕ ಪ್ರಾಯದ ನಿನಗೆ ಎತ್ತರದ ಮುದಿಪ್ರಾಯದ ಹತ್ತಿರ ಇದ್ದಂತಹ ಕೂದಲು ಬೆಳೆದಾದಂತಹ ಈ ದಶರಥನಿಗೆ ನಿನ್ನಪ್ಪ ಕೇಕಯ ರಾಜ, ನಿನ್ನ ಸೋದರ ಯುಧಾಜಿತ ಮದುವೆ ಮಾಡಿ ಕೊಡುತ್ತೇವೆ ಅಂತ ಒಪ್ಪಿಕೊಂಡು ಮದುವೆ ಮಾಡಿಕೊಟ್ರು. ಆಗ ನಾನು ಆಡಿದ್ದೆ ನಿನಗೆ, ನೀನು ಚಾರುಶೀಲ ಇದ್ದಿ ಅಂತ ಆಡಿದ್ದೆ ನಾನು. ನಮ್ಮ ಅಯೋಧ್ಯೆ ಅದನ್ನು ಒಪ್ಪಿತ್ತು. ಯಾಕೆ? ಅಂದಿನಿಂದ ತೊಡಗಿ ಈ ಮಾತುಗಳು, ಈ ಕೋಪಾಗಾರ ಹೀಗೆ ಉದ್ಘಾಟನೆ ಆಗುವ ಪೂರ್ವದವರೆಗೂ ನೀನು ನಡೆದುಕೊಂಡಂತಹ ರೀತಿಯೇ ಅದು ನಿನ್ನ ಚಾರುಶೀಲತ್ವವನ್ನ ಸಾರಿ ಸಾರಿ ಹೇಳುತ್ತದೆ. ರಾಮನಿಗೆ ಮೊಲೆಯ ಹಾಲನ್ನು ಉಣ್ಣಿಸಿ ಇವನು ನನ್ನ ರಾಮ ಅಂತ ಹೇಳಿದ ಕೈಕ ಹೌದೇನೆ ನೀನು? ನಿನ್ನ ಚಾರುಶೀಲತ್ವ ಎಲ್ಲಿ ಹೋಯಿತೆ? ಎಲ್ಲಿ ಹೋಯಿತು? ನಾಲಿಗೆ ಆಚಾರವನ್ನ ತಿಳಿಸ್ತದೆ ಅಂತ ಮಾತು ಉಂಟಂತೆ ಲೋಕದಲ್ಲಿ. ನಾಲಿಗೆ ಆಚಾರವನ್ನ ರುಹಿತು. ಆದರೆ ಆ ನಾಲಿಗೆಯಲ್ಲಿ ಬರುತ್ತಿರುವಂತಹ ಮಾತು ನಾನಲ್ಲ ಕೈಕ, ಆ ರಾಮನನ್ನು ಹೆತ್ತಂತಹ ನಾನಲ್ಲ, ಆ ರಾಮನನ್ನು 9 ತಿಂಗಳು ತುಂಬಿಕೊಂಡಂತಹ ಕೌಸಲ್ಯ ಅಲ್ಲ, ಆ ರಾಮನನ್ನು ತನ್ನ ಮಗನ ಹಾಗೆ ನೋಡಿದಂತಹ ಸುಮಿತ್ರೆ ಅಲ್ಲ ಕೈಕ. ಈ ಅಯೋಧ್ಯೆಯ ತುದಿಯ ಗಡಿಯ ಪ್ರದೇಶದಲ್ಲಿರುವಂತಹ ಒಬ್ಬ ಪ್ರಜೆಯನ್ನಾದರೂ ಕೇಳಿ ನೋಡೆ ಕೈಕ. ಯಾರಾದರೂ ಒಪ್ಪಿಕೊಂಡಾರೋ ನೀನು ಹೇಳಿದ ಈ ನಿರ್ಬಂಧವನ್ನ? ರಾಮನಿಗೆ ವನವಾಸ ಎನ್ನುವ ಮಾತನ್ನ ಆಡುತ್ತಿ. ಎಲ್ಲಿತ್ತೆ ಈ ಮಾತು? ಕೆಲವೊಮ್ಮೆ ಹಾಗೆ ಆಗುತ್ತದಂತೆ ಲೋಕದಲ್ಲಿ. ಹುತ್ತದ ಒಳಗೆ ಹಾವಿದೆ ಅಂತ ಭ್ರಮಿಸಿಕೊಂಡ್ರೆ ಹಾವಿರುವುದಿಲ್ಲ. ಕೆಲವೊಂದು ಹುತ್ತಗಳಿರುತ್ತದೆ, ಅಲ್ಲಿ ಹಾವಿಲ್ಲ ಅಂತ ನಾವು ಭ್ರಮಿಸಿಕೊಂಡಿರುತ್ತೇವೆ. ಆದರೆ ಕೆಲವೊಮ್ಮೆ ಆ ಹುತ್ತವನ್ನೇ ಒಡೆದು ಹಾವು ಹೊರಗೆ ಬಂದು ಬಿಡುತ್ತದೆ. ಕೈಕ, ನೀನಾಡಿದ ಮಾತು, ರಾಮನಿಗೆ ವನವಾಸ ಎನ್ನುವ ಮಾತು ನಮಗೆಲ್ಲ ಭ್ರಮೆ ಹುಟ್ಟಿಸುವ, ಈಗಲೂ ನನಗೆ ನಂಬಲಿಕ್ಕೆ ಅಸಾಧ್ಯವಾದಂತಹ ನೆಲೆಯ ಅಂತಹ ಹುತ್ತದ ಒಳಗಿರಬಹುದಾದ ಹಾವೊಂದು ಹೊರಗಡೆ ಬಂದು ತನ್ನದ್ದಾದಂತಹ ವಿಷವನ್ನು ಕಾರಿದ ಅನುಭವವನ್ನು ಉಂಟು ಮಾಡುತ್ತಾ ಇದೆ. ನಿನ್ನಿಂದ ಈ ಮಾತನ್ನು ನಾನು ಈ ಕ್ಷಣಕ್ಕೂ ನಂಬಲಾರೆ. ಪುತ್ಥಳಿಯ ಬೊಂಬೆಯ ಎನ್ನುವಂತಹ ಭಾವದಲ್ಲಿ ನಿನ್ನನ್ನು ನೋಡಿದ್ದು ಕೈಕ. ನನ್ನ ಮುಖವನ್ನೊಮ್ಮೆ ನೋಡೆ. ನಿನ್ನ ಹೊರ ಆವರಣದಲ್ಲಿ ಕಾಣಬಹುದಾದ ಚರ್ಮಚಕ್ಷುಗೆ ಕಾಣಬಹುದಾದ ನಿನ್ನದಾದಂತಹ ತನುಕಾಂತಿಯ ಸೌಂದರ್ಯಾತಿಶಯದಿಂದ ಅಲ್ಲವೇ ನಿನ್ನ ಅಂತರಂಗದಲ್ಲಿ ಇರಬಹುದಾದಂತಹ ಭಾವ ಸೌಂದರ್ಯಕ್ಕೆ ನಾವು ಆ ಮಾತನ್ನ ಆಡಿದ್ವಿ. ಪುತ್ಥಳಿಯ ಗೊಂಬೆ, ಪುತ್ಥಳಿಯ ಗೊಂಬೆಗೆ ಜೀವಂತ ಗೊಂಬೆಯನ್ನು ಯಾರು ಇಲ್ಲಿವರೆಗೆ ದೃಷ್ಟಾಂತ ಆಗಿ ಆಡಿದ್ದಿಲ್ವೇ? ಆದರೆ ಈ ದಶರಥ ಯಾಕೆ ಆಡಿದ ಹೇಳು? ಕೂದಲು ಕೆದರಿ ಹೆಜ್ಜೆ ಇಡುವಲ್ಲಿ ಕಷ್ಟಪಡುವಂತಹ ದಶರಥನಿಗೆ ಮಗಳಿನ ವಯಸ್ಸಲ್ಲಿದ್ದಂತಹ ನೀನು ಹೆಂಡತಿಯಾಗಿ ನನ್ನ ಸೇವೆ ಮಾಡಿದ ರೀತಿಗೋಸ್ಕರ ಹೇಳಿದ್ದೆ ಕೈಕ. ಆಗ ಯಾವ ನಿರ್ಬಂಧವೂ ನಿನಗೆ ನೆನಪಾಗಲಿಲ್ಲ ಅಲ್ವೇ? ಆಗ ಯಾವ ವರವೂ ನಿನ್ನ ಮನಸ್ಸಿನಲ್ಲಿ ಈ ರೀತಿಯ ಭಾವ ವಿಫಲತೆಯನ್ನು ಹುಟ್ಟಿಸಲಿಲ್ಲ ಅಲ್ವೇ? ಆ ಕಾಲಕ್ಕೆ ನಿನಗೆ ರಾಮನ ಹೊರತಾಗಿ ಬೇರೆಯ ಯಾವ ವರ ಬೇಕಿತ್ತು ಅಂತ ಕೇಳಿದ್ರೆ ನೀನೇ ಆಡುತ್ತಿದ್ದೆ, ರಾಮನೇ ನಮ್ಮ ವರ, ನಮ್ಮ ಬದುಕಿನ ಸೌಭಾಗ್ಯ. ಇವತ್ತಿಗೆ ಹೇಳುತ್ತಿ ಆ ಸೌಭಾಗ್ಯವನ್ನ, ಈ ಪುರದ ಪುಣ್ಯವನ್ನ ಕಳುಹಿಸಿಕೊಡುವನಕ್ಕೆ ಅಂತ ಆಡುತ್ತಾ ಇದ್ದಿ. ಹೇಗೆ ಆಡುವುದಕ್ಕೆ ಸಾಧ್ಯವೇ? ನೀನು ಉಣಿಸಿದ ಎದೆಯ ಹಾಲಿನ ಆ ಮಾಧುರ್ಯವನ್ನೊಮ್ಮೆ ನೋಡು, ರಾಮನ ರೂಪದಲ್ಲಿದೆ ಕೈಕಾದು. ನೀನು ನಿನ್ನ ಎದೆಗೆ ಒಪ್ಪಿಕೊಂಡು ಸಮಾಧಾನದ, ಸಂತೋಷದ, ಮಮತೆಯ ಕಾರುಣ್ಯವನ್ನು ಬೀರಿದ ಆ ಸಂದರ್ಭವನ್ನೊಮ್ಮೆ ನೆನಪಿಸಿಕೋ, ರಾಮನ ರೂಪದಲ್ಲಿದೆ ಅದು. ಭರತ ಈ ನಾಡಿನಿಂದ ತನ್ನ ಅಜ್ಜನ ಮನೆಗೆ ಹೋದಾಗಲೂ ಒಂದು ದಿವಸವೂ ನೆನಪಿಸಿಕೊಂಡಿದ್ರೆ ಆಣೆಯನ್ನು ಹೇಳು ಕೈಕ, ನೀನು ಒಪ್ಪಿಕೊಳ್ಳುತ್ತೇನೆ ನಿನ್ನ ಮಾತನ್ನು. ಹೇಳಲಿಲ್ಲ. ಯಾಕೆ? ರಾಮ ನಮ್ಮ ಪಾಲಿಗಿದ್ದಾನೆ ಎನ್ನುವ ಭಾವಕ್ಕಲ್ವೋ. ಇವತ್ತು ಹಾಡುತ್ತಾ ಇದ್ದಿ ನೀನು ರಾಮನನ್ನು ವನವಾಸಕ್ಕೆ ಇಟ್ಟು ಬರುವುದಕ್ಕೆ ಸಾಧ್ಯವೇನೆ ಕೈಕ? ಕೈಕ 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 ಒಮ್ಮೆ ಕರುಣಾಂಬುಧಿಯನ್ನು ಈ ದಶರಥನ ಈ ದೀನ ಸ್ಥಿತಿಗೆ ಹರಿಸೆ. ಯಾಕೆ ಯಾಕೆ ಹೇಳು? ನನಗೋಸ್ಕರ ಅಯೋಧ್ಯೆಯ ಚಕ್ರವರ್ತಿ ಪೀಠವನ್ನು ಅವನಿಗೆ ಕೊಡ್ತಾ ಇದ್ದೇನೆ ಅಂತ ಭಾವಿಸಬೇಡವೆ?
ಈಗ ಅಯೋಧ್ಯೆಯ ಪ್ರತಿ ಪ್ರಜೆಯ ಮನೆಯಲ್ಲಿ ಇದ್ದಂತಹ ಮಾತಿಗೆ ಒಂದು ಮಂಟಪದ ರೂಪವನ್ನು ಕೊಡುವುದಕ್ಕೆ ಈ ದಶರಥ ಸಿದ್ಧರಾಗಿದ್ದೇನೆ ಅಂತ ಭಾವಿಸಿಕೊ. ಮಮಕಾರ ನನಗಿಂತ ಹೆಚ್ಚು ರಾಮನ ಕುರಿತಾಗಿ ನಿನಗಿದೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳದ ಹೃದಯದ ಬಡಿತ ಅಲ್ಲವೇ ಈ ದಶರಥನದ್ದು? ಇಷ್ಟು ನಿರ್ದಯಿಯಾಗಿ ನನ್ನ ಕೈಕೆ ಇರುವುದಕ್ಕೆ ಸಾಧ್ಯ ಇಲ್ಲ, ಈ ಕ್ಷಣಕ್ಕೂ ಒಪ್ಪುವುದಕ್ಕೆ ಸಾಧ್ಯ ಇಲ್ಲವೇ? ನಿನ್ನ ಪಾದದ ಆಘಾತದಿಂದ ಹೂವರಳಿದರೆ ಆ ಪಾದದ ಸೌಕುಮಾರ್ಯ ಅಂತ ನಿನ್ನ ದಾಸಿಯರು ಆಡ್ತಾ ಇದ್ರು ಕೈಕ, ನೆನಪಿಸಿಕೊ. ಆ ಸೌಕುಮಾರ್ಯಕ್ಕೆ 10 ಪಟ್ಟು ಮಿಗಿಲಾಗಿ ನಿನ್ನ ಹೃದಯದಲ್ಲಿ ರಾಮನ ಕುರಿತು ಸೌಕುಮಾರ್ಯ ಇದೆ ಕೈಕ. ಮರೆಮಾಚಬೇಡ. ಮುದಿ ಹೃದಯದ ತುದಿಯಾಸೆಯ ಕುಡಿ ಒಡೆದ ಸಂಭ್ರಮಿಸುವ ಪಲ್ಲವಿಸುವ ಈ ಸನ್ನಿವೇಶದಲ್ಲಿ ಅದರ ಬುಡವನ್ನೇ ಕತ್ತರಿಸುತ್ತೇನೆ ಅಂತ ಹೇಳಬೇಡವೆ? ಯಾಕೆ ಹೇಳು? ಒಂದು ಕ್ಷಣ ರಾಮನನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ. ಅರೆ ನಿಮಿಷ ಮಾತ್ರ ರಾಘವನ ಅರೆ ನಿಮಿಷ ಮಾತ್ರ ರಾಘವನ ನಾ ಬಿಟ್ಟು ಇರಲಾರೆನಯ್ಯೋ ಮೋಗನನ ನಾ ಬಿಟ್ಟು ಇರಲಾರೆನಯ್ಯೋ ಮೋಗನನ ಹಿಂದೆಂದೋ ಕರೆದು ಬಿಪಿನಕ್ಕೆ ಕಳುಗಲೀಗ ದಂಡವನ ಹೇಗೆ ಸಾಧ್ಯ? ಇಲ್ಲೆಂದೋ ಕರೆದು ಬಿಪಿನಕ್ಕೆ ಕಳುಗಲೀಗ ಸಣ್ಣವನ ಇರಲಾರೆನಯ್ಯೋ ಮೋಗನನ ಬಿಟ್ಟು ರಾಘವನ ಕೈಗ ಕೈಕಾ ನನಗೆ ಅಂತ ಏನು, ಯಾರಿಗೂ ಅಸಾಧ್ಯ ಅಂತ ಭಾವಿಸಬಹುದಾದಂತಹ ಒಂದು ನಿರ್ಬಂಧವನ್ನ ವರದ ರೂಪದಲ್ಲಿ ಕೇಳಿಬಿಟ್ಟಿಯಲ್ಲೇ ಕೈಕ. ನಾವೆಲ್ಲ ಕೈ ಕಟ್ಟಿದ ಅಸ್ವತಂತ್ರ ಸ್ಥಿತಿಗೆ ನಮ್ಮನ್ನ ದೂಡಿಬಿಟ್ಟಿಯಲ್ಲೇ ಕೈಕ. ನನಗೇನು, ನಿನಗಾದರೂ ಸಾಧ್ಯವಿತ್ತೇ ಈ ನಿರ್ಬಂಧ ಅಂತ ಯೋಚನೆ ಮಾಡು. ಅರೆ ನಿಮಿಷ, ಅರ್ಧ ನಿಮಿಷ, ಅರೆ ಕ್ಷಣ ನಮ್ಮ ರಾಮನನ್ನ ಬಿಟ್ಟು ಅಗಲಿರಲಿಕ್ಕಾಗುವುದಿಲ್ಲ ಎನ್ನುವ ಸ್ಥಿತಿಯನ್ನು ನಾವು ತಲುಪಿದ್ದೇವೆ ಕೈಕಾ. ಉಳಿದವರಿಗಾದರೆ, ದಶರಥನಿಗಾದ ಈ ವಯಸ್ಸಿನಲ್ಲಿ ಮೊಮ್ಮಕ್ಕಳನ್ನು ನೋಡುವ ವಯಸ್ಸು. ಆದರೆ ದಶರಥನ ಹಣೆ ಬರಹ ಮಕ್ಕಳ ಏಳಿಗೆಯನ್ನು ಕಾಣುವ ವಯಸ್ಸು. ಆದೀತು, ಮಕ್ಕಳ ಏಳಿಗೆಯನ್ನಾದರೂ ನೋಡುತ್ತಾ ಕೊನೆಯ ದಿವಸಗಳನ್ನ ಕಳೆಯೋಣ ಅಂತ ಭಾವಿಸಿದರೆ ಅದಕ್ಕೂ ನೀನು ವಿಘ್ನವನ್ನೇ ತಂದು ಬಿಟ್ಟೆ. ರಾಮನನ್ನು ನೋಡಬಾರದು ಎನ್ನುವಂತಹ ರೀತಿಯಲ್ಲಿ ಈ ರೀತಿಯ ವರವನ್ನು ಕೇಳಿಬಿಟ್ಟಿಯಲ್ಲ ಕೈಕಾ. ಎಷ್ಟು ಸಾಧುವೆ ಇದು. ಅರೆ ನಿಮಿಷ ಮಾತ್ರ ಅಗಲಿರಲಾರೆ ಮೋಹನ ರೂಪನ. ಏನು ಹೇಳುವುದೇಳು? ನನ್ನ ಮಮಕಾರ ಎಲ್ಲಿಯವರೆಗೆ ರಾಮನ ಕುರಿತಿದೆ ಎನ್ನುವುದನ್ನ ಊನ ಷೋಡಶನಾದಂತಹ ಆ ಮಗು ರಾಮನನ್ನ ವಿಶ್ವಾಮಿತ್ರರು ಬಂದು ಕೇಳಿದಾಗ ನಾನು ಅದನ್ನು ಪ್ರತಿಭಟಿಸಿದ ರೀತಿಯಲ್ಲಿ ನೀನು ಅರ್ಥ ಮಾಡಬೇಕಿತ್ತು. ಅಲ್ಲ, ನಮ್ಮ ರಾಮ ಮಾಡಿದ ಸಾಧನೆಗಳನ್ನೆಲ್ಲವನ್ನೂ ಕೂಡ ಅದೇ ವಿಶ್ವಾಮಿತ್ರರು ಬಂದು ಹೇಳಿದಾಗ ಹಿರಿ ಹಿಗ್ಗಿ ಚಿಕ್ಕ ಮಗುವಿನ ಹಾಗೆ ಕುಣಿದು ಕುಪ್ಪಳಿಸಿದ ಭಾವದಲ್ಲಿ ನೀನು ಅರ್ಥ ಮಾಡಬೇಕಿತ್ತು ಕೈಕ. ಯಾಕೆ ಆ ಭಾವಗಳನ್ನೆಲ್ಲ ಮರೆತವಳ ಹಾಗೆ ಯಾವುದೋ ಒಂದು ವಜ್ರಾಘಾತ ಬಂದು ನಿನ್ನ ಮನಸ್ಸನ್ನೇ ವಿಚ್ಛಿದ್ರಗೊಳಿಸಿದೆಯೋ ಎನ್ನುವ ಹಾಗೆ ಯಾವುದನ್ನು ನೆನಪಿಟ್ಟುಕೊಳ್ಳದೆ ಎಲ್ಲವನ್ನು ಮರೆತವಳ ಹಾಗೆ ಕಠಿಣ ಹೃದಯಿಯಾಗಿ ವ್ಯವಹರಿಸುತ್ತಿದ್ದೀಯಲ್ಲ, ಬೇಡವೇ ಕೈಕ?
ಕ್ಷಣ ಮಾತ್ರ ಯೋಚಿಸಿದರೆ ನೀನು ಕೈಗೊಂಡಂತಹ ಈ ಕಾರ್ಯ ಎಷ್ಟು ಗಂಭೀರವಾದ ಪರಿಣಾಮವನ್ನು ಬೀರುತ್ತದೆ ಅಂತ ಕ್ಷಣ ಮಾತ್ರ ಕಳೆದರೆ ನಿನಗೂ ಅರ್ಥ ಆಗ್ತದೆ. ಒಮ್ಮೆ ಕ್ಷಣ ಕಾಲ ಯೋಚನೆ ಮಾಡಿ ನೋಡು. ಕೈಕಾ 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 ಬೇಡ, ನನ್ನ ರಾಮ ಅಂತ ನಾನು ಹೃದಯದಲ್ಲಿಟ್ಟುಕೊಂಡಿದ್ದಂತಹ ರಾಮ ನನ್ನ ತನುಮನಗಳನ್ನೆಲ್ಲ ತುಂಬಿಕೊಂಡು ನನ್ನ ತಲೆಯನ್ನೂ ಮೀರಿ ಬೆಳೆದು ಬಿಟ್ಟಿದ್ದಾನೆ. ನಾನು ರಾಮ ಅಂತ ಹೇಳಿದ್ರೆ ಅದು ನನ್ನ ಬಾಯಲ್ಲಿ ಬರುವ ಶಬ್ದ ಅಲ್ಲವೇ, ಮಂತ್ರ ಹುಟ್ಟುವ ನಾಭಿ ಮೂಲದಿಂದ ಬರುವ ಭಾವ ತೀವ್ರತೆಗೆ ಕೊಟ್ಟ ಆಕಾರ ಕೈಕ. ಅಂತಹ ರಾಮ ಈಗ ತಾನೇ ಯೌವನಸ್ಥನಾಗಿ ತನ್ನ ಪತ್ನಿಯ ಜೊತೆಗೆ ಸುಖ ದಾಂಪತ್ಯದ ಗಾರ್ಹಸ್ಥ್ಯದ ಸಂತೋಷವನ್ನು ಅನುಭವಿಸುತ್ತಾ ನಮ್ಮ ಕಣ್ಣು ಮುಂದೆ ನಮ್ಮ ರಾಜ್ಯವನ್ನು ಆಳುವ ಸೌಭಾಗ್ಯವನ್ನು ನೋಡಬೇಕು ಅಂತ ಭಾವಿಸಿಕೊಂಡ್ರೆ ಅದೆಲ್ಲವನ್ನು ವ್ಯರ್ಥ ಎನ್ನುವ ಹಾಗೆ ಭಾವಿಸಿಕೊಂಡು ಮಾತನಾಡ್ತಾ ಇದ್ದಿ. ಕೈಕಾ ಬೇಡ, ಆ ರೀತಿಯ ನಿರ್ಬಂಧಗಳನ್ನು ಹೇರಬೇಡ. ವರದ ಆ ಎತ್ತರವನ್ನ ಇಂತಹ ನಿನ್ನದಾದ ಕುಕೃತ್ಯಕ್ಕೆ ಬಳಸಬೇಡ. ದೇವಲೋಕದ ಮರ್ಯಾದೆಯನ್ನು ಕಾಪಾಡಿದ ಆ ವರವನ್ನ ಇಲ್ಲಿ ಅಯೋಧ್ಯೆ ದೇವಲೋಕ ಆಗುವುದನ್ನು ತಪ್ಪಿಸುವ ನನಗೆ ತರಬೇಡವೆ ಕೈಕಾ. ಇಕ ಹೇಳು, ಈ ವರದ ಹೊರತಾಗಿ ನಿನಗೋಸ್ಕರ ಏನು ಮಾಡಬೇಕು ಅಂತ ಹೇಳು. ಇದು ನಿನ್ನ ಕಾಲುಗಳಿಗೆ ಈ ದಶರಥ ಉದ್ದಂಡವಾಗಿ ನಮಸ್ಕಾರ ಮಾಡಿ ನಿನ್ನ ಕಾಲನ್ನು ಹಿಡಿದು ಬೇಡುತ್ತಾ ಇದ್ದಾನೆ. ಹೇಳು ಕೈಕಾ, ಕಾರಾಗೃಹದಲ್ಲಿ ಜೀವಾವಧಿ ಇರುವವರೆಗೂ ಶಿಕ್ಷೆಯನ್ನು ಅನುಭವಿಸುವ ಯಾವೆಲ್ಲ ಅಪರಾಧಿಗಳಿದ್ದಾರೆ ಅಂತ ಹೇಳು. ಅವರನ್ನ ಬಿಡಬೇಕು ಅಂತ ಆದ್ರೆ ಬಿಟ್ಟು ಕಳುಹಿಸ್ತೇನೆ. ಅದಲ್ಲ, ನಿನಗೆ ನನ್ನ ಹೊರತಾಗಿ, ನನ್ನ ರಾಮನ ಹೊರತಾಗಿ ಇನ್ಯಾರಾದರೂ ಕಾರಣವಿಲ್ಲದೆ ನಿನ್ನ ಕೋಪಕ್ಕೆ ತುತ್ತಾದವರಿದ್ದು ಅವರನ್ನು ವಧಿಸಬೇಕು ಅಂತ ಆಜ್ಞೆ ಮಾಡು ಕೈಕಾ. ಅವಧ್ಯನಾದವನನ್ನು ವಧಿಸಿಯೇನು, ತಪ್ಪಿಲ್ಲದವನನ್ನು ಕಾರಾಗೃಹಕ್ಕೆ ಅಟ್ಟಿಯೇನು, ತಪ್ಪು ಮಾಡಿದ ಪರಮ ಪಾಪಿಯನ್ನಾದರೂ ಕಾರಾಗೃಹದಿಂದ ಮುಕ್ತಗೊಳಿಸಿಯೇನು. ಅದಲ್ಲ, ನಿನಗೋಸ್ಕರ ಇನ್ನೇನೂ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಏನು ಮಾಡಬೇಕು ಅಂತ ಹೇಳು ಕೈಕಾ. ಆದರೆ ನಿನ್ನ ಹೇಳಿದೆಯಲ್ಲ, ತಾಳಿ ಕಟ್ಟಿದ ಕಂಠವನ್ನೊಮ್ಮೆ ಮುಟ್ಟುವಂತ, ಆ ಕಂಠಕ್ಕೆ ಕಟ್ಟಿದ ಆ ತಾಳಿಯ ಸೌಭಾಗ್ಯವನ್ನೊಮ್ಮೆ ಗಮನಿಸು. ಈ ದಶರಥ ಮುದುಕನಾದ ದಶರಥನ ಹೃದಯದ ಬಡಿತದ ತವಕವನ್ನೂ ಒಮ್ಮೆ ಅದಕ್ಕೆ ಸಂಯೋಜಿಸಿ ನೋಡು. ಅದೆರಡರ ನಡುವಿನ ಸಾಮಾನಾಧಿಕರಣ್ಯದ ವ್ಯತ್ಯಾಸ ಕೈಕಾ ನನ್ನ ಮೇಲಷ್ಟೇ ಅಲ್ವೇ ಪರಿಣಾಮ ಬೀರುವುದು. ಈಗ ಕ್ಷಣಕಾಲ ಮೊದಲು ಒರೆಸಿಕೊಂಡ ಹಾಗೆ ಕಾಣಬಹುದಾದ ನಿನ್ನ ತಿಲಕದ ಸಂಪೂರ್ಣವಾದ ತಿಲಕವೇ ನಾಶವಾಗುವ ಸ್ಥಿತಿಯನ್ನು ತಂದುಕೊಳ್ಬೇಡ್ವೆ. ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಅಂದಿಯಲ್ಲ, ಕಟ್ಟೋಣ, ನಮ್ಮದೇ ಮಗ. ಭರತನೇನು ನನಗೆ ಅನ್ಯನಲ್ಲ, ಅವನಿಗೆ ಕಟ್ಟುತ್ತೇನೆ. ಆದರೆ ಬೇಡವೇ ರಾಮನಿಗೊಂದು ಈ ಅಯೋಧ್ಯೆಯಿಂದ ಹೊರಗಡೆ ಹೋಗು ಅಂತ ಹೇಳಬೇಡ. ಬೇಕಿದ್ರೆ ನನ್ನನ್ನು, ನನ್ನ ರಾಮನನ್ನು ಇದೇ ಕೋಪಾಗಾರದಲ್ಲಿಯೇ ಜೀವಂತ ಕೊಳೆತು ಹೋಗಿ ಅಂತ ಹೇಳೇ ಕೈಕಾ. ಕೊಳೆತು ಹೋಗ್ತೇವೆ, ಸತ್ತು ಹೋಗ್ತೇವೆ, ರಾಮನ ಜೊತೆ ಸಾಯುವುದಕ್ಕೂ ಈ ಜೀವ ಸಿದ್ಧ ಕೈಕಾ. ಆದರೆ ದುರ್ಗಮವಾದಂತಹ, ಅನೂಹ್ಯವಾದಂತಹ ಕಾಡು ಪ್ರಾಣಿಗಳಿಂದ ಕೂಡಿದ ರಾಕ್ಷಸರ ಉಪಟಳದಿಂದ ಬೆಂಡು ಬಸವಳಿದಂತಹ ಆ ದುರ್ಗಮವಾದ ಕಠಿಣವಾದ ಕಾಡಿನ ದಾರಿಗೆ ನನ್ನ ರಾಮನ ಮೃದು ಹೃದಯವನ್ನು, ಮೃದುವಾದ ಪಾದಗಳನ್ನು ಕಳುಹಿಸಬೇಡ. ಕೈ ಮುಗಿದು ಕೇಳ್ತೇನೆ. ಪಾದಕ್ಕೆ ಚಕ್ರವರ್ತಿ ಪೀಠದಿಂದ ಅಡರಿದಂತಹ ಈ ಮುತ್ತಿನ ಕಿರೀಟದೊಂದಿಗೆ ಬಿದ್ದು ನಿನ್ನ ಕಾಲನ್ನು ಹಿಡಿದು ಕಣ್ಣೀರಾಗಿ ಕೇಳ್ತಾ ಇದ್ದೇನೆ. ಈ ನಿರ್ಬಂಧವನ್ನು ಬೇಡವೇ ಕೈಕಾ. ಬೇಡ ಬೇಡ ಬೇಡ. ರಾಮ 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 ರಾಮ.
ಅಮ್ಮನ ನಿರೀಕ್ಷೆಯಲ್ಲಿದ್ದಂತಹ ನನಗೆ ತಂದೆಯೂ ಬಾರದೇ ಇದ್ದಾಗ ಕಾರಣವೇನು ಎನ್ನುವಂತ ಹುಡುಕುತ್ತಾ ಬಂದಾಗ ಧರಾಶಾಯಾಗಿ ಬಿದ್ದಂತಹ ನಮ್ಮಯ್ಯ ತಾತ, ಈ ರೀತಿಯಾದಂತಹ ಚಿಂತೆ ನಿಮಗೆ ಒದಗಿ ಬರುವುದಕ್ಕೆ ಕಾರಣವೇನು? ಅಥವಾ ನಿಮ್ಮನ್ನು ಈ ರೀತಿಯಾದಂತಹ ಸ್ಥಿತಿಗೆ ಬೀಳಿಸಿದವರು ಯಾರು? ಆಚೆ ಈಚೆ ಇರುವಂತಹ ಅರಸರು ಬಿಡಿ, ಅಷ್ಟದಿಕ್ಪಾಲಕರಾದರೂ ಸರಿಯೇ. ಹೇಳಿ ಸುಳ್ಳಲ್ಲ ಆತನ ಜೇನು ಕುಲದೇವರಾದಂತಹ ರಂಗನಾಥ ಸ್ವಾಮಿ ಆಣೆಯಾಗಿ ಹೇಳುತ್ತೆ, ಅಷ್ಟದಿಕ್ಪಾಲಕರಾದರೂ ಕೂಡ ಅಡ್ಡ ಬಂದರೂ ಸರಿಯೇ. ನಿಮ್ಮ ಚಿಂತೆಗೆ ಕಾರಣರಾದವರನ್ನು ನಿಗ್ರಹಿಸಿ ಆದರೂ ಕೂಡ ನಿಮ್ಮ ಮನತೋಷಕ್ಕೆ ಕಾರಣವಾಗುವಂತಹ ಕ್ರಿಯೆಯಲ್ಲಿ ಮಗ ರಾಮ ತೊಡಗಿಸಿಕೊಳ್ಳುತ್ತಾನೆ. ಯಾಕೆ ದುಃಖ, ಏನು ದುಃಖ ಹೇಳಿ ಅಮ್ಮ. ಕೇಳು ರಾಘವ ನಿನ್ನ ಪಿತ ಮಾತಾಡದಿರುವ ಪರಿಯ ನೋಗೋ, ಕೇಳುವೆನು ಸಿಟ್ಟಾಗದಿರುಗಿನ ವಂಶ ಜಾತ. ರಾಮಚಂದ್ರ, ಅಮ್ಮ ಅಪ್ಪ ಮಾತನಾಡುತ್ತಾ ಇಲ್ಲ, ಅದಕ್ಕಾಗಿ ಏನಾಗಿದೆ, ಚಿಂತೆ ಏನು ಅಂತ ನೀನು ಕೇಳ್ತಾ ಇದ್ದಿ. ಹೌದು, ಮಾತನಾಡದೆ ಇರ್ಲಿಕ್ಕೆ ಕಾರಣ ಉಂಟು ಮಗ. ಏನಮ್ಮ ಅದು? ಈಗ ನಾನು ಹೇಳುವಂತಹ ಮಾತು ಅಪ್ಪನ ಮುಖವಾಣಿ, ಹೇಳುವುದು ಮಾತ್ರ ಅಮ್ಮ. ಸರಿ. ಹಿಂದೆ 2 ವಚನ ಇತ್ತಿದ್ರು ಅಪ್ಪ ನನಗೆ. ಆ ವಚನದ ರೂಪವಾಗಿ ಆ ವಚನವನ್ನು ಇವತ್ತು ಈಡೇರಿಸಲಿಕ್ಕೆ ಈ ತೆರನಾಗಿ ಅಪ್ಪ ಇದ್ದಾರೆ. ಅದರಲ್ಲಿ 1ನೇ ವಚನ ಏನು ಹೇಳಿದ್ರೆ, ಏನು? ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. 2ನೆಯ ವಚನ, ನಿನಗೆ ವನವಾಸ. ಅಮ್ಮ ಮಗ, ಒಳ್ಳೆ ಮಾತಾಗಿ ಹೋಯ್ತಲ್ಲ ಇದು. ಲೇಸನಾಡಿದೆಯವ್ವ, ಲೇಸನಾಡಿದೆ. ವ್ಯಸನಾಡಿದೆ ಯೌವಾಗ ಈ ಸ್ವಲ್ಪ ಕೆಲಸಕ್ಕೆ ಅವ್ವ ವೇಸನಾಡಿದೆ ಯೌವಾಗಿ ಸ್ವಲ್ಪ ಕೆಲಸಕ್ಕೆ ಈ ಚಿಂತೆಗಾಳಕ್ಕೆ ಏತು ಚಿಂತೆಗಾಳಕ್ಕೆ ಸುಗುಣಾಟಿಗೆ ಏತು ದಿನ ಅರಣ್ಯವಾಸದೊಳಗಿರಬೇಕು, ಎಷ್ಟು ದಿನ ಅರಣ್ಯವಾಸದೊಳಗಿರಬೇಕು. ಆ ಸುದ್ದಿಯನಾಗಿಯೇ ಹೇ ಶಶಿವದನೇ ನಾಡಿದೆಯವ್ವ ಈ ಸ್ವಲ್ಪ ಕೆಲಸಕ್ಕೆ ಅವ್ವ. ಅಮ್ಮ ರಾಮಚಂದ್ರ, ನನ್ನವ್ವನ ಬಾಯಲ್ಲಿ ಒಳ್ಳೆಯ ಮಾತುಗಳು ಬಿಟ್ಟು ಬೇರೇನೂ ಬರುವುದಿಲ್ಲ ಎನ್ನುವಂತಹ ನನ್ನ ಸಿದ್ಧಾಂತವೇನುಂಟು, ನನ್ನ ನಂಬಿಕೆ ಏನುಂಟು, ಅದಕ್ಕೆ ಪೂರಕವಾದಂತಹ ನಡೆಯೇ ನಿಮ್ಮದು. ಲೇಸನಾಡಿದೆಯವ್ವ. ಅಮ್ಮ, ಮಹತ್ತರವಾದಂತಹ ಯಾವುದೋ ಒಂದು ಕೆಲಸವನ್ನು ಮಾಡಲಾಗದೆ ಹೋಗುತ್ತಾನೋ ನನ್ನ ಮಗ ಎನ್ನುವಂತಹ ಚಿಂತೆಯಲ್ಲಿ
ನಮ್ಮಯ್ಯ ಇದ್ದಾರೆ ಎನ್ನುವುದಾಗೆ ಯೋಚಿಸಿದಂತಹ ನಾನು ಅಷ್ಟ ದಿಕ್ಪಾಲಕರು ಬಂದರೂ ಕೂಡ ಆ ಕೆಲಸವನ್ನು ಮಾಡುತ್ತೇನೆ ಎನ್ನುವಂತಹ ಭರವಸೆ ನುಡಿಗಳನ್ನಾಡಿದೆ. ಹ. ಆದರೆ ಇದು ಸ್ವಲ್ಪ ಕೆಲಸ ತಾಯಿ. ನೋಡಿ ನೋಡಿ, ಸ್ವಲ್ಪ ಮಗನಿಂದ ಕಲಿತುಕೊಳ್ಳಿ. ಹ. ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳೇ. ಆದರೆ ಸುಗುಣಾಢ್ಯೆಯಾದಂತಹ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು ಮಗ? ವನವಾಸದಲ್ಲಿರಬೇಕು ಎನ್ನುವಂತಹ ನಿಮ್ಮ ಮಾತೇನುಂಟು, ಅದು ಅವಧಿ ನಿರ್ಣಯ ಪೂರಕವಾಗಿ ಬಂದರೆ ಆ ನಿಟ್ಟಿನಲ್ಲಿ ನಾ ತೊಡಗಿಸಿಕೊಳ್ಳುವುದಕ್ಕೆ ಸುಲಭವಾಗುತ್ತದೆ. ಏಸು ದಿನನ ಅರಣ್ಯವಾಸದಲ್ಲಿರಬೇಕು, ಜೀವನ ಪರ್ಯಂತ ಇರಬೇಕು, ಅಥವಾ ನಿರ್ದಿಷ್ಟವಾದಂತಹ ಅವಧಿ ಇದೆಯೋ, ಇದನ್ನು ನೀವೇ ಉಸುರಿದಿರಿಂತಾದರೆ ಆ ನಿಟ್ಟಿನಲ್ಲಿ ರಾಮ ತೊಡಗಿಸಿಕೊಳ್ಳುವುದಕ್ಕೆ ಉತ್ಸುಕನೇ ಇದ್ದಾನಮ್ಮ, ಉತ್ಸುಕನೇ ಇದ್ದಾನೆ. ಅದಕ್ಕೆ ಅವಧಿ ಇದೆ ಮಗು. ಹೇಗಮ್ಮ? ಕಿರೇಳು ವರುಷ ಕಾಲನವಾಸ ಕಳೆದು ನೀ ಬಾರೋಗಯೋಧ್ಯೆಗೆ ಮತ್ತೆ ಶ್ರೀರಾಮಚಂದ್ರ ಬೇರೇನು ತಂದೆಯ ವಿದರೊಳು ಮಾಡಬೇಡ, ಚಾರು ತಂದೆಯ ಮನದು ಈ ರೀತಿಯನಲೋ ಕಾನನವಾದ ಕಳೆದು ಬಾ. ಮಗು ರಾಮಚಂದ್ರ, ಅಮ್ಮ, ಯಾವ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕ ಎಂದು ನಿರ್ಧಾರವಾಗಿದೆಯೋ ಅದೇ ಮುಹೂರ್ತಕ್ಕೆ ನೀನು ವನವಾಸವನ್ನ ದೀಕ್ಷೆ ಎಂಬುದಾಗಿ ತಿಳಿದು ನೀನು ವನವಾಸಕ್ಕೆ ತೆರಳಬೇಕು. ಸಂತೋಷ ತಾಯಿ. ಆ ದೀಕ್ಷೆಗೆ ಇಷ್ಟೇ ಸಂಕಲ್ಪ ಅಂತ ಉಂಟು, ಬಹಳ ಸಮಯವೇನಿಲ್ಲ. ಮತ್ತೆ 7 ವರುಷ, 7 ವರ್ಷ, 14 ವರುಷ ನೀನು ವನವಾಸವನ್ನ ಉತ್ತರಿಸಿ ಮತ್ತೆ ನೀನು ಅಯೋಧ್ಯೆಗೆ ಮರಳಿ ಬರಬಹುದು. ಅಮ್ಮ, ಮಗ, 14 ವರ್ಷಗಳ ಅವಧಿಯ ತನಕ ಕಾಡನ್ನು ಕಾಣುವಂತಹ ಸೌಭಾಗ್ಯ ಒಂದರ್ಥದಲ್ಲೇ ಹೌದದು. ಪಟ್ಟವನ್ನೇರುವಂತಹ ಸಂದರ್ಭದಲ್ಲಿ ಈ ನೆಲದಲ್ಲಿ ಅಂತರ್ಯಾಮಿಯಾಗಿರುವಂತಹ ಶಕ್ತಿಗಳಲ್ಲೆಲ್ಲವನ್ನು ಕೂಡ ನೋಡಿ ಬರಬೇಕಂತೆ, ಪಟ್ಟವನ್ನೇರಬೇಕಾದವ. ಆ ನಿಟ್ಟಿನಲ್ಲಿ ನನಗೊಂದು ಪಥ ನಿರ್ದೇಶನವನ್ನು ನೀನು ಕೊಡ್ತೀನಿ ಅಂತಾದರೆ ಅದನ್ನು ವ್ರತವನ್ನಾಗಿ ಸ್ವೀಕರಿಸುವುದಕ್ಕಾಗಿ ರಾಮನ ಹೃದಯ ಯಾವತ್ತೂ ಸಿದ್ಧವಾಗಿಯೇ ನಿಂತಿದೆ. ಆದರೆ ಆ ಕುರಿತಾಗಿ ಚಿಂತಿಸುತ್ತಿರುವಂತಹ ಅಯ್ಯನಿಗೆ ಭರವಸೆಯ ಮಾತುಗಳನ್ನಾಡಿ ಹೊರಡುವಷ್ಟು ಸಮಯ ನನಗೆ ಉಂಟು ಅಂತಾದರೆ ಅಯ್ಯನಲ್ಲಿ ಒಂದಷ್ಟು ಮಾತಾಡಿ ಆ ಬಳಿಕ ತೊಡಗಿಸಿಕೊಳ್ಳುವರೆ ನನಗೆ ಅನುವು ಮಾಡಿಕೊಡ್ಬೇಕಮ್ಮ. ಆಡುತ್ತಾಳೆ ಅಂತ ನೀನು ಹೋಗಬೇಡ, ಚಿಕ್ಕವನು ನೀನು, ಸಣ್ಣವನು ನೀನ. ಸಣ್ಣವ ನೀನೆಲ್ದರಣ್ಯದೋಳಿರುವೆಯೋ ಪುಣ್ಯಾಹೀನ ನಾನೆಂದ ಕಣನಿಂದಾಗ ಚಿನ್ನನೋ ಮುದ್ದಿಸಿ ನನ್ನೋ ಬಲೋ ಬಣ್ಣಿಸಿ ಮರುಗಿ ಕಾರ್ಬಣ್ಯದೊಳು ಬಿಡದೆ ಸಣ್ಣವ ನೀನೆಂತೋರಣ್ಯದೊಳ್ಗಿರುವೆಯೋ ಕಲ್ದ. ತಾಯಿಯ ಮಾತನ್ನ ನಡೆಸಿಕೊಡುತ್ತೇನೆ ಅಂತ ನೀನು ಹೇಳುವುದನ್ನು, ನಿನ್ನ ಭಾವವನ್ನು ನಾನು ಅರ್ಥ ಮಾಡುತ್ತೇನೆ ಮಗ. ರಾಮ, ಅಯ್ಯ, ತಾಯಿ ಹೇಳಿದರೂ ಇದನ್ನು ಪಿತೃವಾಕ್ಯ ಪರಿಪಾಲನೆ ಅಂತ ನೀನು ಆಡುತ್ತಾ ಇದ್ದಿ. ಮಗು, ಪಿತೃವಾಕ್ಯ ಪರಿಪಾಲನೆ ಪುತ್ರನಿಗೆ ಕರ್ತವ್ಯವಪ್ಪ, ಒಪ್ಪುತ್ತೇನೆ. ಆದ್ರೆ ಈ ಚಿಕ್ಕ ಪ್ರಾಯದಲ್ಲಿ ಹೀಗೆ ನೀನು ಒಬ್ಬನಾಗಿ ಹೋಗುತ್ತೇನೆ ಅಂತ ಆಡಿದ್ರೆ ಈ ಹೃದಯಕ್ಕೆ ಅಸಹನೀಯವಾದಂತಹ ವೇದನೆ ಆಗುತ್ತದೆ ಮಗನೇ. ನಿನ್ನನ್ನು ನಾನು ಒಪ್ಪಿಕೊಂಡ ರೀತಿ ಮಗು, ನಿನ್ನನ್ನು ನಾನು ಬಾಚಿ ತಪ್ಪಿಕೊಂಡಂತಹ
ಹಿನ್ನೆಲೆಯಲ್ಲಿರಬಹುದಾದ ನೀತಿ ಪರಸ್ಪರ ಹೃದಯಾಲಿಂಗನದ ನಿನಗೋ ಅಥವಾ ನನಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ. ಕಠಿಣ ಹೃದಯಿಯಾದ ಈ ಕೈಕೇಯಿಗೆ ಎಲ್ಲಿ ಅರ್ಥ ಆಗುವುದಕ್ಕೆ ಸಾಧ್ಯ ಹೇಳು ಮಗು? ಸಣ್ಣವನು ಮಗನೇ, ಊರಿಗೆ ದೊಡ್ಡವನಾದರೂ ತಾಯಿಗೆ ಮಗ ಅಂತ ಒಂದು ಮಾತುಲ್ವ ಮಗ. ಹಾಗೆ ನೀನು ಬೆಳೆದವನಿದ್ದಿ, ವಿಶ್ವಾಮಿತ್ರ ವಸಿಷ್ಠಾದಿಗಳಿಂದ ಮಂತ್ರಾಕ್ಷತೆಯನ್ನು ಪಡೆದ ಪರಮ ಪವಿತ್ರನಿದ್ದಿ, ಎಲ್ಲ ಸತ್ಯ ಮಗು. ಹರಧನುಸ್ಸನ್ನೇ ಭಂಗ ಮಾಡಿದ ಶ್ರೇಷ್ಠ ಧನುರ್ಧಾರಿ ಇದ್ದಿ, ಪರಶುರಾಮರ ಗರ್ವವನ್ನು ಹರಣ ಮಾಡಿದ ಮಹಿಮನಿದ್ದಿ. ಹೆಚ್ಚೇಕೆ ವಸಿಷ್ಠಾದಿಗಳು ಈಗಲೇ ಆಡುವ ಹಾಗೆ ನಿನ್ನಲ್ಲಿ ಲೋಕೋತ್ತರವಾದ ಶಕ್ತಿ ಇದೆ, ಎಲ್ಲ ಸತ್ಯ ಮಗ. ಆದರೆ ಒಬ್ಬ ವಸಿಷ್ಠರೋ ಒಬ್ಬ ವಿಶ್ವಾಮಿತ್ರರೋ ಅಲ್ಲ, ಸುಮಂತ್ರಾದಿಗಳು ಹೇಳುವ ಮಾತಿನ ಮರ್ಮ, ಆ ಭಾವ ಬೇರೆ ಮಗು. ಕಾಡಿ ಬೇಡಿ ಪಡೆದ ಮಗ ನೀನು ಮಗನೇ, ಕಾಡಿ ಬೇಡಿ. ಅದಕ್ಕೋಸ್ಕರ ಅಶ್ವಮೇಧ ಪುತ್ರ ಕಾಮೇಷ್ಟಾದಿ ಯಜ್ಞಗಳನ್ನ ಈ ಇಳಿ ವಯಸ್ಸಿನಲ್ಲಿ ಮಾಡಿ ನನಗೆ ಬೇಕು ಅಂತ ಹಂಬಲಿಸಿ ರಾತ್ರಿಯನ್ನೆಲ್ಲ ಇರಬಹುದಾದ ಪಲ್ಲಂಗವನ್ನು ಕಣ್ಣೀರ ಧಾರೆಯಲ್ಲಿ ಒದ್ದೆ ಮಾಡಿದ ಮುದಿ ಜೀವ ಪಡೆದ ಮಗು ನೀನು ಮಗನೇ. ಹೋಗಬೇಡ, ನಿನಗೀಗ ಅಧಿಕಾರ ಉಂಟು. ಅವಳು ಆಡಿದರೂ ನಾನು ಆಡುತ್ತೇನೆ. ಭರತ ಬರುವವರೆಗೆ ನಿನಗೆ ಅಧಿಕಾರ ಉಂಟು ಮಗ. ಈ ದಶರಥರನ್ನ ಕಾರಾಗೃಹಕ್ಕೆ ಹಾಕು. ಹೋಗಬೇಡವಾ? ನಿನ್ನಂತಹ ಮಗನನ್ನು ಪಡೆದಂತಹ ನಾನು ಧನ್ಯಾತ್ಮ ಅಂತ ನಿಟ್ಟುಸಿರು ಬಿಡುವ ಪೂರ್ವದಲ್ಲಿಯೇ ಉಸಿರು ಹೋಗುವ ರೀತಿಯ ಆ ಸಂಕಲ್ಪಕ್ಕೆ ಬರಬೇಡ ಮಗು, ಬರಬೇಡ. ಅವಳ ಮಾತನ್ನು ನಂಬಬೇಡ. ನಿರ್ದಯೆ ಇದ್ದಾಳೆ. ತನ್ನ ಮಗನಿಗೋಸ್ಕರ ಲೋಕಾಭಿರಾಮನಾದಂತಹ ನಿನ್ನಂತಹವನನ್ನು ವನಕ್ಕೆ ಕಟ್ಟುವುದಕ್ಕೆ ಸಿದ್ಧಳಾದಂತಹ ಅವಳ ಮಾತಿನ ಹಿನ್ನೆಲೆಯಲ್ಲಿ ಯಾವ ಭಾವ ಇದೆ ಅಂತ ಗೊತ್ತಿಲ್ಲ ಮಗ. ಬೇಡ, ನನ್ನ ಕೈಕೇಯಿ ಕೆಟ್ಟವಳು ಅಂತ ನಾನು ಆಡುವುದಿಲ್ಲ. ಆದರೆ ಯಾವುದೋ ಒಂದು ವಿಷಗಳಿಗೆ ಅವಳ ಒಳಗೆ ಹೊಸ ಸಂಸರ್ಗವನ್ನು ಮಾಡಿರಬೇಕು ಮಗನೇ. ಅದೆಲ್ಲ ಶಾಂತವಾದ್ರೆ ಕೈಕೇಯಿಯ ಪಶ್ಚಾತ್ತಾಪ ಪಟ್ಟಾಳು ಮಗ, ಪಟ್ಟಾಳು. ಬೇಡ, ಈ ಸಂಕಲ್ಪ ಬೇಡ. ರಾಮ ಪಟ್ಟಾಭಿಷೇಕ ಇವತ್ತಿನ ಪ್ರಸಂಗ. ರಾಮ ಪಟ್ಟಾಭಿಷೇಕ, ರಾಮ ವನಗಮನ ಅಂತ ಮಾಡಬೇಡವೋ ಅಪ್ಪ. ತಂದೆ ನೀವೇಕೆಲ್ಲ ನೆನೆದು ಮರುಗುವಿರಿ, ಕಂದರ್ಪ ಕಾಂತಾನೆ ಭಯವಿಲ್ಲ ನನಗೆ, ಕಂದರ್ಪಾಂತಕ ನಾನೇ ಭಯವಿಲ್ಲ ನನಗೆ. ಮುಂದೆ ರಾಜ್ಯವನ್ನೆಲ್ಲ ಭರತಗೆ ಕೊಟ್ಟು ನೀವು, ಮುಂದೆ ರಾಜ್ಯವನ್ನೆಲ್ಲ ಭರತಗೆ ಕೊಟ್ಟು ನೀವು, ಚಂದದಿ ಸುಖವಾಗಿರೆಂದು ಕೈ ಮುಗಿದ, ಚಂದದಿ ಸುಖವಾಗಿರು ಎಂದು ಕೈ ಮುಗಿದ. ನೀವು ಏಕೆ ಮರುಗುವಿರಿ ಜನಕ, ಮನಸ್ಸಿನಲ್ಲಿರುವಂತಹ ಭಾವಗಳೆಲ್ಲವೂ ಕೂಡ ಪ್ರಕಟಗೊಳ್ಳುತ್ತಾ ಉಂಟು ನಿಮ್ಮದ್ದಾದಂತಹ ಕಣ್ಣುಗಳಲ್ಲಿ. ಇದು ನಿರ್ಜೀವ ಮಗ, ಭಾವಮೂರ್ತಿ ನೀನು. ನನಗೆ ನನ್ನ ಭಾವಮೂರ್ತಿ ನೀನು. ನೀವೇತಕ್ಕಿಂತು ಭಯವ ತಾಳುವಿರಿ? ಚಿಕ್ಕವನಲ್ವ ಮಗ, ಹೇಗೆ ಸಾಧ್ಯವಾ? ಕಾಡಿನಲ್ಲಿ ಎಲ್ಲರೂ ಕಾಡು 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 ಅಂತಂದ್ರೆ ಕಾಡುತ್ತದೆ ಅಂತ ಆಡುತ್ತಾರೆ. ಆ ಕಾಡಿಗೆ ಹೇಗೆ ಕಳಿಸುವ ಮಗನೇ ನಿನ್ನ? ಹಾಗೆ ಕಾಡಿದ್ರಲ್ವಾ ಉತ್ತರಿಸುವುದಕ್ಕಾಗುವುದು ಮಗು? ಆ ಎತ್ತರ ಬೇರೆ ಮಗ. ಈಗ ಉತ್ತರಿಸಬೇಕು ಅಂತಾದ್ರೆ ಹೀಗೆ ಕಾಡಬಾರದಲ್ವೇ ಅಪ್ಪ? ಏನೋ ಮಗನೇ, ಕಾಡುವವರನ್ನೆಲ್ಲರನ್ನೂ ಕೂಡ ಉತ್ತರಿಸುವ ಮಟ್ಟಿಗೆ ನೀನು ಬೆಳೆಯಬೇಕು ಎನ್ನುವಂತಹ ನೀವೇ ಹೀಗೆ ಕಾಡಿದ್ರೆ ಏಕಪ್ಪ? ಮಗು,
ನನ್ನ ಬದುಕಿಗೆ ನೀನು ಉತ್ತರ 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 ಅಂತ ಭಾವಿಸಿದ್ರೆ ನೀನಾಡುತ್ತಿ ನಿನ್ನ ಬದುಕಿಗೆ ಕಾಡು ಉತ್ತರ ಅಂತ ಅವಳಾಡಿದ ಮಾತನ್ನೇ ಒಪ್ತಿಯಲ್ಲ ಮಗನೇ. ನಮ್ಮ ಮಾತೇ ಉಳಿದವರಿಗೆ ಉತ್ತರವಾಗಬೇಕಲ್ಲಪ್ಪಯ್ಯ. ತತ್ತರಗೊಳಿಸಬೇಡವೋ ನನ್ನನ್ನ. ಹಾಗೆಂದು ನೀವು ತಿಳಿದುಕೊಂಡ್ರದು ತಪ್ಪಲ್ವೇ ಅಪ್ಪ. ನಾವು ಸೂರ್ಯವಂಶದವರು ಕನಸಿನಲ್ಲಾದರೂ ಒಂದು ಮಾತಾಡಿದರೂ ಕೂಡ ಯಾವ ಕಾಲಕ್ಕೂ ಅದು ತಪ್ಪಕೂಡದು ಎನ್ನುವಂತಹ ಪ್ರಜ್ಞೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಮಗು, ಒಂದು ಮಾತಾಡುತ್ತೇನೆ. ಸೂರ್ಯವಂಶ ಇಲ್ಲಿಯವರೆಗೆ ಹಲವು ಮುನಿ ಮನೀಷಿಗಳೋಪಾದಿಯಲ್ಲಿರಬಹುದಾದ ಚಕ್ರವರ್ತಿಗಳನ್ನ ಹಡೆದು ಲೋಕವನ್ನು ಕಾಪಾಡಿದೆ. ನನ್ನ ಭಾವ ಏನು ಗೊತ್ತುಂಟ ಮಗನೇ, ನಿನ್ನಂತಹ ಒಬ್ಬ ಮಗ ಅಪೂರ್ವ. ನೀನು ಅಯೋಧ್ಯೆ ಎನ್ನುವಂತಹ ಯಜ್ಞದ ಈ ಕಾರ್ಯದಲ್ಲಿ ಹುಟ್ಟಿದ ಅಪೂರ್ವ ಮಗು ನೀನು. ಈ ಅಪೂರ್ವವನ್ನು ಹೇಗೆ ಕಳೆದುಕೊಳ್ಳೋ ನಾನು? ಅಪ್ಪಯ್ಯ, ಅಪೂರ್ವ ಎನ್ನುವ ಶಬ್ದಕ್ಕಿಂತಲೂ ತುಂಬಾ ಆಪ್ತವಾದದ್ದು ಅನನ್ಯ ಎನ್ನುವಂತಹ ಶಬ್ದ. ಏನೋ ಮಗನೇ, ನಿನ್ನಷ್ಟು ಎಲ್ಲೋ ನನಗೆ ಯಾವುದು ಗೋಚರವಾಗುತ್ತಿಲ್ಲ. ನಮ್ಮ ಬದುಕು ನಾವು ನಡೆದುಕೊಳ್ಳುವಂತಹ ರೀತಿಯೇ ಮತ್ತೊಬ್ಬರಿಗೆ ಉತ್ತರವಾಗಬೇಕು ತಾನೆ. ಯಾವಾಗ ನಿಮ್ಮಿಂದ ಮಾತಿಗೆ ಮಾತೆಯ ಸ್ಥಾನ ಕೊಡಬೇಕು ಎನ್ನುವಂತಹ ಪಾಠವನ್ನು ಕಲಿತು ನಾವು ಎನ್ನುವಂತಹ ಮಾತು ಕೇಳುವ ಹಾಗೆ. ಯಾಕೆ ಹೇಳಿದ್ರೆ, ನಾನು ಪುನರ್ವಸುವಿನಲ್ಲಿ ಹುಟ್ಟಿದವ, ಅವ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವ. ಪುನರ್ವಸುವಿನಲ್ಲಿ ಮಳೆ ಬಂದ್ರೆ ಪುಷ್ಯದಲ್ಲಿ ಬೆಳೆ. ಆ ಬೆಳೆ ಆ ರೀತಿಯಾಗಿ ಬಂದ್ರೆ ಅಯೋಧ್ಯೆಯ ಸಮಸ್ತರ ಹೃದಯ ತಂಪಾಗುತ್ತದೆ. ಒಳ್ಳೆಯ ಬೆಳೆ ಬಳುವಲ್ಲಿ ಅರಸನಾದವನು, ಪ್ರಭುವಾದವನು ಮಾತನ್ನು ಉಳಿಸಿಕೊಳ್ಳುತ್ತಾ ಮುಂದೆ ಹೋಗಲೇಬೇಕು ತಾನೆ. ನಾ ಮುಂದೆ ಹೋಗುತ್ತೇನೆ, ಇಲ್ಲಿ ಸತ್ಯದ ಬೆಳೆ ಬೆಳೆಯಬೇಕಪ್ಪ ಮಗು. ಪುನರ್ವಸುವಿನ ಮಳೆ ಬಂದ್ರೆ ಪುಷ್ಯದಲ್ಲಿ ಬೆಳೆ ಬೆಳೀತದೆ ಅಂತ ಹೇಳುವ ಪ್ರಬುದ್ಧನಿಗೆ ಪುನರ್ವಸುವಿನ ಮಳೆ ಬರುವುದಕ್ಕಾದರೂ ವರ್ಷ ಕಾಲದ ವ್ಯಾಪ್ತಿಯ ಒಳಗಡೆ ಇರಬೇಕು ಎನ್ನುವಂತಹ ಪರಿಜ್ಞಾನ ಇರಬೇಕಲ್ವೋ ಮಗು. ಈಗ ವರ್ಷಧಾರೆಯೇ ಬೇಡ ಅಂತ ಕುಳಿತಿದ್ದಾಳೆ ಅವಳು. ಇಲ್ಲಿ ವರ್ಷವೇ ಬೇಡ ಅಂತ. ಮಳೆಯೇ ಇಲ್ಲದ ಹೋದ ಮೇಲೆ ಮಳೆಯ ನಕ್ಷತ್ರಗಳು ಏನು ಮಾಡುವುದಕ್ಕೆ ಸಾಧ್ಯವೋ ಮಗನೇ? ಅಪ್ಪಯ್ಯ, ಕಾಲವನ್ನು ನಿಯಂತ್ರಿಸಬಹುದಾದಂತಹ ನೆಲೆಯಲ್ಲಿಯೇ ಒಂದು ಪ್ರಕರಣ ಮುಂದೆ ಹೋಗಬೇಕಾದಾಗ ಕಾಲವನ್ನು ನಿರ್ಣಯಿಸುವ ಆ ಮಳೆಗಳು ಏನು ಮಾಡುತ್ತದೆ? ಅಲ್ಲ, ನಿನ್ನ ಮಾತು ನನಗೆ ಅರ್ಥ ಆಗುತ್ತದೆ. ಹೋಗಬೇಕು ಅಂತ ಆಡುತ್ತೆ ಮಗು. ಹೋಗಬೇಕು ಎನ್ನುವುದು ನಿನ್ನ ಸಂಕಲ್ಪ ಅಂತ ಆದರೆ ಈ ದಶರಥ ಯಾರು ಅಂತ ಕೇಳ್ತೇನೆ. ಯಾಕೆ ನಿನ್ನನ್ನು ಊನ ಷೋಡಶದಲ್ಲೇ ನಿನ್ನನ್ನು ಉಳಿಸಿಕೊಳ್ಳಲಿಕ್ಕಾಗದ ಅಸಹಾಯಕ ಅಪ್ಪ ನಾನು. ವಿಶ್ವಾಮಿತ್ರರು ಬಂದ್ರೆ ಕಳುಹಿಸಿಕೊಟ್ಟೆ, ಉಳಿದವರೆಲ್ಲ ಆಡಿದ್ರು ಹೇಳಿ ಕಳುಹಿಸಿಕೊಟ್ಟೆ. ನನ್ನ ರಾಮ ನನಗೆ ಬೇಕು ಎನ್ನಬಹುದಾದ ಭಾವದಲ್ಲಿರುವಂತಹ ದಶರಥನಿಗೆ ರಾಮ ಪ್ರಾಪ್ತಿ ಇಷ್ಟೇ ಅಂತ ಬರೆದಿದ್ದಿದ್ರೆ ಈ ದಶರಥನಾದ್ರೂ ಏನು ಮಾಡ್ಲಿಕ್ಕಾಗ್ತದೆ? ರಾಮನಾದ ನೀನಾದ್ರೂ ಏನು ಮಾಡ್ಲಿಕ್ಕಾಗ್ತದೆ? ಅಲ್ಲ ಮಗ, ಹೋಗುವುದು ಸತ್ಯ ಅಂತಾದ್ರೆ ಪಿತೃವಾಕ್ಯ ಪರಿಪಾಲನೆ ಮಾತೆಯ ಮಾತನ್ನು, ಮಾತಿಗೆ ಆ ಮೌಲ್ಯವನ್ನು ನೀನು ಕಲ್ಪಿಸಿತ್ತು ಸತ್ಯ ಅಂತಾದ್ರೆ ಹೋಗುವ ಮಾತನ್ನು ನೀನಿಟ್ಟುಕೋ. ಇವತ್ತೊಂದು ದಿವಸ ಉಳಿದು ಹೋಗ ಮಗನೇ, ನನ್ನ ಜೊತೆಯಲ್ಲಿಯೇ ಇದ್ದು ಹೋಗ. ನನ್ನ ಜೊತೆಯಲ್ಲಿ ನಿದ್ರಿಸಿ ಸಾಯಂಕಾಲವನ್ನೆಲ್ಲ ಕಳೆದು ರಾತ್ರಿಯನ್ನೆಲ್ಲ ಬೆಳಗಾಗಿಸುವಂತಹ ರಾಮಚಂದ್ರ, ಪೂರ್ಣಿಮೆಯ ರಾಮಚಂದ್ರ ಈ ದಶರಥನಿಗಾಗೋ ನೀನು. ನಾಳೆ ಹೋಗಬಹುದು, ಇವತ್ತು ಬೇಡ. ಅಪ್ಪಯ್ಯ, ಕತ್ತಲು ಮತ್ತು ಬೆಳಕು ಎರಡು ವಿರುದ್ಧ ಭಾವಗಳ ಸಂಕೇತವಾಗಿರುವಂಥದ್ದು. ಕತ್ತಲಿನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಹಗಲಿಗೆ ಬೇರೆ ಒಂದು ಯೋಚನೆಯನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದಲೇ ಯೋಚನೆ ಬದಲಾಗಕೂಡದು ತಾನೆ, ನಿರ್ಧಾರವೇ ಬೆಳಕಾಗಿರಬೇಕು ತಾನೆ. ಆದ್ದರಿಂದಲೇ ನಾನು ಹೊರಟು ನಿಂತದ್ದೆ. ಬೇಡ ರಾಮ, ಇಕ ಹೋಗುವ ನಿರ್ಧಾರದಿಂದ ನಾನು ತಪ್ಪಿಸಲಾರೆ. ಈ ವಪು ಸೌಂದರ್ಯಾತಿಶಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಬೇಕಾದಂತಹ ನನಗೆ ದಿಟ್ಟಿಸಿ ನೋಡುವುದಕ್ಕೆ ನೀನು ಅವಕಾಶ ಕೊಡಬೇಕು. ಅಲ್ಲ,
ಕೌಸಲ್ಯ ಒಡಗೂಡಿದಂತಹ ದಶರಥ ಒಂದು ತುತ್ತು ಅನ್ನವನ್ನ ರಾಮನಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದರೆ ಇಲ್ಲ ಅಂತ ಹೇಳುವುದಿಲ್ಲವಲ್ಲ. ಒಂದು ತುತ್ತು ಊಟವನ್ನು ಮಾಡಿ ಹೋಗೋ ರಾಮ, ಅಷ್ಟಕ್ಕಾದರೂ ಈ ಜೀವ ಸಾಂತ್ವನವನ್ನು ಪಡೆದುಕೊಳ್ಳುತ್ತದೆ. ಅಪ್ಪಯ್ಯ, ನೀವಾಡಿದ ಮಾತನ್ನು ಮತ್ತೆ ನೆನಪಿಸ್ತೇನೆ. ಅವರವರ ಮಾತು ಅವರವರ ಆಹಾರದಂತೆ, ಅವರವರ ಆಹಾರ ಅವರವರ ಮಾತನ್ನು ನಿರ್ಧರಿಸ್ತದಂತೆ. ಇಂದು ತೆಗೆದುಕೊಳ್ಳುವಂತಹ ಒಂದು ಆಹಾರ ನನ್ನನ್ನು ವ್ಯಾಮೋಹದ ಒಳಗಡೆ ಬಂಧಿಸಿ ಮಾತು ತಪ್ಪುವ ಹಾಗೆ ಮಾಡಕೂಡದು ತಾನೆ. ಆದ್ದರಿಂದಲೇ ಮಾತಿಗೆ ಬೆಲೆ ಕೊಡುವಂತಹ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳಬೇಕಾದವರು ನಾವು. ಯಾವ ವ್ಯಾಮೋಹದ ಕಟ್ಟಳೆಯೊಳಗೆ ನಮ್ಮನ್ನು ಸೇರಿಸದೆ ಅಂಟಿಕೊಂಡದ್ದನ್ನೆಲ್ಲ ಕಳಚಿ ಬಿಡಬೇಕು ಎನ್ನುವಂತಹ ಅಮ್ಮನ ಮಾತನ್ನೇ ಆದರ್ಶವಾಗಿಟ್ಟುಕೊಂಡು ಕಾಡಲ್ಲಿರಬೇಕು ಹೇಗೆ ಎನ್ನುವಂತಹ ಅಮ್ಮನ ಪಥ ನಿರ್ದೇಶನದಂತೆ ಅರಸನಿಗೆ ಭೂಷಣವಾದಂತಹ ಎಲ್ಲ ಸೌಂದರ್ಯವನ್ನೂ ಬದಿಗಿಟ್ಟು ನಾರುವಸನ ದಾರಿಯಾಗಿ ಕಾಡಿಗೆ ಹೊರಡಲು ಆಶೀರ್ವಾದ ಮಾಡಬೇಕಪ್ಪ. ಆಭರಣ ಎಲ್ಲ ತೆಗಿಬೇಡುವ, ನೋಡುವುದಕ್ಕಾಗುವುದಿಲ್ಲ. ಆಭರಣದಿಂದ ನಿನಗೆ ಸೌಂದರ್ಯ ಅಲ್ಲವಪ್ಪ ರಾಮ, ನಿನ್ನಿಂದ ಆಭರಣ ಭರಿತವಾಗಿದೆ, ಸೌಂದರ್ಯ ಭರಿತವಾಗಿದೆ. ಅರ್ಥ ಮಾಡಿಕೊಳ್ಳೋ, ನನ್ನ ಕಣ್ಣೆದುರಿಗೆ ತೆಗಿಬೇಡುವ. ಗುರುಗಳಾಡಿದಂತ ಮಾತು ಅಷ್ಟೇ ತಾನೆಪ್ಪಯ್ಯ. ನಾವು ಬದುಕಿನ ಆಭರಣವಾಗಬೇಕು, ಬದುಕಿಗೆ ಆಭರಣವಾಗಬೇಕು. ಆಭರಣವನ್ನೇ ಬದುಕು ಅಂತ ತಿಳ್ಕೊಳ್ಳುವುದಲ್ಲ. ಕಾಡಲ್ಲಿ ತೊಡಗಿಸಿಕೊಂಡು ಅಲ್ಲಿರುವಂತಹ ಅರಣ್ಯಕ ಸಂಪತ್ತಿ ಏನುಂಟು ಅದನ್ನೇ ಆಭರಣವಾಗಿರಿಸಿಕೊಂಡ ನಿಟ್ಟಿನಲ್ಲಿ ರಾಮ ಹೊರಡುತ್ತಾನೆ. ಆಶೀರ್ವದಿಸ್ಬೇಕಪ್ಪ, ಆಶೀರ್ವದಿಸ್ಬೇಕು. ಏನು ಆಶೀರ್ವಾದ ಅಂತ ಮಾಡಲು ರಾಮ? ಹೋಗಬೇಡುವ ರಾಮ. ರಾಮ, ಅಯೋಧ್ಯೆಯ ಪ್ರಭುಪೀಠದ ಔನ್ನತ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ, ಸೂರ್ಯವಂಶದ ಅರಸರ ನಡೆಯ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿಮ್ಮ ಪಾದ ಮೂಲಕ್ಕೆ ನಮಸ್ಕರಿಸಿದ್ದೇನೆ. ಹೊರಟೆ ಒಂದು ದಿವಸ ಇದ್ದು ಹೋಗ ರಾಮ. ರಾಮ 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 ರಾಮ. ಒಂದು ಕಾಲಕ್ಕೆ ಲಕ್ಷ್ಮಣನೇ ಬಂದು ಹೇಳಿದ, ಪೊಡವಿ ಕೈಕೆಗೆ ಮಾರಿ ಹೋಯಿತೆ ಎನ್ನುವ ಹಾಗೆ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ್ದೇನೆ. ಅವನೂ ಹೊರಟು ನಿಂತ ಕಾಲಕ್ಕೆ ಯಾಕೆ ನೀನು ಅಂತ ಕೇಳಿದಾಗ ಹಣ ಕಾಯದಂತೆ ಛಾಯೆ ಎನ್ನುವಂತಹ ಮಾತನ್ನೇ ಆಡಿದ. ನೆರಳನ್ನು, ದೇಹವನ್ನು ಬಿಟ್ಟು ನೆರಳಿಲ್ಲ ಎನ್ನುವಂತಹ ಅವನ ಮಾತಿಗೆ ಮೌನವಾಗಿ ಹೋದೆ. ಸೀತೆಯೂ ಜೊತೆಗೂಡಿಕೊಂಡು ಅಯೋಧ್ಯೆಯ ಜನರು ಬೇಡ ಬೇಡ ಎನ್ನುವಂತಹ ಮಾತನ್ನಾಡಿದರೂ ಕೂಡ ಅವರ ಹೃದಯದ ಬೇಕುಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಅಮ್ಮ ಹೇಳಿದ ಮಾತಂತೆ ವನವನ್ನೇ ದಿಟ್ಟಿಸುತ್ತಾ ನಡೆಯುತ್ತೇನೆ, ಮುಂದಕ್ಕೆ ನಡೆಯುತ್ತೇನೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಪಾಕ್ಷಿಕ ಸರಣಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಮೊದಲನೇ ಕಾರ್ಯಕ್ರಮವನ್ನ ಮಂಗಲದತ್ತ ಕೊಂಡೊಯ್ತಾ ಇದ್ದೇವೆ. ಸರ್ವಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಆಶ್ರಯವನ್ನಿತ್ತು ನಮ್ಮನ್ನೆಲ್ಲ ಆಶೀರ್ವದಿಸುವಂತಹ ಪೂಜ್ಯ ಶ್ರೀ 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 ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಸೇರಿರುವ ಸರ್ವರ ಪರವಾಗಿ ಅಭಿವಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿಮ್ಮೇಳ ಮತ್ತು ಮುಮ್ಮೇಳದಲ್ಲಿ ಸಹಕರಿಸಿದಂತಹ ಸರ್ವ ಕಲಾವಿದರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ನೆಲೆಯಲ್ಲಿ ಅತ್ಯಂತ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರಾದಂತಹ ಸಂಜಯಂತ ಶೆಟ್ರು ಇಡೀ ಕಾರ್ಯಕ್ರಮದ ಜೈನ ಮಠದ ವ್ಯವಸ್ಥಾಪನೆಯಲ್ಲಿ ಮುಖ್ಯವಾದ ಹೊಣೆಗಾರಿಕೆಯಲ್ಲಿರುವವರು. ಅವರು ಆದ್ಯಂತ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ಹಾಗೂ ನಮಗೆ ನಮ್ಮ ತನ್ನ ಬೆಂಬಲ ಇದೆ ಅಂತ ಹೇಳಿ ಒಂದು ಗೌರವ ಧನವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅವರನ್ನ ಅತ್ಯಂತ ಕಳಕಳಿಯಿಂದ ನಾನು ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃತಜ್ಞತೆಗಳು ಸರ್. ಹಾಗೆ ತುಳುನಾಡು ವಾರ್ತೆ ಎನ್ನುವಂತಹ ಚಾನಲ್ ಲೋಕದಲ್ಲಿ ಸಮಾಜದ ಉಪಕಾರಕ್ಕೋಸ್ಕರ ನಾವು ಇರುವಂತಹದ್ದು ಅಂತ ಹೇಳಿ ಪುನೀತ್ ಅವರು ಅವರ ತಂಡದ ತುಂಬಾ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಧರ್ಮಸ್ಥಳದ ತುದಿಯವರೆಗೆ ಉಡುಪಿ ಎಲ್ಲ ಕಡೆ ಅವರ ವ್ಯಾಪ್ತಿ ಇದೆ. ಆದರೂ ಆ ಎಲ್ಲ ಒತ್ತಡಗಳ ನಡುವೆ ನಮ್ಮ ಈ ಸಂಸ್ಕೃತಿಯ ಪ್ರಸರಣದಲ್ಲಿ ನಾವು ಇದ್ದೇವೆ ಅಂತ ಹೇಳ್ತಾ ನಿಶುಲ್ಕವಾಗಿ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ
ಅವರ ತಂಡದ ಒಬ್ಬ ಸದಸ್ಯರೊಂದಿಗೆ ಇವತ್ತು ಇದನ್ನ ಪ್ರಸರಣ ಮಾಡುವಲ್ಲಿ, ದಾಖಲೆ ಮಾಡುವಲ್ಲಿ ಸಹಕರಿಸಿದ್ದಾರೆ. ಆ ತಂಡಕ್ಕೆ, ವಿಶೇಷವಾಗಿ ಇವತ್ತು ಬಂದಂತಹ ಅವರ ತಂಡದ ಸದಸ್ಯರಿಗೆ ಮತ್ತು ಅದನ್ನ ಸ್ಥಾಪನೆ ಮಾಡಿ ಲೋಕೋಪಕಾರದ ಈ ನೆಲೆಯಲ್ಲಿ ನಮಗೆ ಬೆಂಬಲಿಸ್ತಾ ಇರುವಂತಹ ಪುನೀತ್ ಅವರಿಗೆ ಅತ್ಯಂತ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಇದು ಪಾಕ್ಷಿಕ ಸರಣಿಯ ಮೊದಲ ಕಾರ್ಯಕ್ರಮ, ಪಟ್ಟಾಭಿಷೇಕ ಅಥವಾ ರಾಮ ವನಗಮನ ಆಗಿದೆ. ಮುಂದೆ ಇವತ್ತು ಹುಣ್ಣಿಮೆ, ಅಮಾವಾಸ್ಯೆಯ ದಿವಸ 2ನೇ ಕಾರ್ಯಕ್ರಮ ಇದೆ. 22 ಜುಲೈ ಅವತ್ತು ಗುರುವಾರ, 4ನೇ ಗುರುವಾರ, ಅವತ್ತಿನ ದಿವಸಕ್ಕೆ ನಾವು ಈ ಸರಣಿಯ 2ನೇ ತಾಳಮದ್ದಳೆಯನ್ನ ಇಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಅಂದು ಭರತರಾಜ್ ಶೆಟ್ಟಿ ಅವರು ಈಗಾಗಲೇ ಬರ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಹಿಮ್ಮೇಳದಲ್ಲಿ ಸಿದ್ದಕಟ್ಟೆ ಕೀರ್ತಿಶೇಷರಾದಂತಹ ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟಿ ಅವರ ಸುಪುತ್ರರು ಈಗ ಒಳ್ಳೆಯ ಒಂದು ಲಯ ಮಾಧುರ್ಯದೊಂದಿಗೆ ಇವತ್ತು ಒಳ್ಳೆಯ ಒಂದು ಗೌರವದ ಒಂದು ದಾರಿಯಲ್ಲಿ ಮುಂಸಾಗಿದ್ದಾರೆ. ಅವರು ನಮ್ಮ ಮೇಲಿನ ಪ್ರೀತಿಯಿಂದ ನಾನು ಬರ್ತೇನೆ ಅಂತ ಅವರೇ ಕಾಲ್ ಮಾಡಿ ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿ ನಾಡಿದ್ದು ಬರುವುದಕ್ಕೆ ಒಪ್ಪಿದ್ದಾರೆ. ಅವರ ಜೊತೆಯಲ್ಲಿ ಇನ್ನೋರ್ವರು ವಿಶೇಷ ಅತಿಥಿಗಳಾಗಿ ಅವತ್ತು ಭರತಾಗಮನ ಪ್ರಸಂಗ ಇದೆ. ಪ್ರಸಂಗದಲ್ಲಿ ವಿಶೇಷ ಆಹ್ವಾನಿತರು ಅತಿಥಿಗಳಾಗಿ ಮೈಸೂರಿನ ವಿದ್ವಾನ್ ಗ.ನಾ. ಭಟ್ ಎನ್ನುವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಅವರು ಕೂಡ ತಾನು ಬರ್ತೇನೆ ಎನ್ನುವ, ಅವರು ಎಡನೀರು ಸಪ್ತಾಹಕ್ಕೆ ಬರುವವರಿದ್ದಾರೆ. ಹಾಗಾಗಿ ನಮ್ಮ ಜೊತೆಯಲ್ಲಿ ಅವತ್ತು ಇರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯಲ್ಲಿ ನಮಗೆ ಒಂದಷ್ಟು ಸಕಾರಾತ್ಮಕವಾದಂತಹ ಒಂದಷ್ಟು ಸಪೋರ್ಟ್, ನಮ್ಮ ಲೈವ್ ಇರಬಹುದು, ಇಲ್ಲ ಈ ರೀತಿಯ ಒಂದಷ್ಟು ಕಲಾವಿದರುಗಳು ನಾವು ನಿಮ್ಮ ಜೊತೆ ಬರ್ತೇವೆ ಎನ್ನುವಂತಹ ಮಾತನ್ನು ಹೇಳಿ ಇವತ್ತು ನಮ್ಮ ಜೊತೆಗೆ ಸೇರಿಕೊಳ್ತಾ ಇರೋದು ಇದೊಂದು ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ. 2ನೇ ಕಾರ್ಯಕ್ರಮ ಆದಾಗಲೇ ಇಂತಹ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಎನ್ನುವುದು ಗೊತ್ತಾಗ್ತಾ ಇದೆ. ಇವತ್ತು ಭಾಗವಹಿಸಿದ ಎಲ್ಲ ತಂಡದ ಸದಸ್ಯರು ಎಲ್ಲ ಕಾಲದಲ್ಲಿ ನಮ್ಮ ಜೊತೆ ಇರಬೇಕು ಅಂತ ನಾನು ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಹೀಗೆ ನಾವು ಸೇರಿಕೊಂಡು ಒಂದು ಗುಣಮಟ್ಟದ ಕಾರ್ಯಕ್ರಮದತ್ತ ನಾವು ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ತಾ ಕಾರ್ಯಕ್ರಮವನ್ನು ನೀಡ್ತಾ ಹೋಗೋಣ. ಸ್ವಾತ್ಮ ಸಂತೋಷ, ಸಾಧ್ಯ ಆದರೆ ಪ್ರೇಕ್ಷಕನಿಗೆ ಸಂತೋಷ ಕೊಡುವಂತಹ ಕಾರ್ಯವನ್ನು ನಾವು ಹೀಗೆ ಮುಂದುವರಿಸೋಣ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿರುವಂತಹ ಸರ್ವರಿಗೂ ಈ ನಮ್ಮ ತಂಡದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಬನ್ನಿ, ನಿಮ್ಮ ಆತ್ಮೀಯರನ್ನು ಕರೆತನ್ನಿ. ಹೆಚ್ಚು ಸಂಖ್ಯೆಯ ಪ್ರೇಕ್ಷಕರು ನಮ್ಮ ಕಣ್ಣ ಮುಂದಿದ್ದಷ್ಟು ಆ ಕಾರ್ಯಕ್ರಮದ ಗುಣಮಟ್ಟ ಹೆಚ್ಚಾಗುತ್ತದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರನ್ನು ನಾನು ಮತ್ತೊಮ್ಮೆ ನಮನಗಳನ್ನು ಹೇಳ್ತಾ, ಪೂಜ್ಯ ಸ್ವಾಮೀಜಿಯವರು ಇದಕ್ಕೆ ಇಲ್ಲಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನೂ ಕೂಡ ಮತ್ತೊಮ್ಮೆ ಸ್ಮರಿಸ್ತಾ ಭಾಗವತರಿಗೆ ಮಂಗಲವನ್ನು ಹಾಡಬೇಕು ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಸೀತಾಯ ಪದಯೇ ನಮಃ. ಸೀತಾಯ ಪದಯೇ ನಮಃ. ಶ್ರೀತರತ ಜನಿತ್ರೆಯರು ತೋಚತಿವು ನಡೆದರು ತವರು. ಓಸುರ ಕೊಲಿತು ಮಂತ್ರಾಕ್ಷತೆಯಿಂದಲಿ ದೇತೆಯ ಕಳೆದು ಕಿತ್ತಿತೆ ಮುದದಿಂದ. ಮಾತದೆ ಕೀರ್ತಿಯ ಪಡೆಯಿರೆನು ಅವನೀಜ ಕರತಿಯ ಬೆಳಗಿರೆ ಶೋಭಾದಿ. ಕರದಳು ಪರಜುಬಜ ಗುಜಗಾರಿಗೆ ಹರುಷದಿ ಪಕುತರ ಪೊರೆ ಬವಗೆ. ಮುರಗ ಪೂಜನನ ಕುಮಾರ ಗಜವದನ ಚರಣ ಕಮಲಕಾರತಿ ಎತ್ತಿದ್ರೆ ಆರತಿಗೆ ಎತ್ತಿವೆ. ಗಜ ಮುಖದ ಬಗೆ ಗಳ ಬಗೆ